ಸನ್ಮಾನ್ಯ ಸಭಾಧ್ಯಕ್ಷರು, ಈಗ ಎಲ್ಲ ನಿಮ್ಮ ಕೊಲೀಗ್ಸ್ ಎಲ್ಲ ಎಂತ ಮಾಡೋದು, ಸಹಕರಿಸಬೇಕಾಗ್ತದೆ. ಪಾಠ ಮಾಡ್ತೀವಿ ಹೇಗಿರ್ಬೇಕು, ನಾವು ಏನ್ ಕತೆ ಅಂತ ನಾವೇ ಟೈಮ್ ಬರ್ದೇ ಇದ್ರೆ ಏನಾಗುತ್ತೆ. ದಿನಾಂಕ 19/8/2025 ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದ ಮಾನ್ಯ ಸದಸ್ಯರುಗಳು ಸಿಮೆಂಟ್ ಮಂಜು, ಸಿ ಪುಟ್ರಂಗ್ ಶೆಟ್ಟಿ, ಮಹೇಶ್ ತೆಂಗಿನಕಾಯಿ, ರಾಜೇಶ್ ನಾಯ್ಕ್ ಯು, ಡಾಕ್ಟರ್ ಅವಿನಾಶ್ ಉಮೇಶ್ ಜಾಧವ್, ಶಾಂತನ್ ಗೌಡ, ಎಂಆರ್ ಪಾಟೀಲ್, ಭೀಮನಟಿ ನಾಯಕ್, UB ಬಣಕರ್, ರವಿಕುಮಾರ್ ಗೌಡ, ಕೆ ಷಡಕ್ಷರಿ, ಕೆ ಶಿವಲಿಂಗ್ ಗೌಡ, ದಿನಕರ್ ಶೆಟ್ಟಿ, ಬಸವರಾಜ್ ಮುತ್ತಿಮೂಡ್, HD ತಮ್ಮಯ್ಯ, GT ಪಟೇಲ್, ಪ್ರಭು ಚವಾಣ್, ಕಟಕ್ ವಿಠಲ್ ದೋಂಡ್ಯ, BP ಹರೀಶ್, ಜಗದೀಶ್ ಶಿವಯ್ಯ, S ಸುರೇಶ್ ಕುಮಾರ್, ಭಾಗ್ಯರಥಿ ಮುರಳಯ್ಯ, TS ಶ್ರೀವಾಸ್ತವ್. ಪ್ರಶ್ನೋತ್ತರ ರಾಜೇಶ್ ನಾಯ್ಕ್, SC ಮಹೋದಯ. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 1923 ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಲ್ಲಿ ಕೇಳಬಯಸುತ್ತೇನೆ. ಇದು ಇದಕ್ಕೆ ವರ್ಗಾವಣೆಗೊಂಡಿದೆ. ಎಸ್ಟಿ ಇಲಾಖೆಗೆ ಬರುತ್ತೆ. ಓಕೆ ಕೊಡಿಸಿ. ಕೆ ಷಡಕ್ಷರಿ. ಸನ್ಮಾನ್ಯ ಅಧ್ಯಕ್ಷರೇ, ಅಪರೂಪಕ್ಕೆ ನಂದು ಸ್ಟಾರ್ ಆಗಿದೆ. ಯಾಕೋ ನನ್ನ ಸ್ಟಾರೇ ಸರಿಯಿಲ್ಲ. ಅಪರೂಪಕ್ಕೆ ಸ್ಟಾರ್ ಆಗಿತ್ತು, ಯಾಕೋ ನನ್ನ ಸ್ಟಾರೇ ಸರಿಯಿಲ್ಲ ಅಧ್ಯಕ್ಷರೇ. ಪ್ರಶ್ನೆ ಇಲ್ಲ, ಉತ್ತರ ಇಲ್ಲ. ಇವತ್ತು ಮಂತ್ರಿಗಳು ಇವತ್ತಿಲ್ಲ, ರಿಯಾಯಿತಿ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಬಂದು ಕೊಡಿಸ್ತೇನೆ. ಆಯ್ತು. ಅಭಯ್ ಪಟೇಲ್ ಅವರು ಇಲ್ಲ. ಶ್ರೀವಾಸ್ತವ್, ವುಮನ್ ಅಂಡ್ ಚೈಲ್ಡ್. ನಮಸ್ಕಾರ ಅಧ್ಯಕ್ಷರೇ. ಚುಕ್ಕೆ ಗುರುತಿನ ಪ್ರಶ್ನೆ 1124 ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ, ಹಿರಿಯ ನಾಗರಿಕರ ಸಬಲೀಕರಣ ಸಚಿವರನ್ನ ಕೇಳಕ್ ಬಯಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನ ಒದಗಿಸಿದ್ದಾರೆ. ಅಧ್ಯಕ್ಷರೇ, ಈ ವಿಶೇಷ ಚೇತನ ವ್ಯಕ್ತಿಗಳು, ಕಾರ್ಯಕರ್ತರು ಯಾರಿದ್ದಾರೆ, ಸರ್ಕಾರದ ವಿವಿಧ ಇಲಾಖೆಗಳ ಏನು ಯೋಜನೆಗಳನ್ನ ವಿಶೇಷ ಚೇತನರಿಗೆ ತಲುಪಿಸುವಂತ ಕಾರ್ಯಕರ್ತರು ಇವರಾಗಿದ್ದಾರೆ. ಅಧ್ಯಕ್ಷರೇ, ಇವರು ಕಳೆದ 2 ತಿಂಗಳಿಂದ ಮೈಸೂರಿನಲ್ಲಿ ಬಂದು 9 ದಿವಸ ಧರಣಿಯನ್ನ, ವಿಶೇಷ ಚೇತನ ವ್ಯಕ್ತಿಗಳು 9 ದಿವಸ ಮೈಸೂರಲ್ಲಿ ಧರಣಿ ಮಾಡ್ತಾರೆ. ಅಧ್ಯಕ್ಷರೇ, ಅವ್ರದ್ದು 2 ಬೇಡಿಕೆ ಇಟ್ಕೊಂಡು ಧರಣಿ ಮಾಡಿದ್ರು. ಅಧ್ಯಕ್ಷರೇ, ಒಂದು ಅವರಿಗೆ ಕಾಯಂಗೊಳಿಸಬೇಕು ಅನ್ನೋದು ಒಂದಾದ್ರೆ, ಗೌರವಧನದಿಂದ ಕನಿಷ್ಠ ವೇತನಕ್ಕೆ ನಮ್ಮನ್ನು ಹೆಚ್ಚಳ ಮಾಡಿ ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು 9 ದಿವಸ ಧರಣಿ ಮಾಡಿದ್ರು. ಅಧ್ಯಕ್ಷರೇ, ಆದರೆ ಅವರು ವಿಶೇಷ ಚೇತನರು, ಇಡೀ ರಾಜ್ಯಾದ್ಯಂತ 7,000 ಜನ ಇದ್ದಾರೆ. ಅಧ್ಯಕ್ಷರೇ, ಇವರಿಗೆ ಉತ್ತರದಲ್ಲಿ 9,000ದಿಂದ 10,000ಕ್ಕೆ ಹೆಚ್ಚಳ ಮಾಡಿದ್ದೀವಿ. ಅದೇ ರೀತಿ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರ ಮಾಸಿಕ ಗೌರವವನ್ನು 15,000ದಿಂದ 16,000 ಮಾಡಿದ್ದೀವಿ ಅಂತ ಉತ್ತರ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಆದರೆ ಇವರು ಗೌರವ ಧನದ ಕಾರ್ಯಕರ್ತರಿಗಿಂತ ಮಿಗಿಲಾಗಿದ್ದಾರೆ. ಇವರಿಗೆ ಸರ್ಕಾರದ ಅನೇಕ ಸವಲತ್ತುಗಳು ಇವಳಿಗೆ ಸಿಗ್ತಾ ಇದೆ. ಅಧ್ಯಕ್ಷರೇ, ಹಾಗಾಗಿ ಇವರನ್ನ ಕನಿಷ್ಠ ವೇತನದ ಒಳಗಡೆ ಕಾರ್ಮಿಕ ಇಲಾಖೆಯ ಏನು ಕನಿಷ್ಠ ವೇತನ ಕೊಡ್ತಾ ಇದ್ದಾರೆ ಅದರೊಳಗೆ ಸೇರ್ಪಡೆ ಮಾಡ್ಕೋಬೇಕು ಅನ್ನುವಂಥ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ಕೋತಾ ಇದ್ದೀನಿ. ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಮಾನ್ಯ ಶಾಸಕರು ಸದನದ ಏನು ಒಂದು ಗಮನವನ್ನು ಸೆಳೆದಿದ್ದಾರೆ. ಸದನದ ಎದುರುಗಡೆ ತಮ್ಮ ಕಳಕಳಿಯನ್ನು ಏನು ಪ್ರಸ್ತುತಪಡಿಸಿದ್ದಾರೆ. ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಇದೇನು ನಮ್ಮ ಅಂಗವಿಕಲ ಗ್ರಾಮೀಣ ಪುನರ್ವಸತಿ ಯೋಜನೆಯಲ್ಲಿ ಇವರೆಲ್ಲ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ಇವರು ಎಲ್ಲರೂ ಕೂಡ ಗೌರವಧನ ಆಧಾರದ ಮೇಲೆ ನೇಮಕಾತಿಯಲ್ಲಿ
ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಸೊ ಇವರನ್ನ ಯಾವುದೇ ರೀತಿಯಲ್ಲಿ ನಾವು ಕಾಯಂಗೊಳಿಸ್ಲಿಕ್ಕೆ ಈ ನಿಯಮದಲ್ಲಿ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಧ್ಯಕ್ಷ ಮುಖಾಂತರ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಕಾಯಂಗೊಳಿಸ್ಲಿಕ್ಕೆ ಬರೋದಿಲ್ಲ. ಇನ್ನು ತಾವು ಕನಿಷ್ಠ ವೇತನದ ಬಗ್ಗೆ ತಾವು ಹೇಳಿದ್ರಿ. ನನಗೂ ಕೂಡ ಅವ್ರ ಬಗ್ಗೆ ವಿಶೇಷವಾದಂಥ ಕಾಳಜಿ ಗೌರವ ಇದೆ. ಯಾಕಂದರೆ ವಿಕಲಚೇತನರು ಅಂದರೆ ನಾವು ಎಲ್ಲ ಸರಿ ಇದ್ದೇ ನಮಗೆ ಎಷ್ಟೋ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ವಿಶೇಷ ಚೇತನರು ಸರ್ಕಾರಿ ಕೆಲಸವನ್ನು ಮಾಡಿಕೊಂಡು ತಮ್ಮ ಮನೆಯ ಕಷ್ಟ ತಮ್ಮ ಕಷ್ಟ ನಿರ್ವಹಣೆ ಮಾಡಿಕೊಂಡು ಮತ್ತು ತಮ್ಮನ್ನು ತಾವು ಸಮಾಜದಲ್ಲಿ ಸರ್ಕಾರದ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರ ಒಂದು ಕೆಲಸಕ್ಕೆ ಬೆಲೆ ಕಟ್ಟಲಿಕ್ಕೆ ಅಂತೂ ಸಾಧ್ಯ ಇಲ್ಲ. ಆದರೂ ಕೂಡ ನನ್ನ ಕಾಳಜಿ, ನಮ್ಮ ಇಲಾಖೆಯ ಕಾಳಜಿ, ಮುಖ್ಯಮಂತ್ರಿಯವರ ಕಾಳಜಿ, ನಾನು ಒಮ್ಮೆ ಬಿಟ್ಟು 2 ಸಾರಿ ಫೈನಾನ್ಸ್ಗೆ ಈ ಒಂದು ಫೈಲನ್ನು ಕನಿಷ್ಠ ವೇತನವನ್ನಾದರೂ ಅಂದರೆ ವಿಶೇಷವಾಗಿ ಅವ್ರನ್ನ ಗುರುತಿಸ್ಬೇಕು ಸಮಾಜದಲ್ಲಿ ವಿಶೇಷ ಚೇತನ ಅಂತ ಹೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದಾಗ ತುಂಬಾ 2-3 ಸಾರಿ ವಾಪಸ್ ಕಳಿಸಿದ್ರು. ಮತ್ತೆ ನಾವು ಅವ್ರಿಗೆ 2-3 ಸಾರಿ ಕಳಿಸಿದ್ರು. ಯಾಕಂದರೆ ಈ MRW ಆಗಲಿ, VRW ಆಗಲಿ ಅಥವಾ URW ಆಗಲಿ ಈ ಎಲ್ಲ ಸಂಘಟನೆಯ ಏನು ಮುಖ್ಯಸ್ಥರಿದ್ದಾರೆ ಇವರ ಜೊತೆ ನಿರಂತರವಾದಂಥ ಸಂಪರ್ಕದಲ್ಲಿ ಇದ್ದೀನಿ ನಾನು. ಯಾಕಂದರೆ ಅವರ ಕಷ್ಟ ಸುಖ ಏನೇ ಇದ್ರೂ ಕೂಡ ಅವ್ರು ನಮ್ಮ ಹತ್ರ ಬಂದು ಹಂಚ್ಕೊಳ್ತಾರೆ. ಅವ್ರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಸರ್ಕಾರದಿಂದ ಇಲಾಖೆಯಿಂದ ಸಹಾಯ ಮಾಡ್ತಾ ಇದ್ದೀವಿ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು 2-3 ಸಾರಿ ಇದನ್ನ ಫೈಲನ್ನು ಹಿಂದಿರುಗಿಸಿ ನಮ್ಮ ಇಲಾಖೆಗೆ ಕಳಿಸಿದಂಥ ಸಚಿವರೇ, ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಕಾರಣ ಕೊಟ್ಟಿದ್ದಾರೆ? ಇದು ಕನಿಷ್ಠ ವೇತನ ಈಗ ಸದ್ಯಕ್ಕೆ ನಾವು ಇವ್ರನ್ನ ಒಳಪಡಿಸಿದ್ರೆ ಮುಂದೆ ನಾವು ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರಿಗೆ, ಆಶಾ ಕಾರ್ಯಕರ್ತರಿಗೆ ಮತ್ತು ಬಿಸಿ ಊಟ ಏನು ತಯಾರು ಮಾಡ್ತಾರೆ ಅಂಥ ಕಾರ್ಯಕರ್ತರು ಇವರು ಎಲ್ಲರೂ ಕೂಡ ಈಗ ಪಶು ಸಖಿ ಅಂತ ಬಂದಿದ್ದಾರೆ, ಕೃಷಿ ಸಖಿ ಅಂತ ಬಂದಿದ್ದಾರೆ. ಇವ್ರು ಎಲ್ಲರಿಗೂ ಕೂಡ ನಾವು ಗೌರವಧನದ ನಿಯಮದ ಅಡಿಯಲ್ಲಿ ಇವ್ರನ್ನ ನೇಮಕಾತಿ ಸರ್ಕಾರ ಮಾಡಿಕೊಂಡಿರೋದ್ರಿಂದ ಇವರೆಲ್ಲರ ಬೇಡಿಕೆ ಕೂಡ ಕನಿಷ್ಠ ವೇತನಕ್ಕೆ ಒಳಪಡಿಸಿ ಅಂತ ಇದೆ ಸರ್. ಅದು ತಮಗೂ ಎಲ್ಲ MLAಗಳಿಗೂ ಗೊತ್ತು ಎಲ್ಲರೂ. ಯಾಕಂದರೆ ನಾನು ಒಬ್ಬಳೇ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವ್ರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ. ಸೊ ಅದಕ್ಕೆ ಕನಿಷ್ಠ ವೇತನ ಅಂತೂ ಆಗಲಿಲ್ಲ. ಬಟ್ ಒಂದು ಮಾತು ಸರ್, ಅಲ್ಲ ಈಗ ಮಕ್ಕಳಿಗೆ ನಾವು ವಿಶೇಷ ಮಕ್ಕಳು ಅಂತ ಹೇಳ್ತೇವೆ. ಹೌದು ಸರ್, ಆ ಟೀಚರ್ಗಳನ್ನ ವಿಶೇಷ ಅಂತ ಪರಿಗಣಿಸಬೇಕಲ್ಲ. ಅವ್ರನ್ನ ಬೇರೆಯವ್ರ ಜೊತೆ ಪರಿಗಣಿಸಾಗ್ತದಾ? ಅವ್ರು ಆ ಕೆಲಸ ಮಾಡ್ಲಿಕ್ಕೆ ಯಾರು ಬರ್ತಾರೆ? ಬಹಳಷ್ಟು ಕಡಿಮೆ ಬಂದ್ರು ತಾಳ್ಮೆಯಿಂದ. ಇದು ಟೀಚರ್ಗಳಲ್ಲ ಸರ್, ಇದು ನಮ್ಮ NGOs ಸರ್, NGOಗಳ ಬಗ್ಗೆ ತಮ್ಮ ಕಾಳಜಿ ಗೊತ್ತು ಸರ್. ತಾವೇ 3 ಸರಿ ಕರೆದು ತಮ್ಮ ಚೇಂಬರ್ನಲ್ಲಿ ಮೀಟಿಂಗ್ ಅನ್ನ ಮಾಡಿದ್ದೀರಾ. ಖಂಡಿತ ಸರ್. ಸೊ ಮುಂಚೆ ಅಂತೂ ಆ ಟೀಚರ್ಗಳಿಗೆ ಸ್ಯಾಲ್ರಿ ಕೂಡ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಕೊಡುವಂತ ಒಂದು ವಿಧಾನ ಇತ್ತು ಸರ್. ಈಗ ತಾವು ಮೀಟಿಂಗ್ ಮಾಡಿದ್ಮೇಲೆ ನಾನೊಂದು ಸ್ವಲ್ಪ ಜಾಸ್ತಿ ಚುರುಕಾದ್ಮೇಲೆ ಈಗ 3 ತಿಂಗಳು ಮುಂಗಡವಾಗಿ ಅವ್ರಿಗೆ ಹಣ ಕೊಡುವಂತ ಇದನ್ನ ನಾನು ಮಾಡಿದ್ದೀನಿ ಸರ್. ತಮ್ಮ ಕಾಳಜಿಗೆ ಕೂಡ ಅದಕ್ಕೆ ನಾವು ಇದನ್ನ ಮಾಡಿದ್ದೀವಿ. ಬಟ್ ಇದು ಕನಿಷ್ಠ ವೇತನ ಅಂತೂ ಆಗಲಿಲ್ಲ. ಬಟ್ ಈ ವರ್ಷ ಸರ್ ನಾವು 1,000 ರೂಪಾಯಿಯನ್ನು ನಾವು ಜಾಸ್ತಿ ಮಾಡಿದ್ದೀವಿ. ಇದರಿಂದ ಏನು 10,000 ಬರ್ತಾ ಇರೋದು 11,000 ಮತ್ತು 15,000 ಬರ್ತಾ ಇರೋದು 16,000 ಬರ್ತಾ ಇದೆ. ಸೊ ಇದನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಸರ್. ಒಂದು CM ಜೊತೆ ಮೀಟಿಂಗ್ ಮಾಡಿ ಫೈನಾನ್ಸ್ ಕರೆಸಿ ಸರ್. ಅಧ್ಯಕ್ಷ, ಸ್ಪೆಷಲ್ ಆಗಿ ಶುಡ್ ಕನ್ಸಿಡರ್ ಆಗಲಿ ಸರ್. ಸರ್ ಅಧ್ಯಕ್ಷ, ಇದರಲ್ಲಿ ಇವರಿಗೆ ಏನು ಹಾಜರಾತಿ ಕೊಟ್ಟಿದ್ದಾರೆ ಬಯೋಮೆಟ್ರಿಕ್ಕು 8 ಗಂಟೆಗಳ ಕರ್ತವ್ಯವನ್ನು ಮಾಡಬೇಕು ಅಂತ. ಅಂದರೆ ಇವರು ಸರ್ಕಾರಿ ನೌಕರರ ಥರನೇ ಎಲ್ಲದಕ್ಕೂ ಸೇರ್ಪಡೆ ಆಗಿದ್ದಾರೆ ಅಧ್ಯಕ್ಷರೇ. ಹಾಗಾಗಿ ಇವರು ಗೌರವಧನದ ಕಾರ್ಯಕರ್ತರ ಒಳಗಡೆ ಬರೋದಿಲ್ಲ ಅನ್ನುವಂಥದ್ದು ಅವ್ರದ್ದೊಂದಿದೆ. ಅಂದರೆ ನಮಗೆ ಇವರಿಗೆ ಹೆಣ್ಮಕ್ಳಿಗೆ ವೇತನ ಸಹಿತ ಹೆರಿಗೆ ರಜೆಯನ್ನು ಸರ್ಕಾರ ಮಂಜೂರು ಮಾಡಿದೆ ಅಧ್ಯಕ್ಷರೇ. ಹಾಗಾಗಿ ಇವರು ಗೌರವಧನದ ಕಾರ್ಯಕರ್ತರಿಗಿಂತ ಮಿಗಿಲಾಗ್ತಾರೆ. ಹಾಗಾಗಿ ಇವರು ಕನಿಷ್ಠ ವೇತನವನ್ನು ಕೊಡಿ ಅನ್ನೋದು ಒಂದಾದರೆ, ಈ ತಾವೇ ಹೇಳ್ದಂಗೆ ಮಂತ್ರಿಗಳೇ ಹೇಳ್ದಂಗೆ ಇವರಿಗೆ ವಿಶೇಷವಾದಂಥ ನೀಡ್ಸ್ ಇರುತ್ತೆ ಅಧ್ಯಕ್ಷರೇ. ವಿಶೇಷ ಚೇತನರಿಗೆ ಅವ್ರದ್ದೇ ಆದಂಥ ಬೇರೆ ಬೇರೆ ಇರುವ ಕಾರಣಕ್ಕೆ ಇವರನ್ನ ಕನಿಷ್ಠ ವೇತನಕ್ಕೆ ತಾವು ಹೇಳ್ದಂಗೆ ಅವ್ರನ್ನ ಕನಿಷ್ಠ ವೇತನದ ಒಳಗಡೆ ತರಬೇಕು ಅನ್ನೋಂಥ ಮನವಿಯನ್ನು ಮತ್ತೊಮ್ಮೆ ಮಾಡ್ಕೋತೀನಿ ಅಧ್ಯಕ್ಷರೇ. ಈಗ ಒಂದು ಸೆಕೆಂಡ್, ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇದಕ್ಕೆ ಅಧ್ಯಕ್ಷನಾಗೇನು ಸರ್. ನಾನು ಬಂದು ಪದೇ ಮನವಿಯನ್ನು ಕೊಟ್ಟಾರ. ನಾನು ಮಾನ್ಯ ಸಚಿವರ ಗಮನಕ್ಕೂ ಕೂಡ ತಂದೆ.
ಅದಕ್ಕೆ ಏನಾರ ಮಾಡಿ ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ, ಯಾಕಂದ್ರೆ ಅಂಗವಿಕಲರಿಗೆ ವಿಶೇಷವಾಗಿ ಕಾಳಜಿ ಮಾಡ್ಬೇಕಂತ ಅದನ್ನ ಹೇಳ್ತೀವಿ. ಏನಾದ್ರೂ ಏನು ಮಾಡ್ಬೇಕು ಹೇಳಿ, ವಿಚಾರ ಮಾಡ್ರಿ ಅಂತ. ಏನಾದ್ರೂ ಅದಕ್ಕೆ ಸರ್ಕಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗೆ ಹೇಳಿ ಅದನ್ನ ಹೇಳಿ ವಿಶೇಷ ಡಿಸಿಷನ್ ನೀವು ತಗೋಬೇಕು. ಮುಖ್ಯಮಂತ್ರಿ ಜೊತೆ ಹೋಗಿ ಕೂತ್ಕೊಂಡು ನೀವು ಕೂಡ ಸಪೋರ್ಟ್ ಮಾಡಿ ಅದು ವಾದ ಮಾಡಿ ನಾನು ಅಧಿಕಾರಿ ಹೇಳಿದ್ರೆ ಕಾನೂನು ಜೊತೆ ಸ್ವಲ್ಪ ಮಾನವೀಯತೆ ಕೂಡ ಬೇಕು. ಅದನ್ನ ಅಳವಡಿಸಿ ಕೆಲಸ ಮಾಡಿ. ಸರ್ ಅಧ್ಯಕ್ಷರೇ, ನಮ್ಮ ಇಲಾಖೆಯ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ. ಈಗಲೇ ಇದು ಅಧಿವೇಶನ ಮುಗಿದ ತಕ್ಷಣ. ಸೊ ಆ ಸಂದರ್ಭದಲ್ಲಿ ಮಾನ್ಯ ಶಾಸಕರಿಗೂ ಬರಲಿಕ್ಕೆ ಹೇಳ್ತೀನಿ ನಾನು. ಖಂಡಿತವಾಗ್ಲೂ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ. ಓಕೆ, ನೆಕ್ಸ್ಟ್. ಅಧ್ಯಕ್ಷರೇ, ಒಂದು ಮಾನ್ಯ ಸಚಿವರು ಉತ್ತರ ಕೊಡ್ತಾ ಗೌರವ ವೇತನ ಅಂತ ಒಂದು ಮಾತು ಹೇಳಿದ್ರಿ. ಗೌರವಧನ ಇದು ಗೌರವದಿಂದ ಕೊಡ್ತಾ ಇರೋ ವೇತನನೋ ಅವ್ರಿಗೆ ಗೌರವ ಬರಷ್ಟು ವೇತನನೋ? ಗೌರವಧನ ಅಲ್ಲ, ಬಹಳ ಇದು ಇಂಪಾರ್ಟೆಂಟ್. ಈ FD ಇದೆಯಲ್ಲ, ಇವ್ರಿಗೆ IQ ತುಂಬಾ ಜಾಸ್ತಿ, ಇಂಟೆಲಿಜೆನ್ಸ್ ಕೋಶೆಂಟು, ಆದರೆ ಇಮೋಷನಲ್ ಕೋಶೆಂಟ್ ಇಲ್ಲ. EQ ಕಡಿಮೆ, EQ ಇಲ್ಲ, ಸ್ಪಿರಿಚುವಲ್ ಕೋಶೆಂಟ್ ಅಂತೂ ಇಲ್ಲೇ ಇಲ್ಲ. ಸ್ವಲ್ಪ ಇಂಥ ವಿಚಾರದಲ್ಲಿ FD ತಮ್ಮ ಇಂಟೆಲೆಕ್ಟ್ ಪಾರ್ಟ್ನ ಪಕ್ಕ ಇಟ್ಟು ಇಮೋಷನಲ್ ಆಗಿ ಇಂಥ ವ್ಯಕ್ತಿಗಳು ನಮ್ಮ ಮನೇಲಿದ್ರೆ, ನಮ್ಮ ಪೈಕಿ ಇದ್ರೆ ಅವರ ಜೀವನ ಹೇಗೆ ನಡೀತದೆ. ಮತ್ತೆ ನಾವು ಹೇಳ್ತೀವಿ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತಾನೂ ಕೂಡ ಹೇಳ್ತೀವಿ. ಸದಸ್ಯರೇ ಹೇಳ್ತಾರೆ ಅವರು 8 ಗಂಟೆ ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲ ಬೇರೆ ಇದೆ ಅಂತ. ಅದಕ್ಕೋಸ್ಕರ ಇದನ್ನೆಲ್ಲ ಸ್ವಲ್ಪ ಬೇರೆ ರೀತಿಯಲ್ಲಿ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಮಾಡಿ ಇವ್ರಿಗೆಲ್ಲ ಸಹಾಯ ಮಾಡೋಕ್ಕೆ ಕ್ರಮ ತಗೊಳ್ಬೇಕು. ಈಗ ಬಸವ ಶಿವಗಂಗಾ ಶಿವತ್ತಂಗಡಿಗೆ ಮಿನಿಸ್ಟ್ರಿಗೆ ಒಂದು ಮೀಟಿಂಗ್ ಹೋಗ್ಲಿಕ್ಕಿದೆ, ಅದು ಫಸ್ಟ್ ಅವ್ರು ತಗೊಳ್ತಾರೆ. ಶಿವಗಂಗಾ ಇಲ್ಲ, ಇನ್ನೊಂದು ನಮ್ಮ ಅನಿಲ್ ಚಿಕ್ಕಮಾದು. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ 1320ನೆಯ ಮಾನ್ಯ ಹಿಂದುಳಿದ ವರ್ಗದ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರನ್ನ ಕೇಳಲು ಬಯಸ್ತೀನಿ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮದು ಅತ್ಯಂತ ಹಿಂದುಳಿದ ತಾಲೂಕು ಆಗಿರೋದ್ರಿಂದ 2016-17ನೇ ಸಾಲಿನಲ್ಲಿ ವಿಶೇಷ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನಲ್ಲಿ ಮೆಟ್ರಿಕ್ ನಂತರ ಬಾಲಿಕಿಯರ ವಿದ್ಯಾರ್ಥಿ ನಿಲಯಕ್ಕೆ 3,26,00,000 ಶಾಂಕ್ಷನ್ ಆಗಿತ್ತು ಅಧ್ಯಕ್ಷರೇ. ಅದರಲ್ಲಿ ಜಾಗದ ಸಮಸ್ಯೆ ಇತ್ತು. ನಾವು ಬದಲಿ ನಿವೇಶನಕ್ಕೆ ಪ್ರಯತ್ನ ಪಟ್ಟು ಬದಲಿ ನಿವೇಶನ ಸಿಕ್ಕಲಿಲ್ಲ. 2020ರಲ್ಲಿ ಅದು ಕೋರ್ಟಲ್ಲಿ ಅನುಮೋದನೆ ಆಗಿ ಆ ಜಾಗವನ್ನು ಅದೇ ಜಾಗದಲ್ಲಿ ಕಟ್ಟಿ ಅಂತ ಸ್ಯಾಂಕ್ಷನ್ ಆಯ್ತು ಅಧ್ಯಕ್ಷ, ನ್ಯಾಯಾಲಯದ ಮುಖಾಂತರ. ಅಲ್ಲಿ ಸ್ಯಾಂಕ್ಷನ್ ಆದ ನಂತರ ಇದು ಏನು ಪತ್ರದ ವ್ಯವಹಾರದ ಮುಖಾಂತರ ಅಧಿಕಾರಿಗಳು ಕಾಲಹರಣ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಅದರಿಂದ ಏನು 1.5 ಕೋಟಿ ಬಿಡುಗಡೆ ಆಗಿತ್ತು ಅದು ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ, ಅದು ಆದಷ್ಟು ಬೇಗನೆ ಅದನ್ನ ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಿಕೊಡ್ಬೇಕು ಅಂತ ಸಚಿವರಲ್ಲಿ ಮನವಿ ಮಾಡ್ತೀನಿ. ಯಾಕಂದ್ರೆ ಇವತ್ತು ದೇವರಾಜ ಅರಸು ಅವರ ಜಯಂತಿ ಇರೋದ್ರಿಂದ ಈ ಒಂದು ಅನುಮೋದನೆ ಸಿಕ್ಕಿದ್ರೆ ನಮ್ದು ಅದೇ ಜಿಲ್ಲೆ ಆಗಿರೋದ್ರಿಂದ, ಅದೇ ತಾಲೂಕು ಆಗಿರೋದ್ರಿಂದ ಈ ಒಂದು ವಿಶೇಷವಾಗಿ ಅವರಿಗೆ ನಾನು ಇವತ್ತೇ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಅಧ್ಯಕ್ಷರು. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಶಾಸಕರು ಅನಿಲ್ ಚಿಕ್ಕಮಾದವರು ನಿಜವಾಗಲೂ ಭಾಳ ಡಿಲೇ ಆಗಿದೆ. 2016-17 ಆಗಬೇಕಾಗಿತ್ತು. ಆದರೆ ಈಗ ಅದನ್ನು ಈಗಾಗಲೇ ತರಿಸಿದ್ದೀವಿ ಮತ್ತು ಅದರ ಜೊತೆಗೆ ಟೆಂಡರ್ ಆದಂಥ ಸಂಸ್ಥೆ ಏನಿದೆ ಅದು ಭಾಳ ಹಿಂದಿನ ಎಸ್ಟಿಮೇಟ್ ಇರೋದ್ರಿಂದ ಅದಕ್ಕೆ ಮಾಡಲಿಕ್ಕೆ ಒಪ್ಪಲಿಲ್ಲ. ಅದಕ್ಕೆ ಈಗಿನ ಒಂದು ಹಾಸ್ಟೆಲ್ಗೆ 5 ಕೋಟಿ ಹೆಂಗೆ ನಾವು ಎಸ್ಟಿಮೇಟ್ ಮಾಡಿದ್ವಿ, ಅದೇ ರೀತಿ ಈ ಸತಿ 5 ಕೋಟಿ ದುಡ್ಡನ್ನು ಕೊಟ್ಟು ಆದಷ್ಟು ಬೇಗನೆ ಒಂದು ವಾರ 10 ದಿವಸದೊಳಗೆ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಕೊಟ್ಟು ಅದನ್ನು ವರ್ಕಿಗೆ ಚಾಲನೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಮಾನ್ಯ ಸಭಾಧ್ಯಕ್ಷ, ಧನ್ಯವಾದಗಳು. ಈಗ ಚಂದ್ರಪ್ಪ, ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿಗೆ 2233ನೇ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಸಮಾಜ ಕಲ್ಯಾಣ ಇಲಾಖೆಗೆ ಬಜೆಟ್ನಲ್ಲಿ 42,000 ಕೋಟಿ ರೂಪಾಯಿ ಈ ವರ್ಗದ ಜನರಿಗೆ ಕೊಟ್ಟಿದ್ದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಸಮಾಜ ಕಲ್ಯಾಣ ಇಲಾಖೆಗೆ ಕೊಟ್ಟಿರ್ತಕ್ಕಂಥ ಹಣ ಕೇವಲ 7,027 ಕೋಟಿ. ಬೇರೆ ಬೇರೆ ಇಲಾಖೆಗೆ ಕೊಟ್ಟಿದ್ದು ಅಂತೇಳಿ ನೀವು ಮಾಹಿತಿಯನ್ನು ಕೊಡ್ತೀರ. ಬೇರೆ ಬೇರೆ ಇಲಾಖೆಗೆ ಕೊಡೋದಾದರೆ ಸಮಾಜ ಕಲ್ಯಾಣ ಇಲಾಖೆಗೆ 42,000 ಕೋಟಿ ಅಂತೇಳಿ ದೇಶಕ್ಕೆಲ್ಲ ಯಾಕೆ ಡಂಗೂರ ಹೊಡಿತೀರ ನೀವು? ಯಾಕೆ ಹೇಳ್ಬೇಕು ನೀವು? ಏನು ಹೇಳ್ತಾರೆ ರಾಜ್ಯದಲ್ಲಿ
ಸಮಾಜ ಕಲ್ಯಾಣ ಇಲಾಖೆಗೆ 24.1 42,000 ಕೋಟಿ ಕೊಟ್ಟಿದ್ದಾರೆ. ಸ್ವತಂತ್ರ ಬಂದು 79 ವರ್ಷ ಆಯಿತು. ಇನ್ನು ಎಷ್ಟು ವರ್ಷ ಈ ಜನಾಂಗಕ್ಕೆ ಸಹಾಯ ಮಾಡ್ತೀರಾ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಕೇವಲ 7,000 ಕೋಟಿ ಕೊಟ್ಟಿದ್ದಾರೆ. ನೀವು ಯಾಕೆ ಬೇರೆ ಬೇರೆ ಇಲಾಖೆಗೆ ಗ್ರಾಂಟ್ ಕೊಟ್ಟಿದ್ದೀರಲ್ಲ? ಈ ಸಮಾಜ ಕಲ್ಯಾಣ ಇಲಾಖೆ ಯಾಕೆ ನೀವು ಇದನ್ನ ಟ್ವಿಸ್ಟ್ ಮಾಡಿ ಬೇರೆಯವ್ರು ಕೊಡ್ತೀರಾ? ಸನ್ಮಾನ್ಯ ಮಂತ್ರಿಗಳು ಹೇಳ್ಬೇಕು. ಹಲೋ, ಮೆಸೇಜ್ ಕೊಡಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಚಂದ್ರಪ್ಪನವರು ಹಿರಿಯ ಸದಸ್ಯರು ಪ್ರಮುಖವಾದಂಥ ವಿಷಯನ ಎತ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಗೆ 42,000 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಆದರೆ ಸಮಾಜ ಕಲ್ಯಾಣ ಇಲಾಖೆಗೆ ಸಮಾಜ ಕಲ್ಯಾಣಕ್ಕೆ 5,104.48, ST ಪರಿಶಿಷ್ಟ ಪಂಗಡ ಇಲಾಖೆಗೆ 1,920, ಒಟ್ಟು 7,000 ಕೋಟಿಯಷ್ಟು ಈ ಇಲಾಖೆ ಕೊಡ್ತಾ ಇದ್ದೀರಿ. ಯಾಕೆ ನೀವು 42,000 ಕೋಟಿ ಕೊಟ್ಟಿದ್ದೀರಿ ಅಂತ ಹೇಳ್ತೀರಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ಮಾತಲ್ಲಿ ಅವ್ರದ್ದು ಸರಿಯಾಗಿದೆ, ಅವ್ರು ಹೇಳೋ ಮಾತು. ಮೊದಲೆಲ್ಲ ಈ ಒಂದು ಕಾಯ್ದೆ ಬೆಳಗಾವಿಯಲ್ಲಿ 2013-14ರಲ್ಲಿ SCP-TSP ಕಾಯ್ದೆಯನ್ನು ಬಂತು. ಆ ಕಾಯ್ದೆ ಬಂದಂಥ ಸಂದರ್ಭದಲ್ಲಿ ಅದಕ್ಕಿಂತ ಹಿಂದೆ ಈ ಕಾಯ್ದೆ ಇರಲಿಲ್ಲ. ಈ ಕಾಯ್ದೆ ಇದ್ದಾಗ SCP-TSP ಹಣ ಅಂತ ಹೇಳಿ 24% ನಿಗದಿ ಮಾಡ್ತಿರೋ ಬಡ್ಜೆಟ್ನ ಯೋಜನಾ ಗಾತ್ರದಲ್ಲಿ. ಈ ಕಾಯ್ದೆ ಬಂದ ಮೇಲೆ ಏನು ಬಡ್ಜೆಟ್ ಆಗುತ್ತೆ ಅದರಲ್ಲಿ ಪ್ಲ್ಯಾನ್ ಸೈಜ್ ಇದೆ. ಆ ಪ್ಲ್ಯಾನ್ ಸೈಜಲ್ಲಿ 20.410% ಹಣನ ಪ್ರತ್ಯೇಕವಾಗಿ ಇಟ್ಟು ಈ ಒಂದು SCP-TSP ಯೋಜನೆಗಳ ಮೂಲಕ ವಿವಿಧ ಇಲಾಖೆಗಳಿಗೆ ಹಂಚತಕ್ಕಂಥದ್ದು ನಡ್ತಾ ಇತ್ತು. ಈ ಕಾಯ್ದೆ ಬರೋಕ್ಕಿಂತ ಮೊದಲು ಹಿಂದೆ SCP-TSP ಯೋಜನೆಗಳಿಗೆ ಬರೀ ಸಮಾಜ ಕಲ್ಯಾಣ ಇಲಾಖೆ ಒಂದೇ ಮಾಡ್ತಿತ್ತೆ, ಬೇರೆ ಇಲಾಖೆ ಮಾಡ್ತಾ ಇರಲಿಲ್ವೇ ಅನ್ನೋ ಪ್ರಶ್ನೆ ಬರುತ್ತೆ. ಕೇಂದ್ರ ಸರ್ಕಾರ ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಫಾರ್ SCs, ಟ್ರೈಬಲ್ ಸಬ್ ಪ್ಲಾನ್ ಫಾರ್ ST ಬೇರೆ ಬೇರೆ ಇಲಾಖೆಗಳಲ್ಲಿ ಮಾಡ್ತಾಯಿದ್ರು. ಬೇರೆ ಬೇರೆ ಇಲಾಖೆ ನೀತಿ ಆಯೋಗ, ಇಂದಿನ ಪ್ಲಾನಿಂಗ್ ಕಮಿಷನ್ ಆಲ್ಸೋ ಅವರು ಡೆವಲಪ್ಮೆಂಟ್ ಅಸೆಸ್ಮೆಂಟ್ ಫಾರ್ DPA ಅಂತ ಹೇಳಿ SCಗೆ ಮತ್ತು STಗೆ ಅವರು ಕೂಡ ಯೋಜನೆಗಳನ್ನು ಕೊಟ್ಟು ಮಾಡ್ತಾಯಿದ್ರು. ಕೇಂದ್ರದಲ್ಲೂ ಮಾಡ್ತಾಯಿದ್ರು, ಈ ಕಾಯ್ದೆ ಇಲ್ಲದೇ ಇದ್ರೂ ಬೇರೆ ಬೇರೆ ರಾಜ್ಯಗಳಲ್ಲೂ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಗುಜರಾತ್, ಬಿಹಾರ್ ಎಲ್ಲ ಕಡೆಯೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ರಾಜ್ಯ ಮತ್ತು ಆಂಧ್ರ ಪ್ರದೇಶ ಈ ಕಾಯ್ದೆಯನ್ನು ತಂದ ಮೇಲೆ ಈ ಬೇರೆ ಬೇರೆ ಇಲಾಖೆಗಳಿಗೆ SCP-TSP ಹಣನ ಹಂಚಿಕೆ ಮಾಡಿದೆ. ಸುಮಾರು 34 ಇಲಾಖೆಗಳಿಗೆ. ಚಂದ್ರಪ್ಪನವರ ಉದ್ದೇಶ ಏನಿದೆ? SCP-TSP ಹಣನ ಅವ್ರಿಗೆ ಯಾಕೆ ಕೊಡಬೇಕು? ಸಮಾಜ ಕಲ್ಯಾಣ ಇಟ್ಕೊಂಡು ನೀವೇ ಮಾಡಿ, ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಆದ್ಯತಾ ವಲಯಗಳನ್ನು ಗುರುತಿಸಿ ನಿರ್ದಿಷ್ಟ ಸಮಯದಲ್ಲಿ ಇವರ ಸಮಸ್ಯೆಗಳಿಗೆ ಬಗೆಹರಿ ಮಾಡ್ಬೋದಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಪ್ರಾಮಾಣಿಕವಾಗಿ ಅವರು ಅನಿಸಿಕೆಯನ್ನು ಹೇಳಿದ್ದಾರೆ. ಈ ಯೋಜನೆಗಳು ಕೂಡ ಬೇರೆ ಬೇರೆ ಇಲಾಖೆಯಲ್ಲಿ ಗಂಗಾ ಕಲ್ಯಾಣ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಇರಿಗೇಷನ್ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ ಹೌಸಿಂಗ್ ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಇರಬೇಕು, ಅಲ್ಲೂ ಆ ಸಮುದಾಯಗಳಿಗೆ ಮಾಡೋದಕ್ಕೆ ಈ ಕಾಯ್ದೆ ವ್ಯಾಪ್ತಿನಲ್ಲಿ ಪ್ರಾವಿಷನ್ನ ಮಾಡಿದ್ದೀವಿ. ಸೆಕ್ಷನ್ 7C ಕುಟುಂಬಗಳಿಗೆ, ವ್ಯಕ್ತಿಗಳಿಗೆ, ಸಮುದಾಯಗಳಿಗೆ ಯೋಜನೆ ಮಾಡುವಾಗ ಈ ಹಣನ ಬಳಕೆ ಮಾಡಬೇಕು ಅಂತ ಹೇಳಿ ಆ ಯೋಜನೆಯಲ್ಲೇ ಪ್ರಾವಿಷನ್ ಮಾಡಿದ್ದೀವಿ. ಆ ಪ್ರಾವಿಷನ್ ಮಾಡುವಾಗ ಕಾಯ್ದೆನಲ್ಲಿ ಮೇಲ್ಮನೆ ಮತ್ತು ಕೆಳಮನೆಯ ಸದಸ್ಯರು ಎಲ್ಲರೂ ಕೂಡ ಭಾಗವಹಿಸಿ ಈ ಥರ ಮಾಡಬೇಕಂತೇಳಿ ಒಪ್ಪಿಗೆ ಕೊಟ್ಟ ಮೇಲೆ ಅದು ಶಾಸನವಾಗಿ ಹೊರಬಂದಿದೆ. ಬಟ್ ಈಗ ಇದರ ಸಾಧನೆಗಳನ್ನು ನೋಡಿದಾಗ 75 ವರ್ಷ ಆಯಿತು ಸ್ವತಂತ್ರ ಬಂದು. SC/ST ಜನರ ಸ್ಥಿತಿ ಸುಧಾರಣೆ ಎಷ್ಟಾಗಬೇಕಾಯಿತು, ಇನ್ನೂ ಆಗಲಿಲ್ಲ. ಆಗಬೇಕು ಅಂತಂತ ಪ್ರಾಮಾಣಿಕವಾದಂಥ ಅನಿಸಿಕೆ ಯಾರ್ಯಾರಿಗೆ ಈ ವರ್ಗಗಳ ಮೇಲೆ ಕಾಳಜಿ ಇದೆ, ಯಾರ್ಯಾರಿಗೆ ಸಮಾಜದ ನಿರ್ಮಾಣದ ಬಗ್ಗೆ ಆಸಕ್ತಿ ಮತ್ತು ಬದ್ಧತೆ ಇದೆ, ಸಹಜವಾಗಿ ಈ ಮಾತುಗಳನ್ನು ಆಡಲೇಬೇಕು, ಅದನ್ನು ಮಾಡಲೇಬೇಕಾದಂಥ ಕೆಲಸ. ಆದರೆ ಇವತ್ತು ಬೇರೆ ಬೇರೆ ಇಲಾಖೆಗಳು ಕೂಡ ಈ ಹಣನ ವಿನಿಯೋಗ ಮಾಡುವಾಗ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಸ್ಟೇಟ್ ಕೌನ್ಸಿಲ್ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಫುಲ್ ಫಂಡ್ ಆದರೂ ಮಾಡಬೇಕು ಅಥವಾ ಸಿಂಗಲ್ ವಿಂಡೋ ಏಜೆನ್ಸಿ ಆದರೂ ಮಾಡಬೇಕು.
ಈ ಹಣನ ಇಟ್ಕೊಂಡು. ಅದನ್ನು ಚಂದ್ರಪ್ಪನವರು ಮತ್ತು ನಮ್ಮ ನರೇಂದ್ರ ಸ್ವಾಮಿಯವರು SC/ST ಕಮಿಟಿಯ ಅಧ್ಯಕ್ಷರಾಗಿ ಈ ಥರ ಅನೇಕ ವಿಷಯಗಳನ್ನು, ಪ್ರಮುಖವಾದಂಥ ಸಂಗತಿಗಳನ್ನು ಚರ್ಚೆ ಮಾಡಿ ಸಲಹೆಗಳನ್ನು ಕೊಟ್ಟಿದ್ದಾರೆ ಅವರು ವರದಿಗಳ ಮುಖಾಂತರ. ಅದನ್ನು ಗಮನದಲ್ಲಿಟ್ಕೊಂಡು ನಾವು ಮೊನ್ನೆ ನಡೆದಂಥ ಸ್ಟೇಟ್ ಕೌನ್ಸಿಲ್ನಲ್ಲಿ ಈ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ. ಮುಖ್ಯಮಂತ್ರಿ ಕೂಡ ಅದರ ಬಗ್ಗೆ ಕ್ರಮ ವಹಿಸತಕ್ಕಂಥ ಮನಸ್ಸನ್ನು ಇಟ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ರೀತಿ ಬೇರೆ ಇಲಾಖೆಗಳು ಯೋಜನೆಗಳನ್ನು ಮಾಡುವಾಗ ವ್ಯಕ್ತಿ ಮತ್ತು ಕುಟುಂಬಗಳಿದ್ದಾಗ ಈ ಹಣವನ್ನು SC/ST ವ್ಯಕ್ತಿ, ಸಮುದಾಯ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳು ಬರುವಾಗ ಆ ಕಾರ್ಯಕ್ರಮಗಳಲ್ಲಿ ಬರುವಂಥ SC/ST ಜನರಿಗೆ ಮೀಸಲಿಡ್ತಕ್ಕಂಥ ಕಾಯ್ದೆ ಇದಾಗಿರೋದ್ರಿಂದ ಈ ಹಣನಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಮತ್ತು ಉಳಿದಂಥ ಹಣವನ್ನು ಒಂದು ಸಿಂಗಲ್ ಇರ್ಬೋದು ಉಳ್ಕೊಂಡಾದ್ರೆ ಮಾಡಿದ್ರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಜನರಿಗೆ ಉಪಯೋಗ ಮಾಡಬೇಕು ಅಂತ ಈ ಉತ್ತರ ನಿರೀಕ್ಷೆ ಮಾಡಲಿಲ್ಲ. ಅವರ ಅಭಿಪ್ರಾಯಕ್ಕೆ ನಂದು ಸಹಮತ ಇದೆ. ನಾವೆಲ್ಲ ಸ್ಟೇಟ್ ಕೌನ್ಸಿಲಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಆದಷ್ಟು ಮುತುವರ್ಜಿ ವಹಿಸಿ ಈ ವರ್ಗಗಳಿಗೆ ಅನುಕೂಲ ಮಾಡತಕ್ಕಂಥ ಈ ಕಾಯ್ದೆಯಲ್ಲಿ ಹಿಸ್ಟಾರಿಕಲ್ ಆ್ಯಕ್ಟ್ ಇದು. ಕೇಂದ್ರ ಸರ್ಕಾರವೂ ತಂದಿಲ್ಲ, ಆಂಧ್ರ ಮತ್ತು ನಮ್ಮ ಸರ್ಕಾರ ಬಿಟ್ಟು ಬೇರೆ ಎಲ್ಲೂ ತಂದಿಲ್ಲ. ಹೀಗಾಗಿ ಇದರ ಉಪಯೋಗ ಸಂಪೂರ್ಣವಾಗಿ ಈ ಜನರ ಅಭಿವೃದ್ಧಿಗೆ, ಆರ್ಥಿಕ, ಔದ್ಯೋಗಿಕ, ಶೈಕ್ಷಣಿಕ ಬದಲಾವಣೆಗೆ, ಸಮಾಜದ ನಿರ್ಮಾಣ ಕಡೆಗೆ ಹೋಗಬೇಕು ಅಂತ ಸದುದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಸೊ ಇದನ್ನು ಅವ್ರು ಹೇಳಿರ್ತಕ್ಕಂಥ ವಿಷಯಗಳನ್ನು ಗಮನದಲ್ಲಿಟ್ಟು ಅದನ್ನು ಆ ರೀತಿ ಹೆಜ್ಜೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮನೆ ಅಧ್ಯಕ್ಷರೇ, ಚರ್ಚೆ ಬೇಡ, ಚರ್ಚೆ ಇಲ್ಲ. ಭಾರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಈಗ ಸುಮ್ಮನೆ ಕೂತ್ಕೊಂಡು ಅವರ ಅಲ್ಲಿ ಕ್ವಶನ್ ಗೆಲ್ಲುವಾಗ ಭಾರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹೌದ್ರಿ, ಮತ್ತೆ ನಮ್ ಸ್ಟಾರ್ ಆಗಿಲ್ಲ ಇದು. ಸರ್ಕಾರ ಬಹಳ ಸ್ಪಷ್ಟವಾಗಿ 24-25ನೇ ಸಾಲಿನ ಗ್ಯಾರಂಟಿ ಯೋಜನೆಗಳಿಗೆ 13,500 ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಯೋಜನೆಗಳಿಗೆ SCPTSP ಹಣವನ್ನು ಬಳಸ್ಕೊಂಡಿದೆ ಅಂತೇಳಿ ಇವರೇ ರೈಟಿಂಗ್ ಅಲ್ಲಿ ಆನ್ಸರ್ ಮಾಡಿದ್ದಾರೆ. ಅವರು ಒಂದ್ ಕಡೆ ಹೇಳ್ತಾರೆ ಈ ಕಾಯ್ದೆ ಬಹಳ ಐತಿಹಾಸಿಕವಾದಂತ ಕಾಯ್ದೆ, ರಾಜ್ಯದಲ್ಲಿ ಬಂದಿದೆ, ದೇಶದಲ್ಲಿ ಎಲ್ಲೂ ಬಂದಿಲ್ಲ ಅಂತ. ಈ ಕಾಯ್ದೆಯ ದುರುಪಯೋಗ ಆಗಿರೋದು ಇಲ್ಲೇನೆ. ನೀವು SCPTSP ಆಕ್ಟ್ ನಲ್ಲಿ ಏನ್ ಹೇಳ್ತೀರಿ? ಜನರಲ್ ಸ್ಕೀಮ್ಗಳಿಗೆ SCPTSP ಯೋಜನೆಯನ್ನು ಬಳಸ್ಕೊಳ್ಳಂಗಿಲ್ಲ ಅಂತ ಹೇಳಿದಿರಿ. ಆ ಕಾಯ್ದೆನಲ್ಲಿ ಜನರಲ್ ಸ್ಕೀಮ್ಗಳಿಗೆ SCPTSP ಕಾಯ್ದೆ ಬಳಸ್ಕೊಳ್ಳಂಗಿಲ್ಲ ಅಂತ ಹೇಳಿದ ನಂತರ ಈ ಜನರಲ್ ಸ್ಕೀಮಿಗೆ ಇದನ್ನ ಹೆಂಗ್ ಬಳಸ್ಕೊಂಡ್ರಿ? ಇದರಲ್ಲಿ ನೀವು ಶಕ್ತಿ ಯೋಜನೆಗೆ 1,500 ಕೋಟಿ ರೂಪಾಯಿ ಹೇಳಿದಿರಿ. ಬಸ್ಸಲ್ಲಿ ಹೋಗೋರನ್ನ SC/ST ಇಂದ ಹೆಂಗ್ ಗುರುತಿಸಿದ್ರಿ ಸ್ವಾಮಿ? ನೀವು ಸ್ಪಷ್ಟ ಮಾಡಬೇಕಲ್ಲ. ಬಸ್ಸಲ್ಲಿ ಹೋಗೋರಿಗೆ ಶಕ್ತಿ ಯೋಜನೆಗೆ 1,500 ಕೋಟಿ ರೂಪಾಯಿನ ಕೊಟ್ಟಿದ್ದೀರಿ. ಯಾರು ಬಸ್ಸಲ್ಲಿ ಹೋಗಿರೋರಿಗೆ SC/ST ಇಂದ ಹೆಂಗ್ ಗುರುತು ಮಾಡಿದಿರಿ? ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ SCPTSP ಹಣವನ್ನ ನಿಮ್ ಕಾಲದಲ್ಲೇ ದುರುಪಯೋಗ ಆಗಿರೋದು ಇದು. ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡು ಇಡೀ ಯೋಜನೆಯನ್ನು ಹಳ್ಳ ಹತ್ತಿಸಿ ಆ ವರ್ಗದ ಜನರುಗಳಿಗೆ ಅನ್ಯಾಯ ಮಾಡಿದಿರಿ ನೀವು. ಓಕೆ ಅಧ್ಯಕ್ಷರೇ, ಬೇರೆ ಬೇರೆ ಲೋನ್ ಕೂಡ ಸುಮಾರು 40 ವರ್ಷ ಈ ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥ ಒಬ್ಬ ಹಿರಿಯ ಸಚಿವರು ನಿಮ್ಮಿಂದ ಈ ರೀತಿಯಾದಂಥ ಉತ್ತರ ನಾನು ನಿರೀಕ್ಷೆ ಮಾಡಲಿಲ್ಲ. ಓಕೆ, ನಮ್ಮ ಸದಸ್ಯರು ಹೇಳ್ದಂಗೆ 1,350 ಕೋಟಿ ಶಕ್ತಿ ಯೋಜನೆಗೆ ಕೊಡ್ತಾರೆ. ಅದ್ರ ಜೊತೆಗೆ ಸಾರಿಗೆ ಇಲಾಖೆಗೆ 1,500 ಕೋಟಿ ಕೊಡ್ತಿರಲ್ಲ, ಅಲ್ಲಿ ಏನು ಮಾಡ್ತೀರಂತ ಕೊಡ್ತೀರ? 1,500 ಕೋಟಿ 1,500 ಕೋಟಿ ಸಾರಿಗೆ ಇಲಾಖೆಗೆ ಅಂತ ಬೇರೆ ಕೊಟ್ಟು ತೋರಿಸಿದ್ರ? ಶಕ್ತಿ ಯೋಜನೆಗೆ 1,350 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತೀರಾ? ನೀವು ಹೇಳಿದ್ರಿ ಯಾವ ರೀತಿ ಇದು ಶಕ್ತಿ ಯೋಜನೆ ಈ 5 ಗ್ಯಾರಂಟಿಗಳು ಹಣ ಜೋಡಿಸ್ತೀವಿ ಅಂದರೆ ಏನು ಹಿಂದಿನ ಸರ್ಕಾರ 40% ಹಣ ಹೊಡಿತಾ ಇದೆ, ಅದನ್ನ ನಿಲ್ಲಿಸ್ಬಿಡ್ತೀವಿ, ಆ ಹಣ ಕೊಡ್ತೀವಿ ಹೊರತು ಯಾವ ಬಡ್ಜೆಟಲ್ಲಿ ಒಂದು ಹಣ ಕೊಡೋದಿಲ್ಲ ಅಂತ ನೀವು ಆಶ್ವಾಸನೆ ಕೊಟ್ಟಿದ್ರಿ. ಇವತ್ತು ನೋಡಿದ್ರೆ 13,500 ಕೋಟಿ ನಮ್ಮ ಸದಸ್ಯರು ಹೇಳ್ದಂಗೆ ಹಣ ಕೊಡ್ತೀರಾ, ಬೇರೆ ಬೇರೆ ಇಲಾಖೆಗೆ ಹಣ ಕೊಡ್ತೀರಾ. ಯಾವ ಪುರುಷಾರ್ಥಕ್ಕೆ ಇಷ್ಟೊಂದು 42,000 ಕೋಟಿ ಕೊಡ್ತೀರಾ ನೀವು? ಪ್ರಶ್ನೆ ಹೇಳ್ಬೇಕು ಸರ್. ನಮ್ಮ ದೇಶದ ಜನರಿಗೆ, ರಾಜ್ಯದ ಜನರಿಗೆ, ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ನೀವು ಯಾವುದೋ ಕಾಯ್ದೆ ತಂದಿದ್ದು ಅಂತೇಳಿ 24.1% ಅಂತ ಇಟ್ಟು ಈ ವರ್ಗದ ಜನರಿಗೆ ಕೊಡ್ತೀವಿ ಅಂತ ಹೇಳ್ತೀರಾ. ನೋಡಿದ್ರೆ ಬೇರೆ ಬೇರೆ ಇಲ್ಲ 34 ಇಲಾಖೆಗೆ ಕೊಟ್ಟು ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ತಾವು ಹಿರಿಯ ಸದಸ್ಯರು ಈ ಉತ್ತರ ನಿಮ್ಮಿಂದ ನಿರೀಕ್ಷೆ ಮಾಡಲಿಲ್ಲ. ನಿಂದ ನಾನು ನೋಡಿದ್ದೀನಿ 94-95ರಲ್ಲಿ ನೀವೆಷ್ಟು ಜೋರಾಗಿ ಮುಖ್ಯಮಂತ್ರಿಗಳನ್ನ ಎದುರಿಸ್ತಿದ್ರಿ, ಬೆದರಿಸ್ತಿದ್ರಿ. ಇವತ್ತು ಯಾಕೆ ನೀವು ಈಲ್ಡ್ ಆಗಿದ್ರ?
ನಾನು ನೋಡಿದ್ದೀನಿ ನಿಮ್ ಜೊತೆಗಿದ್ದು ನೋಡಿದ್ದೀನಿ ಬಹಳ 30 ಮದೇವಪ್ಪನವರೇ, ನೀವು ಸಚಿವರಾಗಿಲ್ಲ ಅಂದಿದ್ರೆ ಈ ತರ ಡೈವರ್ಟ್ ಆದಾಗ ಇದನ್ನ ವಿರೋಧ ಮಾಡ್ತಿದ್ರೋ ಇಲ್ವೋ? ನೀವು ಮಾಡ್ತಿದ್ರಿಲ್ಲ. ನೀವು ಸಚಿವರಾಗಿಲ್ಲ ಇದ್ದಿದ್ರೆ ಆ ಸಮುದಾಯದ ಪರವಾಗಿ ಮಾತಾಡ್ತಿದ್ರ ಇಲ್ವೋ? ಮಾತಾಡ್ತಿದ್ರಿಲ್ಲ. ನಿಮ್ಮ ಕೈನಲ್ಲೇ SCPTSP ಹಣವನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೈವರ್ಟ್ ಮಾಡಿ ನಾನು ಆ ಸಮುದಾಯದ ಜನರ ಉದ್ಧಾರ ಮಾಡ್ತಿದ್ದೀನಿ ಅಂತಂದ್ರೆ ಬಹಳ ದೊಡ್ಡ ಪ್ರಶ್ನೋತ್ತರ ಚರ್ಚೆ ಆಗ್ತದ. ನಾನು ಮಾಡ್ದಂಗ್ ಮಾಡಬೇಡ ಅಂತ. ಓಕೆ ಸರ್, ಎಲ್ಲ ಚರ್ಚೆ ಮಾಡಿದ್ರೆ ಹೇಗೆ? ಅಧ್ಯಕ್ಷರೇ, ಕ್ವಶನ್ ಸರ್ ಒಂದು ನಿಮಿಷ ರೈಟಿಂಗ್ ಅಲ್ಲಿ ಆನ್ಸರ್ ಕೊಟ್ಟ ಕೇಳಿಸ್ಕೊಂಡು ಸುಮ್ಮನಿರ್ಬೇಕಾ? ಪ್ರಶ್ನೆ ಕೇಳಿದ್ರಲ್ಲ ಸರ್, ಕೇಳ್ಕೊಂಡು ಹೋಗ್ಬೇಕು. ಅಧ್ಯಕ್ಷರೇ, ಈ ಸದನದಲ್ಲಿ ಅತಿ ಹೆಚ್ಚು ಅಂಬೇಡ್ಕರ್ ಬಗ್ಗೆ, ದಲಿತರ ಬಗ್ಗೆ ಧ್ವನಿ ಎತ್ತೋದು ಮಹದೇವಪ್ಪನವರು. ಸಂವಿಧಾನದ ಬಗ್ಗೆ ಪುಸ್ತಕ ಎಲ್ಲ ಎತ್ತಿಡಿಯೋದು ಮಹದೇವಪ್ಪನವರು. ಅವರ ಮಂತ್ರಿ ಆಗಿದ್ದಾಗ ಇವತ್ತು ಹಣ ಡೈವರ್ಟ್ ಆಗಿದೆ, ಫಾರೆಸ್ಟ್ ಡೈವರ್ಟ್ ಆಗಿದೆ. ನಮ್ಮ ನಾಯಕರು ಫಿಗರ್ ಕೊಟ್ಟರು ಹೋದ್ ಸರಿ. ಇದು ಏನರ್ಥ? ಇದು ನಮ್ಮ ಇಲ್ಲೆಲ್ಲಾರು ಕೂತಿದ್ರೆ ಮಹದೇವಪ್ಪನವ್ರು ನೀವು ಸಹಿಸ್ತಿದ್ರಿ ನೀವು ಮಂತ್ರಿ ಆದಾಗ ಇದನ್ನ ಬಿಟ್ಟಿದ್ರಿ ಹೆಂಗೆ ಅಂತ ಉತ್ತರ ಕೊಡ್ತಾರೆ. ಮತ್ತೆ ಮಹದೇವಪ್ಪನವರು ಎಷ್ಟು ಬುದ್ಧಿವಂತರು. KRS ಕಟ್ಟಿದ್ದು ಟಿಪ್ಪು ಶಂಕುಸ್ಥಾಪನೆ ಮಾಡಿ ಟಿಪ್ಪು ಅಂತ ಹೇಳಿ ಯಾವ್ದೋ ಒಂದು ಸಂಶೋಧನೆ ಮಾಡಿ ಹೇಳೋಷ್ಟು ಸಾಮರ್ಥ್ಯ ಇರೋರು ನಿಮಗೆ. ನಿಮ್ಮ ಇಲಾಖೆನ ಇಷ್ಟು ದೊಡ್ಡ ಪ್ರಮಾಣ ಡೈವರ್ಟ್ ಆಗ್ಬೇಕಾದ್ರೆ ಯಾಕೆ ಮೌನ ವಹಿಸಿದ್ರಿ ನೀವು? ಸುರೇಶ್ ಅವರೇ, ದಲಿತರ ಹೇಳಿದ್ರಲ್ಲ ಮತ್ತೆ ಮತ್ತೆ ಚರ್ಚೆ ಸಬ್ಜೆಕ್ಟ್. ಸುರೇಶ್, ಬಾವಿಗಳದ್ದು ಹೇಳ್ತಾರು, ಬಾವಿಗಳಿಗೆ ಹಣ ಕೊಡ್ತಾ ಇಲ್ಲ, ಈಗ ಅದನ್ನ ವಿಷಯ ಚರ್ಚೆ ಬೇಡ. ಬೇರೆ ಕಡೆ ಉದ್ಧಾರ ಆಗೋದಿಲ್ಲ. ಸ್ವಾತಂತ್ರ್ಯ ಈ ಕಾರಣಕ್ಕಾಗಿ ವಂಚನೆ. SCPTSP ಹಣನ ಬೇರೆದಕ್ಕೆ ಡೈವರ್ಟ್ ಮಾಡಿಕೊಂಡು ಇವತ್ತು ಆ ಎರಡೂ ಸಮಾಜಕ್ಕೆ ನಾವು ಸರಿಯಾದ ರೀತಿಯಲ್ಲಿ 2 ವರ್ಷದಿಂದ ಅನುದಾನ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ದಯಮಾಡಿ ಅದನ್ನು ಯಾವುದಕ್ಕೂ ಕೂಡ ಡೈವರ್ಟ್ ಮಾಡಬಾರ್ದು ಅಂತ ಒಂದು ಒತ್ತಾಯ. ಜೊತೆಗೆ CIG ರಿಪೋರ್ಟ್ ಬಂದಿದೆ. ಕಳೆದ ವರ್ಷಕ್ಕೂ ಇವರು ಭಾಗ್ಯಗಳಿಗೋಸ್ಕರ ಇನ್ನೂ 20% ಹಣವನ್ನ 20% ಹಣ ಅದಕ್ಕೆ ಎಷ್ಟು ಬೇರೆದಕ್ಕೆ ಉಪಯೋಗಿಸಿದ್ರೆ ಅದನ್ನ ದಯಮಾಡಿ ಮತ್ತೆ ಇದೇ ಇದಕ್ಕೆ SCPTSPಗೆ ಅನುದಾನನ ನೀವು ಒದಗಿಸ್ಕೊಟ್ರೆ ನಿಮ್ಮ ಖಾತೆಗೆ ಗೌರವ ಬರ್ತದೆ. ಮುಖ್ಯಮಂತ್ರಿಗಳು ಒಂದು ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ. 10 ವರ್ಷದಲ್ಲಿ SC/STಗಳಿಗೆ ಖರ್ಚಾಗಿರೋದು 2.93 crores. 2,93,000 ಕೋಟಿ ಹಣ ಖರ್ಚಾಗಿದೆ. ಏನು ಡೆವಲಪ್ಮೆಂಟ್ ಆಗಿದೆ, ಏನು ಅವರ ಬದಲಾವಣೆ ಆಗಿಲ್ಲ ಅಂತೇಳಿ 2,02.93 crores ಆಗಿದೆ. ಏನು ಇಲಾಖೆ ಏನಿದೆ, ಎಲ್ಲಿ ಹೋಗ್ತಾ ಇದೆ ಅಂತ ಪರಮೇಶ್ವರ್ ಅವರೇ, ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತವ್ರು. ನೀವು ಸ್ವಲ್ಪ ಇದ್ರ ಬಗ್ಗೆ ಕೇಳ್ತೀನಿ. ಒಂದೇ ನಿಮಿಷ. 224 ಜನ MLAಗಳು ಇಲ್ಲಿದ್ದಾರೆ. ಅವ್ರು ಕೇಳ್ತೀನಿ, ಒಂದೇ ಸರ್ ಬೋರ್ ಕೊಡೋದು ಸರ್. ನನಗೆ 4,500 ಅರ್ಜಿ ಬಂದವು ಸರ್. SCಗೂ ಒಂದು ಬೋರ್ ಕೊಟ್ಟಿದ್ದಾರೆ ಸರ್. ಪ್ರತಿಯೊಬ್ಬರಿಗೂ ಒಂದೊಂದು ಬೋರ್ ಕೊಡೋದಾದ್ರೆ ಈ 42,000 ಕೋಟಿ ಸಭಾಧ್ಯಕ್ಷರೇ ನನಗೆ ಅನ್ಯಾಯ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ಸಮುದಾಯಕ್ಕೆ ಗಂಗಾ ಕಲ್ಯಾಣ ಕಡಿಮೆ, ಸರ್ ಎಲ್ಲ ಕಡಿಮೆ ಹೇಳಿದ್ರಿ. ಒಬ್ಬೊಬ್ಬರಿಂದ ಏನ್ ಮಾತಾಡ್ತೀವಿ, ಯಾರಿಗೆ ಅರ್ಥ ಆಗ್ತದೆ? ಚವಾನ್ ಪೂರ್ತಿ ಕಡಿಮೆ ಮಾಡಿಬಿಟ್ಟು ಉತ್ತರ ಕೊಡ್ಲಿ, ಆನ್ಸರ್ ಮಾಡ್ಲಿ ಅವರು. ನಮ್ದೇನು ಅಭ್ಯಂತರ ಇಲ್ಲ. ತಾವು ಕೂಡ ಹರಿಯಾಗಿದ್ದೀರಾ. ಮೊನ್ನೆ ನಾರಾಯಣ ಸ್ವಾಮಿ ಕ್ವಶನ್ ಮಾತ್ರ 3/4 ಗಂಟೆ ಟೈಮ್ ಕೊಟ್ಟು 1 hour. ಪರವಾಗಿಲ್ಲ, ನಮ್ದೇನು ಬೇಜಾರಿಲ್ಲ. ಇದು ಬಹಳ ಇಂಪಾರ್ಟೆಂಟು. ಕಳೆದ 1 ವರ್ಷ ಏನೋ ಅನ್ಯಾಯ ಮಾಡಿದ್ದಾರೆ, ಕ್ಷಮಿಸ್ಬಿಡಿ ಅಂತ ಅನ್ಕೊಂಡಿದ್ರೆ ಕ್ಷಮಿಸ್ಬಿಡ್ಬೋದಾಯ್ತು. ಇದು ಪದೇ ಪದೇ ರಿಪೀಟ್ ಆಗ್ತಾ ಐತೆ. ಯಾವನ ಮರ್ಡರ್ ಮಾಡ್ತಾನಲ್ಲ, ಕಂಟಿನ್ಯೂಸ್ 1, 2, 3 ಹಂಗೆ ಅಬಿಚುಯಲ್ ಆ ಥರ ಆಗೈತೆ. ಅಕಸ್ಮಾತ್ ನಾವು ಅಲ್ಲಿದ್ದು ಇಲ್ಲಿದ್ದಿದ್ರೆ ನಮ್ಮನ್ನ ಅಲ್ಲಿ ಕೂತ್ಕೊಳಕ್ಕೆ ಇಲ್ಲ, ಓಡಿಸಾಡ್ಬಿಡೋರು. ರೋಡ್ ಒಡಿಮಗ ಅಂತ ಓಡಾಡ್ಬಿಡೋರು. ನಾವು ದಲಿತರ ಪರ ಅಂತ ಹೇಳುವಂತ ಮಾದೇವಪ್ಪನವರು, ನಿಮ್ಮ ಕಪ್ಪು ಚುಕ್ಕೆ ಬಿದ್ದೋಗ್ತೈತೆ ನೋಡಿ. ನಿಮ್ಮೆಲ್ಲರಿಗೂ ಪರಮೇಶ್ವರ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಈ ಹಣನ ನೀವು ಪದೇ ಪದೇ ಏನೋ ಒಂದ್ಸರಿ ಏನೋ ಮಿಸ್ಟೇಕ್ ಆಯ್ತು ಪರವಾಗಿಲ್ಲ, ಪದೇ ಪದೇ ಡೈವರ್ಟ್ ಮಾಡ್ತಾ ಇದ್ದೀರಾ. ಪದೇ ದಲಿತರ ಹಣ ಇದು. ನಾನು ಉದಾಹರಣೆಗಳು ಕೊಟ್ಟೆ. ಚಂದ್ರಪ್ಪ ಹೇಳ್ದ, ನಾನು ಉದಾಹರಣೆ ಕೊಟ್ಟೆ. ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಇದಕ್ಕೆ ಸಪ್ರೇಟ್ ಸನ್ಮಾನ್ಯ ಇಂದಿರಾ ಗಾಂಧಿ ಅವರಿದ್ದಾಗ ಮಹಾರಾಷ್ಟ್ರದಲ್ಲಿ ಮಾಡಿದಂಥ ಒಂದು ಕಾನೂನನ್ನು ತಗೊಂಡು ಇಂದಿರಾ ಗಾಂಧಿ ಅವರು ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು. ನೋಡ್ರಿ, ಇದು
ಫೈನಾನ್ಸ್ ಮಿನಿಸ್ಟ್ರು ತೀರ್ಮಾನ ಮಾಡಬಾರ್ದು. ನಾನು ಹೇಳ್ತಾ ಇದ್ದೀನಿ, ಇಂದಿರಾ ಗಾಂಧಿ ಅವ್ರು ಬರೆದಿರೋ ಪತ್ರ, ಮಾದೇವಪ್ಪನವರೇ, ಇಂದಿರಾ ಗಾಂಧಿ ಅವ್ರು ಬರೆದಿರೋ ಪತ್ರನೂ ಕಳಿಸ್ಕೊಡ್ತೀನಿ ನಿಮ್ಗೆ ಬೇಕಾದ್ರೆ. ಇಂದಿರಾ ಗಾಂಧಿ ಅವ್ರ ಪತ್ರ ಬರೆದಿದ್ದಾರೆ, ಮಹಾರಾಷ್ಟ್ರದಲ್ಲಿ ಈ ತರ ಮಾಡಿದ್ದಾರೆ. ದಲಿತರ ಅಮೌಂಟ್ ಏನು ನೀವು ಫಿಕ್ಸ್ ಮಾಡ್ತೀರಾ? ಅದು 25%, 30% ಏನು ಫಿಕ್ಸ್ ಮಾಡಿರ್ತೀರಾ? ಅದನ್ನ ಫೈನಾನ್ಸ್ ಮಿನಿಸ್ಟರ್ ಡಿಸೈಡ್ ಮಾಡಬಾರ್ದು. ಕನ್ಸರ್ನ್ ಮಿನಿಸ್ಟರ್ ಮಾದೇವಪ್ಪನವರು ಕೂತು ಎಲ್ಲ ಇಲಾಖೆಯನ್ನು ಕರಿಬೇಕು. ನಿಮ್ಮ ಇಲಾಖೆಯಲ್ಲಿ ದಲಿತರಿಗೆ ಎಷ್ಟು ಕೊಡ್ಬೋದು ಅಂತ ಎಲ್ಲ ಇಲಾಖೆ, ಹೆಲ್ತ್ ಇಂದ ಹಿಡಿದು ಎಲ್ಲ ಇಲಾಖೆಯವ್ರು ಕರೆದು ಅಲಾಟ್ ಮಾಡಬೇಕು. ಜಸ್ಟ್ ಲೈಕ್ ಎ ಫೈನಾನ್ಸ್ ಮಿನಿಸ್ಟರ್. ಇಂದಿರಾ ಗಾಂಧಿ ಪತ್ರ ಬರೆದಿದ್ದಾರೆ, ಅವ್ರು ಬರೆದ್ರು ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲಲ್ಲ ನೀವು ಹಣನ. ಈ ಗ್ಯಾರಂಟಿ ಏನೋ ನೀವು ಮಾಡಿ, 100 ಗ್ಯಾರಂಟಿ ಮಾಡಿ, ನಮ್ಗೇನು ಸಂಬಂಧ ಇಲ್ಲ. ನೀವು ಗ್ಯಾರಂಟಿ ಅಲ್ಲ, ವಾರಂಟಿನೂ ಇಲ್ದಂಗೆ ಔಟವ, ಅದು ಬೇಡ, ಅದು ಬೇರೆ ಪ್ರಶ್ನೆ. ಈ ದಲಿತರ ಅಮೌಂಟ್ನ ನುಂಗಕ್ಕೆ ಎಷ್ಟು ಧೈರ್ಯ ನಿಮಗೆ? ದಲಿತರ ಅಮೌಂಟ್ನ ನುಂಗಕ್ಕೆ ಎಷ್ಟು ಧೈರ್ಯ ನಿಮಗೆ? ಬೇರೆಯವ್ರು ನುಂಗಿದ್ರೆ ಬಿಡ್ತಾ ಇದ್ದೀರಾ ನೀವು? ಮಂತ್ರಿಗಳು ಅನ್ಯಾಯ ಅಲ್ವಾ? ಉತ್ತರ ಕೊಡಿ. ಅಲ್ಲಲ್ಲ, ಚಂದ್ರಪ್ಪ ಹೇಳಿಕ್ಕಿದ್ರೆ ಅಲ್ಲ, ಮತ್ತೆ ಈಗ ಹೇಳಿಬಿಡಿ ಚಂದ್ರಪ್ಪ ಅವರು. ಚಂದ್ರಪ್ಪ ಏನೇನು ಹೇಳ್ಬೇಕು? ಒಟ್ಟಿಗೆ ಉತ್ತರ ಕೊಡ್ತಾರೆ. ಈಗ ಮಾನ್ಯ ಸಭಾಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಎಲ್ಲ ಮಾನ್ಯ ಸದಸ್ಯರು ಗ್ಯಾರಂಟಿ ಹಣನ, SC ಹಣನ ಡೈವರ್ಟ್ ಮಾಡ್ತಾ ಇದ್ದೀರಿ, ನುಂಗ ಕೊಡ್ತಾ ಇದ್ದೀರಿ ಗ್ಯಾರಂಟಿಗೆ ಅಂತ ಹೇಳ್ತಾರೆ. ಅದು ಈ SCP ಹಣನ ಡೈರೆಕ್ಟ್ ಮಾಡ್ತಿದ್ದದ್ದು ಆ ಕಾಯ್ದೆನಲ್ಲಿದ್ದಂಥ 7D ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಒಂದು ಪ್ರಾವಿಷನ್ ಇತ್ತು. ಅಂಡರ್ ಸೆಕ್ಷನ್ 7A, B, C, D ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂದರೆ ಇಲ್ಲಿ ಕೆಲಸ ಮಾಡೋದು, ಅಭಿವೃದ್ಧಿನ ಅದು ಹಣ ಹಾಕೋದು, ಅಲ್ಲಿ ದಲಿತರು ಇದ್ದಾರೋ ಇಲ್ವೋ ಅಲ್ಲಿಗೆ ಹಣ ಖರ್ಚು ಮಾಡಿಬಿಡೋದು. ಆ ರೀತಿ ಅದನ್ನು ಡೀಮ್ಡ್ ಎಕ್ಸ್ಪೆಂಡಿಚರ್ ಮಾಡಿ ಇವ್ರದೇ ಸರ್ಕಾರ ಇದ್ದಾಗ 8,000 ಕೋಟಿ ರೂಪಾಯಿನ ಡ್ಯೂರಿಂಗ್ ಕೋವಿಡ್ ಟೈಮ್ ಅಂಡ್ ಅದರ್ ಟೈಮ್ 8,000 crores were shown as deemed expenditure. ನಾವು ಬಂದಮೇಲೆ ಇದನ್ನೆಲ್ಲ ಅಧ್ಯಯನ ಮಾಡಿ ಇದು ಹೇಳಿದ ಮೇಲೆ ವಿ ರಿಮೂವ್ಡ್ 7D ಫ್ರಮ್ ದಿ ಆಕ್ಟ್. 8,000 ಕೋಟಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಇವರಿದ್ದಾಗಿರು. ಕಾಂಗ್ರೆಸ್ ಸರ್ಕಾರ ಇದ್ರಿಗೂ ಸುಮಾರು 4,000ಕ್ಕೂ ಹೆಚ್ಚು ಸಾವಿರ ಕೋಟಿನ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಬಳಸಿದ್ರು. ಸೊ ಇದು ದುರ್ಬಳಕೆ ಆಗ್ತಾ ಇದೆ ಇವ್ರು ದಲಿತರ ಹೆಸಲಿ ಅಂತೇಳಿ ವಿ ರಿಮೂವ್ ದ 7D. ಈಗ 7C ಇದೆ ಅಂಡರ್ ದಿ ಆಕ್ಟ್. ಈ ಗ್ಯಾರಂಟಿ ಯೋಜನೆ ಮಾಡುವಾಗ ಇದು ಒಂದು ಸಮುದಾಯಗಳಿಗೆ ಮಾಡುವಂಥ ಯೋಜನೆಗಳು, ಸಮುದಾಯಕ್ಕೆ. ಆ ಸಮುದಾಯದಲ್ಲಿ ಇರುವಂಥ, ಆ ಯೋಜನೆಯಲ್ಲಿ ಬರುವಂಥ SC ST ಜನಸಂಖ್ಯೆ ಏನಿದ್ದಾರೆ ಆ ಜನರಿಗೆ SCP TSP ಹಣನ when we have taken out from the budget and the 24% is being earmarked, out of this money must go to the beneficiary of a common schemes where the SC ST's beneficiaries are belonging. ಇದನ್ನ ಡೈವರ್ಟ್ ಮಾಡೋದು, ಮಿಸ್ಯೂಸ್ ಮಾಡೋದು ಪ್ರಶ್ನೆ ಬರೋದಿಲ್ಲ. ಬಿಕಾಸ್ ದಿ ವೆರಿ ಆಕ್ಟ್ ಪ್ರೊವೈಡ್ಸ್ ಅಂಡರ್ ದಿ 7C ಆಕ್ಟ್. ಎಲ್ಲ ಮಾನ್ಯ ಸದಸ್ಯರು 2013-14ರಲ್ಲಿ ಸದಸ್ಯರಾಗಿದ್ದಾಗ ಬೆಳಗಾಂನಲ್ಲಿ ಕಾಯ್ದೆ ಪಾಸ್ ಆದಾಗ ಎಲ್ಲರೂ ಭಾಗಿದಾರರಾಗಿದ್ದರಲ್ಲಿ ಸರ್ವಾನುಮತದಿಂದ ಆ ಕಾಯ್ದೆಯನ್ನು ಒಪ್ಪಿದ್ರು. ದೇ ಮಸ್ಟ್ ಸ್ಟಡಿ ದಿ ಆಕ್ಟ್ ABC ಅಂಡ್ ಡಿ ವಿ ರಿಮೂವ್ಡ್. ಸೊ ಹೀಗಾಗಿ ಈ ಕಾಯ್ದೆಯನ್ನು ವಿರುದ್ಧವಾಗಿ ಯೋಜನೆಗಳಿಗೆ ನಾವು ಡೈವರ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಅಂಡರ್ ದಿ ಆಕ್ಟ್ ಪ್ರಾವಿಷನ್ ಇಟ್ ಸೆಲ್ಫ್ ದಿಸ್ ಈಸ್ ಬೀಯಿಂಗ್ ಯೂಸ್ಡ್ ಆಸ್ ಪರ್ ದಿ ಆಕ್ಟ್. ಮತ್ತು ನಮ್ಮ ಜನರಲ್ ಸ್ಕೀಮ್ಗಳಿಗೆ ಬಳಸಬಹುದಾ ಅಂತ ಕ್ಲಿಯರ್ ಮಾಡಿಬಿಡಿ. ಈಗ ರಾಜ್ಯ ಸರ್ಕಾರದ ಯಾವುದಾದ್ರೂ ಒಂದು ಜನರಲ್ ಸ್ಕೀಮಿಗೆ SCP TSP ಹಣವನ್ನ ಬಳಸಬಹುದಾ? ಒಂದ್ ನಿಮಿಷ ನಾನು ಅರ್ಥ ಮಾಡ್ಕೊಂಡಿರೋದೇನಂದ್ರೆ, ನಾನು ಆಕ್ಟ್ ನೋಡಿದ್ದೀನಿ ಸುನಿಲ್, ನಾನು ಅರ್ಥ ಮಾಡ್ಕೊಂಡಿರೋದೇನಂದ್ರೆ, ನೀವು ಗೃಹಲಕ್ಷ್ಮಿ, ಒಂದ್ ನಿಮಿಷ ಸರ್, ಗೃಹಲಕ್ಷ್ಮಿ ಯೋಜನೆ ನನ್ನ ಮನೆಯವರಿಗೂ 2,000 ಸಿಕ್ಕಿ SC-ನವರಿಗೂ 2,000 ಸಿಕ್ಕರೆ ಏನ್ ಲಾಭ ಏನಿದೆ? ಜನರಲ್ ಸ್ಕೀಮ್ ನೀವು SC ಅವರಿಗೆ 3,000 ಕೊಟ್ಟು ನಾನು ಒಪ್ಕೋತೀನಿ. ಅಂಡರ್ಸ್ಟೂಡ್. ಜನರಲ್ ಸ್ಕೀಮ್ ಮಾಡುವಾಗ, ಸಮುದಾಯದ ಯೋಜನೆಯನ್ನು ಮಾಡುವಾಗ, ಸ್ಕೀಮ್ ಮಾಡುವಾಗ
ಆ ಯೋಜನೆಯಲ್ಲಿ ಬರುವಂಥ SC/ST ಫಲಾನುಭವಿಗಳೇನಿದ್ದಾರೆ ಆ ಫಲಾನುಭವಿಗಳಿಗೆ ಅಷ್ಟೇ ಈ ಹಣನ ಬಿಸಿ. ಯಾಕೆಂದರೆ SCPTSP ಜನಸಂಖ್ಯೆಗೆ ಅನುಗುಣವಾಗಿ ಯೋಜನಾ ಗಾತ್ರದ ಹಣವನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟಿದ್ದೀವಿ. ಸೊ ಈ ಹಣನ ಅಲ್ಲಿಗೆ ಬಳಸೋದ್ರಿಂದ ಇದು ಮಿಸ್ಯೂಸ್ ಆಗಲಿ, ಡೈವರ್ಟ್ ಆಗಲಿ ಅಥವಾ ಅನ್ಯಾಯ ಮಾಡತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಬಿಕಾಸ್ ಟೈಮ್ ಅಂಡ್ ಅಗೇನ್ ದೇ ಆರ್ ರೈಸಿಂಗ್ ದಿ ಇಶ್ಯೂ. ಬಟ್ ಈಗ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಕಾಯ್ದೆ ಇಲ್ಲ, ಇಷ್ಟು ಹಣ ಕೊಡೋದು ಇಲ್ಲ. ಎಲ್ಲ ಸ್ಕೀಮ್ಗಳು SCP, ಈವನ್ ಮೈನಿಂಗ್ ಪವರ್, ಗವರ್ಮೆಂಟ್ ಆಫ್ ಇಂಡಿಯಾ, ದಿ SCPTSP money is being used in Madhya Pradesh, in Gujarat, UP. ಅವರೆಲ್ಲ SCPTSP ಬೇರೆ ಬೇರೆ ಪ್ರೋಗ್ರಾಮ್ ಮಾಡ್ತಾರೆ. ಇಟ್ಸ್ ಡೈರೆಕ್ಷನ್ ಆಫ್ ದಿ ಪ್ಲಾನಿಂಗ್ ಕಮಿಷನ್ ಡಿಪಾರ್ಟ್ಮೆಂಟ್ ಆರ್ ದಿ ನೀತಿ ಆಯೋಗ್ ಸೇಸ್ ದಿಸ್. ಸೊ ಈಗಿರುವಾಗ ನಾನು ಇದನ್ನು ಡಿಪೆಂಡ್ ಮಾಡಬೇಕು ಆ ಕಾರಣಕ್ಕೇನು ಮಾತಾಡ್ತಾ ಇಲ್ಲ. ವಿತ್ ಆಲ್ ಕನ್ಸರ್ನ್ ಫಾರ್ ದಿ ಅಪ್ಲಿಟ್ಮೆಂಟ್ ಆಫ್ ದಿ ದಲೀಸ್. ಈ ಯೋಜನೆ ಶಕ್ತಿ ಯೋಜನೆಗೆ 1,500 ಕೋಟಿ ಕೊಟ್ಟಿದಿರಲ್ಲ, ಯಾವ SCಗಳಿಗೆ ಕೊಟ್ಟಿದ್ದೀರಿ ಅಂತ ಪಟ್ಟಿ ಕೊಡಿ. ಓಕೆ, ಪಟ್ಟಿ ಕೊಡಿ. ಯಾಕೆಂದ್ರೆ ಆ ಕುಟುಂಬಕ್ಕೆ, ಆ ಸಮುದಾಯಕ್ಕೆ ಕೊಟ್ಟಿದ್ದೀರಿ ಅಂತ ನೀವು ಆನ್ಸರ್ ಕೊಡಿಸಿದ್ರೆ ಸರ್ ಬರೀ ಕ್ವೆಶ್ಚನ್ ಆಗಲ್ಲ. ನೀವು ಮಾನ್ಯ ಸಚಿವರು ಏನ್ ಹೇಳ್ತಾ ಇದ್ದಾರೆ? ನೀವೇನ್ ಹೇಳಿದ್ರಿ? ಕುಟುಂಬಕ್ಕೆ, ಸಮುದಾಯಗಳಿಗೆ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಸದನದಲ್ಲಿ, ಶಕ್ತಿ ಯೋಜನೆಗೆ 1,500 ಕೊಟ್ಟಿದ್ದೀರಿ ಅಂದ್ರೆ ಆ ಪಟ್ಟಿ ಕೊಡಿ ನಮ್ಗೆ. ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ ಹೇಳಿ. ನೀವು ಸುಮ್ಮನೆ ಪ್ರಶ್ನೋತ್ತರ ಉತ್ತರ ಕೊಡಬೇಡಿ. ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ ಹೇಳಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಜೊತೆಲಿ ನೀವೆಲ್ಲ ಹೇಳಿದ್ರಿ ನಾವು ದಲಿತರಿಗೆ ಈ ಹಣ ಸಿಗಬೇಕು ಅಂತ ಹೇಳ್ತಾ ಇದ್ದೀರಾ. ನಾವು 2,000 ರೂಪಾಯಿ ಕೊಟ್ರೆ ಆ ದಲಿತರ ಕುಟುಂಬಕ್ಕೆ ಹೋಗ್ತೈತೆ ಅನ್ನೋ ಮಾತಾಡ್. ಚಂದ್ರಪ್ಪ ಕೂತ್ಕೊಳ್ಳಿ ಸರ್. ಈಗ ದಲಿತರ ನೀವು ಈ ಹಣನ ದುರುಪಯೋಗ ಮಾಡಿದ್ದೀರಾ ಅಂತ ನಾವು ಆಪಾದನೆ ಮಾಡಿದಿರಿ. ಆಯ್ತು, ನೀವು ಅದು ಕ್ಲಾರಿಫಿಕೇಶನ್ ಕೊಟ್ಟಿದ್ರಾ? ಇಲ್ಲ, ನಾವು ಹಣನ ದಲಿತರಿಗೆ 2,000 ರೂಪಾಯಿ ಏನು ಕೊಟ್ರಿ, ಅಲ್ಲಿ ಒಕ್ಕಲಿಗರಿಗೂ 2,000 ಕೊಟ್ಟಿದ್ರಿ, ದಲಿತರಿಗೂ 2,000 ಕೊಟ್ಟಿದ್ರಿ ಅಂತ ಏನೋ ಸಬೂಬ್ ಹೇಳ್ತೀರಾ. ನೀವು IB-ಗಳಿಗೆಲ್ಲ ಹೆಂಗೆ ದುಡ್ಡು ಹೋಗ್ತೈತಿದ್ದು? ದಲಿತರಣ ಏನ್ ದಲಿತರ IB-ನಲ್ಲಿ ಕುತ್ಕೊಂತಾರೆ ಯಾರನ? ದಾಖಲೆ ಕೊಡ್ಲಾ ನಾನು? IB-ಗಳು ಕೊಟ್ಟಿದ್ದೀರಾ, ಹುಲಿಗಳಿಗೆ ಕೊಟ್ಟಿದ್ದೀರಾ. ಏನ್ ಹುಲಿಗಳಲ್ಲಿ SC ಒಕ್ಕಲಿಗರು, ಲಿಂಗಾಯತರು, ಹುಲಿಗಳು ಹಿಡ್ಕೊಂಡ್ ಬಂದಿದ್ದೀರಾ ಯಾರನ? ಹೆಂಗ್ ಕೊಡ್ತೀರಾ ಮಾದೇವಪ್ಪನವ್ರೆ? ನಿಮ್ಮ ಆತ್ಮಸಾಕ್ಷಿ ಹೊತ್ಕೊಂಡಳಿ. ಬೇರೆ ಏನಾರ ತಪ್ಪು ಮಾಡಿದ್ರೆ ನೀವು ಒಪ್ಕೊಂತ ಇದ್ರಾ? ನಿಮ್ಮ ಆತ್ಮಸಾಕ್ಷಿಗೆ ಕ್ವಶನ್ ಹಾಕೊಳ್ಳಿ. ನಾನು ಬೇರೆ ಏನು ಕೇಳಲ್ಲ. ನಿಮ್ಮ ಆತ್ಮಸಾಕ್ಷಿ ಕ್ವಶನ್ ಹಾಕೊಳ್ಳಿ. ನೀವು ಒಬ್ಬ ಆ ದಲಿತ ಮುಖಂಡರಾಗಿ ನಿಮ್ಗೆ ಸರಿ ಅನ್ಸಿದ್ರೆ ನಿಮ್ಮಿಷ್ಟ ಏನಾನ ಮಾಡ್ಬೋದು. ಈಗ ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಒಂದು ಸಲಹೆ ಕೊಟ್ಟಿದ್ದಾರೆ. ಈ ಒಂದು ಬಡ್ಜೆಟ್ ಮಾಡಿ ಈ ಹಣ ಅಲೋಕೇಟ್ ಆಗುವಾಗ ಸೋಷಿಯಲ್ ವೆಲ್ಫೇರ್ ಅವರು ಮಸ್ಟ್ ಹ್ಯಾವ್ ಎ ಸೇ. ಅದು ಕರೆಕ್ಟ್. ನಾನು ಸ್ಟೇಟ್ ಕೌನ್ಸಿಲ್ ಈ ಮಾತನ್ನು ಹೇಳಿದ್ದೀನಿ. ನೀವು ಬಡ್ಜೆಟ್ ಮಾಡುವಾಗ, ಬೇರೆ ಬೇರೆ ಇಲಾಖೆ ಮಾಡುವಾಗ ನೀವು ಏನು ಪ್ರೋಗ್ರಾಮ್ ಮಾಡ್ತೀರಿ, ಎಷ್ಟು ಜನಸಂಖ್ಯೆ ಇದೆ, ಅದನ್ನು ನೋಡಿ ನಮಗೆ ಇನ್ವಾಲ್ವ್ ಮಾಡಿ ಮಾಡಬೇಕು ಅಂತ ಹೇಳಿದ್ರಿ. ಎಸ್ ಗಿವನ್ ಎ ವೆರಿ ಗುಡ್ ಸಜೆಷನ್. ಐ ಆಲ್ಸೋ ಟೋಲ್ಡ್ ಇನ್ ದಿ ನೇಮಿರಾಜ್ ಪ್ರತಿಯೊಂದಕ್ಕೆ ಏನು ಮಾತಾಡ್ತೀರಾ? ಸಜೆಷನ್ ಕೊಡ್ಲಿಕ್ಕಿಲ್ಲ, ಹೇಳಲಿಕ್ಕಿಲ್ಲ, ಉತ್ತರ ಕೊಡ್ಲಿಕ್ಕಿಲ್ಲ. ನಾನು ಗುಡ್ ಸಜೆಷನ್. ನಾವು ಅದನ್ನು ಚರ್ಚೆ ಮಾಡಿದ್ದೀವಿ. ಫೈನಾನ್ಸ್ ಅವ್ರಿಗೆ ಹೇಳಿದ್ದೀನಿ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಮೊನ್ನೆ ನಡೆದಂಥ ಸ್ಟೇಟ್ ಕೌನ್ಸಿಲ್ನಲ್ಲಿ. ಅದು ಆ ಥರ ಆದಾಗ ಹೆಚ್ಚು ಪರಿಣಾಮಕಾರಿ ಆಗುತ್ತೆ. ಮತ್ತೆ ಪವರ್ಗೆ ಎಲ್ಲಿ ಕೊಟ್ಟಿದ್ದೀರಿ ಅಂತೇಳಿ ನಾವು ಎಲ್ಲ ಇಲಾಖೆಗೂ ನಿಮಗೆ ಕೊಟ್ಟಂಥ ಹಣದಲ್ಲಿ ಫಲಾನುಭವಿಗಳ ಸಂಖ್ಯೆಯನ್ನು ಕೊಡಬೇಕು. ಅದು ಕೊಡಲಿ. ಓವರ್ ಎಂಡ್ ಬಾಲ ಕಟ್ಟಿದರೆ ಯು ಶುಡ್ ಸರೆಂಡರ್ ದಿ ಮನಿ ಬ್ಯಾಕ್ ಟು ದಿ ಸೋಷಿಯಲ್ ವೆಲ್ಫೇರ್ ಮಿಟ್, ರೀಅಪ್ರೋಪ್ರಿಯೇಟ್ ಮಾಡ್ತೀವಿ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಹೇಳಿದ್ದೀವಿ. 70 ಬಂದಿದ್ದು ನಿಮ್ಮ ಕಾಲದಲ್ಲ, ನಮ್ಮ ಕಾಲದಲ್ಲ. 70 ಬಂತಲ್ಲ ಸರ್ ಮೊನ್ನೆ ಅಧ್ಯಕ್ಷ. 70 ಎಲ್ಲ ನಮ್ಮ ಕಾಲದಲ್ಲೇ ಚಂದ್ರಪ್ಪ. ಅಲ್ಲಲ್ಲ, ನಿಮ್ಮ ಕಾಲದಲ್ಲೇ ಮಾಡಿದ್ದು. ನೀವೇ ಇವಾಗ ತೆಗೆದಿದ್ದೀರಾ? ಅದು ತೆಗೆದಿದ್ದೀರಾ? ಬೇರೆ ರೂಪದಲ್ಲಿ 35,000 ಕೋಟಿ ಕೊಟ್ಟಿದ್ದೀರಾ? ನಾನೇನು ಹೇಳಿದೆ? 35,000 ಕೋಟಿ ಸರ್. ಅಲ್ಲ, ಒಂದ್ ನಿಮಿಷ ಇರಪ್ಪ. ಬಿಜೆಪಿ ಕಾಲದಲ್ಲಿ 8,000 ಕೋಟಿ ಕೊಟ್ಟಿದ್ದೀರಿ, ನಿಜ ಸರ್. ನಾನು ಹೇಳಿದ್ದು ಕಾಂಗ್ರೆಸ್ ಕಾಲದಲ್ಲೂ ಆಯ್ತದ. ನಾನು ನನ್ಗೆ ಈ ಕಡೆ ಆಯ್ತು, ಈ ಕಡೆ ಆಗಿಲ್ಲ ಅಂತ ಹೇಳಿಲ್ಲ.
ಅಲ್ಲಿ ಹೇಗಾಯ್ತು? ಶಾಂತನಗೌಡ್ರೆ, 7Dನ ದುರುಪಯೋಗ ಆಗುತ್ತೆ ಅಂತ ಹೇಳಿ ಆ ಕಡೆ ಇದ್ದಾಗ 8,000 ಮಾಡಿದ್ರೆ ಈ ಕಡೆನೂ ಆಗಿದೆ. ವಿ ರಿಮೂವ್ಡ್ ಅಂತ ಹೇಳಿದೀನಿ. ಓಕೆ, ವಿ ರಿಮೂವ್ಡ್ 7D. ಹೀಗಾಗಿ ಸಂಗಮೇಶ್, ಈ ಯೋಜನೆ ಓವರ್ ಅಂಡ್ ಅಬ್ ಆಗಿದ್ರೆ ಆ ಇಲಾಖೆಗಳಿಗೆ ಸ್ಟ್ರಿಕ್ಟ್ ಆಗಿ ಹೇಳಿದೀವಿ. ಓಕೆ, ಅವರು ನೀವು ಡೀಟೇಲ್ ಫರ್ನಿಶ್ ಮಾಡಬೇಕು, ಬೆನಿಫಿಷಿಯರ್ ಲಿಸ್ಟ್ ಕೊಡಬೇಕು ಅಂತ ಹೇಳಿ ಅದನ್ನು ಕೊಟ್ಟಿದೆ. ಹೀಗಾಗಿ ಗ್ಯಾರಂಟಿ ಯೋಜನೆಗಳಲ್ಲಿರ್ತಕ್ಕಂಥ ಫಲಾನುಭವಿಗಳು SC/STಗಳಿಗೆ ಮಾತ್ರ ಈ ಹಣ ಹೋಗುತ್ತೆ ಹೊರತು ಜನರಲ್ ಸ್ಕೀಮ್ಗೆ ಕೊಟ್ಟಿಲ್ಲ, ಕೊಡೋದಿಲ್ಲ. ಹುಲಿ ಮತ್ತು ಆನೆಗಳು ಕೊಡೋದು ಅದು ಸೆಂಟ್ರಲ್ ಗವರ್ಮೆಂಟ್ದು. ಅದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಇದೆ. ಯಾವುದು CHS ಸ್ಕೀಮು, ಗವರ್ಮೆಂಟ್ ಆಫ್ ಇಂಡಿಯಾದ್ದು ನಾವು ಇದು ಮಾಡ್ದಂಗೆ. ಅದೇ ಹೇಳಿದೆ, ಅದು ಫಲಾನುಭವಿ ಕೊಟ್ಟರೆ ನಾನು ಇಲಾಖೆಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದೀನಿ ಟು ಫರ್ನಿಶ್ ದ ಡೀಟೇಲ್. ಯು ಆರ್ ಕರೆಕ್ಟ್, ದೇ ಹ್ಯಾವ್ ನಾಟ್ ಫರ್ನಿಶ್ಡ್. I have told them strictly in the nodal agency meeting as well in the state council meeting to furnish all those details. Every department should furnish. It is their founded duty. ಅಲ್ಲ, ಶಕ್ತಿ ಯೋಜನೆ ಫಲಾನುಭವಿಗಳ ಪಟ್ಟಿ ಕೊಡಲಿಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀರಾ? ಶಕ್ತಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ಕೊಡ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀರಾ? ನೀವು ಕಮಿಟ್ ಮಾಡಿ ಸರ್. ಅದು ಮಾಡ್ತಿದ್ದು ನೀವು ಬಸ್ಸಲ್ಲಿ ಓಡಾಡಿರೋರು ಪಟ್ಟಿ ಕೊಡ್ಬೇಕು ಅಂತ ಹೇಳಿ ಕೊಡ್ಲಿಲ್ಲ ಅಂದ್ರೆ ಸರಿ ಉಂಟಾ ಇಲ್ವಾ? I will invoke penal class. The very act itself provides penal class. I will invoke penal class. ಓಕೆ, ಅಲ್ಲ ಮಹಾದೇವಪ್ಪನವರು ಡಾಕ್ಟರ್ HC ಮಹಾದೇವಪ್ಪನವರು. ಓಕೆ, ಡಾಕ್ಟರ್ HC ಮಹಾದೇವಪ್ಪ ಅವರು ಇವತ್ತು ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾರೆ. ಓಕೆ, ಬಟ್ ಯು ಆರ್ ಅಡ್ವೊಕೇಟಿಂಗ್ ಎ ರಾಂಗ್ ಕಾಸ್. ಈಗ ಜನಾರ್ದನ್ ರೆಡ್ಡಿ ಅವರೇ, ನಿಮ್ಮ ಆತ್ಮಸಾಕ್ಷಿ ಒಪ್ಪದ ಕೆಲಸನ ಅಡ್ವೊಕೇಟ್ ಮಾಡ್ತಾ ಇದ್ದೀರಾ. ಯು ಆರ್ ಡಿಫೆಂಡಿಂಗ್ ಎ ವೆರಿ ಹೋಪ್ಲೆಸ್ ಕೇಸ್. ಈಗ ಆತ್ಮಸಾಕ್ಷಿಗೆ ವಿರೋಧ ಆಗಿದೆ ಅಂದ್ರೆ ನಾನು ಇಲ್ಲಿ ಕೂತ್ಕೊಳ್ಳೋದೇ ಇಲ್ಲ. ಓಕೆ, ನಾನು ಸರ್, ಈಗ ಹಿರಿಯ ಸಚಿವರಿದ್ದಾರೆ. ಇವತ್ತು ಹಾಸ್ಟೆಲ್ ಹುಡುಗರಿಗೆ ಅವ್ರಿಗೆ ಊಟ ತಿಂಡಿಗೆ ದುಡ್ಡು ಕೊಡಕ್ಕೆ ಇವ್ರ ಹತ್ರ ಇಲ್ಲ ಸರ್. 42,000 ಕೋಟಿ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಅವರು 3 ತಿಂಗಳಾದ್ರೂ 4 ತಿಂಗಳಾದ್ರೂ ಅವ್ರಿಗೆ ಹಾಸ್ಟೆಲ್ ಬಿಲ್ ಕೊಡಕ್ಕಾಗಿಲ್ಲ, ತರಕಾರಿ ತರಕ್ ದುಡ್ಡಿಲ್ಲ ಸರ್. ಅದು ನೋಡಿ ಏನಂತ ಹೇಳಿ ಸಚಿವರೇ, ಏನ್ ಹೇಳ್ತೀನಿ, 42,000 ಕೋಟಿ ಹೆಸರಿಗೆ ಹೇಳೋದು, ಆ ಮಕ್ಕಳಿಗೆ ಊಟಕ್ಕೆ ಹಾಕಲ್ದಂತ ಪರಿಸ್ಥಿತಿ ಬಂದ್ರೆ ಪ್ರಶ್ನೆ ಕರೆಕ್ಟ್ ಇದೆ, ಪ್ರಶ್ನೆ ಸರಿ ಇದೆ, ಕೇಳುವ ಏನಂತ ಚಂದ್ರಪ್ಪಂದು ಕಾಳಜಿ ಇದೆ. ಈಸ್ ಹೈಲಿ ಕಮಿಟೆಡ್. ಓಕೆ, ನಮ್ಮ ಜೊತೆಗೆ ಇದ್ರು, ಕಮಿಟಿಲಿ ಹೆಚ್ಚು ಪರಿಣಾಮಕಾರಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಅವ್ರ ಕಾಳಜಿ ಏನಿದೆ, ಟೇಕ್ ಔಟ್ ಆಲ್ ದಿಸ್ 42,000 crores, ಆಪರೇಟ್ ಥ್ರೂ ಸಿಂಗಲ್ ವಿಂಡೋ ಏಜೆನ್ಸಿ. ಇನ್ 10-15 years ಆಫ್ ಟೈಮ್ ನಾವು ಪಾವರ್ಟಿ ಎಲಿಮಿನೇಟ್ ಮಾಡಿ ಇವರಿಗೆಲ್ಲ ಶಕ್ತಿ ತುಂಬೋದು ಅನ್ನೋದು ಅವರ ಮನಸ್ಸಿನ ಅಂತರಾಳದ ಕಮಿಟೆಡ್ ಫೀಲಿಂಗ್ಸ್. ಸೋ ಮಚ್ ನಮಗೆಲ್ಲರೂ ಅದೇ ಇದೆ. ಬಟ್ ಬೇರೆ ಬೇರೆ ಇಲಾಖೆ ಅಂತಕ್ಕಂಥ ಯೋಜನೆಗಳು ನಡಿಬೇಕಲ್ಲ, ಇದನ್ನು ಗಮನದಲ್ಲಿ ಇಟ್ಕೊಂಡು ಆ ಇಲಾಖೆಗಳು ನಡಿಬೇಕು. ಇಲ್ಲಿ ಕೆಲಸ ನಡಬೇಕು. ತೀರಾ ಕೊಡಕ್ಕಾಗಲ್ಲ ಊಟ, ಆ ಥರ ಪರಿಸ್ಥಿತಿ ಇಲ್ಲ. ಬಟ್ ಯು ಶುಡ್ ಟೇಕ್ ದಿಸ್ ಮನಿ, ಯೂಸ್ ಇಟ್ ಪ್ರಾಪರ್ಲಿ ಅಂಡ್ ಸಿ ದಟ್ ದಿ ಪೀಪಲ್ ಆರ್ ಸ್ಟ್ರೆಂಗ್ಥನ್. ಬಸವರಾಜ್ ಶಿವಗಂಗ್ ಆಯ್ತಲ್ಲ. ಶಾಂತನಗೌಡ, ಜನಾರ್ದನ್ ರೆಡ್ಡಿ ಅವರೇ, ಮಂತ್ರಿ ಇಲ್ಲ, ಮಂತ್ರಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸಭಾಧ್ಯಕ್ಷರೇ, 1992ನೇ ಪ್ರಶ್ನೆಯನ್ನು ಮೊನ್ನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಸಚಿವರನ್ನ ಕೇಳಬಯಸ್ತೀನಿ. ಉತ್ತರವನ್ನು ಒದಗಿಸಲಾಗಿದೆ. ಮೇಡಮ್ ಅವರೇ, ಉತ್ತರ ಒದಗಿಸಿದ್ರಿ. ಕಳೆದ 2 ವರ್ಷದಿಂದ ಖಾಲಿ ಇದ್ದು, 2 ವರ್ಷ ಬೇಕಾ ಅಂಗನವಾಡಿ ಸಹಾಯಕರಿಗೆ ಕಾರ್ಯಕರ್ತ ತಗೊಳ್ಳತಕ್ಕಂಥ ಪ್ರಶ್ನೆ ನಿನ್ನೆಯಿಂದ ಮೊನ್ನೆ ಈಗ ಅಬ್ಜೆಕ್ಷನ್ ಕಾಲ್ ಮಾಡಿದ್ವಿ. ಈಗ ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲ್ ಆಗಂದ್ರೆ ಟೀಚರ್ಸ್ ಕಮ್ಮಿ ಇದ್ದರೆ ರಜೆ ಹಾಕಿದರೆ, ಲಾಂಗ್ ಲೀವ್ ಹಾಕಿದರೆ ಅತಿ ಶಿಕ್ಷೆ ಆಗ್ತಾರೆ. ಇದು 3 ವರ್ಷದ ಮಕ್ಕಳನ್ನ 2 ವರ್ಷಗಟ್ಟಲೆ ಟೀಚರ್ ಸಹಾಯಕರು ಇಲ್ಲ ಅಂದರೆ ಹೆಂಗೆ ನಡೆಸ್ತಾರೆ? ಸನ್ಮಾನ್ಯ ಅಧ್ಯಕ್ಷರೇ, ಏನು ನಮ್ಮ ಶಾಂತನಗೌಡ ಹೊನ್ನಾಳಿ ಶಾಸಕರು ಪ್ರಶ್ನೆಯನ್ನು ಕೇಳಿದ್ದಾರೆ, ಅದಕ್ಕೆ ನಾನು ಉತ್ತರವನ್ನು ಆಲ್ರೆಡಿ ಅವ್ರಿಗೆ ಒದಗಿಸಿದ್ದೀನಿ. ಬಟ್ ಅವ್ರಿಗೆ ಕ್ಲಾರಿಫಿಕೇಷನ್ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ಅವ್ರು ಹೇಳಿದ್ರು 2 ವರ್ಷದಿಂದ ಖಾಲಿ ಇದೆ ಅಂತ ನನಗೆ ಹೇಳ್ತಾ ಇದ್ದೀರ. ಬಟ್ ಒಮ್ಮೆ ಏನು ಅಂಗನವಾಡಿಯಲ್ಲಿ ಸಹಾಯಕಿಯರಾಗಲಿ ಅಥವಾ ಕಾರ್ಯಕರ್ತರಾಗಲಿ ಖಾಲಿ ಹುದ್ದೆ ಆದ 3 ತಿಂಗಳ ಒಳಗಡೆನೆ ಆ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಬೇಕು ಅಂತ ನಮ್ಮ ಇಲಾಖೆಯಿಂದ ನಾವು ಆದೇಶವನ್ನು ಹೊರಡಿಸಿದ್ದೀವಿ. ಇದು ಸಂಪೂರ್ಣವಾಗಿ ಇದು ಜಿಲ್ಲಾಧಿಕಾರಿಗಳು, ಅಂದರೆ ಅಲ್ಲಿ ಒಂದು ಸಮಿತಿ ಇರುತ್ತೆ,
ತಾಲೂಕಾ ಮಟ್ಟದಲ್ಲಿ ತಹಸೀಲ್ದಾರ್ನ ಒಳಗೊಂಡಂತ, ಜಿಲ್ಲಾ ಮಟ್ಟದಲ್ಲಿ DC, ಜಿಲ್ಲಾ ಪಂಚಾಯತ್ CO ಆಗಲಿ, ನಮ್ಮ ಉಪನಿರ್ದೇಶಕರಾಗಲಿ, ಈ ಸಮಿತಿ ಈ ಒಂದು ಕಾಲ್ಫರ್ಮೇಷನ್ ಮಾಡುತ್ತೆ ಮತ್ತು ಅದನ್ನು ಪರಿಷ್ಕರಣೆ ಮಾಡುತ್ತೆ. 2022 ನಂತರ ಮೊದಲು ಇವನ್ನ ನಾವು ಮ್ಯಾನ್ಯುವಲ್ ಆಗಿ ನಾವು ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ವಿ. ಆದರೆ 2022 ನಂತರ ಇದು ತಂತ್ರಾಂಶದ ಮುಖಾಂತರ ಈ ಹುದ್ದೆಗಳನ್ನು ನಾವು ಆನ್ಲೈನ್ ಮೇಲೆ ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಶುರು ಮಾಡಿದ್ವಿ ಅಧ್ಯಕ್ಷರೇ. ಯಾಕಂತಂದರೆ ಬಹಳಷ್ಟು ಪ್ರಾಬ್ಲಮ್ಗಳು ಶುರು ಆಯಿತು, ಬಹಳಷ್ಟು ಇನ್ಫ್ಲುಯೆನ್ಸ್ ಆಗೋಕ್ಕೆ ಶುರು ಆಯಿತು, ಕೆಲವು ಜನರಿಗೆ ಅನ್ಯಾಯ ಆಗಲಿಕ್ಕೆ ಶುರು ಆಯಿತು. ಸೊ ಹೀಗಾಗಿ ನಾವು ಇದನ್ನು ತಂತ್ರಾಂಶದ ಮುಖಾಂತರ ಇದನ್ನು ಮಾಡಲಿಕ್ಕೆ ಶುರು ಮಾಡಿದ್ವಿ. ಈಗ ಸ್ಪೆಸಿಫಿಕ್ ಆಗಿ ಏನು ನಮ್ಮ ಹೊನ್ನಾಳಿ ಶಾಸಕರು ಏನು ಪ್ರಶ್ನೆನ ಕೇಳಿದ್ದಾರೆ, ಇದರಲ್ಲಿ ಏನಾಗಿದೆ ಅಂತಂದರೆ, ನಾವು ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಸಮಿತಿಯ ಅಧ್ಯಕ್ಷ ಮಾಡಿ ಈ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿದ ಮೇಲೆ ಕೆಲವು ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿರೋದ್ರಿಂದ ಅಪೂರ್ಣವಾದಂಥ ಅರ್ಜಿಗಳನ್ನು ಪೂರ್ಣಗೊಳಿಸಲಿಕ್ಕೆ 10 ದಿನ ಎಕ್ಸ್ಟೆಂಡ್ ಮಾಡಬಹುದು. 3 ತಿಂಗಳಲ್ಲಿ 40 ದಿನ ಅಂದರೆ 90 ದಿನ ಇದರಿಂದ 100 ದಿನ ಮಾಡ್ಕೊಳ್ಬೋದು, ಎಕ್ಸ್ಟೆಂಡ್ ಮಾಡ್ಬೋದು. ಆದರೆ ಸ್ಪೆಸಿಫಿಕ್ ಆಗಿ ನಮ್ಮ ದಾವಣಗೆರೆ ಜಿಲ್ಲಾ DC ಅವರು ಏನು ಮಾಡಿದ್ದಾರೆ ಅಂತಂದರೆ, ಸಂಪೂರ್ಣವಾದಂಥ ಇದನ್ನೇ ಕ್ಯಾನ್ಸಲ್ ಮಾಡಿ ರಿಕ್ರೂಟ್ ಮಾಡಲಿಕ್ಕೆ ಅವರು ಆದೇಶವನ್ನು ಕೊಟ್ಟಿರೋದ್ರಿಂದ ಸ್ವಲ್ಪ ಗೊಂದಲ ಆಗಿ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡಿದ್ದಾರೆ. ಆದರೆ ತಾವೇ ಸದನಕ್ಕೆ ಹೇಳಿದ ಹಾಗೆ ಈಗಾಗಲೇ ತಾತ್ಕಾಲಿಕ ಪಟ್ಟಿಯನ್ನು ಕೂಡ ಈಗಾಗಲೇ ಪ್ರಕಟ ಮಾಡಿದ್ದಾರೆ. ಬಹುಶಃ ಇನ್ನೊಂದು ವಾರದ ಒಳಗಡೆ ಈ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಓಕೆ ಮೇಡಮ್, ಇನ್ನು ಮುಂದೆ ಈ ಥರ ಆಗಬಾರ್ದು ಮೇಡಮ್. 2 ವರ್ಷ ಬೇಕು. ಯಾಕೆಂದರೆ ಇದೇ KPS ಎಲ್ಲ ಸ್ಟೇಟ್ ಕಮಿಟಿ ಅಲ್ಲ, ಅಲ್ಲೇ DCಗೆ ಅಲ್ಲೇ ಇರ್ತಾರೆ, ಕಮಿಟಿ ತಾಲೂಕು ಅಧಿಕಾರಿ ಇರ್ತಾರೆ. ಮುಂದೆ 3 ತಿಂಗಳು ಮಾಡಿದ್ರೆ ಸಮಸ್ಯೆಗಳಾಗಲ್ಲ. ಮುಂದೆ ಅದು ಸಹ ರಾಜ್ಯದ ರೀತಿ ಆಗದೈತಿ ತಾವು ನೋಡ್ಕೋಬೇಕು ಅಂತ ನನ್ನ ಸಲಹೆ. ಸನ್ಮಾನ್ಯ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ಸರ್, ಇದು KPSCನೂ ಅಲ್ಲ, UPSCನೂ ಅಲ್ಲ. ಬಟ್ ಇದಕ್ಕೆ ಬರುವಂಥ ಪ್ರೆಷರ್ಗಳು ಎಲ್ಲ ಶಾಸಕರಿಗೂ ಕೂಡ, ಈ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಅಂತಂದ್ರೆ ಮನೆ ಬಾಗಿಲಿಗೆ ಎಲ್ಲರೂ ಬರಲಿಕ್ಕೆ ಶುರು ಮಾಡ್ತಾರೆ. ಸೊ ಹಿಂಗಾಗಿ ಯಾರ ಮಾತನ್ನು ಕೇಳೋದಿಲ್ಲ ಸರ್ ಇವರು. ನಮಗೆ ಮೆರಿಟು, ಅಲ್ಲಿ ವಿಧವೆಯರಿಗೆ ಇಷ್ಟು ಕೊಡಬೇಕು, SC STಗಳಿಗೆ, ಹ್ಯಾಂಡಿಕ್ಯಾಪ್ಟು, ಆಸಿಡ್ ವಿಕ್ಟಿಮ್ಸ್ಗಳಿಗೆ ಅಂತ ಏನೆಲ್ಲ ನಾವು ನಾರ್ಮ್ಸ್ ಬರೆದು ಕಳಿಸಿದ್ರು ಕೂಡ ಬಹಳಷ್ಟು ನಮಗೆ ಪ್ರೆಷರ್ನ ಹಾಕ್ತಾರೆ. ನಿಮ್ಮ ಕಾರ್ಯಕರ್ತರು, ನಿಮ್ಮ ಲೀಡ್ರು, ನಮ್ದು ಒಂದ್ ಕೆಲಸ ನೀವು ಮಾಡೋದಿಲ್ಲ. ಅಧ್ಯಕ್ಷ ಇದು ಒಂದೇ ಒಂದು ನಿಮಿಷ. ಇದು ಇವ್ರು ಹೇಳ್ದಂಗೆ KPSC UPSC ಯಾವುದು ಇಲ್ಲ, ಜಿಲ್ಲಾಧಿಕಾರಿಗಳು ಮಾಡೋದು. ಆದ್ರೆ ಅದಕ್ಕೊಂದು ಟೈಮ್ ನಿಗದಿ ಮಾಡ್ಬೇಕು ಮೇಡಮ್ ಅವರು. 1 ತಿಂಗಳಲ್ಲ 2 ತಿಂಗಳಲ್ಲ ಮಾಡಿ ಖಾಲಿ ಆದ ತಕ್ಷಣ ಅಂತೇಳಿ ಯಾರ ಪ್ರೆಷರ್ಗೂ ಯಾರು ಈಲ್ಡ್ ಆಗಲ್ಲ. ನೀವು ಕಾನೂನು ಪ್ರಕಾರನೇ ಮಾಡಬೇಕು. ನಿಮ್ ಕಾನೂನಲ್ಲಿ ಏನು ಅವಕಾಶ ಇದೆ ಅದರಂತೆ ಮಾಡಬೇಕು. ಮಾಡಿ 2 ತಿಂಗಳಲ್ಲಿ ಮಾಡಿ ಅಂತ ಒಂದು ಆದೇಶ ಮಾಡಿ. 2 ತಿಂಗಳು ಮಾಡಿದೀನಿ, 3 ತಿಂಗಳ ಒಳಗಡೆ ಇಲ್ಲ ಮಾಡಿಲ್ಲ. ಮಾಡದೇ ಇದ್ದವ್ರ ಮೇಲೆ ಏನ್ ಕ್ರಮ ತಗೋತೀವಿ? ಜಿಲ್ಲಾಧಿಕಾರಿಗಳು, ನಿಮ್ಮ ಜಿಲ್ಲೆಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳೆಲ್ಲ ಸೇರಿ ಅವ್ರು ಅದನ್ನ ಸುಮ್ನೆ ತಳ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ. ದಯಮಾಡಿ ಏನೇ ಕ್ರಮ ತಗೋಬೇಕಲ್ಲ ಅವ್ರ ಮೇಲೆ. ಮೇಡಮರೇ, ನೀವಲ್ಲ ನಾನಲ್ಲ, ಮುಖ್ಯಮಂತ್ರಿ ಹೇಳಿದ್ರು ಸಹ ಕಾನೂನು ಬಿಟ್ಟು ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಕ್ಲಿಯರ್ ಜಡ್ಜ್ಮೆಂಟ್ ಐತಿ. ಯಾವ ಪ್ರೆಷರ್ ಇರ್ಬೋದು, ಏನು ಸಹ ಯಾವ ಮಂತ್ರಿನೂ ಕೊಡ್ಸಕ್ಕ, ನೀವು ಕೊಡ್ಸಕ್ಕಲ್ಲ. ಅಷ್ಟು ಕ್ಲಿಯರ್ ಕಟ್ ಆಗಿದ್ದಾಗ ಯಾಕೆ ಇಷ್ಟ ಅಂತ ಅಷ್ಟು ನನ್ನ ಪ್ರಶ್ನೆ. ಓಕೆ, ಗುಡ್ ಕ್ವಶನ್. ಬಾಲಕೃಷ್ಣ ಎಸ್ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಲ್ಲಿ 2003ನೇ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಇಲ್ಲಿ ಕಳೆದ 3 ವರ್ಷಗಳಿಂದ ಯಾವ್ಯಾವ ಯೋಜನೆ ಯಾರ್ಯಾರು ಸಾಲ ಕೊಟ್ಟಿದ್ದೀರಾ ಅಂತಕ್ಕಂಥದ್ದನ್ನ ನಾನು ಪ್ರಶ್ನೆ ಕೇಳಿದ್ದೀನಿ, ಉತ್ತರನೂ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಅನುಷ್ಠಾನ ಆಗಿದೆಯಾ ಅಂತ ಕೇಳಿದ್ರೆ ಅನುಷ್ಠಾನ ಆಗಿಲ್ಲ. ಅನುಷ್ಠಾನ ಯಾತಕ್ಕೋಸ್ಕರ ಆಗಿಲ್ಲ ಅಂತಂದ್ರೆ ಅಧಿಕಾರಿಗಳಿಲ್ಲ, ಅಲ್ಲಿ ಅನುಷ್ಠಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಉತ್ತರವನ್ನ ಒದಗಿಸಿದ್ದಾರೆ. ದಯಮಾಡಿ ಈ ನಿಮ್ಮ ಇಲಾಖೆಯಲ್ಲಿ ಇಂಥ ಉತ್ತರವನ್ನ ದಯಮಾಡಿ ನಾವು ಬಯಸೋದಿಲ್ಲ ಇಂಥ ಉತ್ತರವನ್ನ. ಯಾಕಂದ್ರೆ ಫಲಾನುಭವಿಗಳು ಅತ್ಯಂತ ಹಿಂದುಳಿದವರಾದ್ರಿಂದ ಅವ್ರಿಗೆ ನೀವು ಹೇಳಿದ್ರೆ ನಿಮ್ಮ ಕಾನೂನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತೇಳಿ ನೀವು ಹೇಳಿದಿರಲ್ವಾ, ಅದನ್ನು ನೀವು ಅನುಷ್ಠಾನ ಮಾಡದೇ ಇದ್ರೆ ಬೇರೆ ಇಲಾಖೆಯವ್ರಿಗೆ ಅಟ್ಯಾಚ್ ಮಾಡಿ ಅದು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಒಂದು. ಎರಡನೇದಾಗಿ ಈ ಬೋರ್ವೆಲ್ಗಳ ವಿಚಾರ, ನಿಮ್ಮ ಇಲಾಖೆಯಿಂದ ಮಂಜೂರಾದ ಬೋರ್ವೆಲ್ಗಳನ್ನು ಸುಮಾರು ಎಷ್ಟು ಬಾಕಿ ಇದೆ, ಎಷ್ಟು ನೀವು ಕೊಟ್ಟಿದ್ದೀರಾ 3 ವರ್ಷದಲ್ಲಿ ಅಂತಂದ್ರೆ 146 ಬೋರ್ವೆಲ್ಗಳನ್ನು ಕೊರಲಿಕ್ಕೆ ನಾವು ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ ಫಲಾನುಭವಿಗಳಿಗೆ. ಅದರಲ್ಲಿ ಕೊರೆದಿರ್ತಕ್ಕಂಥದ್ದು ಎಷ್ಟು? 22. ಪಂಪ್ಸೆಟ್ ಕೊಟ್ಟಿರ್ತಕ್ಕಂಥದ್ದು ಎಷ್ಟು? 11. ವಿದ್ಯುದೀಕರಣ ಬಾಕಿ ಇರ್ತಕ್ಕಂಥದ್ದು ಎಷ್ಟು? 63. ದಯಮಾಡಿ ಈ ರೀತಿ ನಿಮ್ಮ ಇಲಾಖೆಯಲ್ಲಿ ನಡೆದ್ರೆ
ಆ ಒಂದು ದಲಿತರಿಗೆ ಯಾವ ರೀತಿ ನ್ಯಾಯ ಸಿಗ್ತದೆ ಅಂತೇಳಿ ತಾವೇ ಹೇಳಬೇಕು ಸನ್ಮಾನ್ಯ ಸಚಿವರೇ. ನೀವು ಬೋರ್ವೆಲ್ನ ನೀವೇನು ಕೊಡ್ತಿರಲ್ಲ ಆ ವರ್ಷದಲ್ಲೇನೆ ಕೊರೆದು ಅದಕ್ಕೆ ವಿದ್ಯುದೀಕರಣ ಮಾಡಿ ಅವ್ರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ನಾನು ತಮ್ಮ ಮುಖಾಂತರ ಒತ್ತಾಯವನ್ನ ಮಾಡ್ತೀನಿ ಅಧ್ಯಕ್ಷರೇ. ಅಲ್ಲಿ ಒಬ್ಬ ಇನ್ಚಾರ್ಜ್ ಇದ್ದರು ಕನಕಪುರದವರು, ಅದಕ್ಕಾಗಿ ಸ್ವಲ್ಪ ರೆಗ್ಯುಲರ್ ಆಫೀಸರ್ ಇಲ್ಲದೆ ಸ್ವಲ್ಪ ತಡ ಆಯಿತು. ಈಗ ಒಬ್ಬರನ್ನ ಅಲ್ಲಿಗೆ ಪೋಸ್ಟ್ ಮಾಡಿದ್ವಿ ರೆಗ್ಯುಲರಾಗಿ. ಅವರು ಮೊನ್ನೆ ಸದಸ್ಯರಾದ ಬಾಲಕೃಷ್ಣ ಅವರು ಹೇಳ್ದಂಗೆ ಒಂದು ನಾವು ಡಿಸ್ಟ್ರಿಕ್ಟ್ ವೈಸು ಎಂಪೈರಲ್ ಕರೆದಿರ್ತೀವಲ್ಲ, ಅವರು ಡಿಸ್ಟ್ರಿಕ್ಟ್ ವೈಸ್ ಮಾಡುವಾಗ ಒಬ್ಬರು ಬಂದಿದ್ದಾರೆ, ಅವರು ಫೈನಲ್ ಆಗಿದೆ ಅವ್ರದ್ದು, ಅವರು ಎಲಿಜಿಬಲ್ ಇದ್ದಾರೆ. ಅವ್ರು ಇದು ಮಾಡಿ ಮತ್ತು ಒಂದು ಸಮಯ ನಿಗದಿ ಮಾಡಿ ಒಂದು ಬೋರ್ವೆಲ್ ತೆಗೆದು ಅಲ್ಲಿಗೆ ಎನರ್ಜೈಸ್ ಮಾಡಿ ಅದು ಫಂಕ್ಷನ್ ಆಗ್ತಾರ ಮಾಡತಕ್ಕಂಥ ಸಲಹೆ ಅದು ಒಳ್ಳೆಯದೇ. ಟೈಮ್ ಬೌಂಡು ಪ್ರೋಗ್ರಾಮ್ ಆದರೆ ನಾವು ಕೊಟ್ಟಂಥ ಯೋಜನೆ ಸರಿಯಾಗಿ ಉಪಯೋಗವಾಗುತ್ತೆ, ಅವರು ಜೀವನದಲ್ಲಿ ಬದಲಾವಣೆ ಆಗೋಕ್ಕೂ ಸಾಗುತ್ತೆ. ಅವ್ರ ಸಲಹೆಯನ್ನು ಗಮನದಲ್ಲಿ ಇಟ್ಕೊಂಡು ಆ ಥರ ಕ್ರಮ ಮಾಡಲಿಕ್ಕೆ ನಾನು ಖಂಡಿತವಾಗಿ ಕ್ರಮ ತಗೊಳ್ಳಿ. ದಯಮಾಡಿ ಆವ ವರ್ಷದಲ್ಲೇ ಅದು ಅನುಷ್ಠಾನ ಆಗಬೇಕು. ಗುಡ್ ಸಲಹೆ. ಈಗ ನೋಡಿ, ನಿಮ್ಮ ಸಮಾಜ ಕಲ್ಯಾಣ ಇಟ್ಕೊಂಡು ಪ್ರಧಾನ ಕಾರ್ಯದರ್ಶಿಗಳು ಅವ್ರು ಹೇಳಿದ್ದಾರೆ, ಈ ಯೋಜನೆ ಪ್ರಗತಿ ಬಗ್ಗೆ ಚರ್ಚೆಲಾಗಿ ನಿಗಮದ ವತಿಯಿಂದ ಕಳಪೆ ಪ್ರಗತಿ ಸಾಧಿಸಿರುವುದರಿಂದ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿರುತ್ತಾರೆ ಅಂತಾರೆ. ಅಂದ್ರೆ ಯಾರ ಮೇಲೆ ನೀವು ಕ್ರಮ ತಗೊಂಡಿದ್ದೀರಾ? ಇಲ್ಲ, ಕೆಲವರ ಬಗ್ಗೆ ನಾವು ಸೀರಿಯಸ್ ವಾರ್ನ್ ಮಾಡಿದ್ದೀವಿ. ಸನ್ಮಾನ್ಯ ಅಧ್ಯಕ್ಷರೇ, ವಿಚಾರದಲ್ಲಿ ಒಂದು ಸರ್ಕಾರದ ಗಮನಕ್ಕೆ ಸೆಳೆಯಕ್ಕೆ ಪ್ರಯತ್ನ ಮಾಡ್ತೀನಿ. ಏನು ವಿದ್ಯುತ್ ಇದಕ್ಕೆ ಏನು ದುಡ್ಡು ಕೊಡ್ತಾರೆ 50,000 ರೂಪಾಯಿ 75,000 ರೂಪಾಯಿ, ಅಲ್ಲಿ ಸ್ಥಳೀಯವಾಗಿ ನಾವು ವಿದ್ಯುತ್ತನ್ನು ನಾವು ಬೋರ್ವೆಲ್ಗಳು ಕೊಡಬೇಕಾದಂಥ ಸಂದರ್ಭದಲ್ಲಿ ಸುಮಾರು 3 ರಿಂದ 4 ಲಕ್ಷ ರೂಪಾಯಿ ವೆಚ್ಚ ಆಗ್ತದೆ. ಒಂದೊಂದು ಬೋರ್ವೆಲ್ಗಳ ಡಿಸ್ಟೆನ್ಸು ಮತ್ತು ಒಂದು ಬೋರ್ವೆಲ್ನಿಂದ ಮತ್ತೊಂದು ಬೋರ್ವೆಲ್ ಕೊಡಬೇಕಾದಂಥ ಸಮಯದಲ್ಲಿ, ನಾವು ವಿದ್ಯುತ್ ಸಂಪರ್ಕ ಕೊಡಬೇಕಾದಂಥ ಸಮಯದಲ್ಲಿ ಬೋರ್ವೆಲ್ಗಳಿಗೆ ಅದು SC ST ಇರ್ಬೋದು, ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು, ಅಥವಾ ಜನರಲ್ ಇರ್ಬೋದು, ಅದೇನಾಗ್ತದೆ ನಮಗೆ ಏನು ಸರ್ಕಾರ ನಿಗದಿ ಮಾಡಿದೆ 75,000ಕ್ಕಿಂತ ನಾವು 3 ಲಕ್ಷ 4 ಲಕ್ಷ ಆದಂಥ ಸಮಯದಲ್ಲಿ ನಿಧಾನ ಆಗ್ತಾ ಇದೆ. ಈ ಮೂಲಕ ತಮ್ಮ ಮೂಲಕ ಸರ್ಕಾರ ಗಮನಕ್ಕೆ ತರೋದು ಇಷ್ಟೇ, ಏನು ವಿದ್ಯುತ್ಗೆ ಏನು ಸಂಪರ್ಕ ಮಾಡಲಿಕ್ಕೆ ಹಣ ಆಗ್ತದೆ ಅದನ್ನು ಪೂರ್ಣ ಆಯಾ ಇಲಾಖೆಯವ್ರು ಬರ್ಸ್ಕೊಡ್ಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತಾನೆ ನಮ್ಮ ಸ್ನೇಹಿತರು. ಅಧ್ಯಕ್ಷರೇ, ಈ ಬೋರ್ವೆಲ್ ಕೊರೆದ ಮೇಲೆ ಎನರ್ಜೈಸ್ ಮಾಡೋದಕ್ಕೆ 75,000 ಸಾಕಾಗಲ್ಲ, ಜಾಸ್ತಿ ಆಗಬೇಕು, ಅದರಿಂದ ನಮಗೆ ಖರ್ಚು ನಮ್ದು ಇದಕ್ಕೆ ಬಿಡುತ್ತೆ ಅಂತೇಳಿ ವಿದ್ಯುತ್ ಶಕ್ತಿ ಇಲಾಖೆಯವರು ಹೇಳಿದರು. ಅದಕ್ಕೆ ನಾನು ಸ್ವತಃ ವಿದ್ಯುತ್ ಶಕ್ತಿ ಮಿನಿಸ್ಟ್ರು ಮತ್ತು ವಿದ್ಯುತ್ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಮಾಡಿದ್ದೀನಿ. ಇದಾದಷ್ಟು ಬೇಗ ಡಿಲೇ ಮಾಡಬೇಡಿ. ಒಂದ್ಸರಿ ಬೋರ್ವೆಲ್ ಕೆಟ್ಟು 3 ವರ್ಷ 4 ವರ್ಷ ಅವ್ರಿಗೆ ಎನರ್ಜೈಸ್ ಮಾಡಿದರೆ ವಾಟ್ ಈಸ್ ದಿ ಪಾಯಿಂಟ್ ಇನ್ ಗಿವಿಂಗ್ ಎ ಸ್ಕೀಮ್ ಟು ದೀಸ್ ಪೀಪಲ್ ಅಂತೇಳಿ ಅವ್ರಿಗೆ ನಾನೇ ಮೀಟಿಂಗ್ ಮಾಡಿದ್ದೀನಿ ಖುದ್ದಾಗಿ. ನಮ್ಮ ಬಾಲು ಅವ್ರು ಹೇಳಿದ್ರಲ್ಲ, ಇದನ್ನು ಗಮನದಲ್ಲಿ ಇಟ್ಕೊಂಡು. ಮತ್ತು ಅದು 75,000 ಇದಕ್ಕೆ ಜಾಸ್ತಿ ಆಗುತ್ತೆ, ಅಂದರೆ ಕಡಿಮೆ ಇದ್ದರೆ ಇವ್ರು ಕೊಡ್ತೀವಿ, ಉದ್ದ ಇದ್ದರೆ ನೀವೇ ಮಾಡಿ ಕಳಿತಾರೆ. ಎನರ್ಜೈಸ್ ಕೊಡೋದು ಇಸ್ ನಾಟ್ ದಿ ಡ್ಯೂಟಿ ಆಫ್ ದಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಇಟ್ ಈಸ್ ದಿ ಪವರ್ ಡಿಪಾರ್ಟ್ಮೆಂಟ್ ವಿಚ್ ಹ್ಯಾಸ್ ಟು ಟೇಕ್ ಅಪ್ ದಿ ಕಾಸ್, ಬಿಕಾಸ್ ವಿ ಆರ್ ಪೇಯಿಂಗ್ ದಿ ಮನಿ. ಹೀಗಾಗಿ ನಾನು ಅವ್ರ ಜೊತೆಲಿ ಒಂದು ಮೀಟಿಂಗ್ ಮಾಡಿದ್ದೀನಿ. ಇನ್ನು ಅಮೌಂಟ್ ಹೆಚ್ಚಿಗೆ ಮಾಡಂತ ಹೇಳಿದ್ರು ಸರ್. ಸರ್, ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಮೌಂಟ್ ಹೆಚ್ಚಿಗೆ ಮಾಡಂತ ಕೇಳ್ತಾ ಇದ್ದಾರೆ ಅಷ್ಟೇ. ಏನು ಹೆಚ್ಚಿಗೆ ಮಾಡಿ ಅಂತ ಕೇಳ್ತಾರೆ. ಸೋಲಾರ್ ಅಲ್ಲಿ ಎನರ್ಜೈಸ್ ಮಾಡೋದು ಇದೆಲ್ಲ ನೋಡಿ ಆದಷ್ಟು ಇನ್ನೊಂದು ಮೀಟಿಂಗ್ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಅವ್ರು ಬೋರ್ ತೆಗೆದ ಇದರಲ್ಲಿ ಕಡಿಮೆ ಎಷ್ಟು ಸಾಧ್ಯ ಬೇಗ ಅವ್ರಿಗೆ ಫಂಕ್ಷನಿಂಗ್ ಮಾಡೋದಕ್ಕೆ ಐ ವಿಲ್ ವರ್ಕ್ಔಟ್. ಅಧ್ಯಕ್ಷರೇ, ಮಾನ್ಯ ಸಚಿವರೇ, ಈ ಯೋಜನೆ ಎಷ್ಟು ವರ್ಷದಿಂದ ಅನುಷ್ಠಾನದಲ್ಲಿದೆ? ನಾನು ಒಂದು ಮೀಟಿಂಗ್ ಮಾಡ್ತೀನಿ. ಇದನ್ನ ಇನ್ನೂ ಸರಿಪಡಿಸಕ್ಕಾಗಿಲ್ಲ ಅಂತಂದ್ರೆ ಸೆಪರೇಟ್ ಮೀಟಿಂಗ್ ಇದರಲ್ಲಿ ಈಗ ಆಲ್ರೆಡಿ ನಿನ್ನೆ ಮೊನ್ನೆ ತಂದಿರ್ತಕ್ಕಂಥ ಯೋಜನೆ ಅಲ್ಲ ಇದು, ಆಲ್ರೆಡಿ ಸುಮಾರು ವರ್ಷಗಳಿಂದ ಬಂದಿರತಕ್ಕಂಥ ಯೋಜನೆ. ಆಲ್ರೆಡಿ ಒಂದು ಮೀಟಿಂಗ್ ಮಾಡಿದ್ದೀನಿ ನಾನು, 2-3 ಮೀಟಿಂಗ್ ಮಾಡಿದ್ದೀನಿ. ಇನ್ನೂ ಒಂದ್ಸರಿ ಒಂದು ಮೀಟಿಂಗ್ ಮಾಡಿ ಆದಷ್ಟು ಬೇಗ ಮಾಡೋಕ್ಕೆ ಕ್ರಮ ತಗೊಳ್ಳಿ. ಅಲ್ಲಲ್ಲ, ನೀವು ದಯಮಾಡಿ ನೀವು ಯಾವುದೇ ಯೋಜನೆಯನ್ನು ಅನುಷ್ಠಾನ ಮಾಡಬೇಕಾದ್ರೆ ಆ ಯೋಜನೆಯನ್ನ ಆ ವರ್ಷದಲ್ಲೇ ಸಂಪೂರ್ಣ ಮಾಡಬೇಕು ಅಂತ ಹೇಳಿ ದಯಮಾಡಿ ನಾನೊಂದು ಮೀಟಿಂಗ್ ಮಾಡ್ತೀನಿ. ಮೀಟಿಂಗ್ ಮಾಡೋದಲ್ಲ, ನೀವು ಆದೇಶ ಮಾಡಬೇಕು. ಯಾರು ಅದನ್ನ ಅನುಷ್ಠಾನ ಮಾಡೋದಿಲ್ಲ, ಅವ್ರ ಮೇಲೆ ಕ್ರಮ ತಗೋಬೇಕು ದಯಮಾಡಿ. ನಿಮ್ಗೆ ಹೇಳ್ತೀನಿ, ಇದು ಸನ್ಮಾನ್ಯ ಅಧ್ಯಕ್ಷ, ಇದು ಎಲ್ಲ ಕಡೆ ಸಮಸ್ಯೆ ಇದೆ ಸಚಿವರೇ. ಇದು ಎಲ್ಲ ಕಡೆ ಮಾಡ್ಕೊಡಿ ಪ್ಲೀಸ್ ಸರ್. ಗಂಗಾ ಕಲ್ಯಾಣ ಯೋಜನೆಯಲ್ಲಿ 75,000 ಕೊಡ್ತೀರಾ? 5,180 ಕೋಟಿ ರೂಪಾಯಿ ಇಂಧನ ಇಲಾಖೆ ಕೊಟ್ಟಿದ್ರಲ್ಲ, SCP ದುಡ್ಡು, ಅದು ಎಲ್ಲಿ ಖರ್ಚು ಮಾಡ್ತೀರಾ? 5,180 ಕೋಟಿ ರೂಪಾಯಿ ಗಂಗಾ ಕಲ್ಯಾಣ ಹೊರತುಪಡಿಸಿ ಇಷ್ಟು 5,180 ಕೋಟಿ ರೂಪಾಯಿ ಇಂಧನ ಇಲಾಖೆ ಕೊಟ್ಟಿದ್ದೀರಾ. ಈ ದುಡ್ಡು ಏನು ಮಾಡ್ತೀರಾ? ನಾವ್ಯಾಕೆ ಹೆಚ್ಚುವರಿ ಕೊಡ್ಬೇಕು ಅವ್ರಿಗೆ? ಈ ದುಡ್ಡಲ್ಲಿ ಮಾಡಿಸಿ.
ಗಂಗಾ ಕಲ್ಯಾಣಕ್ಕೆ ಯಾಕೆ ಅವ್ರಿಗೆ 75,000 ಕೊಟ್ಟು ಮತ್ತೆ ಯಾಕೆ ಎಕ್ಸ್ಟ್ರಾ ಕೊಡ್ತೀರಾ? ಉಚಿತವಾಗಿ ಕರೆಂಟ್ ಕೊಡ್ತೀವಲ್ಲ ಸುಮ್ಮನೆ. ಅಲ್ಲಲ್ಲ, ಅದು ಸರ್ ಮಾನ್ಯ ಅಧ್ಯಕ್ಷರೇ, ಆಯ್ತು, ಗ್ಯಾರಂಟಿ ಯೋಜನೆ ಬಿಟ್ಟು ಅದು 5,180 ಹೇಳಿದ್ರಲ್ಲ ರಿಟರ್ನ್ ಕೊಡ್ಬೇಕಂತೇಳಿ, ಮತ್ತೆ ಈ ದುಡ್ಡು ಏನ್ ಮಾಡ್ತೀರಾ? ಹತ್ತು ತನಕ ಫ್ರೀ ಕೊಡುವಂತ ಇದ್ದಿಲ್ಲ SCPT ಅಲ್ಲ, ಈಗ ಗಂಗಾ ಕಲ್ಯಾಣ ಇದ್ರದ್ದು ಇವೆಲ್ಲ ಇದು ಅದಕ್ಕೆ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ದೀನಿ ವಿದ್ಯುತ್ ಶಕ್ತಿ ಇಲಾಖೆಯವ್ರಿಗೆ. ಅವ್ರಿಗೆ ಡೀಟೇಲ್ಸ್ ತಗೊಂಡ್ಬಂದ್ರೆ ಓವರ್ ಅಂಡ್ ಎಬವ್ ಕೊಟ್ರೆ ಸಟನ್ಲಿ ಅಲ್ಲಿ ವಿತ್ ಡ್ರಾ ದಿ ಮನಿ ಅದನ್ನ ಕೇಳಿದ್ದೀನಿ ನಾನು. ಮತ್ತು ಇದ್ರ ಈಗ ಸದಸ್ಯ ಅವ್ರು ಗಂಗಾ ಕಲ್ಯಾಣ ದಯವಿಟ್ಟು ಇಲ್ಲ ಡೆಫಿನೆಟ್ ಆಗಿ ಇದನ್ನೆಲ್ಲ ನಾಯನ ಮೋಟಮ್ಮ, UP ಬಣಕರ್ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1889 ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಿಗೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದರೆ ಅವ್ರು ಹೇಳ್ತಾ ಇದ್ದಾರೆ ಪದವಿ ಪೂರ್ವ ಶಿಕ್ಷಣದವರೆಗೂ ಅನಾಥ ಮಕ್ಕಳಿಗೆ ದಾಖಲಾತಿ ಮಾಡೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ, ಹಾಗೂ ಉನ್ನತ ಶಿಕ್ಷಣದಲ್ಲೂ ಅವರಿಗೆ ದಾಖಲೆ ಮಾಡಲಿಕ್ಕೆ ಸಮಸ್ಯೆ ಇಲ್ಲ ಅಂತ. ನಾನೇ ಇತ್ತೀಚಿನ ದಿನಗಳಲ್ಲಿ ಒಂದು ಅನಾಥಾಶ್ರಮದ ನಿರ್ದೇಶಕಿ ಆಗಿದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಅದರಲ್ಲೇ ಆ ಅನಾಥಾಶ್ರಮದಲ್ಲೇ 138 ಮಕ್ಕಳಿದ್ದಾರೆ. ಭಾರತೀಯ ಗ್ರಾಮೀಣ ಮಹಿಳಾ ಸಂಘ ಅಂತ 1962ರಲ್ಲಿ ಶುರು ಆಗಿರುವ ಇದು ಒಂದು ಸಂಘ ಅಥವಾ ಅನಾಥಾಶ್ರಮ. ಅದರಲ್ಲೇ ಮಕ್ಕಳಿಗೆ ಈಗ ಎಜುಕೇಷನ್ ಪರ್ಪಸಸ್ಸಿಗೆ ಆಧಾರ್ ಕಾರ್ಡ್ ನೋಂದಣಿ ಅಥವಾ ಡೀಟೇಲ್ಸ್ನ ಕೊಡಲೇಬೇಕಾಗಿದೆ. ಈಗ ಆಧಾರ್ ಕಾರ್ಡು ಅನಾಥ ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರಿಗೆ ಜನನ ಪ್ರಮಾಣ ಪತ್ರ ಇರೋದಿಲ್ಲ, ತಂದೆ ತಾಯಿ ಡೀಟೇಲ್ಸ್ ಇರೋದಿಲ್ಲ. ಅದಲ್ದಲೆ ಇತ್ತೀಚಿನ ದಿನಗಳಲ್ಲಿ ನನ್ನ ತಾಯಿ ಇದೇ ಒಂದು ಇಲಾಖೆಯ ಸಚಿವರಾಗಿದ್ರು. ಅವರೇ ಒಂದು ಮಗುವಿಗೆ ನರ್ಸಿಂಗ್ ಕಾಲೇಜಲ್ಲಿ ದಾಖಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ಮಗುವಿನ ಜನನ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್, ಈ ವಿಚಾರಗಳನ್ನ, ಈ ಒಂದು ದಾಖಲೆಗಳನ್ನ ಆ ಒಂದು ಕಾಲೇಜ್ ಕೇಳಿತ್ತು. ಆಗ ಸುಮಾರು ಕಷ್ಟಪಟ್ಟು ಆ ಮಗುನ ಅಡ್ಮಿಷನ್ ಮಾಡಬೇಕಾಯ್ತು. ಹಾಗೆ ನನ್ನ ಹತ್ರ ಚಿಕ್ಕಮಂಗ್ಳೂರಲ್ಲಿ ನಡೆಸ್ತಾ ಇರುವ ಒಂದು ಅನಾಥಾಶ್ರಮದಿಂದನೂ ಲಿಖಿತದಲ್ಲಿ ಬಂದಿದೆ ಅವರಿಗೆ ಯಾವ ರೀತಿ ಸಮಸ್ಯೆಗಳು ಆಗ್ತಾ ಇದೆ ಅಂತ. ಇದ್ರ ಬಗ್ಗೆ ನಾನು ಸಚಿವರ ಹತ್ರ ಮನವಿ ಮಾಡ್ಕೊಳ್ಳೋದು, ನೀವು ಸಮಾಲೋಚನೆ ಮಾಡಬೇಕಾಗಿದೆ. ಇದು ನಿಜವಾಗ್ಲೂ, ಯಾಕಂದರೆ 712 ಅನಾಥಾಶ್ರಮಗಳು ಇಡೀ ರಾಜ್ಯದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಎಷ್ಟು ಮಕ್ಕಳು ಅನಾಥ ಮಕ್ಕಳಿದ್ದಾರೆ ಅಂತ ನಾನು ಆ ಒಂದು ಮಾಹಿತಿನ ತಗೊಂಡಿಲ್ಲ. ಬಟ್ ಈ ಮಕ್ಕಳ ಬಗ್ಗೆ ನಾವು ಪ್ರತ್ಯೇಕವಾಗಿ ಈ ಒಂದು ಇಲಾಖೆ ಅಥವಾ ಸಚಿವರು ಇದಕ್ಕೆ ಗಮನ ಹರಿಸಬೇಕು, ಇದಕ್ಕೆ ಒಂದು ಪರಿಹಾರನ ಕಲ್ಪಿಸ್ಕೊಡ್ಬೇಕು. ಯಾಕಂದ್ರೆ ಈ ಮಕ್ಕಳ ಭವಿಷ್ಯನ ನಾವು ರೂಪಿಸ್ಲಿಕ್ಕೆ ಇದು ಸರ್ಕಾರದ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ನಾನು ಸಚಿವರ ಈ ಒಂದು ಉತ್ತರನ ನಾನು ಅವರಿಂದ ಕೇಳಲಿಕ್ಕೆ ಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಶಾಸಕೀಯ ಕಾಳಜಿಯ ಬಗ್ಗೆ ನಾನು ಶ್ಲಾಘನೆಯನ್ನ ಮಾಡ್ತಾ, ಅವರು ಪ್ರಶ್ನೆಯಲ್ಲಿ ಉತ್ತರವನ್ನು ಕೂಡ ಅರ್ಧ ಅವರೇ ಕೊಟ್ಟು ಬಿಟ್ಟಿದ್ದಾರೆ. ಯಾಕಂದರೆ ಸುಮಾರು ಇದ್ರ ಬಗ್ಗೆ ಅವರು ತಿಳ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಆಲ್ರೆಡಿ ಅವ್ರು ಹೇಳಿದ್ರು ಒಂದು ಅನಾಥಾಲಯದ ನಿರ್ದೇಶಕಿ ಕೂಡ ನಾನು ಆಗಿದ್ದೀನಿ ಇತ್ತೀಚಿನ ದಿನದಲ್ಲಿ ಅಂತ. ಮತ್ತು ಅವ್ರ ತಾಯಿ ಮೋಟಮ್ಮ ಅವರು ಕೂಡ ಈ ಇಲಾಖೆಯಲ್ಲಿ ಕೆಲಸ ಮಾಡಿದರು. ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ, ನಮ್ಮ ರಾಜ್ಯದಲ್ಲಿ ಸುಮಾರು ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಸಂಸ್ಥೆಗಳು ಸುಮಾರು 712 ಇದ್ದಾವೆ. ಸೊ ಇದರಲ್ಲಿ ಮಕ್ಕಳ ದಾಖಲಾತಿಗಳು ಸುಮಾರು 17,049, ಗಂಡು ಮಕ್ಕಳು 9,175, ಹೆಣ್ಮಕ್ಳು 7,874. ಆದರೆ ಏನು ಶಾಸಕೀಯ ಕಾಳಜಿ ಇದೆ, ಅವ್ರಿಗೆ ಅಡ್ಮಿಷನ್ ಮಾಡುವಂಥ ಸಂದರ್ಭದಲ್ಲಿ, ಉನ್ನತ ಶಿಕ್ಷಣ ಮತ್ತು ವ್ಯಾಸಂಗ ಮಾಡುವಂಥ ಸಂದರ್ಭದಲ್ಲಿ ಅಡ್ಮಿಷನ್ಗೆ ಭಾಳಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ಆಧಾರ್ ಕಾರ್ಡ್ ಅಂತೂ ಎಲ್ಲರಿಗೂ ಈಗ ಇತ್ತೀಚಿನ ದಿನದಲ್ಲಿ ಆಧಾರ್ ಕಾರ್ಡನ್ನು ನಾವು ಎಲ್ಲರಿಗೂ ಮಾಡಿಸ್ಕೊಡ್ತಾ ಇದ್ದೀವಿ. ಆಮೇಲೆ ನಾವು ಸಮಾಜ ಕಲ್ಯಾಣ ಇಲಾಖೆಗೆ ಈ ಎಲ್ಲ ಮಕ್ಕಳನ್ನು, ಯಾರಿಗೆ ಅಂದರೆ ಅವರ ತಂದೆ ತಾಯಿ ಯಾರೂ ಇಲ್ಲ ಅಂತ ಗೊತ್ತಾದಂಥ ಮಕ್ಕಳಿಗೆ ನಾವು ಬಹಳಷ್ಟು ಗೌಪ್ಯತೆಯನ್ನು ಕೂಡ ಕಾಯ್ಕೊಳ್ಬೇಕಾಗತ್ತೆ. ಅವರ ಸ್ವಾಭಿಮಾನದ ಒಂದು ಪ್ರಶ್ನೆ. ಈ ಎಲ್ಲ ಇಂಥ ಮಕ್ಕಳನ್ನು ನಾವು ಹಿಂದುಳಿದ ವರ್ಗಕ್ಕೆ ಅಥವಾ SC STಗೆ ಸೇರಿಸಿ ಅಂತ ಹೇಳಿ
ನಾನು ಸಮಾಜ ಕಲ್ಯಾಣ ಇಲಾಖೆಗೆ ಸಚಿವಾಲಯಕ್ಕೆ ನಾನು ಒಂದು 2 ಸಾರಿ ನಾನು ನಮ್ಮ ಫೈಲನ್ನು ರೆಡಿ ಮಾಡಿ ಇದನ್ನು ಕಳಿಸಿದಂಥ ಸಂದರ್ಭದಲ್ಲಿ ಅವ್ರನ್ನ ಸೇರಿಸಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲಿಂದ ನಮಗೆ ಉತ್ತರ ಬಂದಿದೆ. ಸದನದಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಮಹದೇವಪ್ಪ ಸರ್ ಕೂಡ ಇದ್ದಾರೆ. ಇದನ್ನೊಂದು ನಾವು ಭಾಳಷ್ಟು ಮಾನವೀಯತೆ ದೃಷ್ಟಿಯಿಂದ ನೋಡಿ ಈ ಮಕ್ಕಳನ್ನು SC STಗೆ ಸೇರಿಸ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಜೊತೆಯಲ್ಲಿ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆ ಅವರು ಇದರದೊಂದು ಪಬ್ಲಿಕ್ ಹಿಯರೆನ್ಸ್ ಮಾಡಿ ಇದನ್ನು ಫಸ್ಟ್ ಕ್ಯಾಟಗರಿ ಅಂತಂದರೆ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಇವರನ್ನ ಕ್ಯಾಟಗರಿ 1ಗೆ ಸೇರಿಸಬೇಕು ಅಂತ ಈಗಾಗಲೇ ಅವ್ರು ರೆಕಮೆಂಡ್ ಮಾಡಿದ್ದಾರೆ. ಸೊ ಆ ಒಂದು ರಿಪೋರ್ಟನ್ನು ಕೂಡ ನಾನು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಕಳಿಸ್ತೇನೆ. ಒಟ್ಟಾರೆಯಾಗಿ ಮಕ್ಕಳು ಉನ್ನತ ವ್ಯಾಸಂಗವನ್ನು ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಜನರಲ್ ಕ್ಯಾಟಗರಿ ಅಂತ ನಾವು ಅಡ್ಮಿಷನ್ ತಗೊಳ್ಳಿಕ್ಕೆ ಹೇಳಿದ್ದೀವಿ. ಅವರಿಗೆ ಆರ್ಥಿಕ ಸಹಾಯ ಆಗಿರ್ಬೋದು, ವಸತಿ ಸೌಲಭ್ಯ ಆಗಿರ್ಬೋದು, ಮತ್ತು ಉನ್ನತ ವ್ಯಾಸಂಗವನ್ನು ಈಗಾಗಲೇ ನಮ್ಮ ನಿಲಯದಲ್ಲಿ ಏನು ಬಾಲಕರ ಬಾಲಮಂದಿರ, ಬಾಲಕಿಯರ ಬಾಲಮಂದಿರದಲ್ಲಿ ಮತ್ತು ವೀಕ್ಷಣಾಲಯಗಳಲ್ಲಿ ಇರುವಂಥ ಮಕ್ಕಳು ಅನೇಕ ಮಕ್ಕಳು ಈಗಾಗಲೇ ಶಾಲೆಯನ್ನು ಕಲಿತು ಕಾಲೇಜನ್ನು ಕಲಿತು ಬಹಳಷ್ಟು ಚೆನ್ನಾಗಿ ತಮ್ಮ ಉಪಜೀವನವನ್ನು ಮಾಡುವಂಥ ನಿದರ್ಶನಗಳು ಕೂಡ ಇದ್ದಾವೆ. ತಮ್ಮ ಕಾಳಜಿ ಏನಿದೆ ಅವರಿಗೆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಅಡ್ಮಿಷನ್ನಲ್ಲಿ ಅವರಿಗೆ ರಿಸರ್ವೇಷನ್ನಲ್ಲಿ ಅವರಿಗೆ ಅನುಕೂಲ ಆಗಲಿ ಅಂತ ಏನು ತಾವು ಬಯಸ್ತಾ ಇದ್ದೀರಾ, ಇನ್ನೊಮ್ಮೆ ನಾನು ಸಮಾಜ ಕಲ್ಯಾಣ ಇಲಾಖೆ ಸಚಿವರೊಂದಿಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಆದಷ್ಟು ಬೇಗ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಅಥವಾ ಒಂದೇನಾದರೂ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಆಗುತ್ತಾ ಇಲ್ವಾ, ಹಿಂದುಳಿದ ವರ್ಗಕ್ಕೆ ಸೇರ್ಸೋಕ್ಕಾಗತ್ತಾ, SC STಗೆ ಸೇರ್ಸೋಕ್ಕಾಗತ್ತಾ ಅನ್ನೋದನ್ನ ನಾನು ಅವ್ರ ಜೊತೆ ಚರ್ಚೆ ಮಾಡಿ. ಮಾನ್ಯ ಸಭಾಧ್ಯಕ್ಷರೇ, ಸಚಿವರು ಜಾತಿ ಪ್ರಮಾಣ ಪತ್ರದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. ನಾನು ಕೇಳ್ತಾ ಇರೋದು ಜಾತಿ ಪ್ರಮಾಣ ಪತ್ರ ಅಲ್ಲದೆ ಬೇರೆ ಏನೇನು ದೃಢೀಕರಣ ನಾವು ಈ ಅನಾಥ ಮಕ್ಕಳಿಗೆ ಮಾಡಬೇಕಾಗಿದೆ ಅದ್ರ ಬಗ್ಗೆನೂ ನಾವು ವಿಚಾರ ಮಾಡಬೇಕು ಅಂತ, ಅಥವಾ ನೀವು ಕ್ರಮ ತಗೋಬೇಕಾಗುತ್ತೆ ಅಂತ ನಾನು ಕೇಳ್ಕೊಳ್ತಾ ಇರೋದು. ಒಂದು ನಾನು ಹೇಳ್ತಾ ಇರೋದು ಬೇಸಿಕ್ ಅಂದರೆ ಆಧಾರ್ ಕಾರ್ಡ್ ವಿಚಾರದಲ್ಲಿ ಅದು ನಾವು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಬರಿಬೇಕಾಗುತ್ತೆ. ಇದು ನೀವು ಹೇಳಿದಾಗೆ 17,000 ಜನ ಮಕ್ಕಳು ಮಾತ್ರ ಇರೋದು ಅನಾಥ ಮಕ್ಕಳು. ಇದಕ್ಕೆ ನಾವು ಖಂಡಿತ ಪರಿಹಾರ ಕಂಡ್ಕೋಬಹುದು ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ವಿಚಾರ ಏನು ಅಂದರೆ ಇದು ಶಿಕ್ಷಣ ಇಲಾಖೆಯಲ್ಲಿ ನಾವು ಏನು ದಾಖಲಾತಿಗಳು ಮಾಡಬೇಕು, ಪ್ರೈಮರಿಯಲ್ಲಾಗಲಿ ಅಥವಾ ಉನ್ನತ ಶಿಕ್ಷಣಕ್ಕೋಸ್ಕರ ಅದು ನಮ್ಮ ರಾಜ್ಯ ಸರ್ಕಾರದ ಅಡಿಯಲ್ಲಿದೆ. ಅದನ್ನು ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಶಿಕ್ಷಣ ಇಲಾಖೆಯವರ ಗಮನಕ್ಕೆ ತಂದು ಈ ಮಕ್ಕಳಿಗೆ ಏನು ಅನಾಥ ಮಕ್ಕಳಿಗೆ ಅವರಿಗೆ ಈ ಡೀಟೇಲ್ಸ್ ಅವಶ್ಯಕತೆ ಇಲ್ದಿದ್ದಂಗೆ ಮಾಡಬೇಕು. ಯಾಕಂದರೆ ಈ ಮಕ್ಕಳು ಇಲ್ಲಿದ್ರೆ ಹೇಗೆ ಅವರು ಎಜುಕೇಷನ್ ಮಾಡಲಿಕ್ಕೆ ಸಾಧ್ಯ? ಈಗ ಬರೀ ಎಜುಕೇಷನಿಗೆ ಈ ಸಮಸ್ಯೆ ಆದರೆ ನಾಳೆ ಉನ್ನತ ಶಿಕ್ಷಣಕ್ಕೆ ಆ ಮಕ್ಕಳು ಈವನ್ ಹೊರದೇಶಕ್ಕೆ ಹೋಗಲಿಕ್ಕೆ ಕನಸು ಕಾಣ್ಲಿಕ್ಕೆ ಆಗೋದಿಲ್ಲ. ಸೊ ಈಗ ನಾವು ಇನ್ನೂ ಬೇಸಿಕ್ಕಲ್ಲೇ ನಾವು ಸಿಕ್ಕಾಕೊಂಡಿದ್ದೀವಿ ಅಂದಮೇಲೆ ಇನ್ನು ಆ ಮಕ್ಕಳಿಗೆ ಯಾವ ರೀತಿ ನಾವು ಭವಿಷ್ಯನ ಕಲ್ಪಿಸ್ಕೊಡ್ಲಿಕ್ಕೆ ಸಾಧ್ಯ ಅಥವಾ ನಾವು ಯಾವ ರೀತಿ ಮಾರ್ಗ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಇದ್ರ ಬಗ್ಗೆ ನೀವು ವಿಚಾರ ಮಾಡಬೇಕು. ಜಾತಿ ಪ್ರಮಾಣ ಪತ್ರ ಆಮೇಲೆ ಬೇಸಿಕ್ ಏನು ಅವರಿಗೆ ನೋಂದಣಿಗಳಾಗಬೇಕಾಗಿದೆ ಅದೇ ಆಗ್ತಾ ಇಲ್ಲ ಅನಾಥಾಶ್ರಮದಲ್ಲಿ. ಏನು ಅನಾಥಾಶ್ರಮದಲ್ಲಿರುವ ಅನಾಥ ಮಕ್ಕಳಿಗೆ ಅದ್ರ ಬಗ್ಗೆ ನೀವು ಸೀರಿಯಸ್ ಆಗಿ ಕ್ರಮ ತಗೋಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ಅದಲ್ಲದೆ ಕ್ಷಮೆ ಇರಲಿ, ಇನ್ನೊಂದು ನಾನು ಸಚಿವರ ಹತ್ರ ಹೇಳಲಿಕ್ಕೆ ಬಯಸ್ತೀನಿ. ಒಂದು ನಿಮಿಷ ಅವರು ಬಹಳ ಒಂದು ಸೀರಿಯಸ್ ಕ್ವಶನ್ ರೇಸ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರು ಇದನ್ನು ಹೇರ್ ಮಾಡಿ ಸಾಲ್ವ್ ಮಾಡ್ಬೇಕು. ಯಾಕಂದ್ರೆ ಅನಾಥ ಮಕ್ಕಳಿಗೆ ಯಾವ ಕಾಸ್ಟು ಕ್ರೀಡ್ ಅನ್ನೋದು ಗೊತ್ತಿರೋದಿಲ್ಲ. ಒಂದು ಸ್ಪೆಷಲ್ ಪ್ರಿವಿಲೇಜ್ ಕೊಟ್ಟು ಅವ್ರು ಕಮಿಟ್ಮೆಂಟ್ ಮಾಡಿ ಅವರೊಂದು ಕಮಿಟ್ಮೆಂಟ್ ಮಾಡಿದ್ರೆ 17,000 ಮಕ್ಕಳು ಭವಿಷ್ಯ ಇದೆ. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅವರೇ ಅವರು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನಯನಾ ಮೋಟಮ್ ಅವರು ಈ ಅನಾಥಾಶ್ರಮದಲ್ಲಿ 17,000 ಮಕ್ಕಳಿದ್ದಾವೆ, ಅವರಿಗೆ ಯಾವ ಕಾಸ್ಟ್ ಅನ್ನೋದು ಗೊತ್ತಿರೋದಿಲ್ಲ. ಅವ್ರಿಗೊಂದು ಸ್ಪೆಷಲ್ ಪ್ರಿವಿಲೇಜ್ ಕೊಟ್ಟು ಅವರು ಯಾವುದೇ ಎಜುಕೇಷನ್ ಪರ್ಪಸ್ ಇರಲಿ ಅಪಾಯಿಂಟ್ಮೆಂಟ್ ಪರ್ಪಸ್ ಇರಲಿ ಏನಾದರೂ ಒಂದು ಕ್ರಿಯೇಟ್ ಮಾಡಿಕೊಡ್ತೀರಾ ಅಂತೇಳಿ ಅವ್ರು ಕೇಳ್ತಾ ಇದ್ದಾರೆ. ಸಿ ಈಸ್ ಅನ್ಏಬಲ್ ಟು ಆನ್ಸರ್ ಫಾರ್ ದ್ಯಾಟ್. ರ್ಯಾಟ್ ಪಿಕ್ಕಿಂಗು, ಪೇಪರ್ ಚಿಂದಿ ಅವರು ಅನಾಥ ಮಕ್ಕಳಿಗೆ ನಾವು ವಿತೌಟ್ ಎಕ್ಸಾಮಿನೇಷನ್ ವಿ ಹ್ಯಾವ್ ಮೇಡ್ ಸಮ್ ಪ್ರಾವಿಷನ್
ಫಾರ್ ಅಡ್ಮಿಷನ್. ಅದಲ್ಲ. ದೇವದಾಸಿ ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಹೇಳ್ತಾರೆ. ನಮ್ಮ ಮಾನ್ಯ ರೆಸಿಡೆನ್ಸಿ ಸಚಿವರಿದ್ರೆ ಸ್ಕೂಲ್ಗಳಲ್ಲಿ ಅದಲ್ಲ ಸರ್, ನಾನು ಒಂದು ನಿಮಿಷ ಸರ್ ಏನು ಅಂತಂದರೆ, ಏನು ನಮ್ಮ ಬಾಲಕಿಯರ ಬಾಲಮಂದಿರದಲ್ಲಿ ಏನು ತಂದೆ ತಾಯಿ ಇಲ್ದಂಥವ್ರು ಅಥವಾ ಈ ರೀತಿ ಅವ್ರನ್ನ ಮಕ್ಕಳ ಟ್ರಾಫಿಕಿಂಗ್ನಲ್ಲಿ ಸಿಕ್ಕಂಥವ್ರು ಅಂಥವ್ರನ್ನೆಲ್ಲ ಸೇರಿಸಿ ಏನು ನಮ್ಮ ರಾಜ್ಯದಲ್ಲಿ ಸುಮಾರು 712 ಸಂಸ್ಥೆಗಳಲ್ಲಿ ಏನು ಮಕ್ಕಳಿದ್ದಾವೆ, ಸುಮಾರು 17,049 ಮಕ್ಕಳಿದ್ದಾವೆ. ಸೊ ಯಾರಿಗೆ ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಹೋಗಬೇಕಾಗತ್ತೆ ಮತ್ತು ವಿವಿಧ ಹಂತದಲ್ಲಿ ಲೈಸೆನ್ಸ್ಗಳು ಸರ್, ಈಗ ಆಧಾರ್ ಕಾರ್ಡ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಅಥವಾ ID ಕಾರ್ಡ್ಗಳು ಏನೇ ಮಾಡ್ಕೊಳ್ಳೋಕೆ ಹೋದ್ರು ಕಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ ಸರ್. ಈ ಕಾಸ್ಟನ್ನು ನಾವು ಈಗ ಏನು ಮಾಡಿದ್ದೀವಿ ಅಂತಂದ್ರೆ, ನಮ್ಮ ಇಲಾಖೆಯಿಂದ ಅವ್ರನ್ನ ಜನರಲ್ ಕ್ಯಾಟಗರಿಗೆ ಸೇರಿಸ್ಬಿಟ್ಟಿದ್ದೀವಿ. ಅವರು ಎಲ್ಲರೂ ಕೂಡ ಜನರಲ್ ಕ್ಯಾಟಗರಿನಲ್ಲಿ ಬರ್ತಾರೆ ಅಂತ ಹೇಳಿದ್ದೀವಿ. ಈಗ ಆಧಾರ್ ಕಾರ್ಡ್ ಸಮಸ್ಯೆ ಮುಂಚೆ ಆಗ್ತಾ ಇತ್ತು, ಬಟ್ ಇತ್ತೀಚಿನ ದಿನದಲ್ಲಿ ಆಧಾರ್ ಕಾರ್ಡ್ ಸಮಸ್ಯೆ ಆಗ್ತಾ ಇಲ್ಲ. ಮತ್ತು ಏನು ನಯನ ಮೋಟಮ್ ಅವರು ಕೇಳಿದ್ರಲ್ಲ, ಉನ್ನತ ವ್ಯಾಸಂಗಕ್ಕೆ ಏನಾದರೂ ಅವ್ರಿಗೆ ಇದು ಬೇಕಾದ್ರೆ, ಸರ್ಟಿಫಿಕೇಟ್ ಆಗಲಿ ಅಥವಾ ಸಹಾಯ ಬೇಕಾದ್ರೆ DC-ಗಳನ್ನ ಒಂದು ಸಮಿತಿಗೆ ಅಧ್ಯಕ್ಷ ಮಾಡಿದ್ದೀವಿ. DC-ಗಳ ಮುಖಾಂತರ ಅವರು ಅಡ್ಮಿಷನ್ ಪಡೆಯೋದಾಗ್ಲಿ ಅಥವಾ ಏನೇ ದಾಖಲೆಗಳು ಬೇಕಾದರೂ ಕೂಡ DC ಮುಖಾಂತರ ಅವ್ರು ಪಡ್ಕೊಳ್ಬೇಕಾಗುತ್ತೆ. ಬಟ್ ಇದಲ್ಲ ಸರ್, ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ ಅಂತಂದ್ರೆ, ಈ 17,049 ಅರ್ಹ ಅನಾಥ ಮಕ್ಕಳಿಗೆ ತಂದೆನೂ ಇಲ್ಲ, ತಾಯಿನೂ ಇಲ್ಲ, ಸರ್ಕಾರನೇ ಹಿರಿಯನ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಬೇಕು, ಸರ್ಕಾರನೇ ತಾಯಿಯ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಬೇಕಾಗುತ್ತೆ. ಈ ಸಮಾಜ ಕಲ್ಯಾಣ ಇಲಾಖೆಗೆ ನಾನು 2 ಸಾರಿ ರಿಕ್ವೆಸ್ಟ್ ಮಾಡಿಕೊಂಡೆ, ಇವ್ರನ್ನೆಲ್ಲರನ್ನೂ ಕೂಡ SC STಗೆ ಸೇರಿಸ್ಕೊಳ್ಳಿ ಸರ್, ಅವ್ರಿಗೆ ಒಂದು ಭವಿಷ್ಯ ಆಗುತ್ತೆ. ಯಾಕಂದ್ರೆ ಮೊದಲೇ ತಂದೆ ತಾಯಿ ಇಲ್ಲ, ಜೀವನದಲ್ಲಿ ಬಹಳಷ್ಟು ನೊಂದಿರ್ತಾರೆ, ಅವ್ರ ಮುಂದೆ ಬರಬೇಕು, ಅವ್ರ ಭವಿಷ್ಯ ಉಜ್ವಲ ಆಗಬೇಕು ಅಂತಂದ್ರೆ SC STನಲ್ಲಿ ಬಹಳಷ್ಟು ರಿಸರ್ವೇಷನ್, ಒಂದು ಸ್ಪೆಷಲ್ ಕ್ಯಾಟಗರಿನ ಮಾಡಿ ಸರ್. ಏನು ನಾನು SC ST ಅಂತಾನೆ ಹೇಳಲಿಕ್ಕೆ ಹೋಗೋದಿಲ್ಲ. ಓಕೆ, ಅಲ್ಲ ವಾಟ್ ಇಸ್ ಸೊಲ್ಯೂಷನ್? ಅಲ್ಲ ಮಾನ್ಯ ಅಧ್ಯಕ್ಷರ, ವಿತ್ ಯುವರ್ ಪರ್ಮಿಷನ್, ಮಾದೇವಪ್ಪನವ್ರು 1 ನಿಮಿಷ, ಶಿವಾನಂದವ್ರು 1 ನಿಮಿಷ. ಮೋಟಮ್ಮನವರು ಬಹಳ ಒಳ್ಳೆ ರೀತಿಯ ಪ್ರಶ್ನೆಯನ್ನು ಇವತ್ತು ಎತ್ತಿದ್ದಾರೆ. ಆಯ್ತಪ್ಪ, ಹೆಣ್ಮಕ್ಳಾಗಿ ಅವ್ರ ಹೆಣ್ಮಕ್ಳಿಗೆ ನೋವು ಬೇರೆಯವ್ರಿಗಿಂತ ಹೆಚ್ಚು ತಿಳಿತೈತಿ. ಅವ್ರು ಭಾಳ ಒಳ್ಳೆ ಪ್ರಶ್ನೆಯನ್ನು ಎತ್ತಿದ್ದಾರೆ, ನಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಮಕ್ಕಳು ಮಾದೇವಪ್ಪನವ್ರ ದಯಮಾಡಿ ಆ ಪೇಪರ್ ಕೈ ಬಿಟ್ರಿ, ವಿಷಯ ಬಹಳ ಗಂಭೀರ ವಿಷಯ ಐತಿ. ಕಣ್ಣಿಲ್ಲಿದೆ, ಕಿವಿ ಆ ಕಡೆ ಇದೆ. ತಂದೆ ತಾಯಿಗಳು ಕೂಡ ಅವ್ರಿಗೆ ಬಿಟ್ಟಂತ ಮಕ್ಕಳವ್ರು, ಸೊಲ್ಯೂಷನ್ ಇದ್ರೆ ಹೇಳಿ. ಅವ್ರಿಗೆ SC ಯಲ್ಲಿ ಸಜೆಷನ್ ಹೇಳಿ, SC ಯಲ್ಲಿ ಹಾಕ್ಲಿ, SC ಯಲ್ಲಿ ಹಾಕ್ಲಿ ಅವ್ರಿಗೆ. ಯಾಕಂದ್ರೆ ಅವ್ರ ತಂದೆ ತಾಯಿನೂ ಇಲ್ಲ, ಅವ್ರು ಯಾರಂತೆ ಗೊತ್ತಿಲ್ಲ, ಎಲ್ಲೋ ತಿಪ್ಪಿಯಲ್ಲಿ ಸಿಕ್ಕಿರ್ತಾರ, ಒಂದು ಇದರಲ್ಲಿ ಬಿಟ್ಟು ಹೋಗಿರ್ತಾರ. ಅಂತವ್ರನ್ನ SC ಯಲ್ಲಿ ಹಾಕ್ರಿ, ಏನ್ ಬಹಳ ಸಂಖ್ಯೆ ಇರುದಿಲ್ಲ, 17,000 ಕೊಟ್ಟಿದ್ದೀರಿ. ಸಭಾಧ್ಯಕ್ಷೆ, ಜಾತಿ ಪ್ರಮಾಣ ಪತ್ರ ಒಂದೇ ಸಮಸ್ಯೆ ಅಲ್ಲ ಈ ಅನಾಥ ಮಕ್ಕಳಿಗೆ. ಶಿವಾನಂದ್ ಪಾಟೀಲ್ ರೇ ಬ್ಯಾಕ್ವರ್ಡ್ ಕಮಿಷನ್ ಕಂಪ್ಲೀಟ್ ಮಾಡ್ಲಿ. ಈ ವಿಚಾರದಲ್ಲಿ ಬೆಳಕು ಚೆಲ್ಲಕ್ಕೆ ನೈನಾ 1 ನಿಮಿಷ ನಿಮ್ ಪರವಾಗಿ. ಅಧ್ಯಕ್ಷರೇ, ಈ ಅನಾಥ ಮಕ್ಕಳ ವಿಚಾರದಲ್ಲಿ ಎಲ್ರಿಗೂ ಅನುಕಂಪ ಮತ್ತು ಮಾನವೀಯತೆಯಲ್ಲಿ ನಾವು ಅದರ ಪರಿಗಣಿಸಬೇಕು. ಆದರೆ ಯಾವುದೇ ಕಾರಣಕ್ಕೂ SC ಕಾಸ್ಟ್ಗೆ ಸೇರಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ. ಆಯ್ತು, ಇಟ್ ಈಸ್ ದಿ ಕ್ವಶನ್ ಮ್ಯಾಟರ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಓಕೆ, ಅದ್ರ ಜೊತೆಗೆ ಈ ಫೀಚರ್ಸ್ ನಾವು ಎಲ್ಲೂ ಕೂಡ ಸಂವಿಧಾನದಲ್ಲಿ ನೋಡಿಲ್ಲ. ದಿಸ್ ಇಸ್ ಎ ಸ್ಪೆಷಲ್ ಇಶ್ಯೂ. ವಾಟ್ ಇಸ್ ಸೊಲ್ಯೂಷನ್? ಇಟ್ ಶುಡ್ ಬಿ ಡಿಸ್ಕಸ್ಡ್ ಅಟ್ ದಿ ಪಾರ್ಲಿಮೆಂಟ್. ಓಕೆ, ದೆನ್ ಓನ್ಲಿ ವಿ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್. ಈಗ ನಾವು ಅವ್ರಿಗೆ ಏನ್ ಸಜೆಸ್ಟ್ ಮಾಡಬಹುದು? ಸೆಂಟ್ರಲ್ಗೆ ಏನ್ ಸಜೆಷನ್ ಅದು ಮಾಡಬೇಕು? ಈಗ ವಿಶೇಷವಾದಂತ ಒಂದು ಪಟ್ಟಿನಲ್ಲಿ ಅವ್ರನ್ನ ಸೇರಿಸಿ ವಿಶೇಷ ಸವಲತ್ತುಗಳನ್ನ ಕಲ್ಪಿಸೋದಕ್ಕೆ ಯಾರ್ದು ಅಭ್ಯಂತರ ಇಲ್ಲ. ಓಕೆ, ಮಾನ್ಯ ಸಭಾಧ್ಯಕ್ಷೆ, ಅದನ್ನೇ ನಾನು ಹೇಳ್ತಾ ಇರೋದು, ಇದನ್ನ ಬೈಫಿಕೇಶನ್ ಮಾಡಬೇಕು. ಸ್ವಲ್ಪ ಕೇಂದ್ರ ಸರ್ಕಾರದ ಜೊತೆ ನಾವು ಸಮಾಲೋಚನೆ ಮಾಡಬೇಕು, ಸ್ವಲ್ಪ ರಾಜ್ಯ ಸರ್ಕಾರನೇ ಕ್ರಮ ವಹಿಸಬಹುದು. ಯಾವ್ದು ಈಗ ಶಿಕ್ಷಣ ಇಲಾಖೆಯಲ್ಲಿ ನಾವೇನು ದಾಖಲೆಗಳನ್ನ ಮಾಡಬೇಕಾಗಿದೆ ಅಥವಾ ಜನನ ಪ್ರಮಾಣ ಪತ್ರ ಏನಿದೆ ಅದನ್ನ ನಾವು ನಮ್ಮ ರಾಜ್ಯ ಸರ್ಕಾರದ ಹಂತದಲ್ಲಿ ನಾವು ಮಾಡಬಹುದು. ಅದಕ್ಕೆ ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕ್ರಮ ತಗೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಇಲ್ಲಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಅದೇ ಇಲಾಖೆ ಮುಂದಿನ ಹಂತದಲ್ಲಿ ಆಧಾರ್ ಕಾರ್ಡ್ ನೋಂದಣಿ ಮಾಡಿಸ್ಲಿಕ್ಕೆ ಅಥವಾ ನೆಕ್ಸ್ಟ್ ಏನು ಜಾತಿ ಪ್ರಮಾಣ ಪತ್ರದ ವಿಚಾರದಲ್ಲೂ ಕೂಡ ಅವರೇ ಕ್ರಮ ವಹಿಸ್ಕೋಬೇಕು. ಬಟ್ ಅದು ಕೇಂದ್ರ ಸರ್ಕಾರ ಹಂತದಲ್ಲಿ ಇಟ್ಸ್ ಎ ಸೀರಿಯಸ್ ಮ್ಯಾಟರ್. ಇಲ್ದಿದ್ರೆ ಈ ಮಕ್ಕಳು ಭವಿಷ್ಯ ಅವರೆಲ್ಲ ಅನಾಥಾಶ್ರಮದಲ್ಲಿ ಇದ್ದಾರೆ, ಅಲ್ಲೇ ಉಳ್ಕೊಂತಾರೆ ಅಥವಾ ಮುಂದೆ ಡೆಸ್ಟಿಟ್ಯೂಟ್ ಹೋಮಿಗೆ ಹೋಗ್ತಾರೆ. ಅವ್ರಿಗೆ ಯಾವುದೇ ಒಂದು ಐಡೆಂಟಿಟಿ ಅಂತ ಸಾಕ್ಷಾತ್ ಲಕ್ಷ್ಮೀ ದೇವಿನ ಜವಾಬ್ದಾರಿ ಹೊತ್ಕೊಂಡಿರೋದ್ರಿಂದ ಲಕ್ಷ್ಮೀ ಪುತ್ರರು ಯಾರು ಇವತ್ತು ಅನಾಥರಾಗಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಕೊನೆಗೊಂದು ನಾನು ರಿಕ್ವೆಸ್ಟ್
ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ವಿಕಲಚೇತನರಿಗೆ 1% ರಿಸರ್ವೇಶನ್ ಇದೆ, ಅದೇ ರೀತಿ ಯಾಕಂದ್ರೆ ಇವ್ರದ್ದು ಸಂಖ್ಯೆ ತುಂಬಾ ಕಡಿಮೆ ಇದೆ, ಅದೇ ರೀತಿ ನಮ್ಮ ಸರ್ಕಾರ ಏನು ಅನಾಥ ಮಕ್ಕಳಿದ್ದಾರೆ ಅವ್ರಿಗೂ ಕೂಡ ಈ ಮೀಸಲಾತಿನ ಕೊಡಬೇಕು ಅಂತ ನಾನು ಎಲ್ಲರ ಪರವಾಗಿ ಸರ್ಕಾರದ ಹತ್ರ ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ ಅಧ್ಯಕ್ಷರೇ, ಜನನ ಪ್ರಮಾಣದ ಪತ್ರದ ಬಗ್ಗೆ ಕೇಳಿದ್ರು. ಮಾನ್ಯ ಶಾಸಕರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ದ ಡೇ ಆಫ್ ಅಡ್ಮಿಷನ್ ಯಾವತ್ತು ನಮಗೆ ಆ ಮಕ್ಕಳು ಯಾವತ್ತು ನಮಗೆ ಸಿಗ್ತಾವೋ ಅವತ್ತೇ ನಾವು ವೈದ್ಯಾಧಿಕಾರಿಗಳನ್ನ ಕರೆದು ಅವ್ರನ್ನ ಪರೀಕ್ಷೆಗೆ ಒಳಪಡಿಸಿ ಅವ್ರಿಗೆ ಇಂತಿಷ್ಟು ವಯಸ್ಸು ಅಂತ ನಾವೇ ಜನನ ಪ್ರಮಾಣ ಪತ್ರವನ್ನು ಇಮಿಡಿಯೇಟ್ ಆಗಿ ಕೊಡುವಂಥ ಎಲ್ಲ ಸೌಲಭ್ಯವನ್ನು ನಮ್ಮ ಇಲಾಖೆ ಆಲ್ರೆಡಿ ಮಾಡಿದ್ವಿ. ಇನ್ನು ಆಧಾರ್ ಕಾರ್ಡ್ ಕೂಡ ನಾವು DC ಅವರನ್ನ ಸೂಪ್ರಿಡೆಂಟ್ ಗಾರ್ಡಿಯನ್ ಅಂತ ಮಾಡಿದ್ವಿ. DC ಅವರು ಪ್ರತಿಯೊಂದು ಜಿಲ್ಲೆಯ DC ಅವರು ಸೂಪ್ರಿಡೆಂಟ್ ಗಾರ್ಡಿಯನ್ ಅಂತ ಮಾಡಿದ್ವಿ. ಆಧಾರ್ ಕಾರ್ಡ್ ಕೂಡ ಇತ್ತೀಚೆಗೆ ಅವ್ರಿಗೆಲ್ಲರಿಗೂ ಸಿಗ್ತಾ ಇದೆ. ಇನ್ನು ತಾವೇನು ಹೇಳ್ತಾ ಇದ್ರೆ ವಿದ್ಯಾಭ್ಯಾಸಕ್ಕೆ ರಿಸರ್ವೇಷನ್ನು, ಅದನ್ನ ಸ್ಪೆಷಲ್ ಕ್ಯಾಟಗರಿ ಅಂತ SC ST ನಲ್ಲಿ ಸೇರಿಸಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಕೇಂದ್ರದಿಂದ ನಾವು ಚರ್ಚೆ ಮಾಡಬೇಕು, ಕೇಂದ್ರ ಸರ್ಕಾರ ಇದನ್ನ ನೋಡಬೇಕು ಅಂತ ಹೇಳ್ತಾರೆ. ಸರಿ, ಹಾಗಾದ್ರೆ ರಾಜ್ಯ ಸರ್ಕಾರದಿಂದ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗುತ್ತೆ, ಒಂದು ಸ್ಪೆಷಲ್ ಕ್ಯಾಟಗರಿ ಮಾಡಿ, ಯಾಕಂದ್ರೆ ಜಾಸ್ತಿ ಸಂಖ್ಯೆನೂ ಇಲ್ಲ. ಇವ್ರಿಗೆ ಸ್ಪೆಷಲ್ ಆಗಿ ಏನಾದರೂ ಈಗ ಹೇಗೆ ನಾವು ವಿಕಲಚೇತನರಿಗೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ನಾವು ಹೇಗೆ ಅವ್ರಿಗೆ ರಿಸರ್ವೇಷನ್ ಕೊಡ್ತೀವಿ, ಅದೇ ರೀತಿ ಇವ್ರಿಗೂ ಕೂಡ ಒಂದು ಸ್ಪೆಷಲ್ ಕ್ಯಾಟಗರಿ ಮಾಡಿ ಮುಂಬರುವಂಥ ದಿನದಲ್ಲಿ ಇವ್ರಿಗೂ ಕೂಡ ಇವರ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ನಾವು ಸಹಕಾರ ಮಾಡಲಿಕ್ಕೆ ಇಲಾಖೆಯಿಂದ ನಾವು ಸನ್ನದ್ಧರಾಗ್ತೀವಿ. ಈಗ ನ್ಯಾಯಮೋಟ ಉತ್ತಮವಾದ ಒಂದು ನೈಜ ಪರಿಸ್ಥಿತಿಯನ್ನು ಇವತ್ತು ವಿವರಿಸಿದ್ದಾರೆ. ಇದು ಬಹುಶಃ ಒಂದೇ ಇಲಾಖೆ ಅಂತಲ್ಲ, ಇವತ್ತು ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇವತ್ತು ಮುಖ್ಯಮಂತ್ರಿ ಕೂತ್ಕೊಂಡು ಇದಕ್ಕೆ ಒಂದು ಯೋಜನೆ ಹಮ್ಮಿಕೊಂಡು ನಮ್ಮಿಂದ ಏನು ಮಾಡ್ಬೋದು ಮತ್ತು ನಾವು ಸೆಂಟ್ರಲ್ಗೆ ಹೇಗೆ ರೆಕಮೆಂಡ್ ಮಾಡ್ಬೋದು ಅನ್ನೋ ಸೊಲ್ಯೂಷನ್ ಚರ್ಚೆ ಮಾಡಿ ಆ ಸಂಘ ಸಂಸ್ಥೆ ಜೊತೆ ಚರ್ಚೆ ಮಾಡಿ ನೈಜ ಬರೀ ಇಷ್ಟ ಬೇರೆ ಬೇರೆ ಸಮಸ್ಯೆ ಇರ್ಬೋದು, ಎಲ್ಲ ಸಮಸ್ಯೆನ ಸಂಘ ಸಂಸ್ಥೆ ಜೊತೆ ಚರ್ಚೆ ಮಾಡಿಕೊಂಡು ಅದನ್ನು ಪರಿಹಾರ ಕಂಡು ಸೆಂಟ್ರಲ್ ಮಾಡೋದು ಏನು ನಾವು ಸಜೆಸ್ಟ್ ಮಾಡ್ಬೋದು, ಸೊಲ್ಯೂಷನ್ ಮಾಡೋದು ಸೊಲ್ಯೂಷನ್ ಮತ್ತು ನಮ್ಮ ಏನು ಮಾಡೋದು ಅಂತ ಮಾಡೋದು ಅತ್ಯಗತ್ಯ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಓಕೆ, ಧನ್ಯವಾದಗಳು ಸಭಾಧ್ಯಕ್ಷ. ಕ್ಯಾಬಿನೆಟ್ ಇಸ್ ರೆಸ್ಪಾನ್ಸ್, ಎಲ್ಲ ಮಿನಿಸ್ಟರ್ ಅದಕ್ಕೆ ಜವಾಬ್ದಾರಿ ಇದ್ದಾರೆ, ಬರೀ ಒಬ್ಬರು ಮಾತ್ರ ಜವಾಬ್ದಾರಿ ಮಾಡಬೇಡಿ. ಎಂಟೈರ್ ಗವರ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್. ಆಯ್ತು, ಮುಗಿತಲ್ಲ. ಒಂದೇ ನಿಮಿಷ. ಈಗ ನನ್ನ ಕ್ಷೇತ್ರದಲ್ಲಿ ಒಂದು 8 ವರ್ಷದ ಮಗು, 8 ತಿಂಗಳದ ಕೂಸು, ನಮ್ಮ ನಾಮಿನೇಟೆಡ್ ಕೌನ್ಸಿಲರು ಇಬ್ಬರು ಹೋಗಿ ಎಲ್ಲೋ ತಿಪ್ಪೆಗೆ ಬಿದ್ದು ಹುಡುಗನ ಕರ್ಕೊಂಬಂದು 3 ವರ್ಷ ಬೆಳೆಸ್ತಿರು. ಆ ಹುಡುಗನ ಮಕ್ಕಳ ಕಂಡಂಗೆ ಕಂಡ್ರು, ಅದರ ಮ್ಯಾಗ ಕಂಪ್ಲೇಂಟ್ ಆಗಿ ಪ್ರಜಾವಾಣಿಯಾಗ ಹೈಲೈಟ್ ಆಗಿ ಕಾನೂನು ಇದೆಯಲ್ಲ, ಅವ್ರ ತಂದೆ ತಾಯಿ ಮ್ಯಾಗ ಕೇಸ್ ಆಗೈತೆ. ಅದ್ರ ಮೇಲೆ ಕಾನೂನು ಇದೆ, ಕಾನೂನು ಪ್ರಕಾರ ಕೇಸ್ ಆಗುದಿಲ್ಲ. ಕಾರ್ಪೊರೇಟ್ ಅಂತ ಕಾನೂನು ಮೀರಿ ಯೋಧನೆ ಮಾಡುದಿಲ್ಲ. ಕೇಸ್ ಮಾಡಿದ್ರೆ ಅದನ್ನ ಮಾಡ್ತಾರೆ, ಯಾರಾದ್ರೂ ಮಾಡ್ತಾರೆ. ಉಮನಾಥ್ ಕೋಟ್ಯಾನ್. ಪ್ರಶ್ನೆ ಸಂಖ್ಯೆ 1141 ಮಾನ್ಯ ಕೃಷಿ ಸಚಿವರಿಗೆ ಕೇಳಬಯಸ್ತೇನೆ. ಚಲಸ್ವಾಮಿ, ಉತ್ತರವನ್ನ ಮಾನ್ಯ ಕೃಷಿ ಸಚಿವರು ಬಹಳ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಈಗಾಗಲೇ ನಾನು ಕೇಳಿದಂಥ ಪ್ರಶ್ನೆಗಳು, ರಾಜ್ಯದ ಕೃಷಿ ಕ್ಷೇತ್ರದಲ್ಲಿ ರೈತರು ನೂತನ ತಾಂತ್ರಿಕ ಆವಿಷ್ಕಾರಗಳನ್ನು ಅಳವಡಿಸಿಕೊಳ್ಳಲು ಸರ್ಕಾರ ಕೈಗೊಂಡ ಕ್ರಮಗಳು ಯಾವುವು, ಹಾಗೆಯೇ ಸಾವಯವ ಹಾಗೂ ನೈಸರ್ಗಿಕ ಕೃಷಿ ಮತ್ತು ಕಡಿಮೆ ನೀರಿನ ಬಳಕೆಯಿಂದ ಹೆಚ್ಚಿನ ಇಳುವರಿ ಮತ್ತು ಸುರಕ್ಷಿತ ಆಹಾರ ಧಾನ್ಯವನ್ನು ಉತ್ಪಾದಿಸುವ ನಿಟ್ಟಿನಲ್ಲಿ ರೈತರುಗಳಿಗೆ ಮನವರಿಕೆ ಮಾಡಿಕೊಡುವುದರೊಂದಿಗೆ ಸರ್ಕಾರದ ಪ್ರೋತ್ಸಾಹದ ಸೌಕರ್ಯಗಳ ನೀಡಿಕೆ ಮತ್ತು ಮಾರ್ಗದರ್ಶನ ನೀಡುವಲ್ಲಿ ಸರ್ಕಾರದ ಕ್ರಮಗಳೇನು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನಾ ಸೌಲಭ್ಯಗಳನ್ನು ಕೃಷಿಕರಿಗೆ ಸಕಾಲಿಕವಾಗಿ ದೊರಕಿಸಿಕೊಟ್ಟು ರೈತರನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸರ್ಕಾರದ ಕ್ರಮಗಳೇನು ಅಂತ ಕೇಳಿದ್ದೇನೆ. ಬಹಳ ಸುಸೂತ್ರವಾಗಿ ಉತ್ತರವನ್ನ ಮಾನ್ಯ ಕೃಷಿ ಸಚಿವರು ಕೊಟ್ಟಿದ್ದಾರೆ. ಈಗಾಗಲೇ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಸಚಿವರು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ, ಆದರೆ ಇದನ್ನ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾಡಲಿಕ್ಕೆ ಅಧಿಕಾರಿಗಳೇ ಇಲ್ಲ. ಒಂದು ನನ್ನ ಮುಲ್ಕಿ ತಾಲೂಕಲ್ಲಿ ಇರ್ಬೋದು, ಮೂಡಬಿದ್ರೆ ತಾಲೂಕಲ್ಲಿ ಇರ್ಬೋದು, ಕೃಷಿ ಅಧಿಕಾರಿಗಳೇ ಇಲ್ಲ ಮಾನ್ಯ ಸಚಿವರೇ. ಒಬ್ಬರು ಮುಲ್ಕಿ ಅವರು 3 ವರ್ಷ ಆಯಿತು ರಿಟೈರ್ಡ್ ಆಗಿ, ಮೂಡಬಿದ್ರೆ ತಾಲೂಕಿನವರು 2.5 ವರ್ಷ ಆಯಿತು ರಿಟೈರ್ಡ್ ಆಗಿ. ಅಧಿಕಾರಿಗಳೇ ಇಲ್ಲದಂಥ ಸ್ಥಿತಿಯಲ್ಲಿ ತಾವು ಬಹಳ ಅಚ್ಚುಕಟ್ಟಾಗಿ ಒಂದು 7 ಪೇಜಿಯ ಉತ್ತರವನ್ನು ನನಗೆ ಕೊಟ್ಟಿದ್ದೀರಿ. ನೀವು ಇಲ್ಲಿ ಜಾರಿಗೆ ತಂದಿದ್ರೆ ಆದರೆ ಅದು ರೈತರಿಗೆ ಮುಟ್ತಾ ಇದೆಯಾ ಅಂತ ನನಗೆ ಬಹಳ ಒಂದು ಸಂದೇಹದಿಂದ ನಾನು ಈ ಪ್ರಶ್ನೆಯನ್ನು ಕೇಳಿದ್ದೇನೆ.
ಈಗಾಗಲೇ ಹೊಸ ಕೃಷಿ ತಾಂತ್ರಿಕ ಆವಿಷ್ಕಾರಗಳು 20/9/2025 ಅಂತ ಬಂದಿದೆ. ಅದರಲ್ಲಿ ರಾಜ್ಯದಲ್ಲಿ ಕೃಷಿಕರು ಹೊಸ ತಾಂತ್ರಿಕ ಪದ್ಧತಿಗಳನ್ನು ಅನುಸರಿಸುವಲ್ಲಿ ಸರ್ಕಾರದ ಯೋಜನಾನುಷ್ಠಾನಗಳು ಹೆಚ್ಚಿನ ರೀತಿಯಲ್ಲಿ ಜಾರಿಗೆ ಬಂದಿಲ್ಲ ಅಂತ ನನ್ನ ಭಾವನೆ. ಕೃಷಿ ಇಲಾಖೆಯ ಸಿಬ್ಬಂದಿ ವರ್ಗಗಳ ಕೊರತೆ ಮತ್ತು ಯೋಜನಾನುಷ್ಠಾನಗಳು ರಾಜ್ಯದೆಲ್ಲೆಡೆ ಜಾರಿಗೊಳಿಸುವಲ್ಲಿನ ವಿಳಂಬ ರೀತಿ ನೀತಿಗಳು ಮತ್ತು ಸರ್ಕಾರದ ತಾಂತ್ರಿಕ ಯೋಜನೆಗಳ ಉಪಯುಕ್ತತೆ ಕುರಿತು ರೈತಾಪಿ ವರ್ಗದವರಿಗೆ ಮಾಹಿತಿ ಕೊಡುವಲ್ಲಿನ ರೀತಿ ನೀತಿಗಳು ಇನ್ನಷ್ಟು ಸಕಾಲಿಕವಾಗಿ ಸಿಕ್ಕಬೇಕು ಅಂತ ಮತ್ತೊಂದು ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮತ್ತು ಕಡಿಮೆ ನೀರಿನ ಬಳಕೆಯಿಂದ ಹೆಚ್ಚಿನ ಇಳುವರಿ ಪಡೆಯುವ ಕುರಿತಂತೆ ಇತರ ಬಹುಪಯೋಗಿ ಮತ್ತು ಸುಲಭ ಸಾಧ್ಯ ಕೃಷಿಗಾರಿಕೆ ಕುರಿತ ನೂತನ ಯೋಜನೆಗಳ ಬಳಕೆ ಮತ್ತು ಕೃಷಿಯನ್ನ ಲಾಭದಾಯಕವಾಗಿ ಮಾಡುವಲ್ಲಿನ ರೀತಿ ನೀತಿಗಳ ಕುರಿತು ಸಕಾಲಿಕ ಮಾಹಿತಿಗಳನ್ನು ಇಲಾಖೆಯವರು ಒದಗಿಸಿಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕೇಂದ್ರ ಸರ್ಕಾರದ ಯೋಜನಾ ಅನುಷ್ಠಾನದಲ್ಲಿನ ವಿಳಂಬ ನೀತಿಯನ್ನು ಗಮನಿಸುವುದರ ಜೊತೆಗೆ ಪರಿಪೂರ್ಣವಾಗಿ ಕೇಂದ್ರ ಮತ್ತು ರಾಜ್ಯ ಕೃಷಿ ಯೋಜನೆಗಳ ಸೌಲಭ್ಯಗಳನ್ನು ಸಹ ಪ್ರತಿಯೊಬ್ಬ ರೈತರು ಪಡೆದುಕೊಳ್ಳಲು ಇಲಾಖೆಯವರು ಇನ್ನಷ್ಟು ಕ್ರಿಯಾಶೀಲರಾಗಬೇಕಾಗಿದೆ ಅಂತ ನನ್ನ ಭಾವನೆ. ರಾಜ್ಯದಲ್ಲಿ ಕೃಷಿ ಕ್ಷೇತ್ರವನ್ನು ಲಾಭದಾಯಕವಾಗಿ ಮಾಡುವಲ್ಲಿ ರಾಜ್ಯ ಮತ್ತು ಕೇಂದ್ರದ ಯೋಜನೆಗಳ ಅನುಷ್ಠಾನದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲು ಸರ್ಕಾರದವರು ಕ್ರಮ ಜರುಗಿಸಬೇಕೆಂದು ನಾನು ತಮ್ಮಲ್ಲಿ ವಿನಂತಿಸ್ತೇನೆ. ಮಾನ್ಯ ಅಧ್ಯಕ್ಷರೇ, ನಮ್ಮ ಸದಸ್ಯರು ಹೇಳಿರ್ತಕ್ಕಂಥದ್ದು ಭಾಳ ಕೃಷಿ ಇಲಾಖೆ ಬಗ್ಗೆ ನಿಮ್ಮ ಆಸಕ್ತಿ ಹೆಚ್ಚು ತೋರ್ತಾ ಇದೆ, ಭಾಳ ಸಂತೋಷ ಆಯಿತು. ಬಟ್ ಕೃಷಿ ಇವತ್ತು ರಾಜ್ಯದ 60-70% ಜನರು ಅವಲಂಬಿತ ಆಗಿರೋದ್ರಿಂದ ಕೃಷಿ ಲಾಭದಾಯಕವಾದರೆ ಕೃಷಿ ಜನರಿಗೆ ಏನಾದ್ರೂ ಸರ್ಕಾರದ ಕೇಂದ್ರ ಆಗಲಿ ರಾಜ್ಯ ಆಗಲಿ ಸರ್ಕಾರದ ಸೌಲಭ್ಯಗಳು ತಲುಪಿದ್ರೆ ಒಳ್ಳೆ ಇಳುವರಿ ಆಗ್ತಕ್ಕಂಥ ತಳಿಗಳು ಕೊಟ್ಟರೆ ಮಾರ್ಕೆಟ್ ಇಂಪ್ರೂವ್ ಆದರೆ ನಾವು ಕೊಡ್ತಕ್ಕಂಥ ಸಹಾಯಧನ ಇರ್ಬೋದು, ಸಬ್ಸಿಡಿ ಇರ್ಬೋದು, ಎಲ್ಲವೂ ಅನುಕೂಲ ಆದರೆ ದೇಶ ಸುಭಿಕ್ಷವಾಗುತ್ತೆ. ಇವತ್ತು ಆರ್ಥಿಕವಾಗೂ ಪ್ರತಿಯೊಬ್ಬರ ಒಂದು ಸುಸ್ಥಿರತೆಗೆ ಕಾರಣ ಆಗುತ್ತೆ. ನೀವು ಮೊದಲನೇದಾಗಿ ನಮ್ಮಲ್ಲಿ ಕೊರತೆ ಇದೆ, ಎಂಪ್ಲಾಯ್ಮೆಂಟ್ ಕೊರತೆ ಇದೆ, ನೌಕರರಿಲ್ಲ, ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕಾಗತ್ತಾ ಅಂತ ಕೇಳಿದ್ದೀರ. ಸತ್ಯ, 57-60% ನಮ್ಮಲ್ಲಿ ಈ ಕೊರತೆ ಇರೋದ್ರಿಂದ, ವೇಕೆನ್ಸಿ ಕೊರತೆ ಇರೋದ್ರಿಂದ ಸಮಸ್ಯೆ ಇರುತ್ತೆ. ಆದರೆ ಹಾಗಂತೇಳಿ ಇಬ್ಬರಿರೋ ಜಾಗದಲ್ಲಿ ಒಬ್ಬರಿದ್ದರೆ ಸರ್ಕಾರದ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡಲೇಬೇಕು, ಮಾಡಿಸ್ತೀವಿ. ಆ ಥರದ್ದು ಯಾಕೆ ಅದೊಂದು ಎಕ್ಸಾಂಪಲ್ ನಿಮಗೆ ಕೊಡಬೇಕು ಅಂದರೆ, ಈಗ ನಮ್ಮ ವಾಟರ್ ಶೆಡ್ಡಲ್ಲಿರ್ಬೋದು, ನಮ್ಮ ಕೃಷಿ ಇಲಾಖೆಯಲ್ಲಿರ್ಬೋದು, ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆ 100% ಕಳೆದ 2 ವರ್ಷವೂ ಖರ್ಚು ಮಾಡಿದ್ವಿ. 300 ಕೋಟಿ ಅಡಿಷನಲ್ ಆಗೂ ತಂದಿದ್ವಿ ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲಿ ಸ್ಪ್ರಿಂಕ್ಲರ್ ವಿಚಾರಕ್ಕೆ. ಸೊ ಅದೇ ರೀತಿ ಇವತ್ತು ಹಿಂದೆ ಕೃಷಿ ಹೊಂಡ ಇತ್ತು, 13ರಿಂದ 18ಕ್ಕೆ ಇದ್ದದ್ದು 18ರಿಂದ 23 ನಿಲ್ಲಿಸಿದ್ರು. ಮತ್ತೆ ಪ್ರಾರಂಭ ಮಾಡಿ 224 ಕ್ಷೇತ್ರಕ್ಕೆ ಕೊಟ್ಟು, 104 ತಾಲೂಕಲ್ಲಿದ್ದ 224 ತಾಲೂಕು ಕೊಟ್ಟು. ಬಟ್ ಈಗ ಅದಲ್ಲದೆ 1 ವರ್ಷದಿಂದಲೇ ಹಣಕಾಸು ಇಲಾಖೆಯಿಂದ 1,000 ನೇಮಕಾತಿಗೆ ನಾವು ಹಣಕಾಸು ಇಲಾಖೆ ಅನುಮತಿ ತಗೊಂಡು ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಳಿಸಿದ್ದೀವಿ. ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಗೊತ್ತಲ್ಲ, ಸ್ವಲ್ಪ ಹಲವಾರು ಸಮಸ್ಯೆಗಳಿಂದ ಅಂತಿಮವಾಗಿ ಸೆಪ್ಟೆಂಬರ್ನಲ್ಲಿ ಎಕ್ಸಾಮ್ ಫಿಕ್ಸ್ ಆಗಿದೆ. ಫಿಕ್ಸ್ ಆಗಿರೋದ್ರಿಂದ 1,000 ಜನ ನೇಮಕಾತಿ ತಕ್ಷಣದಲ್ಲೇ 2-3 ತಿಂಗಳಲ್ಲಿ ಅವ್ರು ಕ್ಲಿಯರ್ ಮಾಡ್ತಾರೆ ಅನ್ನೋ ಒಂದು ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಆಗೋದ್ರಿಂದ ನಮ್ಗೆ ಇನ್ನೊಂದಷ್ಟು ಶಕ್ತಿ ಬರುತ್ತೆ ಇಲಾಖೆಯಲ್ಲಿ. ಆದರೆ ನೀವೇನು ಹೇಳಿದಿರಿ, ಹೊಸ ತಾಂತ್ರಿಕತೆನ ನಾವು ಕೊಡಬೇಕಾಗತ್ತೆ. ಅದ್ರ ಬಗ್ಗೆ ಸಾಕಷ್ಟು ನಾವೀಗಾಗಲೇ ನೂತನ ತಾಂತ್ರಿಕತೆಗೆ ISRO ಇಸ್ರೋದಲ್ಲಿ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ಜರ್ಮನ್ ದೇಶದ GIZ ದೇಶಿ ತಳಿ ಬಗ್ಗೆ ನಾವು ಮಾಡಲಿಕ್ಕೋಸ್ಕರ ಅವರಿಂದ ಪಿಬಲ್ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಂದು ಕೆಸಾಕ್ ಮತ್ತು BL ಮತ್ತು ಜೇಪಾಲ್ ಭತ್ತದ ನೂತನ ತಾಂತ್ರಿಕತೆ, ಈ ಎಲ್ಲ ಒಡಂಬಡಿಕೆ ಮಾಡೋದ್ರ ಜೊತೆಗೆ ಡಿಸ್ಟಿಕ್ನಲ್ಲಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಡಿಸ್ಟಿಕ್ನಲ್ಲಿ ನಾವು ಪ್ರತಿ ಯೂನಿವರ್ಸಿಟಿ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಬ್ಬರು ಕೋಆರ್ಡಿನೇಷನ್ ಮಾಡಿ ರೈತರಿಗೆ ಹೆಚ್ಚು ಅವೇರ್ನೆಸ್ ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ಪಾಂಪ್ಲೆಟ್ ಮೂಲಕ ಇರ್ಬೋದು. ಇದು ಮೊದಲು 15 ಲಕ್ಷ ಇನ್ಶೂರೆನ್ಸ್ ರಿಜಿಸ್ಟರ್ ಆಗ್ತಿತ್ತು. ನಾವು ಹೆಚ್ಚು ಮಾಹಿತಿ ಕೊಡಲಾಗಿ ಇವತ್ತು 26, 27, 28 ಲಕ್ಷ ಆಗ್ತದೆ. ಗುಲ್ಬರ್ಗಾದಲ್ಲಿ ಮೊನ್ನೆ
ಬೆಳೆ ನಷ್ಟದಿಂದ 600 ಕೋಟಿ ಇನ್ಶೂರೆನ್ಸು ಅವ್ರಿಗೆ ಪಾವತಿಯಾಗಿದೆ. ಅದರಲ್ಲಿ 300 ಕೋಟಿ ಪಾವತಿಯಾಗಿ 300 ಕೋಟಿ ಮಾಡಬೇಕಾಗತ್ತೆ. ಸೊ ಈ ಥರ ನಾವು ಕೃಷಿ ಸಂಸ್ಕರಣ ಮಾಡೋದ್ರಲ್ಲಿ ಹೈಟೆಕ್ ಹಾರ್ವೆಸ್ಟ್ ಹಬ್ ಅಂತೇಳಿ ನಾವು ಹೊಸ 50 ಲಕ್ಷ ಸಬ್ಸಿಡಿ ಕೊಡ್ತಕ್ಕಂಥ ಮಂಗಳೂರು ಬಾಗಲಕೋಟೆ ಬೆಳಗಾವಿ ಆ ಭಾಗದಲ್ಲಿ ಕೊಡ್ತಾ ಇದ್ದೀವಿ. ನಿಮ್ಮ ಭಾಗದಲ್ಲಿ ಒಂದು ಸ್ವಲ್ಪ ಕೃಷಿ ಚಟುವಟಿಕೆ ಹಾರ್ಟಿಕಲ್ಚರ್ ಚಟುವಟಿಕೆ ಜಾಸ್ತಿ ಇರೋದ್ರಿಂದ ಕೃಷಿ ಚಟುವಟಿಕೆ ಕಡಿಮೆ ಇದೆ. ಬಟ್ ನಿಮ್ಮಲ್ಲಿ ಉಡುಪಿ ಮಂಗಳೂರು ಭಾಗದಲ್ಲಿ ಒಂದು ಸ್ವಲ್ಪ ಇದ್ರ ಪ್ರಾಬ್ಲಮ್ ಇದೆ, ಸಿಬ್ಬಂದಿ ಪ್ರಾಬ್ಲಮ್ ಇದೆ. ಅದನ್ನು ಆದಷ್ಟು ಇರೋದ್ರಲ್ಲಿ ಮೇಂಟೈನ್ ಮಾಡೋದಕ್ಕೆ ಏನು ಪ್ರಯತ್ನ ಮಾಡಬೇಕೋ ಮಾಡ್ತೀವಿ. ಮುಂದೆ ಇನ್ನೊಂದು ಸ್ವಲ್ಪ ಅಪಾಯಿಂಟ್ಮೆಂಟ್ ಆದಾಗ ಹೆಚ್ಚಿನ ಇದನ್ನು ಕೊಡ್ತೀವಿ. ಮತ್ತು ನೀವು ಸಾವಯವ ಹೇಳಿದ್ರಿ, ಅದು ರೈತ ಸಿರಿ ಯೋಜನೆಯಲ್ಲಿ ನಾವು ಪ್ರತಿ ಹೆಕ್ಟೇರ್ಗೆ 10,000 ರೂಪಾಯಿ ಸಹಾಯಧನ ಕೊಡ್ತಕ್ಕಂಥದ್ದು. ಮತ್ತು ಈಗ ಮೊನ್ನೆ ನಾವು ಒಂದು ಉಪಸಮಿತಿಯಲ್ಲಿ ನಾನೇ MSB ಸಬ್ ಕಮಿಟಿಲಿ ಚೇರ್ಮನ್ ಇದ್ದೀನಿ. ಸೊ ನಾವು ಖರೀದಿ ಮಾಡಲಿಕ್ಕೂ ಸಹ ಒಂದು ಸಾವಯವ ಬೆಳೀತಕ್ಕಂಥ ಪದ್ಧತಿಯಲ್ಲಿ ಬೆಳೀತಕ್ಕಂಥ ಸಿರಿಧಾನ್ಯ ಎಲ್ಲ ನಮ್ಮ ಪದಾರ್ಥಗಳನ್ನು ಖರೀದಿ ಮಾಡಲಿಕ್ಕೆ ರಾಗಿ ರೇಟ್ನಲ್ಲೇ 3,886 ನಾನು ಫೈನಾನ್ಸ್ಗೂ ಒಂದು ಪ್ರಪೋಸಲ್ ಕಳಿಸಿದ್ದೀವಿ. 114 ರೂಪಾಯಿ ಹೆಚ್ಚುವರಿ ಕೊಟ್ಟರೆ 5,000 ಕ್ವಿಂಟಾಲ್ಗೆ ನಾವು ಅದನ್ನು ಖರೀದಿ ಮಾಡ್ಬೋದು ಅಂತ. ಸೊ ಈ ಥರ ಅನೇಕ ವಿಚಾರದಲ್ಲಿ ಸೂಕ್ಷ್ಮ ನೀರಾವರಿ ಇರ್ಬೋದು, ಅಟಲ್ ಭಜಲ್ ಕೃಷಿ ಯಾಂತ್ರೀಕರಣದ್ದು ಮತ್ತು ಸೊ ಜೊತೆಗೆ ಒಟ್ಟು 62 ಲಕ್ಷ ರೈತರಿಗೆ ಈ 2 ವರ್ಷ ಪ್ರತಿ ವರ್ಷ ಅಂದರೆ 1,20,20,000 ರೈತರಿಗೆ ವಿವಿಧ ರೀತಿಯಲ್ಲಿ ಸೌಲಭ್ಯ ಒದಗಿಸ್ತಕ್ಕಂಥ ಕೆಲಸವನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದೀವಿ. ಮತ್ತು ಪ್ರತಿ ವರ್ಷ ಹೊಸ ತಳಿಗಳನ್ನ ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. 30-35 ಹೊಸ ತಳಿಗಳನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಮತ್ತು ಹೆಚ್ಚು ಇಳುವರಿ ಬರ್ತಕ್ಕಂಥದ್ದು, ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ತಳಿಗಳನ್ನ ನಾವು ಬಿಡುಗಡೆ ಮಾಡ್ತಕ್ಕಂಥದ್ದು ಇದೆಲ್ಲ. ಮತ್ತು ಈ ಸಾಪ್ ಅಂತೇಳಿ 16ರಲ್ಲೇ ನಾವು ಪ್ರಾರಂಭ ಆಗಿದ್ರು ಅದು ಅಷ್ಟೊಂದು ಎಫೆಕ್ಟಿವ್ ಆಗಿರಲಿಲ್ಲ. ಈ 2 ವರ್ಷದಲ್ಲಿ ಭಾಳಷ್ಟು ಹೆಚ್ಚು ಕಡಿಮೆ 65,000 ಜನಕ್ಕೆ ಅದು ಅಡ್ವೈಸರಿ ನಾವು ಕೊಟ್ಟಿದ್ದೀವಿ. ಒಂದು ಆ್ಯಪ್ನ ಮಾಡಿದ್ದೀವಿ. ಆ್ಯಪ್ ಮೂಲಕ ರೈತರಾಗಲಿ ಅಥವಾ ಎನಿಬಡಿ ಅಲ್ಲಿ ಆ ಒಂದು ಡಿಸೀಸ್ನ ಕಂಡುಹಿಡಿದು ಯಾವ ಔಷಧಿಯನ್ನು ಹಾಕಬೇಕು ಅಂತೇಳಿ, ಮತ್ತು ರೈತರು ಈ ಸಮಗ್ರ ಕೃಷಿಗೆ ಸೆಕೆಂಡ್ರಿ ಕೃಷಿಗೆ ಸಾಕಷ್ಟು ನಾವು ಒತ್ತು ಕೊಡ್ತಾ ಇದ್ದೀವಿ. ಅದನ್ನೆಲ್ಲ ಇವತ್ತು ಜನ ಒಂದೇ ಬಾರಿ ಎಲ್ಲವನ್ನೂ ಬದಲಾವಣೆ ಆಗ್ತಾರೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈ ನ್ಯಾನೋ ಯೂರಿಯಾಕ್ಕೆ ಹೋಗಬೇಕು ಅನ್ನೋದಲ್ಲಿ ನಾವು ಕೃಷಿ ಚಟುವಟಿಕೆಯಲ್ಲಿ ಆಧುನಿಕ ತಾಂತ್ರಿಕತೆ ಮತ್ತು ಇಳುವರಿ ಮತ್ತು ನೀರು ಕಡಿಮೆ ಉಪಯೋಗಿಸ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ ಮಾಹಿತಿ ಕೊಡ್ತಕ್ಕಂಥದ್ರಲ್ಲಿ ಭಾಳ ಗಂಭೀರವಾಗಿ ತಗೊಂಡು ರೈತರನ್ನ ಎಚ್ಚರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆ ಕಡಿಮೆ ಸಿಬ್ಬಂದಿ ಇದ್ರೂ ಮಾಡ್ತಾ ಇದ್ದೀವಿ. ಸಿಬ್ಬಂದಿ ಕೊರತೆ ನಿಮ್ಗೆ ಗೊತ್ತಿದೆ. ಮೊನ್ನೆ ನಾನು 6 ತಿಂಗಳಿಂದ 600 ಜನಕ್ಕೆ ಪ್ರಮೋಷನ್ ಕೊಟ್ಟಿದ್ದೀವಿ. 10 ವರ್ಷದಿಂದ ಆಗದೇ ಇರತಕ್ಕಂಥದ್ದನ್ನು ನೇಮಕಾತಿನೂ ಸದ್ಯದಲ್ಲೇ ಆಗುತ್ತೆ. ಇನ್ನೂ ಹೆಚ್ಚಿನ ಚಟುವಟಿಕೆಯನ್ನು ಮಾಡ್ತೀವಿ. ತಮ್ಗೆ ಇನ್ನೂ ಹೆಚ್ಚಿನ ಏನಾದ್ರು ನಿಮ್ಮ ಸಲಹೆ ಇದ್ದರೆ ದಯಮಾಡಿ ನನಗೆ ಕೊಡ್ಬೋದು. ನಾನು ಅದನ್ನು ಸಹ ನಿಮ್ಮ ಸಲಹೆಯನ್ನು ತಗೊಂಡು ನಮ್ಮ ಎಲ್ಲ ಇಲಾಖೆಯ ಸಿಬ್ಬಂದಿ ಕಮಿಷನ್ ರೇಟು ಸೆಕ್ರೆಟರಿ ಇಂದನೂ ಹೆಚ್ಚಿನ ಒಂದು ಅದನ್ನು ಮಾನಿಟರ್ ಮಾಡಲಿಕ್ಕೆ ಹೇಳ್ತೀವಿ. ಮತ್ತು ವಿಶ್ವ ಬ್ಯಾಂಕ್ ನೆರವಿನಲ್ಲಿ ರಿವಾರ್ಡ್ ಯೋಜನೆ, ನಬಾರ್ಡ್ ರಿವಾರ್ಡ್ ಯೋಜನೆಯನ್ನು ಸಹ ನಾವು ಕೇಂದ್ರ ಸರ್ಕಾರದ್ದು ಭಾಳ ಯಶಸ್ವಿಯಾಗಿ ಕೇಂದ್ರದಲ್ಲಿ ಈ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ರಲ್ಲಿ ಮೊದಲನೇ ರಾಜ್ಯ ನಮ್ಮದು. ಹಾಗಾಗಿ ಜಲಾನಯನ ಅಭಿವೃದ್ಧಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಮಳೆ ಆಧಾರಿತ ಪ್ರದೇಶದಲ್ಲಿ RKV ಯೋಜನೆಯಡಿನಲ್ಲಿ ಮತ್ತು ಈ ಉತ್ಪಾದಕರ ಸಂಸ್ಥೆಗಳು FAOಗಳು ಹೆಚ್ಚು ಕಡಿಮೆ 100 FAOಗಳು ಮಾಡಿದ್ದೀವಿ. 58 ಲಕ್ಷ ಈಚ್ ಇದಕ್ಕೆ ಕೊಟ್ಟಿದ್ದೀವಿ. ಇವತ್ತು 338 ಕೋಟಿ 59 ಲಕ್ಷ ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ದೀವಿ. ಕೆಫೆಕ್ಕಿಂದ ಮೊನ್ನೆ ಒಂದಷ್ಟು 15 ಲಕ್ಷ ಉದ್ಯಮಿಗಳಿಗೆ ಈ ಕೃಷಿ ಇಲಾಖೆಯಿಂದ ನಾವು ಕೇಂದ್ರ ಸರ್ಕಾರದ 5 ಲಕ್ಷ, ರಾಜ್ಯ ಸರ್ಕಾರದ 9 ಲಕ್ಷ ಕೊಡ್ತಾ ಇದ್ದೀವಿ. ಅದಕ್ಕೆ ಒಂದು 5,000 ಗುಂಪಿಗೆ ನಾವು ಸಹಾಯ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಪ್ರತಿ ಜಿಲ್ಲೆನಲ್ಲಿ ನಾವು ಮೀಟಿಂಗ್ ಮಾಡಿದ್ದೀವಿ. ಜಿಲ್ಲೆಯಲ್ಲಿ ಅದೆಲ್ಲ ಒಂದು ನಮ್ಮ ಅಧಿಕಾರಿಗಳೇ ಹೋಗಿ ಅಲ್ಲಿಯ ಶಾಸಕರು ಮಂತ್ರಿಗಳ ಜೊತೆ ಸೇರಿ ಮಾಡಿದ್ದಾರೆ. ಏನೆಲ್ಲ ಮಾಡಲಿಕ್ಕೆ ಸಾಧ್ಯನೋ ಈಗ ಡ್ರೋನ್ ಬಳಕೆ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಈ ರೀತಿ ಭಾಳಷ್ಟು ನಮ್ಮ ಇಲಾಖೆ ಕಾರ್ಯಕ್ರಮಗಳನ್ನ ನಾವು ಎಲ್ಲೂ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಮತ್ತು ಜನಕ್ಕೆ ತಿಳುವಳಿಕೆ ಮೂಡಿಸೋದ್ರಲ್ಲಿ ಯಾವುದನ್ನು ಸಹ ನಾವು ಕಡಿಮೆ ಮಾಡ್ಕೊಂಡಿಲ್ಲ.
ಬಟ್ ಕೇಂದ್ರ ಸರ್ಕಾರದ ಯೋಜನೆಯೂ ಸಹ ನಮ್ಮ ಇಲಾಖೆಯಲ್ಲಿ ಭಾಳ ಯಶಸ್ವಿಯಾಗಿ ನಾವು ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನದಿದ್ದರೆ ನೀವು ಏನಾದರೂ ಕೊಟ್ಟರೆ ಖಂಡಿತ ಅದನ್ನೂ ಸಹ ನಾನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸೀರಿಯಸ್ ಆಗಿ ಮಾಡ್ತೀನಿ. ಒಳ್ಳೆಯ ಮಾಹಿತಿಗಳನ್ನು ಮಾನ್ಯ ಕೃಷಿ ಸಚಿವರು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಕ್ಷೇತ್ರ ಅಂತ ಹೇಳಿದರೆ ನಮ್ಮ ಕ್ಷೇತ್ರ ಅಂತಲ್ಲ, ನನ್ನ ಮುಲ್ಕಿ, ಮೂಡುಬಿದ್ರೆ, ಮಂಗಳೂರು ಭಾಗ ಸಹ ಬರ್ತದೆ. ಇಡೀ ಇದರಲ್ಲಿ ಒಬ್ಬನೇ ಒಬ್ಬ ಅಧಿಕಾರಿ ಇಲ್ಲ. ಆದ್ದರಿಂದ ಇಂಥ ಎಲ್ಲ ನಿಮ್ಮ ಅನುಷ್ಠಾನಗಳನ್ನು ಅಲ್ಲಿ ಜನರಿಗೆ ಮುಟ್ಟಿಸಬೇಕಾದ್ರೆ ಅಧಿಕಾರಿಗಳ ಅವಶ್ಯಕತೆ ಭಾಳ ಇದೆ. ಆದ್ದರಿಂದ ಆದಷ್ಟು ಬೇಗ ಅಧಿಕಾರಿಗಳನ್ನೊಂದು ನೇಮಿಸುವಂಥದ್ದು. ನಮ್ಮ ತಾಲೂಕಿಗೆ ಎಲ್ಲಿ ಇಲ್ಲ, ರಿಟೈರ್ಡ್ ಆಗಿ ಈಗ 3 ವರ್ಷ ಆಯಿತು, ಯಾರಿಲ್ಲ. ಎಲ್ಲ ಜಿಲ್ಲೆಯಿಂದನೇ ನಾವು ಮಾತಾಡಿ ಏನಾದರೂ ತರಿಸಿಕೊಡ್ಬೇಕಾದ್ರೆ ಅವರ ಕಾಲ ಬುಡಕ್ಕೆ ಅಥವಾ ಅವರನ್ನು ಕರೆದು ಮಾತಾಡಬೇಕಾದ್ರೆ ಒಂದು ತಾಲೂಕು ಮಟ್ಟದಲ್ಲಿ ಅಧಿಕಾರಿಗೆ ಬೇಕೆ. ಆದ್ದರಿಂದ ಇದರ ಬಗ್ಗೆ ಗಮನ ಹರಿಸಬೇಕು. ಮತ್ತೆ ಇನ್ನುಳಿದಂತೆ ಮಾಹಿತಿಗಳಿದ್ದಲ್ಲಿ ನಾನು ಖಂಡಿತ ನಮ್ಮ ಕಾರ್ಯದರ್ಶಿಯವರಿಗೆ ಅದನ್ನು ಮುಟ್ಟಿಸುವ ಕೆಲಸ ಮಾಡ್ತೀನಿ. ನಮಸ್ಕಾರ. ಖಂಡಿತ ಅವ್ರ ತಾಲೂಕಿನ ಕೊರತೆ ಇರೋದನ್ನ ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದು ಇವತ್ತೇ ಡೈರೆಕ್ಷನ್ ಕೊಡ್ತೀವಿ. ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ. ತಡೆ ಹಿಡಿಯಲಾದ ಪ್ರಶ್ನೆ ಮೊನ್ನೆ ತಾವು ಕೇಳಿದ್ದೀರಿ, ಇವ್ರು ಕೊಡ್ತಾರೆ, ಚಲರಸ್ವಾಮಿ ಕೊಡ್ತಿದ್ದಾರೆ. ಮೈಕ್ ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕಂತಕ್ಕಂಥ ಚಿಂತನೆ ಕಳಕಳಿ ಈ ಸದನದಲ್ಲಿ ಅನೇಕ ಸಲ ಆಗಿದೆ. ಆದರೆ ನಮ್ಮ ಆತಂಕ ಏನಂದ್ರೆ ಉತ್ತರ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ ಏನಿವತ್ತು ಕಲ್ಯಾಣ ಕರ್ನಾಟಕ ಇದೆ, ಅದಕ್ಕೆ ಪ್ರತಿ ವರ್ಷ ಕಳೆದ 2 ವರ್ಷದಲ್ಲಿ 3,000 ಕೋಟಿ, ಈ ವರ್ಷ 5,000 ಕೋಟಿ ಇಟ್ಟು ಆ ಭಾಗವನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಆರ್ಟಿಕಲ್ 371J ಪ್ರಕಾರನೂ ಅದು ಅಭಿವೃದ್ಧಿ ಆಗ್ತಾ ಇದೆ. ಆದರೆ ಮೂಲತಃ ಬಾಂಬೆ ಕರ್ನಾಟಕ ಅಂತ ಏನು ಕರಿತೀವಿ, ಬೆಳಗಾವಿ ಡಿವಿಷನ್, ಇವತ್ತೇನು ಕಿತ್ತೂರು ಕರ್ನಾಟಕ ಅಂತ ನಾವು ಟ್ರೀಟ್ ಮಾಡ್ತೀವಿ, ಅಲ್ಲಿ ಇಂಥ ಒಂದು ಅಭಿವೃದ್ಧಿ ಮಂಡಳಿ ಆಗಿ ಆ ಭಾಗದ ಅಭಿವೃದ್ಧಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಸದಾಶಯದಿಂದ ನಾನು ತಮ್ಮ ಮುಖಾಂತರ ಪ್ಲಾನಿಂಗ್ ಮಿನಿಸ್ಟ್ರಿಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಇವತ್ತು ಬಹುತೇಕ ಶಾಸಕರು ಈ ಭಾಗದ ಇದೊಂದು ಅರ್ಧ ಗಂಟೆ ಚರ್ಚೆಗೆ ಹಾಕೊಳ್ಳಿ ಅಧ್ಯಕ್ಷರೇ, ಇದೊಂದು ಅರ್ಧ ಗಂಟೆ ಚರ್ಚೆಗೆ ಹಾಕೊಳ್ಳಿ. ಆ ಪ್ರದೇಶದಲ್ಲೂ ಸಹಿತ ಈ ಬೆಳಗಾವಿ ಡಿವಿಷನ್ದಾಗ ಕೆಲವು ಕ್ಷೇತ್ರಗಳು ಅಭಿವೃದ್ಧಿ ಆಗಿವೆ, ಇನ್ನೂ ಕೆಲವು ಕ್ಷೇತ್ರಗಳು ಅಭಿವೃದ್ಧಿ ಆಗದೇ ಉಳಿದಿವೆ. ಅವಕ್ಕೂ ಸಹಿತ ಅಭಿವೃದ್ಧಿ ಆಗಲಿಕ್ಕೆ ಇಂಥ ಅಭಿವೃದ್ಧಿ ಮಂಡಳಿ ಮಾಡುವ ಮುಖಾಂತರ ವಿಶೇಷವಾದಂಥ ವೇಗವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಆಗಬೇಕಾದದ್ದು ಎಲ್ಲರ ಅವಶ್ಯಕತೆ ಇತ್ತು, ನಾವು ಪ್ರಾಮಾಣಿಕವಾಗಿ ಒಪ್ಪುತ್ತೀವಿ. ಹಾಗೆ ಬಾಂಬೆ ಕರ್ನಾಟಕದಲ್ಲೂ ಸಹಿತ ಕೆಲವು ಪ್ರದೇಶ ಇವತ್ತು ಹಾವೇರಿ, ವಿಜಾಪುರ, ಸೊ ಈ ಜಿಲ್ಲೆಗಳು ಸಹಿತ ಭಾಳ ಹಿಂದುಳಿದಿವೆ. ಅವುಗಳನ್ನು ಅಭಿವೃದ್ಧಿ ಆಗಬೇಕು. JT ಪಾಟೀಲ್ ರೀ, ಬಾಗಲಕೋಟ್ ಆಗಲಿ, ಅನೇಕ ಜನರ ಅಪೇಕ್ಷೆ ಅದ. ತಾವು ಅರ್ಧ ಗಂಟೆ ಚರ್ಚೆಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮ ಕಳಕಳಿ ಪ್ರಾರ್ಥನೆ. ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಮಾಡಿಕೊಡಿ. ಆಯ್ತು, ನೋಡ್ತೇನೆ ಈ ಸಲ ನೆಕ್ಸ್ಟ್ ಅದ್ರ ಕೊಡುವ. ಈಗ ದಿನಕರ್ ಶೆಟ್ಟಿ ಅವರೇ, ಉತ್ತರ ಬಂದಿಲ್ಲ ಸರ್. ಬಂದಿಲ್ಲ, ಬಂದ ತಕ್ಷಣ ಕೊಡಿಸುವ. ಅಧ್ಯಕ್ಷರೇ ಸರ್, ನನ್ಗೆ ನೀವು ಫಸ್ಟ್ ಇರಲಿಲ್ಲ ಅಂತ. ನಾನು ಏನಿಲ್ಲ, ನಾನಿದ್ದೆ ಫಸ್ಟ್ ಮಂತ್ರಿ ನಾನಿದ್ದೆ. ಮಂತ್ರಿ ಯಾರು? ಅಧ್ಯಕ್ಷರೇ ಅಲ್ಲ, ಮುಖ್ಯಮಂತ್ರಿಗಳು ಕೊಡ್ಬೇಕಂತ ಹೇಳಿದ್ರು, ಇರ್ಲಿಲ್ಲ. ನನ್ನ ಫಸ್ಟ್ ಇದೆ ಕುಡುಬಿ ಸಮಾಜದ್ದು. ಸಿಎಂ ಕೊಡ್ಬೇಕು. ಅಧ್ಯಕ್ಷರೇ ಒಂದು ನಿಮಿಷ. ಮೊನ್ನೆ ವಿಜೇಂದ್ರ ಅವರು 0 ಅವರಲ್ಲಿ ಕೊಪ್ಪಳ ಗವಿಸಿದ್ದಪ್ಪ ಕೊಲೆ ಬಗ್ಗೆ ಮಾತಾಡಿದ್ರು. ಅದಕ್ಕೆ ಗೃಹ ಮಂತ್ರಿಗಳು ಉತ್ತರ ಕೊಡ್ತಾರೆ. ಆ ಸಮಯದಲ್ಲಿ ನನ್ನ ಮಾತಾಡ್ಲಿಕ್ಕೆ ತಾವು ಹೇಳಿದ್ದೀರಿ. ಹೌದು, ಬಟ್ ಯಾರು ಇಲ್ಲ ಅಲ್ಲಿ. ನೋಡಿ, 2ಕ್ಕೆ ಉತ್ತರ ಕೊಡ್ಲಿಕ್ಕೆ 3ಕ್ಕೆ ಉತ್ತರ ಕೊಡ್ಲಿಕ್ಕೆ ಇದೆ ಸರ್ಕಾರ. ಒಂದು RCB ಕೂಡ ಇದೆ, ಕೊಪ್ಪಳದು ಕೂಡ ಇದೆ, ಮತ್ತೆ ನಮ್ಮ ತುಂಗಭದ್ರದು ಕೊಡ್ತಾರೆ. ಯಾವಾಗ ಈಗ RCB ಫಸ್ಟ್ ಮಧ್ಯಾಹ್ನ ನಂತರ ಫಸ್ಟ್ ಇದು ಕೊಡ್ತಾರೆ, RCB ಕೊಡ್ತಾರೆ, ತದನಂತರ ನೆಕ್ಸ್ಟ್ ಅದು ಕೊಡ್ತಾರೆ. ಇವತ್ತು ಆಗ್ಬೋದು ಅಂತೀರಾ? ಸೆಷನ್ ಮುಗಿಸುವ ಮುಂಚೆ ಕೊಡಿಸುವ. ಶುಕ್ರವಾರದ ಒಳಗಡೆ. ಆಯ್ತು, ಇದು ಅಧಿವೇಶನ ಒಳಗಡೆ ಇವತ್ತು ಆಗೋದ್ರೊಳಗಡೆ. ಇವತ್ತು ನೋಡ್ತೇನೆ ಯಾವ ಹೋಗ್ತೇವೆ ಗೊತ್ತಿಲ್ಲ ಅಲ್ಲ. ಕಾಲಿಂಗ್ ಅಟೆನ್ಷನ್ ವಿಲ್ಸಿ ಈಗ ಒಂದೇ. ಈಗ ಲಿಖಿತ ಮೂಲಕ ಉತ್ತರಿಸುವಂತ ಅಧ್ಯಕ್ಷರೇ ಒಂದು ನಿಮಿಷ, ಈಗ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ ಮಂಡಿಸುವುದು. ಅಧ್ಯಕ್ಷರೇ ನಂದೇನಾಯ್ತು ಸರ್? ಅಧ್ಯಕ್ಷರ ಮಂತ್ರಿ ಇಲ್ಲ, ಬಂದ ತಕ್ಷಣ ಕೊಡಿಸ್ತೇನೆ. ಏನ್ ಮಾಡುದು? 2 ಸರಿ ಆಯ್ತು ಅಧ್ಯಕ್ಷರೇ ಬಂದು. ಎಂತ 2025ರ 7ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 150 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಈಗ ಶೂನ್ಯ ವೇಳೆ ಸಿಮೆಂಟ್ ಮಂಜು
ಇಲ್ಲ ಈಗ ಶೂನ್ಯ ವೇಳೆ ಈಗ ಶೂನ್ಯ ಆಯ್ತು. ಅನುಮತಿ ಕೊಡ್ತೀರಾ ಬಿಡ್ತೀರಾ ಎರಡನೇದು. ನಾನು ಇವತ್ತು ಒಂದು ಹಕ್ಕುಚ್ಯುತಿ ಮಂಡಿಸಿದ್ದೀನಿ. ಏನಿದ್ರು ಹಕ್ಕುಚ್ಯುತಿ ಮಂಡಿಸಿದ್ದೀನಿ, ಹಕ್ಕುಚ್ಯುತಿಗೆ ನಾನು ಕೊಟ್ಟಿದ್ದೀನಿ. ಇವಾಗ ನಮ್ಗೆ ಪ್ರಶ್ನೋತ್ತರ ಮುಗಿದ ಮೇಲೆ ತಮ್ಗೆ ಅವಕಾಶ ಕೊಡ್ತೀನಿ ಅಂತ ತಾವು ಹೇಳಿದಿರಿ. ನಾನು ಇವಾಗ ಅದನ್ನ ಕೇಳ್ತಾ ಇದ್ದೀನಿ. ನೋಡಿ, ನೀವು ಹಕ್ಕುಚ್ಯುತಿ ಕೊಟ್ಟಿದ್ದೀರಿ. ಹೌದು. ಸಚಿವರ ಮೇಲೆ. ಹೌದು. ಅಲ್ಲ, ಅದಕ್ಕೆ ಕಾನೂನು ಸಚಿವರು ಬರ್ತಾರೆ, ಅವ್ರು ಬೇಕು, ಅವ್ರು ಬಂದಾಗ ಚರ್ಚೆ ಮಾಡುವ. ಸಭಾಧ್ಯಕ್ಷರ, ಇದು ಕಾನೂನು ಸಚಿವರಿಗೆ ಬರೋಂತ ಸಬ್ಜೆಕ್ಟ್ ಅಲ್ಲ ಇದು. ಆಯ್ತು, ಗಡಿಬಿಡಿ ಎಲ್ಲ ನೀವು ದಯವಿಟ್ಟು ತಮ್ಮ ಗಮನ ನೀವು ಕೊಟ್ಟಿದ್ದೀರ, ಚರ್ಚೆ ಮಾಡಿ. 300 ಕೋಟಿ ಬೆಲೆ ಬಾಳುವಂತ ಒಂದು ಮತ್ತೆ ನೋಡಿ, ಈಗ ಅದು ಚರ್ಚೆ ಮಾಡಿ ಶೂನ್ಯ ವೇಳೆ ಈಗ ಸಭಾಧ್ಯಕ್ಷ ಅವ್ರು ಬರ್ಲಾಗ ಮತ್ತೆ ಚರ್ಚೆ ಮಾಡಿ ಹೇಳ್ತೇನೆ. ಸಭಾಧ್ಯಕ್ಷ, ನನಗೆ 1 ನಿಮಿಷ ಮಾತಾಡಕ್ಕೆ ಅವಕಾಶ ಈಗ ನೋಡಿ, ಶೂನ್ಯ ವೇಳೆ ನೀವು ಅದರಿಂದ ಮಾತಾಡ್ತೀರಾ? ನನಗೆ ನೀವು ಅಲ್ಲ, ಇದು ಶೂನ್ಯ ವೇಳೆ. ಈಗ ಪ್ರಶ್ನೋತ್ತರ ಮುಗಿದ ಮೇಲೆ ನನ್ಗೆ ಉತ್ತರ ಕೊಡ್ತೀನಿ ಅಂತ ತಾವ್ ಹೇಳಿದ್ರಿ. ಅದೇ ಪ್ರಶ್ನೋತ್ತರ ಶೂನ್ಯ ವೇಳೆ ಇದೆ ಸಿಸ್ಟಮ್ಯಾಟಿಕ್ ಆಗಿ. ಮತ್ತೆ ಮಾತಾಡ್ತೀನಿ. ನಿನ್ನೆ ತಾವ್ ಹೇಳಿದ್ರೆ ನಾನು ಕೇಳ್ತಾ ಇರೋದು. ಅದನ್ನ ನಾನು ಹೇಳಿ ಈಗ ಕೇಳುವಾಗ ಕೇಳಿ. ನೀವು ಏನಂತ ಹೇಳಿದ್ರೆ, ಈಗ ಪ್ರಶ್ನೋತ್ತರ ಆಗಿದೆ, ಲಿಖಿತ ಉತ್ತರ ಕೊಟ್ಟಿದ್ದಾರೆ, ಈಗ ಶೂನ್ಯ ವೇಳೆ ಯಾವಾಗ ಕೊಡ್ತೀರಿ ಹೇಳಿ? ನೋಡಿ, ಲಾ ಮಿನಿಸ್ಟರ್ ಬರ್ಲಿ, ಬಂದ ಕೊಡ್ತೇನೆ. ಅಲ್ಲ, ಇದರಲ್ಲ ಬೇಕಂತ ನೋಡಿ, ಸರ್ಕಾರದ ಮೇಲೆ ಕೊಟ್ಟಿದ್ದಾರೆ. ವಿಧಾನಸಭೆ ಅಧಿವೇಶನದಲ್ಲಿ ಅವರು ಯಾವುದೋ ಒಂದು 250 ಕೋಟಿ ಬೆಲೆ ಬಾಳೋದು ಅದು ಕೊಡಲ್ಲ, ನಾನು ಯಾರಿಗೂ ಸರ್ಕಾರ ಕೂಡಿಸ್ಕೊಂತೀನಿ ಅಂತ ಹೇಳ್ಬಿಟ್ಟು ಈ ಯಾರಿಗೋ ಮಾರಾಟ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ನೋಡಿ, ಅದು ದೊಡ್ಡ ಸ್ಕ್ಯಾಂಡಲ್. ಅದ್ರ ಬಗ್ಗೆ ಚರ್ಚೆ ಆಗಲಿ. ಹೇಳಿದಾನಲ್ಲ, ಯಾವಾಗ ಕೊಡ್ತೀರಿ? ಮತ್ತೆ ನಂತರ ಈಗ ಲಾ ಮಿನಿಸ್ಟರ್ ನಮ್ಮ ಕನ್ಸರ್ನ್ ಮಿನಿಸ್ಟರ್ ಬರ್ತಾರೆ, ಅವಾಗ ಅದು ಪ್ರಸ್ತಾವ ಮಾಡ್ಲಿ. ಕರೆಕ್ಟ್ ನಾವು ಕೊಡ್ತೇವೆ. ಅದು ಅಲ್ಲಿ ಬೇಕಲ್ಲ. ನಿಮಿಷ ಸಿಮೆಂಟ್ ಮಂಜು ಅಧ್ಯಕ್ಷರೇ, ನೀವು ಕಾನೂನು ಸಚಿವರ ಬಗ್ಗೆ ತಗೊಳ್ಳಿಕ್ಕೆ ತೊಂದರೆ ಇಲ್ಲ. ರೂಲ್ಸ್ ಏನ್ ಹೇಳುತ್ತೆ? ಕ್ವಶನ್ ಅವರ್ ಆದ ತಕ್ಷಣ ಹಕ್ಕುಚ್ಯುತ ತಗೊಳ್ಬೇಕು ಅಂತ ರೂಲ್ಸ್ ಹೇಳುತ್ತೆ. ನೀವು ರೂಲ್ಸ್ ಕ್ವಶನ್ ಅವರ್ ಆದ ತಕ್ಷಣ ಹಕ್ಕುಚ್ಯುತ ತಗೊಳ್ಬೇಕು ಅಂತ ಹೇಳುತ್ತೆ. ನೀವು ಕಾನೂನು ಸಚಿವರು ಬಂದ ನಂತರ ತಗೊಳ್ತೀರಿ. ಹಕ್ಕುಚ್ಯುತ ನೋಡಿ ಕೇಳಿ, ಹಕ್ಕುಚ್ಯುತಿಯಲ್ಲಿ ಬೇರೆ ವಿಚಾರ. ಹಕ್ಕುಚ್ಯುತಿ ಕೊಟ್ಟ ತಕ್ಷಣ ನನಗೆ ಬೇಕಾದ್ರೆ ಕಮಿಟಿಗೆ ರೆಫರ್ ಮಾಡ್ಬೋದು, ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡ್ಬೇಕಂತ ಇಲ್ಲ. ಇದು ಸಚಿವರ ಮೇಲೆ ಮತ್ತು ಸರ್ಕಾರದ ಮೇಲೆ ಕೊಟ್ಟ ಕಾರಣ ಬರಲಿ ಅಂತ ನೋಡುವ. ಒಂದು ಉತ್ತಮ ಸಕಾರಾತ್ಮಕತೆ ಓಕೆ. ಇವತ್ತು ತಾವು ಅದನ್ನ ಮಾರ್ಕ್ ಮಾಡಿದ್ರಿ, ಆದ್ರೂ ಇವತ್ತು ಸಬ್ಜೆಕ್ಟ್ ಬಂದಿಲ್ಲ. ಅಲ್ಲ, ಇವತ್ತು ಬಹಳಷ್ಟು ಶಿಕ್ಷಣ ಏನಿದೆ, ನಾಳೆ ಕೊಡುವಾಗದು ಶಿಕ್ಷಣ. ಸಭಾಧ್ಯಕ್ಷ, ನಾಳೆಗೆಲ್ಲ ಓಡೋಗ್ಬಿಟ್ ಮೇಲೆ ಈ ಸಬ್ಜೆಕ್ಟ್ ಹೋಗ್ಬಿಡುತ್ತೆ. ಕೊಡುವ ಆ ಒಂದು ಅವ್ಯವಹಾರಕ್ಕೆ ಸಹಾಯ ಮಾಡ್ದಂಗಾಗತ್ತೆ. ಆಯ್ತು, ಈಗ 4 ಇವತ್ತು ಶಿಕ್ಷಣ ಈ ಒಂದು 300 ಕೋಟಿ ಅವ್ಯವಹಾರಕ್ಕೆ ಬರ್ಲಿ, ಬಂದಾಗ ಸಚಿವರು ಬಂದಾಗ ಕೊಡ್ತೇನೆ, ಮಾತಾಡಿಗೆ ಅವಕಾಶ ಕೊಡ್ತೇನಲ್ಲ. ಸಿಮೆಂಟ್ ಮಂಜು, ಸಿಮೆಂಟ್ ಒಂದು ಕಾಂಗ್ರೆಸ್ ಸಿಮೆಂಟ್ ಮಂಜು ಇದನ್ನೆಲ್ಲ ಕೂಡ ಝೀರೋ ನೀವು ತಂದ್ರೆ ಹೇಗೆ? ಪ್ರತಿಯೊಂದು ಕೂಡ ಝೀರೋ ಬೇಕು ಮಾತಾಡುವ ಬೇಕಂತ ಹೇಳಿ ಮಾತಾಡಲಾಗ್ತದ? ಆಯ್ತು, ಈಗ ಸಿಮೆಂಟ್ ಮಂಜು ಮಾತಾಡಿ ಕಾಲಿಂಗ್ ಕೊಡುವ ಅಂತ ಹೇಳಿದೆ ನಾನು. ಕಾಲಿಂಗ್ ಕೊಡುವ ಬಂದಿಲ್ಲ ಅಂದ್ರೆ 3 ದಿವಸ ಆಯ್ತು, ಕ್ಯಾರಿ ಫಾರ್ವರ್ಡ್ ಆಗ್ತದೆ, ನಾಳೆಗೆ ಕೊಡುವ. ಸಿಮೆಂಟ್ ಮಂಜು ಅವರೇ. ಮಾನ್ಯ ಸಭಾಧ್ಯಕ್ಷರೇ, ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆಲೂರು ತಾಲೂಕು, ಸಕಲೇಶಪುರ ತಾಲೂಕು, ಹಾಸನದ ಕಟ್ಟಾಯ ಹೋಬಳಿ ನಮ್ಮ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಸಭಾಧ್ಯಕ್ಷರೇ, ಈ ಬಾರಿ ಮುಂಗಾರು 1 ತಿಂಗಳಿಗಿಂತ ಮುಂಚೆ ಆರಂಭವಾಗಿ ಸಭಾಧ್ಯಕ್ಷರೇ, ನಮ್ಮ ಸಕಲೇಶಪುರದಲ್ಲಿ ಅತಿ ಹೆಚ್ಚು ಮಳೆಯಾಗಿ ನಮ್ಮ ಸಕಲೇಶಪುರದಲ್ಲಿ ಏನು ನಮ್ಮ ಒಂದು ವಾಣಿಜ್ಯ ಬೆಳೆ, ಮುಖ್ಯ ಬೆಳೆ ಇದೆ, ಕಾಫಿ ಇರ್ಬೋದು, ಏಲಕ್ಕಿ ಇರ್ಬೋದು, ಮೆಣಸು ಇರ್ಬೋದು, ಅಡಿಕೆ ಇರ್ಬೋದು. ಅದೇ ರೀತಿಯಲ್ಲಿ ಆಲೂರು ತಾಲೂಕಿಗೆ ಬಂದರೆ ಜೋಳ ಇರ್ಬೋದು, ಅಡಿಕೆ ಇರ್ಬೋದು. ಅದೇ ಕಟ್ಟಾಯ ಹೋಬಳಿಗೆ ಬಂದರೂ ಕೂಡ ಜೋಳ ಇರ್ಬೋದು, ಬೇರೆ ಬೇರೆ ಬೆಳೆಗಳು ಸಂಪೂರ್ಣವಾಗಿ ಸರ್ವನಾಶ ಆಗಿದ್ದಾವೆ. ನಮಗೆ ವರ್ಷಕ್ಕೊಂದೇ ಬೆಳೆ ಸಭಾಧ್ಯಕ್ಷರೇ, ಕಾಫಿ. ಈ ಸತಿ ಕಾಫಿ ಕುಯ್ದ್ರೆ ಮತ್ತೆ ಮುಂದಿನ ವರ್ಷನೇ ಕಾಫಿ ಕುಯ್ಬೇಕು. ಈ ಸತಿ ಆದಂಥ ಗಾಳಿ ಮತ್ತು ಮಳೆಗೆ ಸಂಪೂರ್ಣವಾಗಿ ಕಾಫಿ ಮತ್ತೆ ಮೆಣಸು ನಾಶ ಆಗೋಗಿದೆ. ನಾಶ ಆಗಿ ಎಲ್ಲ ಭೂಮಿಗೆ ಬಿದ್ದು ಕೊಳ್ತೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಸಭಾಧ್ಯಕ್ಷೆ. ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆಗಳಿರ್ಬೋದು, ಸೇತುವೆಗಳಿರ್ಬೋದು ಸಂಪೂರ್ಣವಾಗಿ ನಾಶ ಆಗೋಗಿದೆ. ನಾನು ಮಂತ್ರಿಗಳಿಗೂ ಕೂಡ ಸರ್ಕಾರಕ್ಕೂ ಕೂಡ ಹಲವು ಬಾರಿ ಮನವಿನ ಮಾಡಿದ್ದೀನಿ. ಹೇಳ್ತೀನಿ ಒಂದು ನಿಮಿಷ. ಅದೇ ನೋಡಿ, ಇಲ್ಲಿ ಸಮಸ್ಯೆ ಏನಿದೆ ನೀವೆಲ್ಲ ವಿಚಾರ. ಹೌದು, ನಾನು ಅದು ಮತ್ತೆ ನಮ್ಮ ಫಸ್ಟ್ ಟೈಮ್ ಹೇಳಿ ಕೇಳಿಯಪ್ಪ. ನಾನು ಏನ್ ಹೇಳ್ತೇನೆ, 0 ಅವರ್ ಗಮನಿಸಲು ಸೂಚನೆ, ಅದಕ್ಕೆ ಅದೊಂದು ವಿಚಾರ ಇದೆ. 0 ಅವರಲ್ಲಿ ನಿಮ್ಮ ವಿಷಯವನ್ನು ನೀವು ಜಸ್ಟ್ ಪ್ರಸ್ತಾಪನೆ ಇವತ್ತು ಮಾಡಬೇಕು. ಇಡೀ ಇಷ್ಟು ತಗೊಂಡು ಹೋಗಿ ಇಲ್ಲಿ ಟೈಮ್ ಇಲ್ಲ, ಅದಕ್ಕೆ 0 ವೆರಿ ಎಮರ್ಜೆನ್ಸಿ. ಮತ್ತೆ ನೀವು ಕೇಳಿದ್ದೀರಿ ಸೆಕೆಂಡ್ ಮಾತಾಡಿಲ್ಲ. ಆಯ್ತು, ನಾನು ಹೇಳ್ದು ಕೇಳಿ. ನಾವು ಯಾಕೆ ಅದನ್ನು ಎಮರ್ಜೆನ್ಸಿ ಕೊಟ್ಟೆ ಅಂತ ನೀವು ಬಂದು ಹೋಗ್ಲಿಕ್ಕೆ ಸಾಧ್ಯ ಅಂತ ಅದು ನೀವು ವಿಷಯ ಜಸ್ಟ್ ಅಲ್ಲಿ ಪ್ರಸ್ತಾವ ಮಾಡಿ, ಮತ್ತೆ ಸರ್ಕಾರಕ್ಕೆ ಉತ್ತರ ಕೊಡ್ತದೆ. ಎಲ್ಲ ವಿಚಾರ ಹೇಳ್ಬೇಕಂತಿಲ್ಲ.
ಸಭಾಧ್ಯಕ್ಷ, ಈಗ ನಮ್ಮ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಬೆಳೆ ಹಾನಿ, ರೈತರಿಗಾಗಿರ್ತಕ್ಕಂಥ ಅನ್ಯಾಯ, ಬೆಳೆಗಾರರಿಗಾಗಿರ್ತಕ್ಕಂಥ ಸಂಪೂರ್ಣ ಬೆಳೆ ನಾಶ ಆಗಿ ಬೆಳೆಗಾರರು ಚೇತರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 150 ಇಂಚು ಮಳೆ ಆಗ್ತಕ್ಕಂಥ ಜಾಗದಲ್ಲಿ 250 ಇಂಚು ಮಳೆ ಆಗ್ತಕ್ಕಂಥ ಪರಿಸ್ಥಿತಿ ಆಗಿದೆ. ನಮ್ಮ ಬೆಳೆಗಾರರ ಕಷ್ಟಕ್ಕೆ ಧಾವಿಸಬೇಕು. ಏನು NDRF ತರ ಸ್ಟೇಟ್ದು SDRF ಇದೆ, ಆ ಗೈಡ್ಲೈನ್ಸ್ ಪ್ರಕಾರವಾಗಿ ನಮ್ಮ ರೈತರುಗಳಿಗೆ ಸಂಪೂರ್ಣ ಪರಿಹಾರ ಕೊಡಬೇಕು. ರೈತರ ಕಷ್ಟಕ್ಕೆ ಸರ್ಕಾರ ಧಾವಿಸಬೇಕು. ಇಲ್ಲ ಅಂತ ಹೇಳಿದ್ರೆ ರೈತರು ಬಾಳು ಸಂಪೂರ್ಣ ಸರ್ವನಾಶ ಆಗ್ತಕ್ಕಂಥ ಸಂದರ್ಭ ಇದೆ. ದಯವಿಟ್ಟು ಸರ್ಕಾರ ಆಗಿರ್ತಕ್ಕಂಥ ಎಲ್ಲ ಬೆಳೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸಭಾಧ್ಯಕ್ಷ, ಸರ್ಕಾರ ಇವತ್ತು ಮಾನ್ಯ ಸಭಾಧ್ಯಕ್ಷರೇ, ನಾನೊಂದು ಹೇಳ್ಬಿಡ್ತೀನಿ. ನೀವು ನನಗೆ 5 ದಿನ ಆದ್ರೂ 0 ಅವರ್ ಕೊಡ್ಲಿಲ್ಲ. ಆಯ್ತು ಸುರೇಶ್, ನಾನು ಬುಕ್ ಕೊಡ್ತೀನಿ. ನೀವು ಕಾನೂನು ಅವರಲ್ಲಿ 0 ಮಾತಾಡ್ತಿದ್ದಾರೆ. ನೀವು ಕಾನೂನು ಪುಸ್ತಕ ಅವ್ರ ಕಾನೂನು ಪುಸ್ತಕ ಒಂದ್ ಸೆಕೆಂಡ್. ಸನ್ಮಾನ ಸಚಿವರೇ, ಸಿಸಿ ಪಾಟೀಲ್ ಅವರೇ, ಉತ್ತರ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಮಳೆ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಕೂತ್ಕೊಳ್ಳಿ, ಈಗ ಹೇಳ್ತೇನೆ ನಾನು. ಒಂದೊಂದು ಗೇಣು ನೀರು ನಿಂತಿದೆ ಭೂಮಿ ಮೇಲೆ. ಇದ್ದಂತ ಹಾರ್ವೆಸ್ಟಿಂಗ್ ಬಂದಂತ ಹೆಸರು ಸಂಪೂರ್ಣವಾಗಿ ನಾಶ ಆಗಿದೆ. ಅದಕ್ಕಾಗಿ ಬೆಳೆ ಹಾನಿ ಮಾತಾಡ್ತೀರಿ. ಆಯ್ತು ಅದಕ್ಕೆ ಒಂದು ಸಂಬಂಧಪಟ್ಟ ಈಗ ಒಂದ್ ಸೆಕೆಂಡ್ ಇದರ ಜೊತೆಯಲ್ಲಿ ನಮ್ಮ ಇವ್ರಿಗಾಗ್ಲಿ ನಿಮ್ದು ಬೇರೆ ನೆಕ್ಸ್ಟ್ ಇದೆ ನಿಮ್ದು. ಮಾನ್ಯ ಅಧ್ಯಕ್ಷರೇ, ನಮ್ಮ ಹಾಸನ ಜಿಲ್ಲೆಯ ಸಿಮೆಂಟ್ ಮಂಜು ಇರ್ಬೋದು, CC ಪಾಟೀಲ್ ಇರ್ಬೋದು, ಇನ್ನಿತರೆ ಅನೇಕ ಭಾಗದಲ್ಲಿ, ಇವತ್ತು ಗುಲ್ಬರ್ಗ ಇರ್ಬೋದು, ಬೆಳಗಾಂ ಭಾಗದಲ್ಲಿರ್ಬೋದು, ಮಲೆನಾಡಿನ ಕೆಲವು ಭಾಗ, ಅದರಲ್ಲೂ ಹಾಸನದಲ್ಲಿ ಸಾಕಷ್ಟು ಮಳೆ ಹೆಚ್ಚಾಗಿ, ವಾಡಿಕೆ ಮಳೆಗಿಂತ ಹೆಚ್ಚು ಮಳೆ ಆಗಿ ಬೆಳೆ ನಷ್ಟ ಆಗಿದೆ ಮತ್ತು ಇಳುವರಿ ಮತ್ತು ಕಾಯಿ ಕಟ್ಟೋದು ಎಲ್ಲ ಕೊರತೆ ಆಗಿದೆ. ಈಗಾಗಲೇ ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ ಜಾಯಿಂಟ್ ಆಗಿ ಸರ್ವೆ ಮಾಡಲಿಕ್ಕೆ ನಾವು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಡೈರೆಕ್ಷನ್ನು ಸರ್ಕಾರದಿಂದ ಇಶ್ಯೂ ಆಗಿದೆ. ಅದೆಲ್ಲ ಬಂದ ನಂತರ NDRFನಲ್ಲಿ ಏನು ಮಾಡಲಿಕ್ಕೆ ಸಾಧ್ಯನೋ ಪರಿಹಾರ ಅದನ್ನು ಒಂದು ಕಡೆ ಗಮನದಲ್ಲಿ ಇಟ್ಕೊಂಡು ಮಾಡೋ ಜೊತೆಗೆ ಇನ್ಶೂರೆನ್ಸ್ನಲ್ಲೂ ಸಹ ಎಷ್ಟು ನಾವು ಇದನ್ನು ಕವರೇಜ್ ಆಗುತ್ತೆ ಅದನ್ನು ಸಹ ನಾವು ಮಾಡಿಸ್ಲಿಕ್ಕೆ ಇದೆಲ್ಲ ನಮ್ಮ ಗಮನದಲ್ಲಿದೆ. ಕಳೆದ ನಿಮಗೆಲ್ಲ ಗೊತ್ತಿದೆ, ಏಪ್ರಿಲ್ ಮೇನಿಂದನೇ ಮಳೆ ಜಾಸ್ತಿ ಆಗಿದೆ. ಒಂದು ವಾರ ಒಂದು ತಿಂಗಳು ಕಡಿಮೆ ಆಯಿತು, ಮತ್ತೆ ಜಾಸ್ತಿ ಆಗಿದೆ. ಸಾಕಷ್ಟು ದಿನನಿತ್ಯ ನಿನ್ನೆ ಮನೆಯಲ್ಲೂ ಒಂದು 2-3 ಜಿಲ್ಲೆನಲ್ಲೂ ತೊಂದರೆ ಆಗ್ತಾ ಇದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಗಂಭೀರವಾಗಿ ತಗೊಳುತ್ತೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ತೊಗರಿ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂತೆ ಗುಲ್ಬರ್ಗ ಭಾಗದಲ್ಲಿ ವಾಡಿಕೆಗಿಂತ ಜೂನ್ 7ನೇ ತಾರೀಕು ಮಳೆ ಬರ್ತಕ್ಕಂಥದ್ದು. ಮೇ 18ನೇ ತಾರೀಕಿಂದ ಮಳೆ ಪ್ರಾರಂಭ ಆಯಿತು. ಆ ಮಳೆಯನ್ನು ನಂಬಿಕೊಂಡು ರೈತರೆಲ್ಲರೂ ಬಿತ್ತನೆ ಬೀಜ ಬಿತ್ತಿದರು. ಬಿತ್ತಿರ್ತಕ್ಕಂಥ ಬೆಳೆ ಕೂಡ ಚೆನ್ನಾಗಿ ಬರ್ತಾ ಇತ್ತು. 1 ತಿಂಗಳವರೆಗೆ ಮಳೆ ಹೋಯ್ತು ಅಧ್ಯಕ್ಷರೇ. ಆಯ್ತು. ಆ ಮಳೆ ಹೋದಾಗ ಮತ್ತೆ ಅದನ್ನು ಮುರಿದು ಬಿತ್ತಿದ್ರು. ಒಂದ್ಸಲ ಬಿತ್ತನೆ ಆಗ್ಬೇಕಾದ್ರೆ 10,000 ರೂಪಾಯಿ ಖರ್ಚಾಗ್ತದೆ. ಬೀಜ, ಗೊಬ್ಬರ, ನೇಗಿಲಿ, ಕುಂಟಿ, ಆ ರೈತನ ನಾಳ ಅದನ್ನು ಮುರಿದು ಬಿತ್ತಿದ್ರು. ಮುರಿದು ಬಿತ್ತ ಮ್ಯಾಗ ಮತ್ತೆ ಈಗ ಜಾಸ್ತಿ ಮಳೆ ಬಂದಿದೆ. ಕಂಪ್ಲೀಟ್ ಬೆಳೆ ನಾಶ ಆಗಿದೆ. ಹೆಸರು, ಉದ್ದು, ಸೋಯಾಬೀನು, ಹತ್ತಿ ಹಾಳಾಗಿದೆ. ನಾನು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಹೋದ ಸಲ ಸುಮಾರು 654 ಕೋಟಿ ರೂಪಾಯಿಗಳೇನು ಬಂದ್ರೆ ಇನ್ಸೂರೆನ್ಸ್ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಅರ್ಧ ಹಣ ಬಂದಿದೆ. ಅದಕ್ಕೆ ಎಂದು ಇತಿಹಾಸದಲ್ಲಿ ಯಾವತ್ತೂ ಕೂಡ ಬಂದಿಲ್ಲ. ಈಗ ವಿಷಯ ಮಿನಿಸ್ಟರ್ಗೆ ನಾನು ಅಭಿನಂದಿಸ್ತೀನಿ. ಉಳಿದಿರ್ತಕ್ಕಂಥ ಇನ್ಸೂರೆನ್ಸ್ ಹಣ ಕೂಡಲೇ ಬಿಡುಗಡೆ ಮಾಡಿದ್ರೆ ಈಗ ಮತ್ತೆ ಮುರಿದು ಅದನ್ನ ಆಗ್ಬೇಕು. ಒಂದು ಮಿನಿಟ್ ಪ್ಲೀಸ್. ಬಿತ್ತಬೇಕು. ಒಂದೇದು. ಎರಡನೇದು ಏನದಂದ್ರೆ ಅಧ್ಯಕ್ಷರೇ, ಈಗ ಮತ್ತೆ ಬಿತ್ತಬೇಕು. ಅವರು ಆ ಹಾಳಾಗಿರ್ತಕ್ಕಂಥ ಬೆಳೆಗೆ ನೀವು ಇನ್ಸೂರೆನ್ಸ್ ಏನಪ್ಪ ಅಂದ್ರೆ ಕಾಮನ್ ಆಗಿ ಮಾಡಿ. ಸರ್ಕಾರದ ವತಿಯಿಂದ 2% ಯಾರ್ಯಾರಿಗೋ ಎಷ್ಟು ಏನಪ್ಪ ಅಂದ್ರೆ ಅದಾನಿ ಅಂಬಂದು ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ಹಾಳು ಮಾಡ್ತದೆ. ನಮ್ಮ ಸರ್ಕಾರನೇ ಅದೊಂದು ಅಭಿಯಾನ ರೀತಿಯಲ್ಲಿ ಇನ್ಸೂರೆನ್ಸ್ ಏನಪ್ಪ ಅಂದ್ರೆ ಸರ್ಕಾರ ಕೊಟ್ಟು ಎಲ್ಲರಿಗೂ ಇನ್ಸೂರೆನ್ಸ್ ಸಿಗಂಗ್ ಮಾಡಿ. ಈ ಸಲ ಹಾಳಾಗಿರ್ತಕ್ಕಂಥ ಪ್ರಸ್ತಾವನೆ ಮಾಡಿದ್ದೀನಿ. ಮತ್ತೆ ಏನು ಚರ್ಚೆ ಮಾಡ್ತೇನೆ ನಾನು. GT 2 ನಿಮಿಷ ಅವ್ರು ಮುಗಿಸ್ಲಿ. ಇದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆದಾಗ ಒಬ್ಬರಿಗೆ ಮಾತಾಡಲಿಕ್ಕೆ ಕೊಡ್ತೇನೆ. JT ಪಾಟೀಲ್. ಬೀಳಿಗಿ ತಾಲೂಕು ಹಾಗೂ ಬೀಳಿಗಿ ಕ್ಷೇತ್ರದಲ್ಲಿ ಈ ನೀರಾವರಿ ಯೋಜನೆಗಳಿಂದ ಸಾಕಷ್ಟು ಜಮೀನು ಸೌಳು ಜವಳಾಗಿದೆ. ಕೆಲವು ಭೂಮಿ ಅಂತೂ ಬಿತ್ತಲಿಕ್ಕೆ ಬರಲಾರದಷ್ಟು ಬರಿಬಾದಾಗಿ ಹೋಗಿದೆ. ದಯಮಾಡಿ ಅದಕ್ಕೆ ನಾನು ಕೃಷಿ ಸಚಿವ ಮುಖಾಂತರ ಕೃಷಿ ಸಚಿವರನ್ನು ಒತ್ತಾಯ ಮಾಡ್ತೀನಿ. ಹೆಚ್ಚಿನ ಹಣ ಬೀಳಿಗಿ ಕ್ಷೇತ್ರಕ್ಕೆ ಸೌಳು ಜವಳು ತೆಗೀಲಿಕ್ಕೆ ಕೊಡಬೇಕು. ಅನಂತರ ಅದಕ್ಕೆ ಬೇಕಾದಂಥ ಗೊಬ್ಬರ ಮತ್ತೊಂದು ಜಿಪ್ಸಮ್ ಕೊಡುವಂಥ ವ್ಯವಸ್ಥೆ ಮಾಡಬೇಕಂತ ಒತ್ತಾಯ ಮಾಡ್ತೀನಿ. ಕೆಲವು ದಿನ ಹಿಂದ್ಗಡೆ ಇಲ್ಲಿ ಸೋಯಾಬೀನ್ ಬೀಜ ಕೊಡ್ತಕ್ಕಂಥ ಕೆಲಸ ಸರ್ಕಾರಕ್ಕೆ ಬೀಜಗಳು ಸಿಕ್ಕಿದೆವು.
ಆದರೆ ಬೀಜ ಬಿತ್ತಿದ ಮೇಲೆ ಯಾವುದೂ ನಾಟಿಕೆದಿಲ್ಲ ಅಧ್ಯಕ್ಷರೇ, ಅದಕ್ಕಾಗಿ ಅದು ಪರಿಹಾರನೂ ಕೊಡಲಿಲ್ಲ. ಈಗ ಸತತವಾಗಿ ಇವತ್ತಿನವರೆಗೂ ಭಯಂಕರ ಮಳೆ ಆಗ್ತಿದೆ, ಹೆಸರ ಉದ್ದ ಇವತ್ತೆಲ್ಲ ರಾಶಿ ಮಾಡ್ತಕ್ಕಂಥ ಪರಿಸ್ಥಿತಿ ರೈತರಿದ್ದರು. ಆದರೆ ಕಂಟಿನ್ಯೂ ಒಂದು ವಾರ ಹಿಡಿದು ಮಳೆ ಬರೋದ್ರಿಂದ ಎಲ್ಲ ಹೆಸರು ಉದ್ರು ಕೂಡ ಅಲ್ಲೇ ನಾಶ ಆಗಿ ಹೋಗಿದೆ. ತೊಗರಿ ಬಿತ್ತಿದಂತಕ್ಕಂಥದ್ದು ಕೂಡ ಇವತ್ತು ಒಳಗಡೆ ಹೋಲಕ್ಕೆ ಆಗ್ತಾ ಇಲ್ಲ, ಅಷ್ಟೆಲ್ಲ ತೊಗರಿ ನಾಶ ಆಗಿದೆ. ಈಗ ಇನ್ಸೂರೆನ್ಸ್ ಅಂದ್ರೆ ಹೋದ ಸಲ 660 ಕೋಟಿ ಬಿಡುಗಡೆ ಆಗ್ಬೇಕಾಯ್ತು, ಅರ್ಧನೇ ಬಿಡುಗಡೆ ಆಗಿದೆ. ಅದೇ 300 ಚಿಲ್ಲರ್ ಇನ್ನು ಬಿಡುಗಡೆ ಆಗ್ಬೇಕು. ಮತ್ತೆ ಈಗ ಪೂರಾ ಪರಿಹಾರ ರೈತರು ಕೊಡ್ತಕ್ಕಂಥ ಎಕರೆಗೆ 25,000 ಚಿಕ್ಕ ಪರಿಹಾರ ಕೊಡ್ತಕ್ಕಂಥ ಕೆಲಸ ಈ ಸರ್ಕಾರದಿಂದ ಆಗ್ಬೇಕು ಅಧ್ಯಕ್ಷ. ಯಾಕಂದ್ರೆ ಎಲ್ಲ ರೀತಿ ಲುಕ್ಸಾನ್ ಆಗಿದೆ, ಲುಕ್ಸಾನ್ ಇದೆ, ಹೆಸರ ಉದ್ದ ತೊಗರಿ ಎಲ್ಲ ಲಾಸ್ ಆಗಿದೆ ಅಧ್ಯಕ್ಷ. ಮನವಿ ಮಾಡ್ತಾ ಇದ್ರೆ ಹೆಚ್ಚಿನ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಅಧ್ಯಕ್ಷ. ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಅವರು, ನಮ್ಮ ಸದಸ್ಯರು, ಈ ಕಲಬುರಗಿನಲ್ಲಿ ಆಗಿರ್ತಕ್ಕಂಥ ತೊಗರಿ ಮತ್ತು ಹೆಸರು ಇತರೆ ಅನೇಕ ಬೆಳೆ ನಷ್ಟದ ಬಗ್ಗೆ ಪರಿಹಾರ ಇನ್ಶೂರೆನ್ಸ್ನಿಂದ ಎಷ್ಟು ಸಿಕ್ಕಿದೆ, ಇನ್ನು ಉಳಿದಿರೋ ಬಾಕಿ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದಾರೆ. ಫಸ್ಟ್ ಟೈಮ್ 650 ಕೋಟಿ ಹೆಚ್ಚು ಅನುದಾನ ಇವತ್ತು ಇನ್ಶೂರೆನ್ಸ್ನಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಒಂದು ಸರ್ವೆ ಪ್ರಕಾರ ಇವತ್ತು ಫೈನಲ್ ಸೆಟ್ಲ್ ಆಗಿದೆ, ಮಾಡಬೇಕು ಅಂತ. ಒಂದು ನಿಮಿಷ ಅರ್ಧನೇ ಕೊಟ್ಟರೆ ಹೇಳ್ತೀನಿ ಗುರು. ಫಸ್ಟ್ ಟೈಮ್ ಅಂತ ಹೇಳಿದೆ. ಇಲ್ಲಿವರೆಗೆ ಇನ್ಶೂರೆನ್ಸ್ನಲ್ಲಿ ಒಂದು ಜಿಲ್ಲೆಗೆ ಅಷ್ಟೊಂದು ದೊಡ್ಡ ಅಮೌಂಟು ಯಾವ ಜಿಲ್ಲೆಗೂ ಯಾವುದೇ ಬೆಳೆಗೂ ನಷ್ಟ ಆದಾಗ ಸಿಕ್ಕಿರಲಿಲ್ಲ. ಫಸ್ಟ್ ಟೈಮ್ ಸಿಕ್ಕಿದೆ. ಆದರೆ ಅದು ಅರ್ಧ ಪೇಮೆಂಟನ್ನು ಈಗ 80-110 ಅನ್ನೋ ಒಂದು ಕ್ಯಾಪ್ ಆ್ಯಂಡ್ ಕಪ್ ಅನ್ನೋ ಒಂದು ನಾವು ಹೊಸ ಸಿಸ್ಟಮ್ ತಂದ ಮೇಲೆ 110ಗಿಂತ ಹೆಚ್ಚಾದದ್ದೆಲ್ಲ ರಾಜ್ಯ ಸರ್ಕಾರನೇ ಭರಿಸಬೇಕಾದಂಥದ್ದು ಪರಿಸ್ಥಿತಿ ಇದೆ. ನಾವು ನಮ್ಮ ಹಿರಿಯ ಸದಸ್ಯರು ಹೇಳಿದ್ರು, ಅಲ್ಲಂ ಪ್ರಭು ಪಾಟೀಲ್ ಅವರು, ಹಿಂದೆ ನಾನು ಬರೋದಕ್ಕಿಂತ ಮೊದಲು ನಾನು ನೋಡಿದಾಗ 2-3 ವರ್ಷ 15-16 ಲಕ್ಷ ಇನ್ಶೂರೆನ್ಸ್ ರಿಜಿಸ್ಟ್ರೇಷನ್ ಆಗ್ತಿತ್ತು. ಇವತ್ತು 27-28 ಲಕ್ಷ ಆಗ್ತಾಯಿದೆ. ನಾವು ನಿಮಗೂ ಎಲ್ರಿಗೂ ಸದನದಲ್ಲಿ ನಾನು ಅನೇಕ ಬಾರಿ ರಿಕ್ವೆಸ್ಟ್ ಮಾಡಿದ್ದೀನಿ, ಇಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಸಹಾಯ ಆಗುತ್ತೆ. 2% ಅಷ್ಟೇ ರೈತರು ಕಟ್ಟೋದು, 98% ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಟ್ತೀವಿ. ಇನ್ಶೂರೆನ್ಸ್ಗೆ ಹೆಚ್ಚು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ನೀವು ಮನವೊಲಿಸ್ಬೇಕು ರೈತರನ್ನ ಅಂತ. ಸೊ ಆ ಒಂದು ರೀತಿಯಲ್ಲಿ ಅನುಕೂಲ ಆಗಿದೆ. ಅರ್ಧ ಏನು ಪೇಮೆಂಟ್ ಬಾಕಿ ಇದೆ, ನಾವು ಡಿ ಸಿ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇತ್ತು, ಆ ಕಮಿಟಿ ರಿಪೋರ್ಟ್ ಬಂದಿದೆ, ಅದನ್ನು ಫೈನಾನ್ಸಿಗೆ ಕಳಿಸ್ತಾ ಇದ್ದೀವಿ. ತಕ್ಷಣ ಅದನ್ನು ಅರ್ಧ ಅನುದಾನವನ್ನು ಬಿಡುಗಡೆ ಮಾಡೋದ್ರಲ್ಲಿ ನಾವು ಕ್ರಮ ತಗೋತೀವಿ. ಸೊ ಮುಂದೆ ಹೆಚ್ಚು ರಿಜಿಸ್ಟ್ರೇಷನ್ ಮಾಡಲಿ ಅಂತ ಹೇಳಿ ಅಧ್ಯಕ್ಷರೇ ಅನುದಾನ ಬಗ್ಗೆ ಒಂದೇ ನಿಮಿಷ ಅವರಿಗೆ ನಾನು ಮೊನ್ನೆ ಕೂಡ ಹೇಳಿದೆ, ಮಾನ್ಯ ಸಚಿವರೇ ಮೊನ್ನೆ ಕೂಡ ಹೇಳಿದೆ, ರೈನ್ ಗೇಜ್ ಎಕ್ವಿಪ್ಮೆಂಟ್ಗಳು ಮೋರ್ ದೆನ್ 50% ನಾಶ ಆಗಿದಾವೆ. ಸರಿ ಮಾಡಿದ್ರೆ ಎಲ್ರಿಗೂ ನ್ಯಾಯ ದೊರಕುತ್ತೆ. ಅದನ್ನ ಏನ್ ಮಾಡ್ಬೇಕು ದಯವಿಟ್ಟು ನೀವು ರೆವಿನ್ಯೂ ಮಿನಿಸ್ಟರ್ ಚರ್ಚೆ ಮಾಡಬೇಡಿ. ಮಾತನಾಡಿದೀನಿ, ಅದನ್ನ ಕ್ಲಿಯರ್ ಮಾಡ್ತೀನಿ. ಆಮೇಲೆ GT ಪಾಟೀಲ್ ಅವರು ಸವಳು ಜವಳು ಬಗ್ಗೆ ಪ್ರಸ್ತಾಪನೆ ಮಾಡಿದ್ದಾರೆ. ಅದು ಕಳೆದ 2-3 ವರ್ಷದಲ್ಲಿ ಸಾಕಷ್ಟು ಕೇಂದ್ರದ ಒಂದು ಯೋಜನೆ ಇತ್ತು. ಕಳೆದ ಬಾರಿ ನಾವು 13 ಕೋಟಿ ಹೆಚ್ಚಿನ ಅನುದಾನ ತಗೊಂಡ್ಬಂದು ಪ್ರಯತ್ನ ಮಾಡಿದ್ವಿ. ಈ ಬಾರಿ ಅನುದಾನ ಬಿಡುಗಡೆ ಮಾಡಿಲ್ಲ. 1,70,00,000 ಮಾತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಹಳೆ ಬಾಕಿನೇ 1,30,00,000 ಇತ್ತು, ಅದನ್ನು ಮಾಡಿದ್ದೀವಿ ನಾವು. ಅವರು ಕೇಂದ್ರದಿಂದ ಬರದೇ ಇದ್ದರೆ ರಾಜ್ಯ ಸರ್ಕಾರದಲ್ಲಾರು ವಿಶೇಷವಾಗಿ ಇದನ್ನು ಮಾಡಬೇಕು ಅಂದಿದ್ದಾರೆ. ನಾವು ಮುಖ್ಯಮಂತ್ರಿಯವರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ, ಇದನ್ನು ಸಂಪೂರ್ಣವಾಗಿ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ. ಆದಷ್ಟು GT ಪಾಟೀಲ್ ಅವರು ಹೇಳಿದ ಬಗ್ಗೆ ಕೇಂದ್ರ ಸರ್ಕಾರಕ್ಕೂ ನಾನು ಪತ್ರ ಬರೆದಿದ್ದೀನಿ. ಅಲ್ಲಿಂದನೂ ಹಣ ತರುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ರಾಜ್ಯದಿಂದನೂ ಸಹ ಬಿಡುಗಡೆ ಮಾಡಿಸ್ಕೊಂಡು ಏನಾದರೂ ಅವ್ರಿಗೆ ಆ ಭಾಗದ ಈ ಥರದ ಒಂದು 7-8 ತಾಲೂಕಿನಲ್ಲಿ ಜಾಸ್ತಿ ಇದೆ, ಬೆಳಗಾಂ ಭಾಗದಲ್ಲಿ, ಅದನ್ನು ಪ್ರಯತ್ನ ಮಾಡ್ತೀವಿ. ಆಯ್ತು ಸರ್, ಒಂದು ನಿಮಿಷ. ಓಕೆ, ರಿಲೀಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಸರ್. ಆಯ್ತು, ಕುತ್ಕೊಳ್ಳಿ ಜಾಧವ್, ಈಗ ಬಂದು ಮಾತಾಡ್ತೀನಿ. ಅಧ್ಯಕ್ಷ, ರಾಜ್ಯಾದ್ಯಂತ ಚನ್ನಬಸಪ್ಪ ಒಂದು ಘಟನೆ ನಡೆದಿದೆ, ವಿಷಯ ಪ್ರಸ್ತಾವ ಮಾಡಿ. ವಿಷಯ ಅಂತ ಹೇಳಿದ್ರೆ DCDC ಅನ್ನುವಂಥ ಒಂದು ಡಯಾಲಿಸಿಸ್ ಮಾಡುವಂಥ ಒಂದು ಏಜೆನ್ಸಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಉಚಿತವಾಗಿ ಅವರು ಎಲ್ಲ ಸಂಗತಿಗಳು ಸರ್ಕಾರ ಕೊಡುತ್ತೆ. ಆದರೆ ನಡೆದಿರೋಂಥ ಘಟನೆ ಅಂತ ಹೇಳಿದ್ರೆ, ಫೆಬ್ರವರಿ 15ನೇ ತಾರೀಕು ಒಬ್ಬಳು ಹೆಣ್ಮಗಳು ತೀರೋಗ್ತಾಳೆ, ಸೀತಾಬಾಯಿ ಅಂತ ಹೇಳಿ, ರಾಥೋಡ್ ಅಂತ ಹೇಳಿ. ಆ ಹೆಣ್ಮಗಳು ತೀರೋಗ್ತಾಳೆ. ಫೆಬ್ರವರಿ 15 ತೀರೋಗ್ತಾಳೆ. 24ನೇ ತಾರೀಕಿಗೆ ಅವ್ರಿಗೆ ಡಯಾಲಿಸಿಸ್ ಮತ್ತೆ ಮಾಡ್ತಾರೆ.
30ನೇ ತಾರೀಕಿಗೆ ಮತ್ತೊಂದು ಸರಿ ಡಯಾಲಿಸಿಸ್ ಮಾಡ್ತಾರೆ. ಅಂದ್ರೆ ಸತ್ತೋದ ವ್ಯಕ್ತಿಗೂ ಕೂಡ ಇವತ್ತು ಸರಿಯಾದಂತ ದಾಖಲಾತಿ ಕೊಟ್ಟರೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿ ತನಿಖೆಗಳನ್ನು ಮಾಡೋದಿಲ್ಲ. ಸತ್ತೋಗ್ಬಿಟ್ಟಿದ್ದಾರೆ, ಆದ್ರೆ ಡಯಾಲಿಸಿಸ್ ನಡೆಯುತ್ತೆ, ಹಣ ತಗೊಳ್ತಾರೆ. ಹತ್ತತ್ರ ಪ್ರತಿ ತಿಂಗಳು 20-30 ಲಕ್ಷ ರೂಪಾಯಿಗಳನ್ನ ಹಣವನ್ನ ಅವರಿಗೆ ಸಂದಾಯ ಸರ್ಕಾರ ಮಾಡುತ್ತೆ. ಆದ್ರೆ ಸರ್ಕಾರ ನಮ್ಮ ಹತ್ರ ದಾಖಲಾತಿಗಳು ಕೂಡ ಇಲ್ಲಿದೆ. ಸುಮಾರು ಅದಕ್ಕೆ ಯಾರ್ಯಾರಿಗೆ ಕ್ರಮ ತಗೊಂಡಿದ್ದಾರೆ ಅಂತ ಕೇಳಿದ್ರೆ ಸುಮಾರು 8ರಿಂದ 10 ಜನ ಕ್ರಮ ತಗೊಂಡಿದ್ದಾರೆ. ಆದ್ರೆ ಒಬ್ಳು ಹೆಣ್ಮಗಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಅವಳ ಮೇಲೂ ಕ್ರಮ ತಗೊಳ್ತಾರೆ. ಅವರೆಲ್ಲರೂ ಕೂಡ ಪರ್ಮನೆಂಟ್ ಎಂಪ್ಲಾಯೀಸ್ ಅಲ್ಲ ಅವರು. ಸೊ ಈ ತರದ್ದು ಘಟನೆಗಳು ನಡೆದಿದೆ. ಆದ್ರೆ ಸತ್ತಂತ ವ್ಯಕ್ತಿಗೂ ಡಯಾಲಿಸಿಸ್ ಮಾಡುವಂತ ಒಂದು ವ್ಯವಸ್ಥೆ ಈ ಸರ್ಕಾರದ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಇದನ್ನ ನಾವು ಹೇಗೆ ಮುಂದಕ್ಕೆ ತಗೊಂಡು ಮತ್ತೆ ಇನ್ನೊಂದು ಸಂಗತಿ ತಮ್ಮ ಗಮನಕ್ಕೆ ತರ್ತೇನೆ. ಇವರಿಗೆ ಮತ್ತೊಂದು 50 ಮಿಷನ್ಗಳನ್ನು ಕೊಡುವಂತ ಕೆಲಸನೂ ಕೂಡ ಒಂದು ಹುನ್ನಾರ. ಇದು ಗಂಭೀರವಾಗಿ ತಗೊಳ್ಬೇಕಾಗಿರುವಂತದ್ದು ಬಹಳ ಅಗತ್ಯ ಇದೆ. ಸರಿಯಾದಂತ ಒಂದು ಇದರಿಂದ ಒಂದು ತನಿಖೆ ಮಾಡುವಂತದ್ದು ಬಹಳ ಅಗತ್ಯ ಇದೆ. ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡುವಂತದ್ರಲ್ಲಿ ಇದ್ರೊಳಗೂ ಸತ್ತೋರ್ ಮೇಲೂ ಕೂಡ ಭ್ರಷ್ಟಾಚಾರ ನಡೆಯುತ್ತೆ ಅಂತ ಹೇಳಿದ್ರೆ ಇದು ಯಾರು ಕೂಡ ಸಾಧ್ಯ ಇಲ್ಲ. ಸರ್ಕಾರ ಸನ್ಮಾನ್ ಆರೋಗ್ಯ ಸಚಿವರು ಇಲ್ಲ, ಆರೋಗ್ಯ ಸಚಿವರು ಇಲ್ಲ ಅಧ್ಯಕ್ಷೆ. ಅದು ಮುದ್ದೆ ಡಯಾಲಿಸಿಸ್ ಇಶ್ಯೂ ಇದೆ, ಅದು ನನಗೂ ಉತ್ತರ ಕೊಟ್ಟಿಲ್ಲ ಅವರು. ಅವ್ರಿಗೆ ಖಂಡಿತ ಅವ್ರ ಗಮನಕ್ಕೆ ಹೆಲ್ತ್ ಮಿನಿಸ್ಟರ್ ಗಮನಕ್ಕೆ ತಂದು ಬಹಳ ಗಂಭೀರವಾಗಿ ತಗೊಳ್ಳಿ ಸರ್. ಯಾಕೆಂದ್ರೆ 100% ಬಹಳ ಅಗತ್ಯ ಇದೆ. ಬಿಜಾಪುರ ಜಿಲ್ಲೆ ಮುದ್ದೇಬೇಳೆ ತಾಳಿಕೋಟಿ ಅಂತ ಹೇಳಿ ತಾವು ಹೇಳಿದ್ದೀರಿ, ಅದು ನನ್ ಕೊಡಿ, ನಾನು ಖಂಡಿತ ಅದ್ರ ಉತ್ತರ ಕೊಡಿಸ್ತೀನಿ, ಈಗಲೇ ಕೊಡ್ತೀನಿ. ಓಕೆ, ಈಗ ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ ಮತ್ತು ಅಶೋಕ್ ಕುಮಾರ್ ರೈ 3 ಜನ ಕೊಟ್ಟಿದ್ದೀರಿ. ಅಧ್ಯಕ್ಷೆ, ಪ್ರಸ್ತಾವನೆ ಮಾಡಿ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಿಂದ ಆಗುವಂಥ ತೊಂದರೆಗಳ ಬಗ್ಗೆ ನಾನು ಮಾನ್ಯ ಗೃಹ ಸಚಿವರಿಗೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಜಿಲ್ಲೆ ಹಲವಾರು ಧಾರ್ಮಿಕ ಕ್ಷೇತ್ರಗಳಿದ್ದಂತೂ ತಮ್ಗೆ ಗೊತ್ತಿದೆ. ಇದರಲ್ಲಿ ಯಕ್ಷಗಾನ ಇರಬಹುದು, ಕೋಲ, ನೇಮೋತ್ಸವ, ಜಾತ್ರೋತ್ಸವ, ಬ್ರಹ್ಮಕಲಶೋತ್ಸವ, ರಥೋತ್ಸವ, ಈ ರೀತಿಯ ಕಾರ್ಯಕ್ರಮಗಳು ನಡೀತವೆ. ಅದರ ಒಟ್ಟಿಗೆ ಸಾರ್ವಜನಿಕವಾಗಿ ಕೃಷ್ಣ ಜನ್ಮಾಷ್ಟಮಿ, ನವರಾತ್ರಿ, ಸಾರ್ವಜನಿಕ ಗಣೇಶೋತ್ಸವ, ಅದೇ ರೀತಿ ಶಾರದಾ ಮಹೋತ್ಸವ ಮತ್ತು ಹುಲಿವೇಷದಂಥ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ. ಈಗ ನಿನ್ನೆಲ್ಲ ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ನಡೆದಂಥ ಸಂದರ್ಭದಲ್ಲಿ ಬೆಳಗಿನ ಅವಧಿಯಲ್ಲೇ ದಿನದ ಬೆಳಿಗ್ಗೆಯಲ್ಲಿ ಸಾಯಂಕಾಲ 6-6:30 ಗಂಟೆ ಹೊತ್ತಿಗೆ ಬೇರೆ ಬೇರೆ ಕಡೆಗಳಲ್ಲಿ ಸಾರ್ವಜನಿಕವಾಗಿ ಹಿಂದೂ ಧರ್ಮದ ನಮ್ಮ ಏನು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಮತ್ತು ಮೊಸರು ಕುಡಿಕೆ ಕಾರ್ಯಕ್ರಮ ನಡೀತಾ ಇತ್ತು. ಆವಾಗ ಅಲ್ಲಿ ಪೊಲೀಸ್ ಇಲಾಖೆ ಬಂದು ಸೌಂಡ್ ಸಿಸ್ಟಮ್ ಅನ್ನ ಆ ವೇದಿಕೆಯಿಂದ ಪಡ್ಕೊಂಡು ಹೋಗಿದ್ದಾರೆ. ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಹಜವಾಗಿ ರಸಮಂಜರಿ ಇರಬಹುದು, ಆರ್ಕೆಸ್ಟ್ರಾ ಇರಬಹುದು, ಕೃಷ್ಣವೇಷ ಸ್ಪರ್ಧೆ, ಭರತನಾಟ್ಯ, ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ತಮ್ಗೆ ಗೊತ್ತೇ ಇದೆ. ಇದರಿಂದ ಅಲ್ಲಿ ಇರುವಂತ ಸೌಂಡ್ 50-40 ಡೆಸಿಬಲ್ಕಿಂತ ಜಾಸ್ತಿ ಸೌಂಡ್ ಹಾಕಿದ್ದಾರೆ ಅಂತೇಳಿ ಪೊಲೀಸ್ ಇಲಾಖೆ ಸೌಂಡ್ ಅನ್ನು ಸೀಸ್ ಮಾಡುವುದು, ಮತ್ತೆ ಆ ಆಯೋಜಕರ ಮೇಲೆ ಮತ್ತು ಸೌಂಡ್ ಸಿಸ್ಟಮ್ನ ಮಾಲಕರ ಮೇಲೆ ಕೇಸ್ ಹಾಕುವಂತ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿದ್ದಾರೆ. ಇದು ಒಂದು ಭಾಗ. ಆದರೆ ಎರಡನೇ ಭಾಗ ಏನು ಅಂತ ಕೇಳಿದ್ರೆ, ರಾತ್ರಿ 10:30 ಗಂಟೆ ನಂತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದು. ಪೊಲೀಸ್ ಇಲಾಖೆ ಬಂದು ಮೊಸರು ಕುಡಿಕೆಯ ಆ ಏನು ಕಟ್ಟಿದಂತ ಮಡಕೆ ಇದೆ, ಕರ ಅಂತ ಹೇಳ್ತೀವಿ, ಅದನ್ನು ಒಡಿಲಿಕ್ಕೆ ಹೋದಾಗ 10:30 ಹನ್ನೊಂದು ಆಯ್ತು, ನಿಲ್ಲಿಸಿ ಮರುದಿನ ಮಾಡಿ ಅಂತ ಹೇಳುವ ರೀತಿಯಲ್ಲಿ ಹೇಳ್ತಾರೆ. ಇದಕ್ಕೆ ಅವರು ಕೇಳಿದ್ರೆ ಕೋರ್ಟ್ ಆದೇಶ, ಸರ್ಕಾರದ ಆದೇಶ ಅಂತ ಹೇಳ್ತಾರೆ. ನಮ್ಮ ಸರ್ಕಾರ ಇರುವಾಗ ಕೂಡ ಈ ಕೋರ್ಟ್ ಆದೇಶ ಇತ್ತು, ಆವಾಗ ಈ ರೀತಿ ಯಾವುದೇ ತೊಂದರೆಗಳಾಗಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ. ಇದಕ್ಕೆ ಸರ್ಕಾರ, ಕಾನೂನು ಏನೇ ಇರಬಹುದು, ಧಾರ್ಮಿಕ ನಂಬಿಕೆ, ನಮ್ಮ ಕಾರ್ಯಕ್ರಮಗಳು ಸರಿಯಾಗಿ ತೊಂದರೆ ಆಗದಾಗಿತ್ತು. ಇನ್ನು ಮುಂದೆ ಸಾರ್ವಜನಿಕ ಗಣೇಶೋತ್ಸವ ನಡೀಲಿಕ್ಕಿದೆ, ನವರಾತ್ರಿ ನಡೀಲಿಕ್ಕಿದೆ, ಇದಕ್ಕೆ ಯಾವುದಕ್ಕೂ ತೊಂದರೆ ಆಗದಾಗೆ ನೋಡ್ಕೊಳ್ಬೇಕಾದಂತ ಜವಾಬ್ದಾರಿ ಸರ್ಕಾರದ್ದು. ಇದಕ್ಕೆ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷವೇ ನೇರವಾಗಿ ಕಾರಣ ಆಗ್ತದೆ ಅಂತ ಹೇಳಿ ಹೇಳಿಕ್ ಬಯಸ್ತಾ ಇದ್ದಾರೆ. ಪಕ್ಷ ಅಧ್ಯಕ್ಷೆ, ಸನ್ಮಾನ್ಯ ಅಧ್ಯಕ್ಷ, ಪಕ್ಷ ಅಥವಾ ಇಲ್ಲ ಬಿಡಪ್ಪ, ಪಕ್ಷದ ಬಗ್ಗೆ ಮಾತಾಡ್ತೀವಿ. ಉತ್ತರ ಕೊಡ್ತಾರೆ. ಉತ್ತರ ಕೊಡ್ತಾ ಇರೋದು ಸರ್ಕಾರ ಬಗ್ಗೆ ಪಕ್ಷದ ಬಗ್ಗೆ ಜವಾಬ್ದಾರಿ ಇರೋದಕ್ಕೆ ಉತ್ತರ ಕೊಡ್ತಾ ಇರೋದು. ದಯವಿಟ್ಟು ಸರ್ಕಾರವನ್ನ
ನಮ್ಮ ಭಾವನೆಗಳನ್ನ, ನಮ್ಮ ಸಂಸ್ಕೃತಿಗಳನ್ನ ಗೌರವಿಸುವಂತ ಕೆಲಸ ಆಗ್ಲಿ, ಅವಕಾಶವನ್ನು ಮಾಡಿಕೊಡುವಂತದ್ದಾಗ್ಲಿ ಅಂತ ನಿಮ್ಮ ಮೂಲಕ ಯಾರು ಅವಕಾಶ ಕೊಡಲ್ಲ ಅಂದ್ರೆ ಯಾರು? ಸಚಿವರು ನೀವು ಮತ್ತೆ ಉತ್ತರ ಕೊಡಿ. ನೋಡಿ ನೀವೇ ಉತ್ತರ ಸಚಿವರೇ, ಗೊತ್ತಿಲ್ಲ. ಗೋಪಾಲ್ ಕೃಷ್ಣ ಈಗ ನೋಡಿ, ಈಗಾಗಲ್ಲ, ಈಗ ಪ್ರಶ್ನೆಯಲ್ಲಿ ರಾಜಕೀಯವಾಗಿ ತರುವುದು ಬೇಡ. ಬಿಡ್ತಾರೆ ಅಧ್ಯಕ್ಷರೇ. ನಮ್ಮ ಸರ್ಕಾರ ಇದೇ ಸುಪ್ರೀಂ ಕೋರ್ಟ್ ಆದಿದ್ರು ಕೂಡ ರಾಜ್ಯದಲ್ಲಿ ಎಲ್ಲೂ ಈ ರೀತಿಯ ಘಟನೆ ಆಗಿಲ್ಲ. ಈಗ ರಾಜ್ಯದ ಬೇರೆ ಯಾವ ಜಿಲ್ಲೆಯಲ್ಲೂ ಈ ರೀತಿಯಲ್ಲಿ ಇಲ್ಲ. ಕೇವಲ ನಮ್ಮ ಜಿಲ್ಲೆಗೆ ಯಾಕೆ ಈ ಅನ್ಯಾಯ? ಹಾಗಾಗಿ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರೇ, ಇದು ರಾಜ್ಯದ ಎಲ್ಲಾ ಕಡೆನೂ ಶಾಂತಿ ಇಲ್ಲ. ನಿಮ್ಮ ದಕ್ಷಿಣ ಕನ್ನಡ ಅಧ್ಯಕ್ಷ ಮಾತ್ರ ಅಲ್ಲ, ಎಲ್ಲ ಕಡೆ ಶಾಂತಿ ಇದೆ. ನಿಮ್ಮಲ್ಲಿ ಶಾಂತಿ ಇಲ್ಲಲ್ಲ, ಅದಕ್ಕೆ ಶಾಂತಿ ಶಾಂತಿ ಮಾಡಿ ಅವಾಗೆಲ್ಲ ಕೊಡ್ತಾರೆ ಅಲ್ಲ ಅಧ್ಯಕ್ಷರೇ? ನೀವು ಏನಾಗಿದೆ ಯಾಕೆ ಮಾತಾಡ್ತೀರಿ? ನಾಯನ ಮೋಟಮವ್ರೆ, ನಾಯನ ಮೋಟಮವ್ರೆ, ಆಯ್ತು ನಾಯನ ಸಂಗಮೇಶ್, ನಿಮ್ಮ ಕ್ವಶನ್ ಅವರ ಬರ್ಲಿಲ್ಲ. ಈಗ ಆಯ್ತು ಆಯ್ತು ಸಂಗಮೇಶ್, ಸನ್ಮಾನ್ಯ ಅಧ್ಯಕ್ಷರೇ, ಮುಂದೆ ಪ್ರತಿಪಕ್ಷ ಮಾತಾಡ್ತಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷ ಸಂಗಮೇಶ್, ಈಗ ನಾನು ವಿಚಾರ ಏನು ಕೇಳಿದ್ದೆ, ಒಂದ್ ಸೆಕೆಂಡ್. ಈಗ ಇಲ್ಲಿ ಪರಸ್ಪರ ಚರ್ಚೆ ಆಗೋದು ಬೇಡ. ನಮ್ಗೆ ಸಮಸ್ಯೆಗೆ ಇವತ್ತು ಪರಿಹಾರ ಸಿಗ್ಬೇಕು. ಒಂದು ಕಡೆ ಕಾನೂನು ಇದೆ, ಇನ್ನೊಂದು ಸಂಪ್ರದಾಯ ಇದೆ. ಈ ದೇಶದಲ್ಲಿ ಕಾನೂನು ತುಂಡು ಮಾಡ್ಬೋದು, ಸಂಪ್ರದಾಯ ತುಂಡು ಮಾಡಲಿಕ್ಕೆ ಬಹಳ ಕಷ್ಟ ಇರುವಂಥ ಪರಿಸ್ಥಿತಿ ಇದೆ. ಎಲ್ಲ ಧಾರ್ಮಿಕ ಕೇಂದ್ರದಲ್ಲೂ ಕೂಡ ರಾತ್ರಿ ಹೊತ್ತೇ ನಡೆಯುವಂಥದ್ದು, ಅದು ಎಲ್ಲ ಜಾತಿ ಎಲ್ಲ ಮತ್ತು ವರ್ಗದವ್ರದ್ದು ಕೂಡ ಸಾಧಾರಣವಾಗಿ. ಆದರೆ ಕೆಲವೊಂದು ವಿಚಾರದಿಂದಾಗಿ ಅಧಿಕಾರಿಗಳು ಕಾನೂನು ವ್ಯವಸ್ಥೆ ಅಂತ ಇಲ್ಲ, ಅದನ್ನು ಸಕಾರಾತ್ಮಕವಾಗಿ ಚಿಂತಿಸಿ ಪರಸ್ಪರ ಚಿಂತಿಸಿ ಏದಕ್ಕೆ ಒಂದು ಪರಿಹಾರ ಕೊಡ್ಬೋದು ಅಂತ ನಾವು ಚರ್ಚೆ ಮಾಡಿಕೊಂಡು ಪರಸ್ಪರ ಆ ಕಡೆಗೆ ಆರೋಪ ಮಾಡಿ ನಾವು ರಾಜ್ಯಕ್ಕೆ ತಂದು ಇದಕ್ಕೆ ಪರಿಹಾರ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಇಲ್ಲಿ ಪಕ್ಷ ರಾಜ್ಯಕ್ಕೆ ಅದೇನು ಕೂಡ ಬೇಡ. ನಮಗೆ ಈ ಜನರಿಗೆ ಸಮಸ್ಯೆ ಆಗ್ತಿದೆ, ಈ ಸಮಸ್ಯೆಗೆ ಪರಿಹಾರ ಅಂತೇಳಿ ಕಂಡುಕೊಳ್ಳಲಿಕ್ಕೆ ಸರ್ಕಾರದನ್ನು ಸನ್ಮಾನ್ಯ ಅಧ್ಯಕ್ಷರೇ, ಅದನ್ನು ಹೇಳುದಲ್ಲ, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಅವ್ರು ಹೇಳ್ತಾರೆ ನೋಡಿ. ಅದನ್ನು ಹೇಳೋದು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಇದೆ ಅಂತ ಹೇಳುದು. ಅದಕ್ಕೆ ಇಲ್ಲಿ ಯಾರಿಗೂ ಕೂಡ ಪ್ರಾಬ್ಲಮ್ ಇಲ್ಲ. ಅದು ಒಂದು ತಾರತಮ್ಯ ಅಂತಲ್ಲ, ಯಾರಿಗೂ ಕೂಡ ಅದು ಎಲ್ಲರಿಗೂ ಒಂದೇ ರೀತಿ ಇದೆ ಕಾನೂನು. ಆದ ಕಾರಣ ಇದನ್ನು ಯಾವ ರೀತಿ ಅಂತ ನೋಡಿಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ನೀವು ಮಾತಾಡಿರೋದಕ್ಕೆ ನಾನು ಸಹಮತ ಮಾಡ್ತೀನಿ. ಕಾನೂನು ಒಂದು ಕಡೆ, ಸಂಪ್ರದಾಯ ಒಂದು ಕಡೆ. ನಮ್ಮ ಹಳೆ ಮೈಸೂರು ಕಡೆಗಿಂತ ನೀವು ಕರಾವಳಿಯಲ್ಲಿ ನೀವು ಕಾನೂನು ಏನು ಹೇಳ್ತೈತೆ, 10 ಗಂಟೆ ಮೇಲೆ ನೀವು ಏನು ಕಾರ್ಯಕ್ರಮ ಮಾಡಬಾರ್ದು ಅಂತ ಕಾನೂನು ಅಂತ. ನೀವೇನು ಮಾಡ್ತೀರಾ? ಕೋಲ ಎಷ್ಟು ಗಂಟೆಗೆ ನಡೆಸ್ತೀರಾ ನೀವು? ತಾವು ಸ್ಪೀಕರ್ ಆಗಿ ತಾವು ಹೋಗಿದ್ದೀರಾ, ಹಲವಾರು ಕೋಲಾಗಳಿಗೆ ಹೋಗಿದ್ದೀರಾ. ಅದು ಶುರುವಾಗದೆ ರಾತ್ರಿ 10 ಗಂಟೆಗೆ. ನಾನು ಒಂದ್ಸರಿ ಹೋಗಿದ್ದೆ. ಅದೇ ಕೆಲಸನ ಹೋಗ್ತೀರಾ? ಒಂದು ನಿಮಿಷ. ಇಲ್ಲಿ ಒಂದು ಸಂಪ್ರದಾಯ ಮಲೆನಾಡು ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರು, ಉಡುಪಿ ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಈ ಥರದ ಸಂಪ್ರದಾಯ ಬಂದ್ಬಿಟ್ಟಿದೆ. ಯಾಕಂದ್ರೆ ಅವತ್ತಿನ ವ್ಯವಸಾಯ, ಅವತ್ತಿನ ಪದ್ಧತಿ, ಜನಗಳ ಸಮಯ ಇವೆಲ್ಲ ನೋಡಿಕೊಂಡು ದೇವರ ಆರಾಧನೆಯನ್ನ ಮಾಡಿದ್ದಾರೆ. ಇವತ್ತು ಗಣೇಶನ ಹಬ್ಬ ಬರ್ತಾ ಇದೆ. ಬಾಲಗಂಗಾಧರ ಅಂತ ತಿಲಕ್ ಅವರು ಮಾಡಿದಂಥ ಈ ಗಣೇಶ ಹಬ್ಬ ಸ್ವಾತಂತ್ರ್ಯಕ್ಕೋಸ್ಕರ ಮಾಡಿದ್ದು. ಸೊ ಈ ಗಣೇಶ ಹಬ್ಬದಲ್ಲಿ ನಿಮಗೂ ಗೊತ್ತಿದೆ ಹೇಗೆ ರಸ್ತೆಗಳಲ್ಲೂ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ಪೊಲೀಸರು ಅತಿಯಾಗಿ ಮಾಡಿದ್ರಲ್ಲ, ಮೊನ್ನೆ ಚೆಲುವರಾಯಸ್ವಾಮಿ ಏರಿಯಾದಲ್ಲಿ ಹಂಗೆ ಮಾಡಿದ್ರು. ನಮ್ಮನ್ನೇ ಹಿಡ್ಕೊಂಡು ಹೋಗ್ಬಿಟ್ಟು ಗಣೇಶನ ಎತ್ಕೊಂಡೋಗಿ ವ್ಯಾನಲ್ಲಿ ಹಾಕೊಂಡು ಸ್ಟೇಷನ್ಗೆ ಹಾಕ್ಬಿಟ್ರು. ಗಣೇಶನ್ನೇ ಅರೆಸ್ಟ್ ಮಾಡಿಬಿಟ್ರು. ಆ ಪೇಪರಲ್ಲೆಲ್ಲ ಗಣೇಶನ್ಗೆ ಇದಾಕಿ ಜೈಲ್ ಹಾಕ್ಬಿಟ್ಟು ಹಾಕಿರ್ತಾರ. ಇವರು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿಬಿಟ್ಟು ಇವರು ಏನಾಗ್ತೈತೆ. ಅದರಿಂದ ಈ ಸರಿ ಆದ್ರೂ ಈ ಥರದ್ದು ಯಾವುದೇ ರೀತಿ ಇದರಿಂದ ನೋಡಿ, ಗಣೇಶ ಹಬ್ಬ ಮಾಡೋರು ಯಾರೋ ಬಿಜೆಪಿಯರು ಅಂತಲ್ಲ, ಎಲ್ಲರೂ ಮಾಡ್ತಾರೆ. ರಸ್ತೆಗಳಲ್ಲಿ ಮಾಡ್ತಾರೆ. ಈ ಕೋಲ ಮಾಡುವಂಥವ್ರು ಎಲ್ಲರೂ ಮಾಡ್ತಾರೆ. ಎಲ್ಲರೂ ಉರುಸು ಮಾಡುವಾಗ ನಾನು ನೋಡಿದ್ದೀನಿ. ನಮ್ಮ JC ರೋಡಲ್ಲಿ ಉರುಸು ಮಾಡ್ಕೊಂಡು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ, DJ ಹಾಕೊಂಡು ಬರ್ತಾರೆ. ಇದನ್ನ ಕೆಲವು ಸಂದರ್ಭದಲ್ಲಿ ನಾವು ನೋಡಿದ್ದೀರಾ. ಅದಕ್ಕೆ ಈ ಬಾರಿ ತಾವು ಸಭಾಪೀಠದಿಂದ ಹೇಳಿದಿರಾ, ಇನ್ನೊಂದ್ಸರಿ ಹೇಳ್ಬಿಟ್ಟು ರಾಜ್ಯದಲ್ಲಿ ಕೂಡ ರಾತ್ರಿ ಇರ್ತದೆ, ಕ್ರಿಸ್ಮಸ್ ನೈಟ್ ಮಾಸಲ್ಲಿ ಇರ್ತದೆ. ಅದಕ್ಕೆ ಸರ್ಕಾರ ಸ್ವಲ್ಪ ಕಿವುಡು
ಸ್ವಲ್ಪ ಕುರುಡು, ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆ ಒಂದ್ ಸ್ವಲ್ಪ ಕನ್ನಡಕ ಹಾಕಿ ಕಾಣೋ ತರ ಮಾಡಿ ಎಲ್ಲೂ ತೊಂದರೆ ಆಗ್ದಂಗೆ ನೋಡ್ಕೊಳ್ಳಿ. ಅಧ್ಯಕ್ಷರೇ, ಚರ್ಚೆ ನಮ್ಮ ಜಿಲ್ಲೆಯಲ್ಲಿ ಮಾಂದ್ರ ಆಗ್ತಾ ಇದೆ. ಮೊನ್ನೆ 40-50 ಡೆಸಿಬೆಲ್ಗಿಂತ ಜಾಸ್ತಿ ಇರುವಂತ ಎಲ್ಲಾ ಸ್ಪೀಕರ್ಗಳು ಇವತ್ತು ಸೀಸ್ ಮಾಡಿ ಕೇಸ್ ಮಾಡುವಂತ ನೀವು ಹೇಳಿದ್ರೆ ಸಮಸ್ಯೆ ಹೇಳಿದ್ರಲ್ಲ, ಈಗ ಜಾಸ್ತಿ ಹೇಳಿದ್ದಾನೆ ಹೇಳ್ಬೇಡಿ. ಇಲ್ಲ ಹೇಳಿದ್ದಲ್ಲ ಸಭಾಧ್ಯಕ್ಷ, ಈಗ ಹೇಳಿದ್ದಾನೆ ಹೇಳ್ಬೇಡಿ. ಪರಿಹಾರ ಏನಂತ ಕೇಳುವ. ನಾವೊಂದು 2 ವಿಷಯ ಹೇಳ್ತೇವೆ. ಒಂದೇ ಮಿನಿಟ್ ಸರ್, ಒಂದೇ ಮಿನಿಟ್. ಸಭಾಧ್ಯಕ್ಷರೇ, ಈಗ ಅಲ್ಲ ಈಗ ನಮ್ಮ ಹಬ್ಬಗಳನ್ನ ಮಾಡುವಂತ ಸಮಯದಲ್ಲಿ, ಆಯೋಜನೆ ಮಾಡುವಂತ ಸಮಯದಲ್ಲಿ ಭಾರಿ ಒತ್ತಡ ಇಲ್ಲ, ಒಂದು ಮೆಂಟಲ್ ಸ್ಟ್ರೆಸ್ ನಮ್ಗೆಲ್ಲರಿಗೂ ಸಹ. ಯಾಕಂತ ಹೇಳಿದ್ರೆ ಪೊಲೀಸರು ಒಂದು ಈ ರೀತಿ ಒಂದು ಕಟ್ತಾರೆ. ಈ ಲೆಟರ್ ಅಲ್ಲಿ 11:30 ಒಳಗೆ ನಿಮ್ಮ ಮೆರವಣಿಗೆ, ಒಂದು ಮಿನಿಟ್ ಸರ್, 11:30 ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. 2 ಗಂಟೆ ಮಾಡುವಂತ ಸಮಯದಲ್ಲಿ ಆಗುದಿಲ್ಲ ಸರ್, ಅದು ಕಷ್ಟ ಆಗ್ತದೆ. ಒಂದು ಈ ಅದೇ ವಿಚಾರ ವಿಷಯ ಹೇಳ್ತಾ ಇದ್ದೇನೆ, ಒಂದೇ ಮಿನಿಟ್. ಅಲ್ಲ ಬೇರೆ ಬೇರೆ ಭರತ್, ಅದೇ ವಿಚಾರ ಡೈರೆಕ್ಟ್ ಬನ್ನಿ, ಪ್ರಾಬ್ಲಮ್ ಬನ್ನಿ. ಸಮಸ್ಯೆ ಮಾತಾಡ್ಲಿಕ್ಕೆ ನೀವು ಬಿಡದಿದ್ರೆ ಮತ್ತೆ ಚರ್ಚೆ ಸಭಾಧ್ಯಕ್ಷರೇ, ಒಂದು ಮಿನಿಟ್ ಸರ್. CCTV ಎಲ್ಲಾ ಕಡೆ ಕಂಪಲ್ಸರಿ ಆಗಿ ಎಲ್ಲಾ ಕಡೆ ಹಾಕ್ಲಿಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ. ಅದಕ್ಕೆ ನೀವು ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ಮೀಟಿಂಗ್ ಅನ್ನ ಕರೀತಾರೆ ಎಲ್ಲರನ್ನ. ಮತ್ತೊಂದು 10,000 ಕಾರ್ಮಿಕರು ಈ ಲೈಟ್, ಸೌಂಡ್ಸ್, DJ ಸಿಸ್ಟಮ್ ಅಲ್ಲಿ ಕೆಲಸ ಮಾಡುವಂತ ಇರ್ತಾರೆ. ಅವರೆಲ್ಲರೂ ಸಹ ಸಾಲ ಸೋಲ ಮಾಡಿ ಇದನ್ನೆಲ್ಲ ತಗೊಂಡಿರ್ತಾರೆ. ನೀವು ಸಾಯಂಕಾಲ ಬಂದು ಅದನ್ನ ನಿಲ್ಸುದು ಈ ಸರ್ ಒಂದು 2-3 ದಿನ ಆಗ್ತದೆ. ಮಾತೆತ್ತಿದ್ರೆ ಡೆಸಿಬಲ್ ಅಷ್ಟಿದೆ, ಡೆಸಿಬಲ್ ಇಷ್ಟಿದೆ. ಇವ್ರು ಮಿಷಿನ್ ಅನ್ನು ತಂದು ಡೆಸಿಬಲ್ ಅನ್ನ ಚೆಕ್ ಮಾಡುದಿಲ್ಲ. ಆನ್ ಟಾಪ್ ಆಫ್ ದ್ಯಾಟ್ ಈಗ ಬಂದ್ರು ನಿಲ್ಲಿಸ್ತಾ ಇದ್ದಾರೆ. ನಾವು ಸೀಸ್ ಮಾಡಿಕೊಂಡು ಇದಕ್ಕೆ ಪೊಲೀಸ್ ಸ್ಟೇಷನ್ ಹೋಗಿ ಇಟ್ಟು ಬಿಡ್ತಾರೆ. ನಮ್ಗೆ ಇಲ್ಲಿ ಒಂದು ಒತ್ತಡ ಎಲ್ಲರಿಗೂ ಸಹ. ಹಬ್ಬದ ಒಂದು ವಾತಾವರಣದ ಬದಲಾಗಿ ನಾವು ಸ್ಟ್ರೆಸ್ ಅಲ್ಲಿ ಒಂದು ಮೆಂಟಲ್ ಟೆನ್ಷನ್ ಅಲ್ಲೇ ನಾವು ನಮ್ಮ ಹಬ್ಬವನ್ನ ಮಾತಾಡುವಂತ ಪರಿಸ್ಥಿತಿಯನ್ನ ಸೇರ್ಪಡೆ ಏನಂತಂದ್ರೆ, ಒಂದೇ ನಿಮಿಷ, ಇದಲ್ಲ ಈ ವಿಷಯ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಶಿಕ್ಷಣ ಇಲಾಖೆನಲ್ಲಿ ಈ ಗಣಪತಿ ಏನು ಕೂರಿಸ್ತಾ ಇದೀವಿ, ಪ್ರತಿಷ್ಠಾಪನೆ ಮಾಡ್ತೀವಿ, ಶಿಕ್ಷಣ ಇಲಾಖೆದ ಒಂದು ಸುತ್ತೋಲೆ ಬಂದಿದೆ. ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಬೇರೆ ಯಾವುದೇ ಚಟುವಟಿಕೆಗಳನ್ನು ಮಾಡ್ಲಿಕ್ಕಿಲ್ಲ ಅಂತ. ನಮ್ಮ ಎಲ್ಲ ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆಗಳ ಆವರಣದಲ್ಲೇ ಗಣಪತಿ ಇಡೋದು ನಾವು. ಈಗ ಗಣಪತಿ ಇಡ್ಲಿಕ್ಕೆ ನಿಮ್ಮ BO ಅನುಮತಿ ಕೊಡ್ತಾ ಇಲ್ಲ ಸರ್ಕಾರಿ ಶಾಲೆಗಳ ಆವರಣದಲ್ಲಿ. ನಿಮ್ ಸುತ್ತೋಲೆ ಹಂಗಿದೆ. ದಯಮಾಡಿ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಗಣೇಶೋತ್ಸವಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನೀವು ಅದನ್ನ ಆದೇಶ ಮಾಡಿ ಅಧಿವೇಶನದ ಮುಖಾಂತರ. ಇಲ್ಲಾಂದ್ರೆ ಯಾವುದೇ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಗಣೇಶ ಇಡ್ಲಿಕ್ಕೆ ಆಗಲ್ಲ. ಸರ್ಕ್ಯುಲರ್ ಇದೆಯಲ್ರಿ, ಕಳಿಸ್ಕೊಡ್ತೀವಿ. ನೀವು ಮೆನ್ಷನ್ ಮಾಡ್ತಾ ನೋಡಿ, ಅದು ಆದೇಶ ಬಂದಿದೆ, ಹೌದು. ಮತ್ತೆ ಶಾಲಾ ಸಮಿತಿ ಅಧ್ಯಕ್ಷರಿಗೆ ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳಿ ಅವಕಾಶ ಇದೆ. ಅಧ್ಯಕ್ಷರೇ, ಇನಿ ದಕ್ಷಿಣ ಕನ್ನಡ ಜಿಲ್ಲೆದ ಅಷ್ಟಮಿ ಅಥವಾ ಗಣೇಶೋತ್ಸವ ಒಂದೇ ನಿಮಿಷ ಇತ್ತೆ ನಮ್ಮ ಕುಡ್ಲದ ದಸರಾ ದಸರಾ ಸಾಮಾನ್ಯ 5 ಗಂಟೆಗೆ ಅವು ಒಂದು ಈರ್ಲ ಉಳ್ಳಾರ ಮೂಲ ಅಧ್ಯಕ್ಷ ಅದು ಆಯ್ನದು ಬೇಗ ನೆನ್ನೆ ಸೌಂಡ್ ಸಿಸ್ಟಮ್ ಅಧ್ಯಕ್ಷರೇ ದಯಮಾಡಿ ಸಭಾ ಕಾರ್ಯಕ್ರಮ ಯಾಕೆ ಕೂತ್ಕೊಳ್ಳೋ ಮೇಲೆ ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಬರ್ಲಿ ಸುಮ್ಮನೆ ರಾಜಕೀಯ ಮಾತಾಡೋರಿಗೆ ನನಗೆ ತಿಳಿದ ರೀತಿಯಲ್ಲಿ ಒಂದು ನಿಮಿಷ ನಿಮ್ಗೆ ಸಮಸ್ಯೆ ಬೇಡವಾ? ಅಲ್ಲ ಪರಿಹಾರ ಚರ್ಚೆ ಮಾಡ್ಬೇಕು. ಗಣಪತಿ ಒಂದು ನಿಮಿಷ ಅಧ್ಯಕ್ಷ, ಒಂದು ಮಿನಿಟ್. ಗೃಹ ಸಚಿವರು ಅಲ್ಲಿಯ ಪೊಲೀಸ್ ಇಲಾಖೆ ಮತ್ತು SP-ಗಳಿಗೆ ನಿರ್ದೇಶನವನ್ನು ಸರ್ಕಾರ ಕೊಡಬೇಕು. ಇಲ್ಲ ಅಂದ್ರೆ ಇದು ಸರಿಯಾಗಲ್ಲ. ಆಯ್ತು ಸನ್ಮಾನ್ಯ ಅಧ್ಯಕ್ಷ, ನನಗೆ ತಿಳಿದಂತೆ ಇದೇ ಸದನದಲ್ಲಿ ಯಾವ ನಮ್ಮ ಬಿಜೆಪಿಯ ಸದಸ್ಯರು ಪ್ರಶ್ನೆಯನ್ನು ಎತ್ತಿದಾರೋ, ನನಗೆ ಗೊತ್ತಿದ್ದಂತೆ ಆಜಾನ್ ವಿಚಾರದಲ್ಲಿ 11 ಗಂಟೆ ನಂತರ ಇದನ್ನ ಶಬ್ದ ಬಳಕೆಯನ್ನ ನಿಷೇಧ ಮಾಡಬೇಕು ಅನ್ನೋ ಪ್ರಶ್ನೆ ಎದ್ದವ್ರು ಇವರೇ. ಓಕೆ, ಬೆಳಿಗ್ಗೆ 5 ಗಂಟೆಗೂ ಮಾಡೋದು ತಪ್ಪು ಅಂತ ಪ್ರಶ್ನೆ ಎದ್ದವ್ರು ಇವ್ರು. ನಿಲ್ಸಿದ್ದೀರಾ ನೀವು? ಒಂದ್ ನಿಮಿಷ,
ಕೆಲವೊಂದು ಕಡೆ ಈ ವಿಚಾರಗಳಲ್ಲಿ ಧಾರ್ಮಿಕ ಆಚರಣೆಗಳಿಗೆ ನಿರ್ದಿಷ್ಟವಾಗಿ ಕಾನೂನನ್ನ ಜಾರಿ ಕೊಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಕೆಲವೊಂದು ಕಡೆ ನಡೀತಾ ಇಲ್ಲ. ಆದರೆ ಈ ದೇಶದ ಕಾನೂನನ್ನ ಪಾಲಿಸ್ತಕ್ಕಂಥ ಈ ಸದನ ಕಾನೂನು ಬಾಹಿರವಾದಂತ ವಿಷಯವನ್ನ ಚರ್ಚೆ ಮಾಡೋದೇ ಮೊದಲನೇ ತಪ್ಪು. ಇಲ್ಲ ಕಾನೂನು ನೀವು ಇನ್ನೂ ಈ ದೇಶದಲ್ಲಿ ಒಂದೇ ಕಾನೂನು, ಒಂದೇ ಸಂವಿಧಾನ. ಈ ವಿಷಯದ ಚರ್ಚೆ ಈ ವಿಷಯದ ಚರ್ಚೆ ಅಪ್ರಸ್ತುತ. ನರೇಂದ್ರ ಸ್ವಾಮಿ ಅವ್ರ ಮಾತನ್ನ ನಾವು ಒಪ್ಕೊಳ್ತೀವಿ. ನಾವು ಸಂಪೂರ್ಣವಾಗಿ ಅವ್ರು ಹೇಳುವಂತ ಮಾತನ್ನ ಸಂಪೂರ್ಣವಾಗಿ ಕಾನೂನ ಪರಿಪಾಲನೆ ಮಾಡಲಿಕ್ಕೆ ರೆಡಿ ಇದೀವಿ. ಏನೇನ್ ಕಾನೂನು ಇದೆಯಾ ಅಜಾನ್ ಘೋಷಣೆ ಮಾಡೋದು ನಿಲ್ಸಕ್ಕೆ ರೆಡಿ ಇದಾರ ಸರ್ಕಾರ. ನಾವು ಈಗ ಯಾವ ಈಗ ಗೌರವಿಸುವಂತ ಸರ್ಕಾರವನ್ನ ನಾವು ಸಂಪೂರ್ಣ ಆಯ್ತು, ಚರ್ಚೆ ಮಾಡ್ತೀರಾ? ಕೂತ್ಕೊಳ್ಳಿ. ಈಗ ಒಂದ್ ಸೆಕೆಂಡ್, ನಾನು ಸ್ವಾಮಿ ಅವರೇ ಕೂತ್ಕೊಳ್ಳಿ ಒಂದ್ ಸೆಕೆಂಡ್. ಕೋನ್ ರೆಡ್ಡಿ ಅವರೇ, ಸಭಾಧ್ಯಕ್ಷರೇ, ನಾವು ಕಾನೂನನ್ನು ಗೌರವಿಸುವಂತ ನರೇಂದ್ರ ಸ್ವಾಮಿ ಅವರು ಮಳವಳ್ಳಿ ಕ್ಷೇತ್ರದಲ್ಲಿ ಇದನ್ನು ಮಾತಾಡ್ಲಿ. ಸೌಂಡ್ ಅನ್ನ ನಾನು ನಿರ್ಬಂಧನೆ ಮಾಡ್ತೀನಿ. ಯಾವ ಮಸೀದಿಯಲ್ಲೂ ಅಜಾನ್ ಅನ್ನ ಘೋಷಣೆ ಮಾಡ್ಲಿಕ್ಕೆ ನಾನು ಅವಕಾಶ ಕೊಡಲ್ಲ. ಇದು ಕಾನೂನು ವಿರುದ್ಧವಾಗಿದೆ ಅಂತ ಆಯ್ತು. ಕಾನೂನನ್ನ ಗೌರವಿಸುವಂತ, ಸಂವಿಧಾನಕ್ಕೆ ಗೌರವಿಸುವಂತ ಪ್ರಜಾಪ್ರಭುತ್ವದ ಮಹಾಪ್ರಭು ನಿಮಗೆ ಒಂದು ನರೇಂದ್ರ ಸ್ವಾಮಿ. ಆಯ್ತು, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ನರೇಂದ್ರ ಸ್ವಾಮಿ ಅವರೇ, ನರೇಂದ್ರ ಸ್ವಾಮಿ, ನಾನು ಒಂದ್ ಸೆಕೆಂಡ್. ಸಂಗಮೇಶ್ ಕೂತ್ಕೊಳ್ಳಿ. ಸಂಗಮೇಶ್ ಕೂತ್ಕೊಳ್ಳಿ. ಈಗ ನರೇಂದ್ರ ಸ್ವಾಮಿ ಅವರೇ, ಈಗ ನೋಡಿ, ಈಗ ಸುರೇಶ್ ಕುಮಾರ್ ಅವರು, ಈಗ ಚರ್ಚೆ ಬೇಡ. ನರೇಂದ್ರ ಸ್ವಾಮಿ ಅವರು ಕೆಲವೊಂದು ಕಾನೂನುಗಳನ್ನು ಇವತ್ತು ಇಲ್ಲೊಂದು ವಿಚಾರ ಆಗೆಲ್ಲ ಕೂಡ ಮೇಲೆ ಕಂಪ್ಲೀಟ್ ಆಗಿ ನಿಂತಿತ್ತು. ಆದ ನಾನು ಈಗಾಗಲೇ ಹೇಳಿದಾಗೆ ಒಂದು ಕಡೆ ಕಾನೂನು ಇದೆ, ಇನ್ನೊಂದು ಕಡೆ ಸಂಪ್ರದಾಯ ಇದೆ. ಇದರ ಎರಡರ ಮಧ್ಯೆ ನಾವು ಪರಿಹಾರ ಕಂಡುಕೊಳ್ಳಲಿಕ್ಕೆ ನಾವು ಪರಸ್ಪರ ಒಬ್ಬರೊಬ್ಬರನ್ನು ಆರೋಪ ಮಾಡೋದು ವಿಚಾರ ಅಲ್ಲ. ಅವತ್ತೊಂದು ಕಾನೂನು ಮಾಡಿದ ಕಾರಣ ಇವತ್ತು ಎಲ್ಲರಿಗೂ ಕೂಡ ಸಮಸ್ಯೆ ಆಗುವಂಥ ವಿಚಾರ ಕೂಡ ಆಗಿದೆ. ಎಲ್ಲರಿಗೂ ಕೆಲವೊಂದು ಕಡೆ ಅನುಷ್ಠಾನ ಆಗ್ತದೆ, ಕೆಲವು ಕಡೆ ಅನುಷ್ಠಾನ ಆಗ್ತಾ ಇಲ್ಲ. ಒಂದೊಂದು ಅಧಿಕಾರಿಗಳು ಬಂದು ಅವರಿಗೆ ಬೇಕಾದ ರೀತಿ ಮಾಡಿಕೊಂಡು ಹೋಗ್ತಾರೆ. ಅದಕ್ಕೆ ಸರ್ಕಾರ ಏನು ತೀರ್ಮಾನ ತಗೊಳ್ಳೋದ್ರೆ ನೋಡ್ಬೇಕೀಗ. ತಾವು ಹೇಳಿ. ನನಗೆ ಭಾವನೆಗಳು, ಕಾನೂನು, ನೀವು ಹೇಳಿದಂಥ ರೀತಿಯಲ್ಲಿ ಕೆಲವೊಮ್ಮೆ ಕಾನೂನನ್ನು ಅನುಸರಿಸೋ ಟೈಮ್ನಲ್ಲಿ ಭಾವನೆಗೂ ತೊಂದರೆ ಆಗದಂಗೆ ಮಾಡ್ಕೊಳ್ಳಿ ಅನ್ನೋದು ಓಕೆ. ಆದರೆ ದುರಂತ ಏನಂದರೆ ಅಪೋಸಿಷನ್ ಲೀಡ್ರು, ಇವರು ಉಪಮುಖ್ಯಮಂತ್ರಿ ಆಗಿದ್ದವರು, ನಮ್ಮ ಸ್ನೇಹಿತರು, ಕಾನೂನನ್ನು ಬಿಟ್ಟು ನಮ್ಮ ನರೇಂದ್ರ ಸ್ವಾಮಿ ಅವ್ರು ಹೇಳ್ದಂಗೆ ಚರ್ಚೆ ಅದನ್ನು ನೀವು ಹೇಳಿದ ರೀತಿನಲ್ಲಿ ಹೇಳಬೇಕೇ ವಿನ ಅವ್ರು ಹೇಳ್ತಾರೆ ಈ ಕಾಂಗ್ರೆಸ್ನವ್ರು ಬಂದ್ ಮಾಡಿದ್ದಾರೆ, ನಿಮ್ಮ ಸರ್ಕಾರನೂ ಕಾನೂನು ಪಾಲನೆ ಮಾಡಬೇಕು, ನಮ್ಮ ಸರ್ಕಾರನೂ ಪಾಲನೆ ಮಾಡಬೇಕು, ಕೇಂದ್ರ ಸರ್ಕಾರದಲ್ಲಿ ರೂಳೇ ತಂದುಬಿಡ್ಲಿ. ಯಾವ 24 hours ನೋ ರಿಸ್ಟ್ರಿಕ್ಷನ್ ಅಂತೇಳಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ನಮ್ಮ ಸರ್ಕಾರ ಇರುವಾಗ ಈ ನಿರ್ಬಂಧನೆ ಬಿಡ್ಲಿಲ್ಲ. ನಾವು ರಾಜ್ಯ ಸರ್ಕಾರ ಅವ್ರು ಉತ್ತರ ಕೊಡ್ಲಿ, ಆಯ್ತು, ಉತ್ತರ ಕೊಡ್ಲಿ. ಸಿದ್ಧವದೇ ಅವರು ಉತ್ತರ ಕೊಡ್ಲಿ. ನೀವು ಉತ್ತರ ಕೊಡೋ ಮುಂಚೆ ಮಾತಾಡ್ತೀರಿ, ಉತ್ತರ ಕಂಪ್ಲೀಟ್ ಆಗಲಿ. ಹಾಗಾದ್ರೆ ಮಂತ್ರಿಗಳು ಉತ್ತರ ಕೊಡುವ ಮುಂಚೆ ನೀವು ಯಾರು ಎದ್ದು ಮಾತಾಡಬೇಡಿ. ಯಾಕೆಂತ ಹೇಳಿದ ಹಾಗೆ ಮಂತ್ರಿಗಳೇನು ಹೇಳಲಿಕ್ಕೆ ಇಲ್ವಾ? ಎಲ್ಲ ನಿಮ್ಗೆ ಬೇಕಾ? ಹಾಗೆ ಅವ್ರು ಹೇಳ್ಬೇಕಾ?
ಪ್ರತಿಪಕ್ಷದಲ್ಲಿ ಪ್ರತಿಪಕ್ಷ ಕೂತ್ಕೊಂಡು ಏನು ಕೂಡ ಮಾತಾಡಬಹುದು, ಎಲ್ಲ ವಿಚಾರ ಹೇಳ್ಬಹುದು. ಸರ್ಕಾರ ಉತ್ತರ ಕೊಡುವಾಗ ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಉತ್ತರ ಕೊಡಬೇಕಾಗುತ್ತೆ. ಅವ್ರು ಎದ್ದು ಕೆಲವೊಂದು ಶಬ್ದ ಮಾತಾಡೋ ಸಂದರ್ಭದಲ್ಲಿ ನೀವು ಆಗಾಗ ಎದ್ದು ಮಾತಾಡಿದ್ರೆ ಇದೇ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯ ಉಂಟಾ? ಆದ ಕಾರಣ ಕಂಪ್ಲೀಟ್ ಆಗಿ ಉತ್ತರ ಬರಲಿ. ಏನದಕ್ಕೆ ಒಂದು ಬೈಟೆ ಕಂಡು ಹಿಡಿಬಹುದು ಅಥವಾ ಮುಖ್ಯವಾಗಿ ಚರ್ಚೆ ಮಾಡಿಕೊಂಡು ಗೃಹ ಸಚಿವ ಚರ್ಚೆ ಮಾಡಿಕೊಂಡು ಮಾಡ್ಬೋದು. ಅವರು ಇದೆ, ಅದಕ್ಕೆ ನೀವು ಸಪೋರ್ಟ್ ಕೊಟ್ಟು ಮಾಡಬೇಕು. ಹೊರತು ಇಲ್ಲಿ ಗೊಂದಲ ಆಗಿ ಅವ್ರು ಆ ಕಡೆ ಹೋಗುದು, ನೀವು ಈ ಕಡೆ ಹೋಗುದು, ಜನರಲ್ಲಿ ಕಷ್ಟದ ಸಿಲುಕಿದಾಗ ಏನು ಪ್ರಯೋಜನ? ಸಮಾಧಾನ ಇರಿ. ಮೆಲ್ಲ ತಿಂದ್ರೆ ಮುಳ್ಳನ್ನು ತಿನ್ಬಹುದು, ಗಡಿಬಿಡಿ ಮಾಡಿದ್ರೆ ನಿಮ್ಗೆ ಮಾಂಸ ತಿನ್ಲಿಕ್ಕೆ ಆಗುದಿಲ್ಲ. ಸಮಾಧಾನ ಎಲ್ಲರೂ ಕೂಡ. ಅಧ್ಯಕ್ಷರೇ, ತಾವು ಸಜೆಸ್ಟ್ ಮಾಡಿದ್ದು ಸೂಕ್ತವಾದಂಥ ರೀತಿಯಲ್ಲಿ ಸಜೆಸ್ಟ್ ಮಾಡಿದ್ರಿ. ನಮ್ಮ ಕಾಮತ್ ಅವ್ರು ಇರ್ಬೋದು, ನಾವು ಮಾತಾಡ್ತಿದ್ದಂಗೆ ಜಗಳಕ್ಕೆ ಬೀಳ್ತೀವಿ ಅಂತಂದ್ರೆ ನಾವೇನು ಉತ್ತರ ಕೊಡಬೇಕು ಗೊತ್ತಾಗಲ್ಲ. ಮತ್ತು ಅವ್ರು ಮಾತಾಡಿದ ರೀತಿಗಳನ್ನ ನನಗೆ ಅರ್ಥನೇ ಆಗ್ತಾ ಇಲ್ಲ. ಕಾಮತ್ತು ಯಾವ ರೀತಿ ಅವ್ರು ಪ್ರೆಸೆಂಟ್ ಮಾಡಿದ್ರು ಆ ಸಮಸ್ಯೆನ ಅನ್ನೋದನ್ನ ನಾನು ಮತ್ತೆ ರಿಪೀಟ್ ಮಾಡಿದ್ರೆ ಮತ್ತೆ ಎಲ್ಲ ಇದು ಹೇಳ್ತೀರಾ. ಆಯ್ತು, ಮುಂದೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬ್ಲೇಮ್ ಮಾಡೋದು, ನಿಮ್ಮ ಸರ್ಕಾರ ಬಂದ ಮೇಲೆ ಇದೆಲ್ಲ ಆಗಿದೆ ಅನ್ನೋದು. ಕಾನೂನು 10 ಗಂಟೆ ಮೇಲೆ ಚುನಾವಣೆ ಕ್ಯಾಂಪೇನ್ ಮಾಡಬಾರ್ದು ಅಂತ ಆಯೋಗ ಇರೋದು. ಯಾವುದೇ ಸಭೆ ಸಮಾರಂಭನ 10 ಗಂಟೆ ಮೇಲೆ ಮಾಡಬಾರ್ದು ಅಂತ ಇರ್ತಕ್ಕಂಥದ್ದು ಮತ್ತು ಸೌಂಡನ್ನು ಸಹ ನಿಷೇಧ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಇದೆ. ಇದರ ಮಧ್ಯದಲ್ಲೂ ಸಹ ಕೆಲವು ತಾಲೂಕಿನಲ್ಲಿ ಸಾಂಪ್ರದಾಯಿಕವಾದಂಥ ನಡೀತಕ್ಕಂಥ ವಿಚಾರಗಳು ನಡೀತಾ ಇದ್ದಾವೆ. ಅದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಎಲ್ಲ ಆಗಲ್ಲ, ಅಲ್ಲಿ ಮಾತ್ರ ಅದಕ್ಕೆ ಕಾನೂನು ರೀತಿಯಲ್ಲಿ ಕೊಡ್ಲಿಕ್ಕೆ ಅವಕಾಶ ಇಲ್ಲದೆ ಇದ್ರೂ ಸ್ವಲ್ಪ ಮಾಡಲಿಕ್ಕೆ ಅವಕಾಶಗಳು ಮಾಡ್ಕೊಂಡು ಹೋಗಿರ್ತಾರೆ. ಬಟ್ ಆದರೆ ಎಲ್ಲರೂ ಒಂದು ಕಡೆ ಘರ್ಷಣೆ ಆಗುತ್ತೆ ಅಥವಾ ಕಾನೂನಿನಲ್ಲಿ ಅಡಚಣೆ ಆಗುತ್ತೆ ಅಥವಾ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂದರೆ ಪೊಲೀಸ್ ಇಲಾಖೆಯವರು ಕ್ರಮ ಜರುಗಿಸಲೇಬೇಕಾಗುತ್ತೆ. ಇಲ್ಲದೆ ಇದ್ರೆ ನಾಳೆ ಅವರೇ ಜವಾಬ್ದಾರಿ ಆಗ್ತಾರೆ. ಅದಕ್ಕೋಸ್ಕರ ಆದರೆ ಮಾನ್ಯ ಗೃಹ ಸಚಿವರು ಇಲ್ಲಿಲ್ಲ, ಶಿಕ್ಷಣ ಸಚಿವರು ಇಲ್ಲ, ನಮ್ಮ ಸುನೀಲ್ ಅವರು ಒಂದು ಡೈರೆಕ್ಷನ್ ಬಂದಿದೆ ಶಿಕ್ಷಣ ಇಲಾಖೆಯಿಂದ ಅಂತಾರೆ. ಇಬ್ಬರತ್ತನ್ನು ಮಾತಾಡಿ ಸಾಂಪ್ರದಾಯಿಕಕ್ಕೂ ತೊಂದರೆ ಆಗದಂಗೆ ಕಾನೂನಿಗೂ ಸಹ ಯಾವುದನ್ನು ಅಡಚಣೆ ಆಗದಂಗೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಸರ್ಕಾರ ಮಾಡ್ತೀವಿ. ಬಟ್ ಆದರೆ ನೀವು ಈ ಥರದ ನಿಲುವಿಗೆ ಬರ್ತಕ್ಕಂಥ ಸೂಕ್ತ ಅಲ್ಲ. ಸೊ ನಮ್ಮ ಅಪೋಸಿಷನ್ ಲೀಡರ್ ಹೇಳಿದ್ರು, ಸುನೀಲ್ ಹೇಳಿದ್ರು, ಅಧ್ಯಕ್ಷರು ಹೇಳಿದ್ರು, ಸರಿ. ನಮ್ಮ ಅಶ್ವಥ್ ನಾರಾಯಣ ಬಿಡಿ, ನಾನು ಇನ್ನು ಮಾತಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಅವ್ರಿಗೆ ಕೂಗಾಡೋದೇ ಒಂದು ಪ್ರವೃತ್ತಿ ಅಂತ ಮಾಡೋರಿಗೆ ನಾವೇನು ಹೇಳಲಿಕ್ಕಾಗಲ್ಲ. ಒಬ್ಬರು DCM ಆಗಿ ಕೆಲಸ ಮಾಡಿದಂಥವ್ರು ಈ ರೀತಿ ಕೂಗಾಡ್ತಾರೆ ಅಂದರೆ ನಾನೇನು ಉತ್ತರ ನಾನು ಮಾತಾಡೋಲ್ಲ ಬಿಡಿ ಬ್ರದರ್, ನೀವು ಹೇಳಿದ್ಮೇಲೆ ಮುಗಿದೋಯ್ತು. ಅವರು ಸ್ಪೆಷಲ್ ಅಂತ ಕನ್ಸಿಡರ್ ಮಾಡೋಣ, ಅವ್ರು ಏನು ಬೇಕಾದ್ರೂ ಕೂಗಾಡ್ಲಿ, ನಾವು ನಿಮ್ಮ ಜೊತೆಲಿ ಕೋಆರ್ಡಿನೇಟ್ ಮಾಡ್ತೀವಿ. ನಮಸ್ಕಾರ. ಈಗ ಸಭೆ ಮುಂದೆ ಇಡಲಾಗುವಂಥ ಕಾಗದ ಪತ್ರಗಳು ಸನ್ಮಾನ್ಯ ಮುಖ್ಯಮಂತ್ರಿ ಪರವಾಗಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳ ಪರವಾಗಿ ಭಾರತ ಸಂವಿಧಾನದ 151(2) ಅನುಚ್ಛೇದದ ಮೇರೆಗೆ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣದ ವರದಿಯನ್ನು 2025ರ ವರದಿ ಸಂಖ್ಯೆ 2 ಕಾರ್ಯನಿರ್ವಹಣಾ ಲೆಕ್ಕ ಪರಿಶೋಧನೆ ಸಿವಿಲ್ ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಓಕೆ, ಈಗ ವರದಿಯನ್ನು ಒಪ್ಪಿಸುವುದು ನರೇಂದ್ರ ಸ್ವಾಮಿ. ಗೋಪಾಲ್ ಕೃಷ್ಣ ಬೇರೆ ಕೆಲಸ. ಅಧ್ಯಕ್ಷರೇ, 24-25ನೇ ಸಾಲಿನ ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ 5ನೇ ವರದಿಯನ್ನು ಸಮಿತಿಯ ಅಧ್ಯಕ್ಷನಾದ ನಾನು ಸದನದ ಮುಂದೆ ಮಂಡಿಸುತ್ತಿದ್ದೇನೆ. ಓಕೆ, ಈಗ ಮಿಥ್ಯ ಕಾರ್ಯಕಲಾಪಗಳು ಮುಖ್ಯಮಂತ್ರಿ ಪರವಾಗಿ. ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳ ಪರವಾಗಿ 2025-26ನೇ ಸಾಲಿನ ಪೂರಕ ಅಂದಾಜುಗಳ ಮೊದಲನೇ ಕಂತಿನ ಬೇಡಿಕೆಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಓಕೆ, ಈಗ ಶಾಸನ ರಚನೆ ಒಂದು ವಿಧೇಯಕ ಹಿಂದೆ ಪಡಲಿಕ್ಕಿದೆ. ಮಾನ್ಯ ಮುಖ್ಯಮಂತ್ರಿ ಮಂಡಿಸುವುದು ಮುಖ್ಯ ಪರವಾಗಿ. 2024-24ನೇ ಸಾಲಿನ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕವನ್ನು ಹಿಂಪಡೆಯಲು ಅನುಮತಿ ಕೋರುತ್ತಿದ್ದೇನೆ. ಕಾರಣ ಯಾಕೆಂದ್ರೆ 2024ರಲ್ಲಿ ಕಾಯ್ದೆ 2024ರಲ್ಲಿ ಕಾಯ್ದೆ ಆಯಿತು. ಈಗ ಹೊಸದಾಗಿ ಮತ್ತೆ ಈ ಕಾಯ್ದೆಯಲ್ಲಿ ಏನಿತ್ತು ಅದನ್ನೆಲ್ಲ ಒಳಗೊಂಡಂತೆ ಹೊಸದಾಗಿ ಕೆಲವು ಸುಧಾರಣಾತ್ಮಕವಾದಂಥ ವಿಷಯಗಳನ್ನು ಈ ಕಾಯ್ದೆಯಲ್ಲಿ ಸೇರಿಸಿ ಈಗ ಇರ್ತಾನೆ ಈ ಮನೆ ಅಂಗೀಕಾರ ಕೊಟ್ಟಿದೆ. ಆ ಕಾರಣಕ್ಕೆ 2024ನೇ ಕಾಯ್ದೆ ಏನು ಇಲ್ಲಿ ಮಂಜೂರಾಗಿತ್ತು ಅದನ್ನು ಹಿಂಪಡೆಯಲು ಅನುಮತಿಯನ್ನು ಕೋರ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2020ನೇ ಸಾಲಿನ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕವನ್ನು ಹಿಂಪಡೆಯಲು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು.
ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ವಿಧೇಯಕ ಹಿಂದೆಪಡೆಯಬೇಕು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಹಿಂಪಡೆಯುತ್ತಿದ್ದೇನೆ. ವಿಧೇಯಕ ಹಿಂದೆಪಡೆಯಲಾಗಿದೆ. ಮಾನ್ಯ ಮುಖ್ಯಮಂತ್ರಿ ಪರವಾಗಿ ಎರಡನೇ ಪ್ರಸ್ತಾವವನ್ನು ಮಂಡಿಸಿ. ಮಾನ್ಯ ಸಭಾಧ್ಯಕ್ಷರೇ, 2024ನೇ ಸಾಲಿನ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನು ಹಿಂಪಡೆಯಲು ಅನುಮತಿ ಕೋರುತ್ತೇನೆ. ಹಾಗೂ ಇದು ಅದೇ ರೀತಿಯಲ್ಲಿ ಕಳೆದ ಸಾರಿ ಇದು ಬಿಲ್ ಪಾಸಾಗಿತ್ತು. ಈಗ ಹೊಸದಾಗಿ ಬಿಲ್ಲು ಕೆಲವು ವಿಷಯಗಳು ಇದರ ಜೊತೆಗೆ ಹೊಸದಾಗಿ ಅನೇಕ ವಿಷಯಗಳನ್ನು ಸೇರಿಸಿ ಈ ಸದನ ಅನುಮತಿ ಕೊಟ್ಟಿರೋದ್ರಿಂದ ಈ ಒಂದು 2024ರ ಕಾಯ್ದೆಯನ್ನು ಹಿಂಪಡೆಯೋದಕ್ಕೆ ನಾನು ಕೋರ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2020 ಸಾಲಿನ ಕರ್ನಾಟಕ ಸೌಹಾರ್ದ ಸಹಕಾರ ತಿದ್ದುಪಡಿ ವಿಧೇಯಕವನ್ನು ಹಿಂಪಡೆಯಲು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ಹಿಂದೆ ಪಡೆಯುತ್ತಿದ್ದೇನೆ. ವಿಧೇಯಕ ಹಿಂದೆ ಪಡೆಯಲಾಗಿದೆ. ಈಗ ಮೂರನೇ ಪ್ರಸ್ತಾವನೆ. ಅಧ್ಯಕ್ಷರೇ, 2024ನೇ ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಹಿಂಪಡೆಯಲು ಅನುಮತಿ ಕೋರುತ್ತೇನೆ. ಇದು ಅದೇ ರೀತಿಯಲ್ಲಿ ಕಳೆದ ಬಾರಿ ಇದು ಬಿಲ್ ಪಾಸಾಗಿತ್ತು. ಇದು ಕೆಲವು ಸುಧಾರಣೆ ಕೊಟ್ಟು ಅದಕ್ಕೆ ವಿತರಣೆ ಮಾಡಲಿಕ್ಕೆ ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2020 ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಹಿಂಪಡೆಯಲು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಸಚಿವರು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಹಿಂಪಡೆಯುತ್ತಿದ್ದೇನೆ. ವಿಧೇಯಕ ಹಿಂಪಡೆಯಲಾಗಿದೆ. ಈಗ ಚರ್ಚೆ ಈಗ ನಮ್ಮ ಇದಕ್ಕೆ ಉತ್ತರ ಮಧ್ಯಾಹ್ನ ನಂತರ ಕೊಡ್ತಾರೆ. ಅದು ಇದ್ರದ್ದು RCBದು. ಹೌದು. ಈಗ ಅಭಿವೃದ್ಧಿದು 69 ಮಾತಾಡ್ತೇನೆ. ಮಾತಾಡ್ಬೋದಾ? ಸನ್ಮಾನ್ಯ ಅಧ್ಯಕ್ಷರೇ, ತಾವು ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿರೋದ್ರ ಬಗ್ಗೆ ಅನುಮತಿಯನ್ನು ಕೊಟ್ಟಿದ್ದೀರಾ 69ಕ್ಕೆ ಕನ್ವರ್ಟ್ ಮಾಡಿ. ನಾನು ತಮ್ಮಲ್ಲಿ ಇನ್ನೊಂದು ವಿನಂತಿ ಮಾಡ್ತೀನಿ. ಮತ್ತೊಂದು 69 ನಮ್ಮ ಬೆಲ್ಲ ಇವರೆಲ್ಲ ನಾವು ಕೊಟ್ಟಿದ್ದೀರಿ ಬೆಳೆ ಹಾನಿ ಬಗ್ಗೆ. ಅದನ್ನು ಇದನ್ನು ಕ್ಲಬ್ ಮಾಡಿಬಿಡಿ, ಒಟ್ಟಿಗೆ ಸೇರಿಸಿ ಫಾಸ್ಟ್ ಮುಗಿಸಿ. ಅವಾಗ ಟೈಮು ಸೇವ್ ಆಗ್ತದೆ. ಹೌದು, ಟೈಮ್ ಸೇವ್ ಆಯ್ತು. ಅದು ಶಾರ್ಟ್ ಮಾಡಿ ಮಾತು ಎರಡನ್ನು ಸೇರಿಸ್ಬೋದು. ನಿಮಗೆ ಸುಲಭ ಆಗಲಿ ಅಂತ ನಾನು ನೋಡಿ ಎಷ್ಟು ಸಹಾಯ ಮಾಡ್ತಾ ಇದ್ದೀನಿ. ಅಲ್ಲ, ನಾನು ಇರೋದೇ ನಿಮ್ಮ ಸಮಸ್ಯೆ ಬಗೆಹರಿಸಲಿಕ್ಕೆ. ಇಲ್ಲಿ ಪೂರ್ತಿ ಕಾಲಿದ್ದಾಗ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಪರವಾಗಿಲ್ಲ. ಆದ್ರೂ ಮಾತಾಡ್ತಾರೆ. ಅಲ್ಲಿ ವಿಧಾನ ಪರಿಷತ್ನಲ್ಲಿ ಇದ್ದಾರೆ. ಆದ್ರೆ ನಿಮಗೆ ಅವರು ಬೆಳಗ್ಗೆ ಕಾರ್ಯಕ್ರಮ ಮಾಡಿದ್ರು ಒಳ್ಳೇದಿತ್ತು. ನೀವು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ನಡೆಸಿ ಉತ್ತರ ಕೊಡದಿದ್ದಾರೆ 5 ಜನ, ನಾವೇನ್ ಮಾಡೋಣ? ಸನ್ಮಾನ್ಯ ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ 3 ತಿಂಗಳಾಯ್ತು. ಎಷ್ಟು ಡೆಲಿವರಿ ಆಗ್ಬೋದಪ್ಪ? 9 ತಿಂಗಳು ಅಂದ್ರೆ 18, 3 ಡೆಲಿವರಿ ಆಗ್ಬಿಡ್ಬೋದಾಯ್ತು. 7 ತಿಂಗಳದ್ದು ಸಿಸರೇನ್ ಆದ್ರೆ ಇವತ್ತು ತಗೊಂಡಿದ್ರೆ ನೀವು ಅಲೋ ಮಾಡಿದ್ದೀರಾ? ಯಾರಾದ್ರೂ ಇದೆ ಅವರು ಮಂತ್ರಿಗಳಿದ್ದಾರೆ ಕೊಡ್ತಾ ಇದ್ದಾರ, ಅಲ್ಲ ಟೆನ್ಷನ್ ಕೊಡ್ತಾರೆ ನೋಡಿ. ಇನ್ಯಾವ ಪುರುಷಾರ್ಥಕ್ಕೆ ಮೂರು ಮಾತಾಡ್ಬೇಕು? ಓಕೆ, ಅಪೋಸಿಷನ್ ಲೀಡರ್ ಮಾತಾಡುವಾಗ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ಸಭಾಧ್ಯಕ್ಷರೇ, ಸೀರಿಯಸ್ ಆಗಿ ಕೂತ್ಕೋಬೇಕು. ಮಂತ್ರಿಗಳೇ ಕರ್ಸಿ ಅವ್ರನ್ನ. ಯಾರ ಅಧ್ಯಕ್ಷ ಒಂದು ಹೆಸರು ಓದ್ಬಿಡಿ, ಎಲ್ಲ ಹೋಗ್ಲಿ. ನಾನು ಕೂತ್ಕೊಂತೀನಿ 1 ನಿಮಿಷ. ಹೆಸರು ಬರ್ತಾರೆ. ಹೆಸರು ಓದ್ಬಿಡಿ. ಮಾತಾಡುವಾಗಲೂ ಕೂಡ ನೋಡಿ ಹಿರಿಯ ಸದಸ್ಯರೇ, ಇಲ್ಲಿ ನಾವು ಒಂದೇ ದಿವಸದಲ್ಲಿ ಮೊನ್ನೆ ಬಹಳಷ್ಟು ಚರ್ಚೆ ಮಾಡಿ 2 ದಿವಸದಲ್ಲಿ 32 ಬಿಲ್ ಪಾಸ್ ಮಾಡಿ ಕಳಿಸಿದ್ದೇವೆ. ಎಲ್ಲಾ ಬಿಲ್ಗಳಿಗೆ ಅಲ್ಲಿಗ ಚರ್ಚೆಗೆ ಬರ್ತಾ ಇದೆ ವಿಧಾನ ಪರಿಷತ್ನಲ್ಲಿ. ಅದಕ್ಕೆ ಬಹುತೇಕ ಸಂಬಂಧಪಟ್ಟಂತ ಸಚಿವರುಗಳ ಅವ್ರಿಗೆ ಕೊಟ್ಟಿದ್ದೀರಿ. ಕಾರಣವೇ ಬಿಲ್ ಎಲ್ಲ ಕರೆಕ್ಟ್ ಆಗಿ ಚರ್ಚೆ ಅವರು ಅಲ್ಲಿಂದ ವಿಧಾನ ಪರಿಷತ್ತಲ್ಲಿ ಬರ್ತಾರೆ. ಈಗ ಮಿನಿಸ್ಟರ್ ಬರ್ತಾ ಇದ್ದಾರೆ. ಇಷ್ಟು ಬಿಲ್ ಪಾಸ್ ಜ್ಞಾನೇಂದ್ರ ಅವರೇ, ಮಿನಿಸ್ಟರ್ ಬರ್ತಾ ಇದ್ದಾರೆ. ರೆಕಾರ್ಡು ಚರ್ಚೆ ಆಗಿರೋದು ಈಗ ಸತ್ ಬರ್ತಾರೆ. ಪ್ರೊಡಕ್ಟಿವ್ ಆಗಿ ಕರೆಸ್ತಾ ಇದ್ದೀವಿ.
ಅನ್ಪ್ರೊಡಕ್ಟಿವ್ ಆಗಿ ಇವತ್ತು ಇಲ್ಲ, ಸರ್ಕಾರ ಬರ್ತಾರೆ ಅವ್ರು ಅಲ್ಲಿದ್ದಾರೆ, ಬರ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಡೋ ಕರೆಕ್ಟ್ ಉತ್ತರ ಸಿಕ್ಕಿದ್ರೆ ಆಯ್ತಲ್ಲ. ಆದ್ರೆ ಬರ್ಕೊಂಡು ಅದು ಉತ್ತರನೂ ನ್ಯಾಯವಾಗಿ ಓದಲ್ಲ ಅವರು. ಹಾ, ನೋಡೋಣ ಮಾಡೋಣ ಇಷ್ಟು ಬಿಟ್ರೆ ಈ ಸರ್ಕಾರದಲ್ಲಿ ಬೇರೆ ಏನು ಉತ್ತರ ನಾವಂತೂ ನೋಡಿಲ್ಲ. ಅಧ್ಯಕ್ಷರೇ, ರಾಜ್ಯದಲ್ಲಿ 2 ವರ್ಷ 3 ತಿಂಗಳಾಯ್ತು ಈ ಸರ್ಕಾರ ಬಂತು. ನಾನು ಆಗ್ಲೇ ಹೇಳಿದೆ, ಡೆಲಿವರಿ ಆಗಿದ್ರೆ ಅಶ್ವಥ್ ನಾರಾಯಣ್, ಡಾಕ್ಟರ್ ಅಶ್ವಥ್, ಫುಲ್ ಟರ್ಮ್ ಆಗಿದ್ರೆ 3, ಕಡಿಮೆ ಅಬಾರ್ಷನ್. ಈ ಸರ್ಕಾರನೇ ಒಂಥರ ಅಬಾರ್ಷನ್ ಸರ್ಕಾರ ಇದು. ಯಾವುದೂ ಕಂಪ್ಲೀಟೇ ಇಲ್ಲ, ನಾರ್ಮಲ್ ಡೆಲಿವರಿನೇ ಇಲ್ಲ. ಅಲ್ಲಿ ನೋಡಿದೆ ಮಾದೇವಪ್ಪ ಅವ್ರ ಕತೆ, ಅವ್ರದ್ದು ಅಬಾರ್ಷನ್ ಕೇಸೆ. ಮಾದೇವಪ್ಪಂದು ಅಬಾರ್ಷನ್, ಅವ್ರು ಕೇಳಿಸ್ಕೊಂಡ್ತಾನೆ ಇಲ್ಲ. SC ST ಹಣನೂ ಅದೂ ಅಬಾರ್ಷನ್ ಕೇಸೆ ಅದು ಪಾಪ. ಅದು ಡೈವರ್ಷನ್. ಒಂದು ರೀತಿ ರಾಜ್ಯದಲ್ಲಿ ನಮ್ಮ ಶಾಸಕರು ಯಾರನ್ನು ಕೂಡ ಏರಿಯಾಗೆ ಹೋದರೆ ಮುಖ ತೋರ್ಸಂಗಿಲ್ಲ. ಏರಿಯಾದಲ್ಲಿ ಹೋದ್ರೆ ಮುಖ ನಾನು ಹೇಳಲಿಲ್ಲ, ಹೇಳ್ತೀನಿ ಆಮೇಲೆ ಯಾರು ಹೇಳೋರೆ ಅಂತ. ಮುಖನೂ ತೋರ್ಸಂಗಿಲ್ಲ. ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ. ಮತ್ತೆ ಶಾಸಕರ ಅಳಲನ್ನ ಕೇಳಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅದು ಎಲ್ಲ ಶಾಸಕರದು, ನಮ್ದಂತಲ್ಲ, ಕಾಂಗ್ರೆಸ್ ಪಾರ್ಟಿಯವ್ರದ್ದು ಆಗಿಲ್ಲ, ಅವ್ರದ್ದು ಆಗಿಲ್ಲ. ಅಷ್ಟು ಪರಿಸ್ಥಿತಿ ಇವತ್ತು ಆಗಿದೆ. ಇವತ್ತು ಈ ರಾಜ್ಯ ಸರ್ಕಾರ ಹೇಳಿ ಸರ್, ಹಾಡು ಕಂಪ್ಲೀಟ್ ಮಾಡ್ಬಿಡಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂತ ಏನು ಮಾನದಂಡ, ಏನು ಮಾರ್ಕ್ಸ್ ಯಾರು ಕೊಡ್ತಾರೆ? ಈಗ ಮಕ್ಕಳೆಲ್ಲ ಬಂದಿದ್ದಾರೆ, ಮಕ್ಕಳೆಲ್ಲ ಕೂತಿದ್ದಾರೆ ಅಲ್ಲಿ, ಅವ್ರಿಗೆ ನೀವು ಮಾನದಂಡ ಫಿಕ್ಸ್ ಮಾಡ್ತೀರಾ? ಎಕ್ಸಾಮಲ್ಲಿ ನೀನು 35 ತಗೊಂಡ್ರೆ 3rd ಕ್ಲಾಸು, ನೀನು 33. ಓಹ್, ಅದೊಂದು ಸ್ಪೆಷಾಲಿಟಿ ಸರ್ಕಾರ ಇದ್ದಂಗೆ ಅದನ್ನು. ಅದು ಅಂದ್ರೆ ಮಾಡಿದ್ದೀರಾ. 2nd ಕ್ಲಾಸ್ಗೆ 50 ಬರಬೇಕಾ? 2nd ಕ್ಲಾಸ್ಗೆ 50 ಮೇಲೆ ಬರು, 1st ಕ್ಲಾಸ್ಗೆ 60 ಮೇಲೆ ಹೋಗ್ಬೇಕು. ಡಿಸ್ಟಿಂಕ್ಷನ್ಗೆ 75 80 ಮಾಡಿದ್ದಾರೆ, 75 ಮಾಡಿದ್ದಾರೆ. ಈ ಸರ್ಕಾರ ಈ ಪಟ್ಟಿಯಲ್ಲಿ ಎಲ್ಲಿದೆ ಅಂತಾನೆ ನಾನೇ ಹುಡುಕಾಡ್ತಾ ಇದ್ದೀನಿ. ಈ ಸರ್ಕಾರದಲ್ಲಿ ಈಗ ಫೇಲ್ ಆಗೋಟಿದೆ ಈ ಸರ್ಕಾರ. ಕೆಲವರಿಗೆ ಉತ್ತಮವಾದ ಮಕ್ಕಳಿಗೆ ಗ್ರೇಸ್ ಮಾರ್ಕ್ಸ್ ಇದೆ. ಗ್ರೇಸ್ ಮಾರ್ಕ್ಸ್, ಬ್ರೈಟ್ ಸ್ಟೂಡೆಂಟ್ಸ್ ಗ್ರೇಸ್ ಮಾರ್ಕ್ಸ್ ಇರ್ತದೆ. ಪರಮೇಶ್ವರ್ ನೋಡಿ, ಸುರೇಶ್ ಕುಮಾರ್ ಅವರೇ, ಅವ್ರೇನ್ ಹೇಳ್ತಾ ಇದ್ದಾರೆ, ಗ್ರೇಸ್ ಮಾರ್ಕ್ಸ್ ಒಂದಿದೆ ನೀವು ಹೇಳಲಿಲ್ಲ ಅಂತ, ಅದು ಪರಮೇಶ್ವರ್ ಕೊಡ್ತೀರಾ ಅಂತಂದೆ. ಕೃಪಾಂಕ, ಆ ಪರಿಸ್ಥಿತಿ ಇವತ್ತು. ನಾವು ಪತ್ರಿಕೆಯವರೆಲ್ಲ ಕೇಳ್ತಾರೆ, ಎಷ್ಟು ಮಾರ್ಕ್ಸ್ ಕೊಡ್ತೀರಾ, ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ನಾವು ಹೇಗೆ ಮನುಷ್ಯ ಹೇಗೆ ಅಂದ್ರೆ, ಒಬ್ಬ ಎಲ್ಲೂ ಕೂಡ ಕೆಲಸ ಸಿಕ್ಕಿರಲಿಲ್ಲ, ಅಪ್ಲೈ ನೋ ರಿಪ್ಲೈ. ಕೊನೆಗೆ ಅವನೊಂದು ಇಂಟರ್ವ್ಯೂ ಆರ್ಡರ್ ಬಂತು. ಇವತ್ತು ಕೆಲಸ ಸಿಗಲೇಬೇಕು ಅಂತ ಮನೆ ದೇವರು, ಊರ್ ದೇವರು ಎಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡಿ ಹೋದ ಇಂಟರ್ವ್ಯೂಗೆ. ಅವನ ಗ್ರಾಚಾರಕ್ಕೆ ಅವ್ನ ಮುಂಚೆ 130 ಜನ ನಿಂತ್ಬಿಟ್ಟಿದ್ರು. ಇದು ಕೆಲಸ ಸಿಗೋದು ಡೌಟ್ ಆಯ್ತು, ಆದ್ರೂ ಬಂದ್ಬಿಟ್ಟಿದ್ದೀವಿ, ಒಂದು ಅಟೆಂಡ್ ಮಾಡೋಣ ಅಂತ ಕೂತ್ಕೊಂಡ. ಓದಿರೋದು B. 3 ಗಂಟೆ ಒಂದು ಬಂತು ಸರ್ದಿ. ಅವ್ರಿಗೂ ಕೇಳಿ ಬೇಜಾರಾಗಿತ್ತು ಅಂತ ಕಾಣುತ್ತೆ. 7/4 ಎಷ್ಟು ಅಂತ ಕೇಳಿದ್ರು. 7/4 ಎಷ್ಟು ಅಂತ ಇವಂಗೋ ಕ್ಯಾಲ್ಕುಲೇಟರ್ ಬಿಟ್ರೆ ಗೊತ್ತಿಲ್ಲ. ಮತ್ತೆ ದೇವ್ರ ಮೇಲೆಲ್ಲ ಭಾರ ಹಾಕಿ 7/4 56 ಅಂದ. ನೀವೇಗ್ ನಕ್ಕದ್ರಿ, ಹಂಗೆ ಅವರು ನಕ್ಕದ್ರು. ಓದ, ಮನೆಗೆ ಹೋದ ತಕ್ಷಣ ಫಸ್ಟ್ ಕ್ಯಾಲ್ಕುಲೇಟರ್ ಓದ್ದ. 7/4 28. ಕೆಲಸ ಹೋಯ್ತು ಅನ್ಕೊಂಡ. 1 ವಾರ ಆದ್ಮೇಲೆ ಅವ್ನಿಗೆ ಆರ್ಡರ್ ಬಂದ್ಬಿಡ್ತು. ಯಾರಿಗೂ ಹೇಳಿಲ್ಲ, ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟ. ಆ 6 ತಿಂಗಳು ಪ್ರೊಬೇಷನ್ ಇರುತ್ತಲ್ಲ, ಪ್ರೊಬೇಷನ್ ಮುಗಿದ್ಮೇಲೆ ಪರ್ಮನೆಂಟ್ ಆದ್ಮೇಲೆ ಆ ಬಾಸ್ ಹತ್ರ ಹೋದ, ಹೆಂಗ್ ಸರ್ ಕೆಲಸ ಕೊಟ್ರಿ ಅಂತ. ಯಾಕಪ್ಪ ಅಂದ್ರು. ನಾವು ಕೇಳಿದ್ರಿ, ಏನ್ ಕೇಳಿದ್ವು? 7/4, ನೀನೆಷ್ಟು ಹೇಳಿದೆ? 50. ಪುಣ್ಯನೇ, ಬೇರೆಯವರೆಲ್ಲ 90, 100, 120 ಹೇಳಿದ್ರು. ನೀನು ಹತ್ರ ಹೇಳಿದು ಕೊಡಿಸ, ಕೆಲಸ ಕೊಡಿಸುವ. ಅದೇ ರೀತಿ ಇದು. ಆ ಪರಿಸ್ಥಿತಿ ಎಲ್ಲ ಕಾಂಗ್ರೆಸ್ ಅವ್ರದ್ದು ಅದೇ ಪರಿಸ್ಥಿತಿ, ಶಾಸಕರದು. ನಾವು ಪತ್ರಿಕೆಯಲ್ಲಿ ಓದ್ತೀರಿ, ಶಾಸಕಾಂಗದ ಸಭೆ ಆದಮೇಲೆ ಎಲ್ಲ ಪತ್ರಿಕೆಯಲ್ಲಿ ಓದಿ ಏನೇನು ಬಂದಿದೆ ಅಂತ ಎಲ್ಲ ಓದ್ತೀರಿ. ಮತ್ತು ನಮ್ಗೆ ಸ್ನೇಹಿತರು ಇದ್ದಾರಲ್ಲ, ಅವರೆಲ್ಲ ಹೇಳ್ತಾರೆ. ಅವರೆಲ್ಲ ಹೇಳಿದ್ರು, ನಿಮ್ಮ ಸರ್ಕಾರನೇ ಬೆಸ್ಟ್ ಅಣ್ಣ, ಈಗ ಬಂದು ನಮ್ದು ಖಾತೆ ಒಂಥರ
ಬೆಂಕಿ ಮೇಲೆ ಬಿದ್ದ ಸ್ಥಿತಿ ಹಂಗಾದ್ರೆ ಸುರೇಶ್ ಹೇಳ್ದಂಗೆ ನಿಮ್ದು 50 ಸುಳ್ಳು ಆಯ್ತು. ಇದೆಲ್ಲ ಸುಳ್ಳು ಸ್ವಾಮಿ. ಶ್ರೀನಿವಾಸ್ ಮಾತಾಡಿ. ಈಗ ಬೇರೆಯವರೆಲ್ಲ ನಮ್ಮವರೆಲ್ಲ 80 90 ಅಂತ ಎಲ್ಲ ಹೇಳ್ಬಿಟ್ಟಿದ್ರು ಅಂತ ನಿಮ್ದು 56ಕ್ಕೆ ಬೆಸ್ಟ್ ಆಯ್ತಲ್ಲ. ಅಲ್ಲ ಒಪ್ಕೊಂಡ್ರಲ್ಲ 80 ಅಂತ ದೂರ. ಓಕೆ, ಪರಮೇಶ್ವರ್ ಒಪ್ಕೊಂಡ್ಮೇಲೆ ಏನ್ ಮಾಡಕ್ಕಾಗಲ್ಲ. ಒಪ್ಕೊಂಡಿದ್ದೀರಲ್ಲ, ಯಾವ ಸ್ಥಿತಿ ಅವ್ರು ಯಾವ ಸ್ಥಿತಿ ಅನ್ನೋದು 80ಕ್ಕೆ ಒಪ್ಕೊಂಡಿದ್ದಾರೆ. ಅಧ್ಯಕ್ಷರೇ, ಏನಾದ್ರೂ ಒಂದು ಲ್ಯಾಂಡ್ ಮಾರ್ಕ್. ಈಗ ತಾವು ಮತ್ತೆ ಶಾಸಕರು ಚರ್ಚೆ ಮಾಡ್ತೀರಿ, ಚರ್ಚೆ ಮಾಡೋ ಟೀಕೆ ಟಿಪ್ಪಣಿ ಇರಬಹುದಲ್ಲ, ಸ್ವಾಭಾವಿಕ. ನಾನು ಯಾವುದೇ ಸಕಾರಾತ್ಮಕವಾಗಿ ನಿಮ್ಮ ಟೀಕೆಯನ್ನು ಬಹಳ ಇಂಪಾಗಿ ಕೇಳುವಂತಹ ಒಂದು ಟೀಕೆ ಆಗಿರ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಇಲ್ಲಿ ಅಭಿವೃದ್ಧಿ ಅನ್ನೋದು ಏನಾನ ಒಂದು ಮಾನದಂಡ ಮಾಡಬೇಕು. ಈ ಸರ್ಕಾರ ಬಂದ ಮೇಲೆ ಇಷ್ಟು ನೀರಾವರಿ ಯೋಜನೆಗಳು ಆಯಿತು, ಯಾವುದೋ ಒಂದು ಡ್ಯಾಮ್ ಕಟ್ಟಿದ್ರು ಅಂತ ಹೇಳಬೇಕು. ಆ ಡ್ಯಾಮ್ ಕಟ್ಟಿರೋದ್ನು ನಮ್ಮ ಮಾದೇವಪ್ಪನವರು ಸರ್ಟಿಫಿಕೇಟ್ ಕೊಟ್ಬಿಟ್ರು. ಯಾರೋ ಕಟ್ಟಿದ್ದು, ಟಿಪ್ಪು ಕಟ್ಟಿದ್ದು ಅಂತ. ಕಟ್ಟಿದವ್ರು ಯಾರೋ ಫೌಂಡೇಶನ್ ಸ್ಟೋನು. ಫೌಂಡೇಶನ್ ಸ್ಟೋನು 1799. ನಾನು ಅದನ್ನೇ ಕೇಳಿದೆ, 1790 ಯಾವ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ರಿ ಈ ಕಲ್ನ ಅಂತ. ಅದನ್ನ ನಾನು ಚೆಕ್ ಮಾಡಿದೆ, ಅದು ಹಳೆಗನ್ನಡನೇ ಅಲ್ಲ. ಅಲ್ಲ, ಹಳೆಗನ್ನಡ ಅಲ್ಲ, ಆರಾಮನೆ ಮಾಮೂಲಿ ಕನ್ನಡದಲ್ಲಿ ಬರ್ದವ್ರೆ. 1799 ಇಸ್ವಿಯಲ್ಲಿ ಏನಿರ್ಬೇಕಾಯ್ತು? ಯಾವ ಕನ್ನಡ ನಮ್ಮ ಕೈಲೇ ಓದಕ್ಕಾಗಲ್ಲ ಆ ಕನ್ನಡನ. ಇದು ಆರಾಮಾಗಿ ಬರ್ದಿದೆ ಕನ್ನಡ, ಬಿಡಿ. ಹಂಗೇನಾದ್ರೂ ಮಾಡಿದ್ದೀರಾ ಡೆವಲಪ್ಮೆಂಟು? ಏನಾದ್ರೂ ಏತಾವರಿ ನೀರಾವರಿ ಯೋಜನೆ ಯಾವ್ದಾನ ಕಂಪ್ಲೀಟ್ ಮಾಡಿದ್ದೀರಾ? ಏನೋ 6 ತಿಂಗಳಾಗಿದ್ದಾರೆ ನಿಮ್ಮನ್ನು ಇದನ್ನು ಕೇಳ್ತಾ ಇರಲ್ಲ. ಎಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ? ಯಾವುದಾದ್ರೂ ಹೊಸ ಕಾಲೇಜುಗಳ ನಿರ್ಮಾಣ ಮಾಡಿ ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡಿದ್ದೀರಾ? ಯಾವುದು ಮಾಡಿಲ್ಲ. ಯಾವುದು ಈ ಥರ ಯಾವುದೇ ರೀತಿಯಾದಂಥ ಅಭಿವೃದ್ಧಿಯನ್ನ ಮಾಡದೆ ಬರೀ ಖಾಲಿ ಡಬ್ಬದ ಥರ ಡಬ 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 ಅಂತ ಹೇಳ್ತಾರೆ. ಸೌಂಡು ಜಾಸ್ತಿ ಸೌಂಡ್ ಬರೋದು ಅದೇ. ಹೇಳ್ಕೊಂಡು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹೊರತು ಯಾವುದನ್ನೋ ಕಣ್ಣಿಗೆ ಕಾಣೋ ರೀತಿ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಇವತ್ತವರೆಗೂ ನೋಡ್ತಾ ಇಲ್ಲ. ನನಗನ್ಸುತ್ತೆ ಎಲ್ಲೋ ಈ ಸರ್ಕಾರ ಪ್ರಾರಂಭದಿಂದನೂ ಕೂಡ ಎಲ್ಲೋ ಎಡುಬುದಂಗೆ ಕಾಡ್ತಾ ಇತ್ತು. ಪ್ರಾರಂಭದಲ್ಲಿ ಈ ಸರ್ಕಾರ ಬಂದಾಗ BJP ಸರ್ಕಾರ ಸರಿ ಇಲ್ಲ, ನಾವು ಬಂದರೆ ನಿಮಗೆ ಕೃಷ್ಣದೇವರಾಯರ ಕಾಲದ ವಿಜಯನಗರವನ್ನು ತೋರಿಸ್ತೀರಿ, ಮುತ್ತು ರತ್ನಗಳನ್ನು ಅಳೆದು ಮಾರ್ತೀರಿ ಅಂತ ಹೇಳಿದ್ರು ರಸ್ತೆನಲ್ಲಿ. ಈಗ ನಾವು ನೋಡ್ತಾ ಇದ್ದೀರಿ ಬೆಂಗಳೂರಲ್ಲಿ ಬಂದಿದೆ ಮುತ್ತು, ಅದೇ ಜಲ್ಲಿಕಲ್ಲುಗಳೆಲ್ಲ ಕಿತ್ಕೊಂಡು ಬಂದು ರಸ್ತೆಯಲ್ಲೂ ರಾಶಿ ರಾಶಿ ಬಿದ್ದಿದೆ. ಅಷ್ಟು ಬಿಟ್ಟರೆ ಇನ್ನೇನು ಇಡೀ ರಾಜ್ಯದ್ದೇ ನಾನು ಹೇಳ್ತಾ ಇರೋವಂಥದ್ದು. ಈ ರೀತಿ ಬಹಳ ಅಲ್ಲ ಅಣ್ಣ, ಮುಗಿಸ್ಬಿಡ್ತೀನಿ ನಾನು. ಹೇಳಿ ಸರ್, ನಾವು ಮಾತಾಡೋ ಬೇಡ ಅಂತ ಹೇಳಿ. 15 ದಿವಸ ಆದಲ್ಲಿ ಓಪನ್ ಮಾಡಿದ್ವಿ, ಮಾತಾಡೋ ಹೇಳಿ. ಆಮೇಲೆ ನೀವು ಒಂದು ಕಟ್ಟಿಲ್ಲ ಅಂದ್ರೆ ಅದು ಅರ್ಸಿಕೆರೆ ಅಂತ ತಿಳ್ಕೋಬೇಕು. ನೀವು ಮತ್ತೆ ಮಾತಾಡಿ ಶಿವಲಿಂಗ ಅವ್ರೆ. ಯಾರು ಕೊಟ್ಟಿದ್ದು? ಕಾಲೇಜ್ ನೀವು ಕೊಟ್ಟು ಹೋದ್ರಿ, ಮನೆಗೆ ಕೊಟ್ಟು ಹೋದ್ರಿ, ಸ್ಯಾಂಕ್ಷನ್ ದುಡ್ಡು ಮಾಡಿ ಕೊಟ್ಟು ಇವರಿಗೆ. ಇವರು ಅವ್ರ ಸರ್ಕಾರದಲ್ಲಿ ಕೊಟ್ಟಿರ್ಲಿಲ್ಲ, JDS ಕೊಟ್ಟಿದೀವಿ. ಕೊಟ್ಟಿರೋರು ಯಾರು ಅಂತ ಹೇಳಕ್ ಇವ್ರಿಗೆ ಅಂದ್ರೆ ಇವ್ರು ಯಾವ ರೀತಿ ವ್ಯಕ್ತಿ ಅಂತ ಹೇಳ್ಬೇಕು ನಾನು? ಅರೇ ನಿಮ್ಗೆ ಅಷ್ಟೊಂದು ಇಷ್ಟ ಇಲ್ಲ, ಬರ್ರಿ. ಅಯ್ಯೋ, ಅದನ್ನು ಬೆಂತಡ್ಕೊತೀಯ ಬನ್ನಿ. ಈಗ ಚರ್ಚ್ ಕಡೆ ಹೇಳ್ಬೇಕು ಗಟ್ಟಿಯಾಗಿ. ಯಾರ ಕಾಲದಲ್ಲಿ ಯಾರು ಕೊಟ್ಟಿಲ್ಲ ಕಾಲದಲ್ಲಿ ನಾವು ಬಂದಾಗ ನೀವು ಕೇಳಿದ್ರಿ, ಏಕಮುಖವಾಗಿ ನೀವು ನಿಮಗೆ ಅವ್ರ ಕ್ಷೇತ್ರ ನೀವು ಯಾಕೆ ಮಾಡ್ತೀರಿ? ನಿಮ್ಮ ಕ್ಷೇತ್ರ ಬಂದಾಗ ನೀವು ಮಾತಾಡಿ. ಅಶ್ವಥ್ ನಾರಾಯಣಪ್ಪ ನಿನ್ನ ಹತ್ರ ಬಂದಿದ್ದೆ, ಕೊಟ್ಟೆ ಅಂತ ಥ್ಯಾಂಕ್ಸ್ ಹೇಳಿ ನೀನ್ ಕಂಪ್ಲೀಟ್ ಮಾಡಿದೆ ಅಂತ ಹೇಳಿ. ಅದು ನಂದು ಈ ಸರ್ಕಾರದ ಅದನ್ನ ಯಾಕೆ ಮುಚ್ಚಿಟ್ಟು ಇದನ್ನ ಹೇಳಕ್ ಹೋಗ್ತೀರಾ? ಅದನ್ನ ಅಧ್ಯಕ್ಷ ಕೂತಿಸಿ ಅವರು ಅಟ್ಲೀಸ್ಟ್ ಮಾತಾಡೋರ್ಗು ಕಂಪ್ಲೀಟ್ ಮಾಡೋರ್ಗು ಒಂದು ಅರ್ಧ ಗಂಟೆ. ಶಿವಲಿಂಗ ಅವರು ಮಾತಾಡ್ಲಿ. ಅವ್ರು ನೋಡಿ, ಆಡಳಿತ ಪಕ್ಷ ಸದಸ್ಯರಿಗೆ ಸಭಾಧ್ಯಕ್ಷರೇ ನೋಡಿ, ಇರದೇ 3 ದಿನ ಸದನ, ದಯವಿಟ್ಟು ಅನೇಕ ಶಿವಲಿಂಗ ಅವ್ರೆ ವಿಷಯಗಳು ಚರ್ಚೆ ಆಗಬೇಕು. ಅವರು ನೋಡಿ, ಅವರ ವಿಚಾರನ ಹೇಳ್ತಾರೆ, ನೀವು ನಿಮ್ಮ ವಿಚಾರ ಹೇಳ್ತೀರಿ. ನೀವು ಆಡಳಿತ ಪಕ್ಷದಲ್ಲಿದ್ದೀರಿ, ನಿಮ್ಮೆಲ್ಲ ಕೆಲಸ ಆಗಿರ್ಬಹುದು, ಅವ್ರಿಗೆ ಆಗದಿರ್ಬಹುದು. ಅವರ ವಿಚಾರ ಹೇಳ್ತಾರೆ, ನೀವು ಮಾತಾಡೋದು ನೀವು ಮಾತಾಡಿ. ಕೂಡ್ರಿ ಶಿವಲಿಂಗೇಗೌಡರು ಒಂದು ಅರ್ಧ ತಾಸು ಕೊಡ್ತಾರೆ. ಅವ್ರೀಗ ಪ್ರತಿಪಕ್ಷ ನಿಂತುಕೊಂಡು ಅವರ ವಿಚಾರ ಅವ್ರು ಹೇಳ್ತಾರೆ. ನಿಮ್ಗೆ ಬೇಕಾಗಿ ಅವ್ರು ಹೇಳ್ತಾರ? ನಿಮ್ಗೆ ಬೇಕಾದಾಗೆ
ನಿಮ್ಗೆ ನಿಮ್ಮಲ್ಲಿ ಏನು ಅಭಿವೃದ್ಧಿ ಆಗಿದೆ, ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅದನ್ನ ಯಾವಾಗ ಕೊಡ್ಲಿ ಮಾತಾಡ್ಲಿಕ್ಕೆ ನಿಮ್ಗೆ ಮಾತಾಡಿ ಮತ್ತೆ ಬೇಕಾದ್ರೆ ಯಾವಾಗ ಒಮ್ಮೆ ಬರುದು ಮಾತಾಡಿ ಹೋಗುದು, ಮತ್ತೆ ಮನಸ್ಸು ಬಂದಾಗ ಬರುದು, ಇಲ್ಲಿ ಕೂತ್ಕೊಂಡು ಬೇರೆಯವರಿಗೆ ಬುದ್ಧಿ ಹೇಳುದು. ಅಧ್ಯಕ್ಷರೇ ಅವ್ರು ಮುಗುಬಟ್ಟು ಮಾಡಿದ್ರೆ ಮೂಗು ಯಾರು ಮಾಡಿದ್ರೆ ಆಯ್ತು. ಸುರೇಶ್ ಅವರೇ, ಸನ್ಮಾನ್ಯ ಅಧ್ಯಕ್ಷ ಇಲ್ಲ ಇವ್ರಿಗೆ ಶಿವಲಿಂಗೇಗೌಡರಿಗೆ ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಕ್ಕೆ ಎಷ್ಟು ಕಾಲೇಜ್ ಕೊಟ್ರು ಕುಮಾರಸ್ವಾಮಿ ಅವರು, ಎಷ್ಟು ಆಯ್ತು. ಅದೆಲ್ಲ ಈಗ ಯಾಕೆ ನೀವು ಮಾತಾಡಲ್ಲ ಅವೆಲ್ಲ ಸುರೇಶ್ ಅವರೇ, ಅದೆಲ್ಲ ಈಗ ಸ್ವಾತಂತ್ರ್ಯ ಬಂದಾಗ ನೀವು ಮಾತಾಡೋದು ಮಾತಾಡಿ ಮುಖ್ಯಮಂತ್ರಿ ಮಾತಾಡಿ ಆಗಿಸ್ಬೇಕು ದಯಮಾಡಿ ಆ ಕೃತಜ್ಞತೆ. ಸುರೇಶ್ ಅವರೇ, ನಾನೆಲ್ಲ ಸದಸ್ಯರಿಗೆ ಹೇಳುದಿಷ್ಟೇ. ಒಂದ್ ಸೆಕೆಂಡ್ ಸುರೇಶ್ ಅವರೇ, ನಾನೆಲ್ಲ ಹೇಳುದಿಷ್ಟೇ, ಈ ಚರ್ಚೆ ಬೇಗ ಮುಗಿಸ್ಬೇಕು. ಅವರವ್ರ ವಿಚಾರವನ್ನು ಹೇಳ್ತಾರೆ. ಕೆಲವು ಕಡೆ ಡೆವಲಪ್ಮೆಂಟ್ ಆಗಿರ್ಬೋದು, ಕೆಲವು ಕಡೆ ಡೆವಲಪ್ಮೆಂಟ್ ಆಗದಿರ್ಬೋದು. ಆದವು ನಮ್ಗೆ ನಾನು ಹೇಳ್ಬೋದು ನನಗೆ ಆಗಿದೆ ಅಂತ ಹೇಳಿ ಅಲ್ವಾ, ಅದು ಅವರ ವಿಚಾರ ಹೇಳ್ತಾರೆ ಇದರಲ್ಲಿ. ಅದಕ್ಕೆ ಬೇಕಾಗುವಂತಹ ಎಲ್ಲ ಉತ್ತರ ಸರ್ಕಾರ ಕೊಡ್ತದೆ. ಸಂಗಮೇಶ್ ಈಗ ಮಾಡಬೇಡ ಸ್ವಲ್ಪ ಶಿವಲಿಂಗೌಡ್ರೆ, ಆಯ್ತು. ಈ ಶಿವಲಿಂಗೇಗೌಡರು ನೋಡಿ ಅವ್ರಿಗೇನೇನು ಅನ್ಸಿದ್ಯೋ, ಅಧಿಕಾರದಲ್ಲಿ ಇರುವವರು ಪ್ರತಿಪಕ್ಷ ಟೀಕೆಗಳನ್ನು ಕೇಳಿಸುವಂತ ಶಕ್ತಿ ಮತ್ತು ವ್ಯಕ್ತಿತ್ವ ಬೇಕು, ತಾಳ್ಮೆ ಬೇಕು. ಇದರಲ್ಲಿ ಹೇಳಿ ನೀವೆಲ್ಲ ಕೂಡ ಅದಕ್ಕೆ ಉತ್ತರ ಕೊಡುವಾಗ ಸರ್ಕಾರ ಕೊಡ್ತದೆ. ನಿಮ್ಗೆ ಬೇಕಾದಾಗೆ ಮಾತಾಡ್ಬೇಕಂತ ಹೇಳಿದ್ರೆ ಆಗುದಿಲ್ಲ. ಸರ್ಕಾರ ಅದಕ್ಕೆ ಉತ್ತರ ಕೊಡ್ತದೆ. ನಿಮ್ಗೆ ಅವ್ರು ಕೂತ್ಕೊಂಡ ನಂತರ ನಿಮ್ಗೆ ಮಾತಾಡುವಾಗ ನೀವೆದ್ದು ನಿಂತು ಎಷ್ಟು ಬೇಕಾದ್ರೂ ಯಾವ ವಿಚಾರ ಬೇಕಾದ್ರೂ ಸೀಮಿತವಾಗಿ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನೋಡಿ ಈ ಪದೇ ನೋಡಿ ನಾನು ಬೇಗ ಮುಗಿಸ್ಬೇಕು ಅಂತ ಇದ್ದೆ. ಪದೇ ನಾನು ಶಿವಲಿಂಗೇಗೌಡರಿಗೂ ನಾನು ವಿನಂತಿ ಮಾಡ್ತೀನಿ. ಅವರು ಜ್ಞಾನಿಗಳಿದ್ದಾರೆ, ಅವ್ರಿಗೆ ಇಲ್ಲಿ ಸೀಟ್ ಸಿಗ್ಬೇಕಾಯ್ತು, ಬಸ್ ಮಿಸ್ ಆಯ್ತು. ನಾನು ಹೇಳೋದು ಪರವಾಗಿಲ್ಲ, ಬಸ್ ಮಿಸ್ ಆದ ಪರವಾಗಿಲ್ಲ. ಇವಾಗ ಏನು ರೆಡಿ ಮಾಡ್ಕೊಂಡು ಅವರು ಮಂತ್ರಿ ಯಾರು ಉತ್ತರ ಕೊಡ್ತಾರೋ ಅವ್ರಿಗೆಲ್ಲ ಬರ್ಕೊಟ್ಬಿಡಿ. ಅವ್ರು ಏನೇನು ಬೇಕೋ ಎಲ್ಲ ಓದ್ಲಿ. ಯಾಕಂದ್ರೆ ಮಂತ್ರಿಗಳಿಗೆ ಸ್ವಲ್ಪ ಜ್ಞಾನ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಕೊಟ್ಟರೆ ಅವ್ರು ಹೇಳಿ. ಸುಮ್ಮನೆ ಮಧ್ಯೆ ತೊಂದರೆ ಮಾಡೋದ್ರಿಂದ ನಮ್ಮ ಭಾಳಷ್ಟು ಸದಸ್ಯರು ಮಾತಾಡಬೇಕಾಗಿದೆ. ಅದಕ್ಕೋಸ್ಕರ ದಯವಿಟ್ಟು ನಾನು ಪ್ರಮುಖವಾಗಿ ಈ ಸರ್ಕಾರ ಮುಖ್ಯಮಂತ್ರಿಗಳು ಹೊಸದಾಗಿ ಬಂದಾಗ ಅವರು ಭಾಳ ಘೋಷಣೆಗಳನ್ನು ಮಾಡ್ತಾಯಿದ್ರು. ನನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ರು. ಈಗ ನನಗೂ ಅನುದಾನ ಇಲ್ಲ, ಕಾಕಾ ಪಾಟೀಲ್ಗೂ ಅನುದಾನ ಇಲ್ಲ, ಮಾದೇವಪ್ಪನಿಗೂ ಅನುದಾನ ಇಲ್ಲ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರ ಬದುಕಿನಲ್ಲಿ ಕಪ್ಪು ಚುಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅನುದಾನ ಕೊರತೆಯಲ್ಲಿ ಕಪ್ಪು ಚುಕ್ಕೆ ಅಂತೂ ಇಟ್ಬಿಟ್ಟು ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಇವತ್ತು ನಾವೇನು ಗ್ಯಾರಂಟಿ ಕೊಡಬೇಡ್ರಿ ಅಂತ ಹೇಳಿಲ್ಲ. 5 ಇದ್ದೀರಾ, ಇನ್ನೊಂದು 50 ಸೇರಿಸ್ಕೊಳ್ಳಿ, ನಮಗೇನು ಬೇಜಾರಿಲ್ಲ, ಮಾಡಿ. ಆದರೆ ನೀವು ಗ್ಯಾರಂಟಿ ನೀವು ಮಾಡಿದಂಥ ಸ್ಕೀಮ್ನೇ ಇವತ್ತು ನಿಮ್ಮ ಸದಸ್ಯರೇ ಟೀಕೆ ಮಾಡುವಂಥ ಪರಿಸ್ಥಿತಿಗೆ ತಂದಿದ್ದೀರ. ನಾನಲ್ಲ ನಿಮ್ಮ ಸದಸ್ಯರೇ ಒಬ್ರು ಹೇಳಿದ್ದಾರೆ, ಗ್ಯಾರಂಟಿ ಕೊಟ್ರೆ ಎಲ್ಲ ದಿವಾಳಿ ಎದ್ದು ಹೋಗುತ್ತೆ, ಸಡಕ್ ಮೇಲೆ ಒಂದು ಬುಟ್ಟಿ ಮಣ್ಣು ಹಾಕಕ್ಕೂ ಇಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ ಅವರು. ರಾಯರೆಡ್ಡಿ ಹೇಳ್ತಾರೆ, ನಾನು ಗ್ಯಾರಂಟಿ ಯೋಜನೆಗಳು ರಾಜ್ಯದ ಬೆಳವಣಿಗೆ ಮೇಲೆ ಪರಿಣಾಮ ಬೀರಿದೆ. ಹಣಕಾಸಿನ ಕೊರತೆಯಿಂದ ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ. ನಾನು ಹೇಳಲ್ಲ, ರಾಯರೆಡ್ಡಿಗೆ ಬುದ್ಧಿ ಹೇಳ್ಬಿಡಿ ನೀವೇ. ನಾನು ಕೆರೆ ತುಂಬಿಸುವ ಯೋಜನೆ ಬರೋಬ್ಬರಿ 950 ಕೋಟಿ ಅನುದಾನ ಬಂದಿದೆ, ಆದರೆ ಕಾಮಗಾರಿ ಅಗತ್ಯ ಭೂಮಿ ನೀಡಲು ಯಾರು ಮುಂದೆ ಬರುತ್ತಿಲ್ಲ. ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ನಡೆಯುತ್ತಿಲ್ಲ. ಯಾರು ಹೇಳ್ತಾ ಇರೋದು? ಮುಖ್ಯಮಂತ್ರಿಗಳ ಕಾರ್ಯದರ್ಶಿ. ದಾಖಲೆಗಳು ಕೇಳಿದ್ರೆ ದಾಖಲೆಗಳನ್ನು ಕಳಿಸ್ಕೊಡ್ತೀನಿ ನಿಮಗೆ. ಅದಕ್ಕೂ ಬೇಕಾದ್ರೆ ವಿಡಿಯೋ ಮಾತಾಡಿರೋದು ವಿಡಿಯೋನು ಕೊಡ್ತೀನಿ ನಿಮಗೆ. ಅದೇ ಹಾಗೆ ನಾನು ಹೇಳ್ತಾ ಇರೋದು, ಆಡಳಿತ ಪಕ್ಷದ ಶಾಸಕರೇ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷ ಅಲ್ಲ ಟೀಕೆ ಮಾಡ್ತಾ ಇರೋದು. ಹೇಳಿದ್ರಲ್ಲ ಶಿವಲಿಂಗಿ ಅವರು, ಟೀಕೆ ಮಾಡ್ತೀರಾ, ಟೀಕೆ ಮಾಡಿ. ನಾವು ಬಂದಿರೋದೇ ಟೀಕೆ ಮಾಡೋಕ್ಕೆ, ನಮ್ಗೆ ಕಳಿಸಿರೋದೇ ಟೀಕೆ ಮಾಡೋಕ್ಕೆ. ಆಡಳಿತ ಪಕ್ಷದ ಶಾಸಕರ ಟೀಕೆ. ರಾಜು ಕಾಗೆ ಅವರು ಇನ್ನೂ ಒಂದು ಮುಂದೆ
ಭಾಷಣ ಹೋಗ್ಬಿಟ್ಟಿದ್ದಾರೆ, ಹೆಜ್ಜೆ ಮುಂದೆ ಹೋಗಿ ಅವ್ರು ಹೇಳಿದ್ದಾರೆ, ಕಳೆದ ವರ್ಷದಿಂದ ನನ್ನ ಗೋಳು ಸರ್ಕಾರ ಆಲಿಸುತ್ತಿಲ್ಲ. ರಾಜು ಕಾಗೆ ಅವರು MLA, ಅವರು ಒಂದು 4 ಸರಿ MLA. ಹೀಗೆ ಪರಿಸ್ಥಿತಿ ಮುಂದುವರೆದರೆ ವಿಧಾನಸೌಧದಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಓರ್ವ ಮಂತ್ರಿಗೆ ಹೇಳಿದ್ದೇನೆ. ಯಾರು? ವಿರೋಧ ಪಕ್ಷದವರು ಆತ್ಮಹತ್ಯೆ ಮಾಡ್ಕೋಬೇಕು, ರೂಲಿಂಗ್ ಪಾರ್ಟಿಯವರೇ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳ್ತಾರೆ. ಇವತ್ತು ನಾನೇನು ವಿಧಾನಸೌಧಕ್ಕೆ ಹೋಗಿ ಖಾಲಿ ಕುಂತಿಲ್ಲ, ಮೋಜು ಮಸ್ತಿ ಮಾಡಲ್ಲ, ಬೇಕಾದರೆ ನಾಳೆನೇ ಹೋಗಿ ರಾಜೀನಾಮೆ ಬಿಸಾಕ್ ಬರ್ತೀನಿ ಇವ್ರ ಸರ್ಕಾರಕ್ಕೆ ಅಂತ ಹೇಳ್ತಾರೆ. ಇದೆಲ್ಲ ಆನ್ ರೆಕಾರ್ಡ್ ಹೇಳಿರೋದು, ಆನ್ ರೆಕಾರ್ಡ್. ಪ್ರಿಂಟು ನಾನು ಹೇಳಿಲ್ಲ ಅಂತ ಪ್ರಿಂಟಲ್ಲಿ ಹೇಳ್ಬಿಡ್ಬೋದು. ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿರೋದ್ರಿಂದ ಹೇಳಕ್ಕೆ ಆಗಲ್ಲ. ಈ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಅದರ ಇದನ್ನು ಕೊಟ್ಟಿದ್ದೀನಿ ನೋಡಿ, ಗ್ಯಾರಂಟಿ ಸ್ಕೀಮ್ಗಳಿಗೆ ಕ್ಷೇತ್ರದಲ್ಲಿ ಅನುದಾನ ಇಲ್ಲ. BR ಪಾಟೀಲ್ ಸ್ಟೇಟ್ಮೆಂಟ್ ಅದು ಪತ್ರಿಕೆಯಲ್ಲೂ ಬಂದಿದೆ, ದೊಡ್ಡದಾಗೆ ಬಂದಿದೆ. ಅವ್ರು ಹೇಳಿದ್ದಾರೆ, ಕಾಂಗ್ರೆಸ್ ಒಳಗೆ ಶಾಸಕರ ಕಲಹದ ಕಿಡಿ, ಮೌನಕ್ಕೆ ಶರಣಾದ ಹಿರಿಯ ಸಚಿವರು. ಇವ್ರು ಗಲಾಟೆ ನೋಡಿ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೆ BR ಪಾಟೀಲ್ ಹೇಳಿದ್ದಾರೆ, ಅವ್ರೇನು ಹೇಳಿದ್ದಾರೆ ಅಂದರೆ, ನಾನು ಹೇಳಿರೋದು ಸತ್ಯ, ನಾನೇ ಮಾತಾಡಿರೋದು, ನಾನೇ ಹೇಳಿದ್ದೀನಿ, ಕಾಂಗ್ರೆಸ್ ಪಾರ್ಟಿಯಲ್ಲೂ ಇದನ್ನೇ ಹೇಳ್ತೀನಿ, ಮುಖ್ಯಮಂತ್ರಿ ಭೇಟಿ ಮಾಡಿದಾಗೂ ಹೇಳಿದ್ದೀನಿ. ಇದಕ್ಕಿಂತ ಇನ್ನು ದಾಖಲೆ ಯಾರು ಬೇಕು? ಇವರೆಲ್ಲ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್. ಹೇಗೆ ಶಿವಲಿಂಗೇಗೌಡರು ಕಾಂಗ್ರೆಸ್ಸಿನ ಸ್ಪೋಕ್ಸ್ ಪರ್ಸನ್ ಇದ್ದಾರೆ, ಅದೇ ರೀತಿನಿ ಇವರು ಜನ ಆರಿಸಿ ಗಳಿಸಿದ್ದಾರೆ. ಇವರೇ ಹೇಳ್ತಾ ಇದ್ದಾರಲ್ಲ ಅಭಿವೃದ್ಧಿ ಆಗಿಲ್ಲ ಅಂತ, ಒಂದು ಸಂಖ್ಯೆ ಮಣ್ಣು ಹಾಕಿಲ್ಲ 2 ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬ ಶಾಸಕ ಅವನು ಇನ್ನೂ ಮುಂದಕ್ಕೆ ಹೋಗಿದ್ದಾನೆ, ನಾನು ತೆಂಗಿನಕಾಯಿ ಹೊಡೆದಿಲ್ಲ ಅಂತಾರೆ. ನಿಮ್ಮ ದಾವಣಗೆರೆಯವರು ಚಂದ್ರಪ್ಪ, ದಾವಣಗೆರೆ ನಿಮ್ಮ ಪಕ್ಕದ ಜಿಲ್ಲೆ, ತೆಂಗಿನಕಾಯಿ ಹೊಡೆದಿಲ್ಲ, ನಾನು 2 ವರ್ಷ ಆಯ್ತು ತೆಂಗಿನಕಾಯಿನೇ ಹೊಡೆದಿಲ್ಲ ಅಂತಾರೆ. ಅದು ಇವಾಗಿನ ಕತೆ ಬೇಡ, ಆಮೇಲೆ ಹೇಳು. ಅವ್ರು ಹೇಳಿದ್ದು ಅದನ್ನು ಹೇಳವ್ರೆ, ಹೇಳ. ಆಮೇಲೆ ನಮ್ಮ G. ಪರಮೇಶ್ವರ್ ಅವರು ಇವರೆಲ್ಲ ಹೇಳಿದ್ಮೇಲೆ ನಾವ್ಯಾಕೆ? ಅವ್ರು ಸತ್ಯ ನುಡಿಯೋರು. G. ಪರಮೇಶ್ವರನ್ ತರ ಏನ ಚಂದ್ರಣ್ಣ, ಸತ್ಯನೇ ಹೇಳೋದವರು. ಅವರೊಂದು ಸತ್ಯ ಹೇಳೋದು. ಅವರು ಬಾಗಲಕೋಟೆ ಬಾದಾಮಿ ಬೆಂಕಿ ಆರ್ಸಕ್ಕೆ ಹೋಗಿದ್ರಲ್ಲಿ, ಅಗ್ನಿಶಾಮಕ ಠಾಣೆ ಉದ್ಘಾಟನೆ, ಬೆಂಕಿ ಆರ್ಸಕ್ಕೆ ಹೋಗಿದ್ರು. ಅವರು ಬೆಂಕಿ ಹಚ್ಚಿಬಿಟ್ಟು ಬಂದ್ಬಿಟ್ರು. ಅಷ್ಟು ದೊಡ್ಡ ಯೋಜನೆಗಳಿಗೆ ಕೂಡಲೇ ಗಾಬರಿ ಆಗೋಗ್ಬಿಡ್ತೈತೆ. ನಮ್ಮ ಬಳಿ ದುಡ್ಡಿಲ್ಲ, ಸಿದ್ದರಾಮಣ್ಣ ಹತ್ರನೂ ದುಡ್ಡಿಲ್ಲ, ನನ್ನ ಹತ್ರನೂ ದುಡ್ಡಿಲ್ಲ, ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ. ನಮ್ಮಲ್ಲಿ ದುಡ್ಡೆಲ್ಲ ನಿಮಗೆ ಹಂಚಿದ್ದೇವೆ. ನಿಮಗೆ ಎಲ್ಲ ಅಕ್ಕಿ, ಬೇಳೆ, ಎಣ್ಣೆ ಅಂದ್ರೆ ಆ ಎಣ್ಣೆ ಅಲ್ಲ ಸರ್, ಕಳ್ಳೆಕಾಯಿ ಎಣ್ಣೆ ಅಲ್ಲ. ಎಣ್ಣೆ ಸಚಿವರು ಪಕ್ಕದಲ್ಲೇ ಇದ್ದಾರೆ, ಕಳ್ಳೆಕಾಯಿ ಎಣ್ಣೆ ಸಚಿವರು ಪಕ್ಕದಲ್ಲೇ ಇದ್ದಾರೆ. ಆ ಎಣ್ಣೆ ಸಚಿವರನ್ನು ಕೇಳಿ, ಅವ್ರನ್ನೂ ನೋಡಿ ಚಟಾಕಿ ಆರಿಸ್ಬಿಟ್ರು. ಇದು ಡಾಕ್ಟರ್ ಪರಮೇಶ್ವರ್ ಅವರ ಸತ್ಯ ಸಂಗತಿಯನ್ನು ಹೇಳಿದ್ದಾರೆ ಡಾಕ್ಟ್ರು. ಅಂದ್ರೆ ಇವತ್ತು ಕಾಂಗ್ರೆಸ್ ಶಾಸಕರು ಕೂಡ ಅಭಿವೃದ್ಧಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಇನ್ನು DK ಶಿವಕುಮಾರ್ ಆಮೇಲೆ ಹೇಳ್ತೀನಿ, ಅವರು ಹೇಳಿದ್ದಾರೆ. DK ಶಿವಕುಮಾರ್ ಈ ಬೆಂಗಳೂರಲ್ಲಿ ಅಭಿವೃದ್ಧಿ ಮಾಡಕ್ಕೆ ಕೇಳಿದ್ದಾರೆ ಪ್ರಶ್ನೆ ನಮ್ಮ ಮಾಧ್ಯಮದ ಸ್ನೇಹಿತರು. ಅದಕ್ಕೆ ಮಾಧ್ಯಮ ಸ್ನೇಹಿತರಿಗೆ ಅವರೇನು ಹೇಳಿದ್ದಾರೆ, ರೀ ಬೆಂಗಳೂರನ್ನ ನನ್ನ ಕೈಲಲ್ಲ, ನಾನು ಶಿವನ ಕುಮಾರ, ನಾನು ಆ ಪರಮೇಶ್ವರನೇ ಬಂದ್ರೂ ಬೆಂಗಳೂರನ್ನ ಉದ್ಧಾರ ಮಾಡೋಕ್ಕಾಗಲ್ಲ, ಹೋಗ್ರಿ ಅಂದ್ಬಿಟ್ಟು ಕಳಿಸ್ಬಿಟ್ಟವ್ರು ಪ್ರೆಸ್ ಅವ್ರಿಗೆಲ್ಲ, ಹೋಗ್ರಿ ಅಂತ ಕಳಿಸೋರು. ರೂಲಿಂಗ್ ಪಾರ್ಟಿದ್ ನಾನು ಹೇಳ್ತಾ ಇರೋದು. ಯಾರು ಈ ಸರ್ಕಾರವನ್ನ ಸಮರ್ಥನೆ ಮಾಡಬೇಕಾಯಿತು, ನಮ್ಮ ಸರ್ಕಾರ ಇದು, ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ, ಅದೇ ಸರ್ಕಾರದ ಬಾಯಲ್ಲಿ ಬರ್ತಾ ಇರೋದು ಒಡಕು ಮಾತುಗಳಿದು. ಇದಕ್ಕಿಂತ ಬೇಕಾ? ಮನೆ ಒಡೆದೋಗಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇಕಾ ಉದಾಹರಣೆಗಳನ್ನ? ನಾವು ಹೇಳಿದ್ರೆ ನನ್ನ ಸ್ಕೂಲ್ ಆಡ್ತು ಅದು ಅಂತ ಹೇಳಿ ಪರವಾಗಿಲ್ಲ. ಯಾಕೆ ನಿಮ್ಮ ಶಾಸಕರ ಬಾಯಿ ಮುಚ್ಚಿಸಕ್ಕಾಗಲ್ವಾ? ನಿಮ್ಮ ಶಾಸಕರನ್ನ ಬಾಯಿ ಮುಚ್ಚಿಸಿ ಯಾಕೆ ಮಾತಾಡ್ತೀಯ ಅಂತ ಹೇಳಕ್ಕಾಗಲ್ವಾ ನೀವು? ದುಡ್ಡು ಕೊಟ್ಟಿದ್ರೆ ಅವ್ರು ಬಾಯಿ ಮುಚ್ಕೊಂಡವ್ರು, ಕೊಟ್ಟೇ ಇಲ್ಲ, ಒಂದು ಬಾಣ್ಲಿ ಮಣ್ಣು ಹಾಕಿಲ್ಲ ಅಂತ ಹೇಳ್ತಾವ್ರೆ ಅವರೇ. ನಮಗ್ ಬುದ್ಧಿವಾದ ಹೇಳ್ತಾರೆ ಎಲ್ಲರೂ ಬಂದ್ಬಿಟ್ಟು, ಅಭಿವೃದ್ಧಿ ಆಗಿರೋದನ್ನ ನೀನು ಯಾಕೆ ಮುಚ್ಚಿಡ್ತಾ ಇದೆಯಾ ಅಂತ ನಮಗ್ ಬುದ್ಧಿವಾದ ಹೇಳ್ತಾರೆ. ಎಷ್ಟು ಸರಿ ಅಧ್ಯಕ್ಷರೇ ನೀವ್ ಹೇಳಿ? ಇವ್ರಿಗೆ ಆ ಧೈರ್ಯ ಇದ್ದಿದ್ರೆ ಅವ್ರು ಶಾಸಕರು ಬಾಯಿ ಮುಚ್ಚಿ ಹೇಳ್ಬೇಕಾಯ್ತು. ಇಷ್ಟಾದ ಮೇಲೂ ಅವರು ಏನು ನಿಲ್ಸಿಲ್ಲ, ಇಷ್ಟಾದ ಮೇಲೂ ಕೂಡ ಅವರು ಹೇಳ್ತಾ ಇದ್ದಾರೆ. ಇವತ್ತು ಸರ್ಕಾರ ಎಲ್ಲ ಕಡೆನೂ ಬಾಕಿ ಉಳಿಸ್ಕೊಂಡಿದೆ.
KSRTCಗೆ 1254 ಕೋಟಿ, BMTCಯಲ್ಲಿ 532 ಕೋಟಿ ಸಾಲ ಉಳಿಸ್ಕೊಂಡಿರೋದು, NWKSRTC 762, KKRTC 795 ನಿಮ್ಮದು. ಇಷ್ಟು ಸಾಲನ ಉಳಿಸ್ಕೊಂಡಿದ್ದೀರಾ. ನಾನು ಈ ಸಾಲನ ಕೊಡಿ ಅಂತ ಡಿಮ್ಯಾಂಡ್ ಮಾಡೋಣ, ಆದರೆ ನಿಮ್ಮ ಸರ್ಕಾರದ ಹಣದ ಕೊರತೆ ಬಗ್ಗೆ ನಾನು ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ, ನಿಮ್ಮಲ್ಲಿ ಹಣ ಇಲ್ಲ ಅನ್ನೋದಕ್ಕೆ ನಾನು ದಾಖಲೆಗಳು ಕೊಟ್ಟೆ ಅಷ್ಟೇ, ಬೇರೆ ಏನು ನನ್ನ ಹತ್ರ ಇಲ್ಲ. ಈಗಾಗಲೇ ಬೆಳಗ್ಗೆನೂ ನಮ್ಮ ಸಂವಿಧಾನದ ನಮಗೆ ಅಲ್ಲಿ ನಮ್ಗೆ ಅಂಬೇಡ್ಕರ್ ಇದ್ರೆ, ಇಲ್ಲಿ ನಮಗೆ ಮಹದೇವಪ್ಪನವರೇ ನಮಗೆ ರಕ್ಷಕರವರು ಒಂದು ಹಣನೂ ನುಂಗಾಕ್ಬಿಟ್ರಿ. ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಹಣ ಇದ್ದಿದ್ರೆ ನಾವು SC/ST ಪರವಾಗಿದ್ದೀರಿ, ಸಂವಿಧಾನದ ಬುಕ್ಕನ್ನು ನಮ್ಮ ಜೋಬಲ್ಲೇ ಇಟ್ಕೊಂಡಿದ್ದೀರಿ ಸದಾ ಅಂತ ಹೇಳಿದಂಥವ್ರು, ಈ ಹಣ ನಾವು ಮುಟ್ಟತಾನೆ ಇರಲಿಲ್ಲ. ಇನ್ನೊಂದಷ್ಟು ಜನ ಸೇರಿಸ್ಬೇಕಾಯ್ತು. ನಾನು ಭಾಷಣ ಮಾಡಿದ್ದೀನಿ 1 ಗಂಟೆಗಳು. ಮಹದೇವಪ್ಪನವರೇ, ಈ SC/ST ಹಣದ ಬಗ್ಗೆ 1 ಗಂಟೆ ಭಾಷಣ ಮಾಡಿದ್ದೀನಿ ಆನ್ ರೆಕಾರ್ಡ್. ನಾನು ಹೇಳಿದ್ದೇನಲ್ಲ ಸಲಹೆ, ನೀವು ಅದನ್ನು ಪಾಲನೆ ಮಾಡ್ತೀನಿ ಅಂತ ಹೇಳಿದ್ರೆ ಸಪರೇಟ್ ಬಡ್ಜೆಟ್ ಮಾಡಬೇಕು ಅಂತ 1 ಗಂಟೆ ಮಾತಾಡಿದ್ದೀನಿ ಇದ್ರ ಬಗ್ಗೆ. ನಿಮ್ಗೆ ಕರುಳು ಚುರುಕು ಅನಿಸ್ಲೇ ಇಲ್ಲ. ಹಣನೂ ತಗೊಂಡಿದ್ದೀರಾ ಸುಮಾರು 25,000 ಕೋಟಿಗೂ ಮೇಲೆ, 35,000 ಕೋಟಿ. ನಿಮ್ಮ ಹತ್ರ ಹಣ ಇದ್ದಿದ್ರೆ ಈ 35,000 ಕೋಟಿ ತಗೊಳ್ಳೋ ಪ್ರಶ್ನೆನೇ ಬರ್ತಾ ಇರಲ್ಲ. ನೀವೇ ಕಾನೂನು ಮಾಡಿದವರು SC/ST ಹಣ ಮುಟ್ಟಬಾರ್ದು ಅಂತೇಳಿ. ಈಗಾಗಲೇ ಅದ್ರ ಬಗ್ಗೆ ಬೆಳಗ್ಗೆ ಚರ್ಚೆ ಆಗಿರೋದ್ರಿಂದ ನಾನು ಅದನ್ನು ಬಿಟ್ಬಿಡ್ತೀನಿ, ಅಲ್ಲಿಗೆ ಅದನ್ನು ನಾನು ಹೋಗೋಕ್ಕಾಗಲ್ಲ. ಇದನ್ನು ನಾನು ಈ ಸರ್ಕಾರಕ್ಕೆ ನಾನು ಕೇಳೋ ಅಂಥದ್ದು, ನೀವು 24 ತಿಂಗಳಾಯಿತು, 24 + 3 27 ತಿಂಗಳಾಯಿತು. ಸರ್ಕಾರಕ್ಕೆ ಏನು ಹೇಳಿದ್ರಿ? ಬರಬೇಕಾದ್ರೆ ನಾವು ಯಾವುದೇ ತೆರಿಗೆ ಹಾಕಲ್ಲ. ಈ BJPಯವರು 40% ದುಡ್ಡು ಹೊಡಿತಾ ಇದ್ರು, ಪೋಸ್ಟು ಅಂಟಿಸಿದ್ರು, ಪೇ CM ಅಂತ ಎಲ್ಲ. ಆ 40% ಉಳ್ಕೊಂಬಿಟ್ರೆ ನಮಗೊಂದು 65,000 ಕೋಟಿ ಬಂದ್ಬಿಡ್ತತೆ. ಅದನ್ನು ನಾವು ಈ ಒಂದು ಸ್ಕೀಮ್ಗೆ 5 ಸ್ಕೀಮ್ಗೆ ಹಾಕೊಂಬಿಡ್ತೀರಿ, ಪಂಚ ಗ್ಯಾರಂಟಿಗೆ ಹಾಕ್ತೀರಿ. ಉಳಿದಿದ್ದ ಅಭಿವೃದ್ಧಿ ಕಾರ್ಯ ಏನಿದೆ ಅದು ಸುಮಾರು 89,000 ಕೋಟಿ ಉಳಿಬೋದು. 89,000 ಕೋಟಿನ ನಾವು ಮಾಡ್ತೀನಿ ಅಂತ ಹೇಳಿದ್ರಿ. ಈಗ ಮಾಡಿದ್ರ 40% ಅಲ್ಲ, ಇವಾಗ ಕಾಂಟ್ರಾಕ್ಟರ್ಗಳೆಲ್ಲ ಹೇಳ್ತಾವ್ರೆ 60% ಆಗ್ಬಿಟ್ಟೈತೆ ಅಂತ. ಏನು ಬಿಲ್ಡಿಂಗ್ ಲೈಸೆನ್ಸ್ಗೂ ನಮ್ಮ ಅಶ್ವತ್ಥನಾರಾಯಣ್ ಹೇಳ್ತಾರೆ, ಬಿಲ್ಡಿಂಗ್ ಮೊದಲು ಓಸಿಗಿತ್ತಲ್ಲ, ಕೊನೆಯಲ್ಲಿ ಓಸಿ ಕೊಡ್ತಾ ಇದ್ರಿ. ಕೊನೆಯಲ್ಲಿ ಓಸಿನ ಏನಪ್ಪ ಅದು? ಓಸಿಗೆ ಇತ್ತು. ಈಗ CCಗೆ ಕಿತ್ಕೊಂಡ್ಬಿಡ್ತಾರೆ. ಸ್ಟಾರ್ಟಿಂಗ್ ಏನೋ CC ಅಂದ್ರೆ ಸ್ಟಾರ್ಟಿಂಗ್ ಕಮೆನ್ಸ್ಮೆಂಟ್ ಅರ್ಜಿ 70%. ಅದಕ್ಕೆ ಹೇಳ್ತಾ ಇದ್ದೀನಿ, ಹೊಸ ಸೆಸ್ ಇದು 70%. ಈಗ ನಾನು ಹೇಳ್ತಾ ಇಲ್ಲ, ಜಗತ್ ಜಾಹೀರಾತ ಆಗ್ಬಿಟ್ಟೈತಿ ಇವತ್ತು. ತೆರಿಗೆಗಳ ಮೇಲೆ ತೆರಿಗೆ ಹಾಕಿದ್ರಿ, ಒಂದೇ ಒಂದು ತೆರಿಗೆ ಹಾಕಲ್ಲ ಅಂತ ಹೇಳಿದ್ರಿ. ಸುಮಾರು 27 ತಿಂಗಳಲ್ಲಿ 25 ತೆರಿಗೆ ಹಾಕಿದ್ದೀರ. ಯಾರ ಮನೆ ಹಾಳು ಮಾಡಕ್ಕೆ ಹಾಕಿದ್ದೀರಾ? ಏನು ಬೇಕಾಗಿತ್ತು? ಈ 40% ಉಳಿದಿದ್ದಣ ಎಲ್ಲೋಯ್ತು ಹಂಗಾರೆ? ಈ 40% ಹಣ ನಿಮ್ಮ ಹತ್ರ ಸ್ಟೋರ್ ಆಗಬೇಕಾಯ್ತು, ಇದೆಲ್ಲೋಯ್ತು? ನನ್ನ ಪ್ರಶ್ನೆ, ಎಲ್ಲೋಯ್ತು ಈ ದುಡ್ಡು? ಯಾರು ತಿಂದಾಕಿದ್ರು? ಯಾರು ಲೂಟಿ ಹೊಡೆದ್ರು? ಉತ್ತರ ಕೊಡಿ ಹೆಂಗಾರೆ. ನೀವು ಹೇಳಿದ್ರಿ ಪತ್ರಿಕೆಯಲ್ಲಿ. ಕಸದ ಅಧ್ಯಕ್ಷರೇ, ಮೊದಲು ಕಸದ ಮೇಲೆ ಏನು ಸೆಸ್ಸಿತ್ತು ಅದನ್ನು ಡಬಲ್ ಮಾಡಿಬಿಟ್ರಿ. ಈಗ ಕಸದ ಮೇಲೆ ಏನು ಸೆಸ್ಸಿತ್ತು ಡಬಲ್ ಮಾಡಿದ್ರಿ. ಹಾಲಿನ ದರನ 2 ಸಲ ಏರಿಸಿದ್ದೀರಾ. 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ ಹಾಲಿನ ದರ ಏರಿಸಿದ್ದೀರಾ. ಪೆಟ್ರೋಲ್ ದರ ಅದನ್ನು ಕೂಡ 2 ಸಲ ಏರಿಸಿದ್ದೀರಾ. 2 ರೂಪಾಯಿ, 2 ರೂಪಾಯಿ 8 ಪೈಸೆ. ಬಸ್ ಪ್ರಯಾಣ ದರ 15% ಏರಿಸಿದ್ದೀರಾ. ವಾಹನ ದರ ಅಂತೂ -9%. 9% ವಾಹನ ದರನ ಏರಿಸ್ಬಿಟ್ಟಿದ್ದೀರಾ. ಕಾವೇರಿ ನೀರಿನ ಶುಲ್ಕ ಅದನ್ನು ಕೂಡ 250ರಿಂದ 470 ರೂಪಾಯಿಗೆ ಏರಿಸಿದ್ದೀರಾ. ಒಳಚರಂಡಿ ತಿತ್ತು ಅದನ್ನು ಕೂಡ
300% ಹೆಚ್ಚಳ ಮಾಡಿದ್ರ. 300% ಅಂದ್ರೆ ಸ್ಯಾನಿಟರಿ ವಾಟರ್ ಹೋಗೋದು, ಕುಡಿಯೋ ನೀರಿಗಲ್ಲ, ಕುಡಿದಿದ್ದ ನೀರ್ನ ಆಚೆ ಹೋದ್ರೆ ಅದಕ್ಕೆ 300% ಹಾಕಿದ್ದೀರ. ಮದ್ಯದ ದರ 40%. ಅವರು ಯಾಕೆಂದ್ರೆ ಅವ್ರು ಸ್ಟ್ರೈಕ್ ಮಾಡಲ್ಲ, ಸ್ಟ್ರೈಕ್ ಮಾಡೋ ಸಂಘ ಇಲ್ಲ ಅವ್ರಿಗೆ, ಪಾಪ ಇದೆಯಾ ಎಣ್ಣೆ ಸಂಘ? ಅಶೋಕ ಎಣ್ಣೆ ಬಾಟ್ಲು ಫ್ರೀ ಭಾಗ್ಯ ಕೊಡಿ ಅಂತ ಕ್ವಾರ್ಟರ್ ಮೇಲೇನು ಕೂಡ 50 ರಿಂದ 60 ರೂಪಾಯಿ ಜಾಸ್ತಿ. ಅಶೋಕರೇ, ಬಡವರಿಗೆ ಹಿಂದೆ ಬಂಗಾರಪ್ಪ ಅವರೆಲ್ಲ ಇದ್ರು ಹಿಂದೆ. ಅಲ್ಲಿ ಬೆಳಗಾವದಾಗ ಸ್ಟ್ರೈಕ್ ಮಾಡಿದ್ರು ಮದ್ಯಪಾನೀಯರು. ಮಾಡಿದ್ರ? ಅವ್ರನ್ನೂ ಸಮಾಜದಲ್ಲಿ ಗೌರವದಿಂದ ಕಾಣಬೇಕು, ನಂಬರ್ 1. ಹಿಂಗೆಲ್ಲ ಕೆಲವೊಂದು ಬೇಡಿಕೆ ಇದ್ದು, ಒಂದು ಪೆಗ್ ತಗೊಂಡ್ರೆ ಒಂದು ಶೇಂಗಾ ಇದನ್ನು ಫ್ರೀ ಕೊಡಬೇಕು, ಎಲ್ಲಾದ್ರೂ ಒಳಚರಂಡಿಯಲ್ಲಿ ಬಿದ್ದರೆ ಗೌರವಯುತವಾಗಿ ಮನೆಗೆ ಬಿಡಬೇಕು. ಅವರು ಕಂಡೀಷನ್ ಇತ್ತು. ಅವ್ರು ಡೈಲಾಗ್ ಕೊಡಿದ್ರೆ ಡೈಲಾಗ್. ಅಧ್ಯಕ್ಷರೇ, ನಾವು ಅವ್ರು ಹೇಳಿರೋದು ಅವತ್ತು ಹೇಳಿದ್ದಾರೆ, ಯತ್ನಾಳ್ ಅವರೇ ಅವರೊಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಈಗ ರಕ್ತದಾನ, ಅನ್ನದಾನ, ಭೂದಾನ ಇದೆಯಲ್ಲ, ನಾವು ಕೂಡ ಈ ಸರ್ಕಾರಕ್ಕೆ ದಾನ ಮಾಡ್ತಾ ಇದ್ದೀರಿ. ನಮ್ಮಿಂದ ಈ ಸರ್ಕಾರ ಅಂದ್ರೆ ನಾವು ಈ ಸರ್ಕಾರದ ದಾನಿಗಳು ಅಂತ ಹೇಳಿದ್ದಾರೆ ಅವರು. ಈ ಸರ್ಕಾರಕ್ಕೆ ದಾನಿಗಳು ನಾವು. ಹೆಂಗೆ ನಾವು ಬೇರೆ ಬೇರೆಯವರೆಲ್ಲ ದಾನ ಕೊಡ್ತಾರೆ ಈ ಸರ್ಕಾರ ನಡೆಯಕ್ಕೆ, ಹಂಗೆ ಇಲ್ಲ. ಸ್ಪೀಕರ್ದು ಇಲ್ಲ, ಅದರ ಲಿಸ್ಟಲ್ಲಿ ಇಲ್ಲ. ಚೆಕ್ ಮಾಡಿದ್ರೆ ಇಲ್ಲ, ಅವರು ಆ ಲಿಸ್ಟಲ್ಲಿ ಇಲ್ಲ. ರಾತ್ರಿ 7 ಗಂಟೆ ಮೇಲೆ ಲಿಸ್ಟಲ್ಲಿ ಇಲ್ಲ. ಅಂದ್ರೆ ಅವರು ಕೂಡ ನಾವು ದಾನ ಮಾಡಿದಿರಿ, ನಾವು ಈ ಸರ್ಕಾರಕ್ಕೆ ದಾನ ಮಾಡಿದಿರಿ. ಈ ದಾನದಿಂದ ಈ ಸರ್ಕಾರ ನಡೀತಾ ಇದೆ. ನಮ್ಮ ಮೇಲೆ ತೆರಿಗೆ ಹಾಕಿದಿರಲ್ಲ, ದಾನ ಮಾಡೋರಿಗೆ ಅಶೋಕ್ ಅವರೇ ದಾನದ ತೆರಿಗೆ ಹೇಳಲ್ಲ. ಈಗ ನೀವೊಂದು ಮಾತು ಹೇಳಿದ್ರಿ, ಆ ಲಿಸ್ಟದಲ್ಲಿ ಸ್ಪೀಕರ್ ಅವ್ರದ್ದು ಇಲ್ಲ ಅಂತ ಹೇಳಿ. ಅಂದ್ರೆ ಎಲ್ಲರದ್ದು ಲಿಸ್ಟ್ ತರಿಸ್ಕೊಂಡದ್ದು ಖಾತ್ರಿ ಆಯ್ತಲ್ಲ? ಇಲ್ಲ, ನಾನು ತರ್ಸ್ಕೊಂತೀನಿ. ಅಲ್ಲಲ್ಲ, ಅವ್ರದ್ದು ಲಿಸ್ಟ್ದೊಳಗೆ ಹೆಸರಿಲ್ಲ ಅಂದ್ರೆ ನೀ ಎಲ್ಲರದ್ದು ಲಿಸ್ಟ್ ತರಿಸ್ಕೊಂಡಂಗೆ ಆಯ್ತಲ್ಲ? ಅದು ಸ್ಪೀಕರ್ಗೆ ಬಿಟ್ಬಿಡೋಣ. ಸ್ಪೀಕರ್ ಅದನ್ನ ಚೆಕ್ ಮಾಡ್ಕೊಳ್ಳಿ. ಅವ್ರಿಗೆ ಗೊತ್ತಾಗುತ್ತೆ 7 ಗಂಟೆ ಮೇಲೆ ಇಲ್ಲಿ ಯಾರು ಖಾಲಿ ಮಾಡ್ತಾರೆ. ಅವರೆಲ್ಲ ನನ್ನ ಹತ್ರ ಹೇಳಿದ್ರು ಅವ್ರು ಒಂದ್ಸರಿ ಹೇಳಿದ್ರು, ಮರಾಯ ತಾನಪ್ಪ 7 ಗಂಟೆ ನೋಡಿ ನೀವು ಏನೇನಂತಾರಪ್ಪ, ಸರಿ ಇದೆ ಹಾಗೆ ಹೇಳೋದವ್ರು ನಮ್ಮ ಹತ್ರ. 7 ಗಂಟೆ ನೋಡ್ತೀರಿ, 7 ಗಂಟೆ ಗೊತ್ತಾಗ್ಬಿಡುತ್ತೆ ನಮಗೆ ಅಂತ ಹೇಳಿದ್ರು. ಇಲ್ಲಿ ನನಗೆ ಅವ್ರ ಮೇಲೂ ತೆರಿಗೆ ಹಾಕಿದ್ರಿ, ಎರಾಬಿರಿ ಅವ್ರದ್ದು ಲೈಸೆನ್ಸ್ ಫೀಸೂ ಜಾಸ್ತಿ ಮಾಡಿಬಿಟ್ರಿ. 50% ಲೈಸೆನ್ಸ್ ಫ್ರೀನೂ ಜಾಸ್ತಿ ಮಾಡಿದ್ರಿ, ಕುಡಿಯೋರ್ಗೂ ಜಾಸ್ತಿ ಮಾಡಿದ್ರಿ. ಅಂದ್ರೆ ನನ್ಗೆ ಹೇಳ್ದಂಗೆ ಬಂಗಾರಪ್ಪನವ್ರು ಇದ್ದಾಗೇನೋ ಅವ್ರು ಯೋಚನೆ ಮಾಡಿದ್ರು ಒಂದ್ಸರಿ. ನಾನು ಪತ್ರಿಕೆಯಲ್ಲಿ ಓದಿದ್ದು, ಇವರೆಲ್ಲ ಬಡವರು ಕೂಲಿ ಮಾಡ್ತಾರೆ, ಮಣ್ಣು ಕೆಲಸ ಮಾಡ್ತಾರೆ, ಹಗಲು ರಾತ್ರಿ ಪಾಪ ಮಣ್ಣು ಕೆಲಸ ಮಾಡ್ತಾರೆ, ಮೈಕೈ ನೋವು ಬಂದಿರ್ತದೆ, ಸಾಯಂಕಾಲ ಅವ್ರೇನೋ ಪಾಪ ಎಣ್ಣೆ ಹೊಡೆದು ಅದನ್ನ ಮರಿಯಕ್ಕೆ ಹೋಗ್ತಾರೆ. ಅವ್ರಿಗೆಲ್ಲ ಕಡಿಮೆ ಲಿಕ್ಕರ್ ಕೊಡಬೇಕು ಅಂತ, ಕಡಿಮೆ ಬೆಲೆಯಲ್ಲಿ ಬಡವರಿಗೆ ಲಿಕ್ಕರ್ ಸಿಗಬೇಕು ಅಂತ ಯೋಚನೆ ಮಾಡಿದಂಥ ಕಾಲ ಒಂದಿತ್ತು. ಇವರು ಆ ಬಡವರ ಮೇಲೂ ಸುಲಿಗೆ ಮಾಡ್ತಾ ಇದ್ದಾರೆ. ಹಂಗನ್ಬಿಟ್ಟು ಸಾವುಕಾರ್ಗಂತಲ್ಲ, ಸಾವುಕಾರಕ್ಕೆ ತೆರಿಗೆ ಮಾಡಲಿಲ್ಲ. ನೋಡಿ ಎಷ್ಟು ಬುದ್ಧಿವಂತರು. ಫಾರಿನ್ ಲಿಕ್ಕರ್ಗೆ ಇಲ್ಲ, ಈ ಬಡವರು ಕುಡಿಯೋ ಲಿಕ್ಕರ್ಗೆ, ಯಾಕಂದ್ರೆ ಇದೇ ಹೈಯೆಸ್ಟ್ ಸೇಲ್ಸ್ ಆಗೋದು. ಅದರ ಮೇಲೂ ನೀವು ತೆರಿಗೆ ಹಾಕಿದ್ರಿ. ಇವತ್ತು ವಿದ್ಯುತ್ ದರ 36 ಪೈಸೆ ಜಾಸ್ತಿ ಮಾಡಿದ್ದೀರಾ. ವಿದ್ಯುತ್ ದರ ಬಿಟ್ಟಿಲ್ಲ. ಮೆಟ್ರೋ ದರ ಅದು ಜಾಸ್ತಿ ಮಾಡಿದ್ರಿ. ಅದನ್ನು ಹೇಳಿದ್ರಿ ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು. ಕೇಂದ್ರ ಸರ್ಕಾರಕ್ಕೆ ಅದು ಹೋಗೋದೇ ಇಲ್ಲ. ಇವ್ರೇನು ಪ್ರಪೋಸ್ ಮಾಡ್ತಾರೋ ಅದೇ ಹೋಗೋದು. ಆಸ್ತಿಗಳ ಮಾರ್ಗದ ಸೂಚಿ. ಅಧ್ಯಕ್ಷರೇ, ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ನಾನು ಕಡಿಮೆ ಮಾಡಿದೆ. ನಮ್ಗೆ ಆದಾಯ ಜಾಸ್ತಿ. ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ರು, ಕಡಿಮೆ ಮಾಡಿ ಆದಾಯ ಜಾಸ್ತಿ ಮಾಡಿದ್ರು. ನಾನು ಅದೇ ರೀತಿ ಆದಾಯನ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯಾರು 40 ಲಕ್ಷದೊಳಗಡೆ ಫ್ಲಾಟ್ಗಳನ್ನು ಖರೀದಿ ಮಾಡ್ತಾರೆ ಅಂಥವ್ರಿಗೆಲ್ಲ ರಿಯಾಯಿತಿ ಕೊಟ್ಟೆ. ನಾನು 3% 5% ರಿಯಾಯಿತಿ. ಗೈಡೆನ್ಸ್ ವ್ಯಾಲಿನ ಕಡಿಮೆ ಮಾಡಿದೆ ನಾನು. ಇವತ್ತೇನಾಗಿದೆ, ಗೈಡೆನ್ಸ್ ವ್ಯಾಲಿನೂ ಜಾಸ್ತಿ ಮಾಡಿಬಿಟ್ಟಿದ್ದೀರ, ಮತ್ತೆ ಸ್ಟ್ಯಾಂಪ್ ಡ್ಯೂಟಿನೂ ಎಲ್ಲನೂ ಜಾಸ್ತಿ ಮಾಡಿದ್ರೆ. ಯಾಕೆ ಮಾಡ್ತೀರಾ ಅಂತ ನಾನು ಹೇಳೋದು. ಮಾಡಕ್ಕೆ ಒಂದು ರೀಸನ್ ಬೇಕಲ್ಲ. ಸರ್ಕಾರದಲ್ಲಿ ಹಣದ ಕೊರತೆ ಇದೆ, ಸರ್ಕಾರ ಪಾಪರಾಗಿದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಸಂದೇಶ ಅಲ್ವಾ?
ಇವತ್ತು ಇಷ್ಟೆಲ್ಲ ಆದ್ಮೇಲೂ ಕೂಡ ವೃತ್ತಿ ತೆರಿಗೆ ಹೆಚ್ಚಳ ಮಾಡಿದ್ದೀರಾ. ಸರ್ಕಾರಿ ಕಾಲೇಜುಗಳಲ್ಲಿ ಶೈಕ್ಷಣಿಕ ಹೆಚ್ಚಳ ಮಾಡಿದ್ದಾರೆ 5%. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವರು ಹೋಗೋದು ಗತಿ ಇಲ್ದವರು ಅಂತ ಹೇಳ್ತಾರೆ. ಎಲ್ಲೂ ನಮಗೆ ಟ್ರೀಟ್ಮೆಂಟ್ ಆಗಲ್ಲ ಅಂತ ಹೇಳುವಾಗ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ. ಬದುಕಿದ್ರೆ ಬದುಕಲಿ, ಸತ್ತರೆ ಸತ್ಲಿ ಅನ್ನೋ ಸ್ಥಿತಿಗೆ ಹೋಗಿರ್ತಾರೆ ಅವರು. ಅಲ್ಲೋದಾಗ ಅಲ್ಲೂ 100% ಮಾಡೇಬಾರ್ದು. ತಾವು ಆರೋಗ್ಯ ಸಚಿವರಾಗಿದೆ, ಮಾಡಿದ್ದೀರಾ ಜಾಸ್ತಿ? ನನ್ನ ಕಂಡಂಗೆ ಇಲ್ಲ, ತಾವು ಮಾಡಿಲ್ಲ, ನಾವು ಮಾಡಿಲ್ಲ. ಬರೋರು ಬಡವರು, ನಾವು ಫ್ರೀಯಾಗಿ ಕೊಡ್ತೀರಿ, ಎಲ್ಲ ಫ್ರೀಯಾಗಿ ಕೊಡ್ತೀರಿ ಅಂತೇಳಿ ಅವ್ರ ಮೇಲೂ ನೀವು ತೆರಿಗೆ ಹಾಕಿದ್ದೀರಾ. ನಾನು ಕೇಳಿದೆ, ಏನಪ್ಪ ಒಂದ್ಸರಿ ಕಟ್ಬಿಟ್ರೆ ಸಾಕು ಅಂತ. ಇಲ್ಲ ಅಂತ ಅವರು ಜಯನಗರ ಆಸ್ಪತ್ರೆಗೆ ಹೋಗಿದ್ದೆ ರಾಮಮೂರ್ತಿ ಜೊತೆ. ಅವ್ರು ಹೇಳಿದ್ರು ಪ್ರತಿ ಸರಿ ಬಂದಾಗೂ ಕಟ್ಟಬೇಕು ಅಂತಂದ್ರು. ಇದು ಅನ್ಯಾಯ ಅಲ್ಲ, ಯೂಸರ್ ಫೀಸ್. ಇದು ಒಳ ರೋಗಿಗಳದ್ದು ಬೇರೆ, ಹೊರ ರೋಗಿಗಳದ್ದು ಬೇರೆ. ಅದರಲ್ಲೂ ಡಬಲ್ ಮಾಡಿದ್ದಾರೆ ಹೊರ ರೋಗಿ. ಆಯ್ತು, ಹಾಳಾಗೋಗ್ಲಿ. ರೋಗಿಗಳನ್ನ ಮುಟ್ಬಿಟ್ರು, ಅದನ್ನು ರೀಚ್ ಆಯ್ತು. ರೋಗಿಗಳು ಈ ಸರ್ಕಾರಕ್ಕೆ, ಈ ರೋಗಿಗಳನ್ನ ಮುಟ್ಟಿದ ಮೇಲೆ ರೋಗನೇ ಬರೋದು ಈ ಸರ್ಕಾರಕ್ಕೆ. ರೋಗಗ್ರಸ್ತ ಸರ್ಕಾರ ಇದು. ಬಿಡಿ, ಹಾಳಾಗೋಯ್ತು ಬೇಡ ಅಂತಂದ್ರೆ ಈ ಮೃಗಾಲಯ ಪ್ರಾಣಿಗಳು, ಅದಕ್ಕೂ ಟ್ಯಾಕ್ಸು. ಪ್ರಾಣಿಗಳು ಕಲೆಕ್ಷನ್ ಮಾಡಕ್ಕೆ, ಪ್ರಾಣಿಗಳು ಮೃಗಾಲಯ ಆಯ್ತಲ್ಲ ಮೈಸೂರಲ್ಲಿ, ಅದನ್ನ ನೋಡಕ್ಕೆ ಎಲ್ಲ ಕಡೆ ಅದಕ್ಕೆ 20% ಹೆಚ್ಚಳ. ಅದೇ ಹುಲಿ, ಅದೇ ಜಿರಾಫೆ ಏನೋ ಹೊಸ್ದಾಗಿ ಮಾಡರ್ನೈಸ್ ಆಗಿ ಅದಕ್ಕೇನೋ ಬಣ್ಣ ಸುಣ್ಣ ಹೊಡೆದು ಬಟ್ಟೆ ಗಿಟ್ಟೆ ಒಳ್ಳೆ ಫಾರಿನ್ ಶೂಟ್ ಗೀಟ್ ಹಾಕಿದ್ರೆ ಪರವಾಗಿಲ್ಲಪ್ಪ. ಶೂಟು ಬಂದಿಲ್ಲ ಹೊಸ್ದಾಗಿ, ಏನು ಬಂದ, ಸಾಕ್ಸು ಇಲ್ಲ, ಏನೂ ಇಲ್ಲ. 20% ಹೆಂಗೆ ಅಧ್ಯಕ್ಷರೇ? ನೀವೇ ಹೇಳಿ. ಅಲ್ಲೂ ವಸೂಲಿ ಮಾಡ್ಬೇಕಾ ಇವರು? ಅದರಲ್ಲೂ ಹೊಡಿಬೇಕಾ ದುಡ್ಡು? ಅದರಲ್ಲೂ ತೆರಿಗೆ ತಗೊಬೇಕಾ? ಯಾರು ಹೋಗ್ತಾರೆ ಪ್ರಾಣಿ ನೋಡಕ್ಕೆ? ಯಾರು? ದೊಡ್ಡವ್ರು ಯಾರು? ಮಕ್ಕಳು ಹೋಗೋದು ಸರ್, ಮಕ್ಕಳು ಹೋಗೋದು, ಸಣ್ಣ ಮಕ್ಕಳು ಹೋಗ್ತಾರೆ. ಮಕ್ಕಳಿಗೆ ನಾವು ಎಜುಕೇಶನ್ ಪರ್ಪಸ್ಗೆ ಈ ಪ್ರಾಣಿಗಳು, ಯಾತ್ರಾ ಸ್ಥಳಗಳಿರ್ಬೋದು, ವಿಸಿಟಿಂಗ್ ಪ್ಲೇಸು, ಇವೆಲ್ಲ ತೋರಿಸ್ಬೇಕು. ನಾವು ಫ್ರೀಯಾಗಿ ತೋರಿಸ್ಬೇಕು. ನೀವು ಆ ಫ್ರೀಗೂ ನೀವು ಆ ಪ್ರಾಣಿಗಳಿಗೂ ಹಣ ಹಾಕಿ ಅಲ್ಲೂ ಮೋಸ ಮಾಡ್ತಾ ಇದ್ದೀರಾ. ಕಾರ್ಮಿಕ ಇಲಾಖೆಯಲ್ಲಿ ನೆನ್ನೆ ಲೈಸೆನ್ಸ್ ಬಗ್ಗೆ ಮಾತಾಡಿದ್ರು. 9 ವಿಭಾಗಗಳನ್ನು ವಿಂಗಡಿಸಿ ಅಲ್ಲೂ ಕೂಡ ಸುಮಾರು 405ರಿಂದ 1,250,000 ರೂಪಾಯಿವರೆಗೂ ಟ್ಯಾಕ್ಸ್ ಹಾಕಿದ್ದಾರೆ ಕಾರ್ಮಿಕ. ಇನ್ನು BBMP ಆಗಲೇ ಹೇಳಿದ್ದೀನಿ ನಾನು. BBMP ಅದು CCಯಿಂದ OCಯಿಂದ ಎಲ್ಲ ಹಿಡಿದು ಎಲ್ಲರೂ ರೇರಾ ಅಂತ ಬಂತು. ಮೊದಲು ಅಧ್ಯಕ್ಷರೇ ರೇರಾಗೆ ಔಟ್ಸೈಡ್ ಟ್ಯಾಕ್ಸ್ ಇರಲಿಲ್ಲ. ಅಂದರೆ ರೇರಾ ಔಟ್ಸೈಡ್ ಅಂದರೆ ಗೊತ್ತಾಯ್ತಲ್ಲ, ಆ ಟ್ಯಾಕ್ಸ್ ಇರಲಿಲ್ಲ. ಈಗ ಫಸ್ಟ್ ಟೈಮು ಒಂದು ಫ್ಲ್ಯಾಟ್ಗೆ 15,000 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ರೇರಾ ಅವ್ರ ಸಂಬಂಧನೇ ಇಲ್ಲ. ರೇರಾಗೆ ಮಾನಿಟ್ರ್ ಅಷ್ಟೇ, ಲೈಸೆನ್ಸ್ ಕೊಡೋದು ನಗರಾಭಿವೃದ್ಧಿ ಇಲಾಖೆ. ಈಗ ಅವ್ರು ಎಂಟ್ರಿ ಆದರು, ಒಂದು ಫ್ಲ್ಯಾಟ್ಗೆ ಅವ್ರು 15,000 ರೂಪಾಯಿ ಫಿಕ್ಸ್ ಮಾಡಿದ್ರು. ಏನೋ ಡೆವಲಪರ್ ಏನೋ ಅವನ ಕೈಯಿಂದ ಕೊಡ್ತಾನ, ತಿರ್ಗಿ ಅದನ್ನ ಅವ್ರ ಮೇಲೆ ಹಾಕ್ತಾನೆ. ಇದೊಂಥರ ಟ್ಯಾಕ್ಸ್ ಟೆರರಿಸಮ್ ಅಂತಾರೆ. ಈ ಟೆರರಿಸಮ್ಗಳನ್ನ ನಾವು ನೋಡಿದ್ದೀವಿ. ಪಾಕಿಸ್ತಾನ ಬಾರ್ಡ್ರು, ಈ ಕಾಶ್ಮೀರ, ಇಲ್ಲೆಲ್ಲ ನೋಡಿದ್ದೀರಿ ಟೆರರಿಸಮ್ನ. ಇದು ಟ್ಯಾಕ್ಸ್ ಟೆರರಿಸಮ್. ಇದು ಟ್ಯಾಕ್ಸ್ ವಸೂಲಿ ಟೆರರಿಸಮ್, ಇದು ಟೆರರಿಸಮ್. ಇದು ಇವತ್ತು ಮೊದಲು ಪಾರ್ಕಿಂಗ್ ನೀವು ಮನೆಯಲ್ಲಿ ನಾವು ಸರ್ಕಾರ ಆಗಿ ನಾವೇನು ಮಾಡ್ತಾ ಇದ್ರಿ, ಎನ್ಕರೇಜ್ ಮಾಡ್ತಾ ಇದ್ರಿ. ಈಗ ರೋಡ್ಗಳಲ್ಲೆಲ್ಲ ಕಾರ್ ನಿಲ್ಲಿಸ್ತಾರೆ, ನಿಮಗೂ ಗೊತ್ತಿದೆ. ಮನೆ ಮುಂದೆ ಎಲ್ಲ ಕಾರ್ಗಳು ನಿಲ್ಲಿಸ್ಬಿಡ್ತಿರ್ತಾರೆ. ನೀವು ಪಾರ್ಕಿಂಗ್ ಮಾಡ್ಗಳಿ ಅಂತ ನಾವು ಎನ್ಕರೇಜ್ ಮಾಡ್ತಾ ಇದ್ರಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ. ಈಗ ನೀವು ಮನೆ ಒಳಗಡೆ ಕಾರ್ ನಿಲ್ಸ್ಕೊಂಡ್ರೆ ನೀವು ಮನೆಗೆ ಏನು ಟ್ಯಾಕ್ಸ್ ಕಟ್ತಿರಲ್ಲ ಅಷ್ಟೇ ಟ್ಯಾಕ್ಸ್ ಅದಕ್ಕೆ ಕಟ್ಬೇಕು ನೀವು. ಅಲ್ಲ, ನೀವು ಎನ್ಕರೇಜ್ ಮಾಡಬೇಕಾಯ್ತು. ರೋಡಲ್ಲಿ ಗಾಡಿ ನಿಲ್ಲಿಸ್ಬೇಡ್ರಪ್ಪ, ನೀವು ಮನೆ ಒಳಗಡೆ ನಿಲ್ಸ್ಕೊಳ್ರಿ ಅಂತ ಹೇಳಿ ನಾವು ಅದಕ್ಕೆ ಎಕ್ಸಂಪ್ಷನ್ ಅನ್ನ ಕೊಡಬೇಕಾಯ್ತು. ಈಗ ನೀವು ಮನೆ ಒಳಗಡೆ ನೀವು ಕಾರ್ ನಿಲ್ಲಿಸ್ತಾ ಅದಕ್ಕೂ ಟ್ಯಾಕ್ಸ್ ತಂದ್ಬಿಟ್ರಿ ನೀವು. ಅಂದ್ರೆ ಯಾವ್ಯಾವ ರೀತಿ ಸುಲಿಗೆ ಮಾಡ್ಬೋದು ಅದೆಲ್ಲ ಮಾಡ್ತಾ ಇದ್ದೀರಾ. ಪಂಚಾಯಿತಿಗಳ ಈ ಖಾತೆಗೆ 1,000 ಕರೆಕ್ಟಾ? ಪಂಚಾಯಿತಿಗಳ ಈ ಖಾತೆಗೆ 1,000 ಕೊಡಬೇಕು.
ಇಲ್ಲಿ ಬೋರ್ಡ್ಗಳನ್ನ ನೋಡ್ತಾ ಇದ್ದೀರಿ. ಈ ಖಾತೆ ಸರಳ, ಸುಸಜ್ಜಿತ. ನೀವು ಫ್ರೀಯಾಗಿ ಮಾಡಿಸ್ಕೊಳ್ಳಿ ಅಧ್ಯಕ್ಷರು. ನಿಮಗೂ ಗೊತ್ತು ಈ ಖಾತೆ ಆಲ್ರೆಡಿ 16 ವರ್ಷಗಳಿಂದ ಖಾತೆ ಅನ್ನೋದು ನನ್ನ ಹೆಸರಲ್ಲಿದೆ. ನನ್ನ ಜಮೀನು ನನ್ನ ಹೆಸರಲ್ಲಿದೆ, ನನ್ನ ಮನೆ ನನ್ನ ಹೆಸರಲ್ಲಿದೆ. ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಸರ್ಕಾರಕ್ಕೆ. ಈಗ ನೀವೇನ ಈ ಖಾತೆ ಮಾಡಬೇಕಾದ್ರೆ ನೀವು ಕಟ್ಟಬೇಕಾದ್ರ ದುಡ್ಡೆಲ್ಲ ಜನ ಯಾಕೆ ಕಟ್ಟಬೇಕು ಈ ಖಾತೆಗೆ? ನಾನು ಖಾತೆ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ, ಹಿಂದೆ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ದೀನಿ ನಾನು. ನೀವು ಹೊಸದಾಗಿ ಈ ಖಾತೆ ತಂದ್ಬಿಟ್ಟು ಅದಕ್ಕೂ ದುಡ್ಡು ಫಿಕ್ಸ್ ಮಾಡಿದಿರಲ್ಲ. ಟ್ರಾನ್ಸ್ಫರ್ ಮಾಡೋದು ಅಷ್ಟೇ ಇದು. ಈ ಖಾತೆ ಅಂದ್ರೆ ಸಿಸ್ಟಮ್ ಅಲ್ಲಿ ತರೋದು ಅಷ್ಟೇ ಇದು. ಕಾಗದ ಪೇಪರ್ ಅಲ್ಲಿ ಇರೋದು ಸಿಸ್ಟಮ್ ಅಲ್ಲಿ ತರೋದು ಅಷ್ಟೇ. ಇದರಲ್ಲಿ ಏನ್ ದುಡ್ಡು? ಅದನ್ನು ಜನಗಳ ಮೇಲೆ ಹಾಕಿದಿರ. ಇದು ಅನ್ಯಾಯ ಅಲ್ಲ? ಇದೇನಾಗಿದೆ, ಬೆಂಗಳೂರು ಜನ ಎಲ್ಲ ಈಗೇನೇನು ಮಾತಾಡೋರೆ, ಇದು ಈ ಖಾತ ಅಲ್ಲ, ಈ ಖ್ಯಾತೆ ಅಂತ ಹೇಳ್ತಾ ಇದ್ದಾರೆ. ಈ ಖಾತ ಅಲ್ಲ, ಇದು ಈ ಖ್ಯಾತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹಳ್ಳಿಗಳಲ್ಲಿ ಎಷ್ಟೆಷ್ಟು ದುಡ್ಡು ಸೇಲ್ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಹಳ್ಳಿಗಳಲ್ಲೆಲ್ಲ ಹಾಳಾಗೋಯ್ತು ಬಿಡಪ್ಪ, ಏನಾನ ಸತ್ತೋಡೋಣ ಅಂತೇಳಿ ಅವನು ಯಾರಾನ ಸತ್ತೋದ್ರೆ ಅವ್ರ ಮನೆಯವರ ಡೆತ್ ಸರ್ಟಿಫಿಕೇಟ್ ತಗೋಬೇಕಾದ್ರೆ ನಾವು ಮೊದಲು 5 ರೂಪಾಯಿ ಇತ್ತು, ಈಗ ಒಂದೇ ಸರಿ 50. ಅಂದ್ರೆ ಎಷ್ಟು? 500%? 1000%. 5 ರೂಪಾಯಿ ಡೆತ್ ಸರ್ಟಿಫಿಕೇಟ್ ಅಧ್ಯಕ್ಷ. ಅವೆಲ್ಲ ಫ್ರೀಯಾಗಿ ಕೊಡಬೇಕು. ಅಥೆಂಟಿಕ್ ಏನ್ ಕೇಳ್ತಾರೆ ಡೆತ್ ಸರ್ಟಿಫಿಕೇಟು? ದಾಖಲೆಗೋಸ್ಕರ ಕೇಳೋದು, ಆಸ್ತಿ ವರ್ಗಾವಣೆ ಅದಕ್ಕೋಸ್ಕರ. ಇಂಥವು ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟು, ಹುಟ್ತಾನೆ ಟ್ಯಾಕ್ಸು, ಸಾಯ್ಬೇಕಾದ್ರೂ ಟ್ಯಾಕ್ಸು, ಅದಕ್ಕೂ ಹಾಕಿದಿರಲ್ಲ ನೀವು ಜನನ ಇದಕ್ಕೆ. ಆಮೇಲೆ ಇದರಿಂದ 2 ರೂಪಾಯಿ ಇತ್ತು ಮೊದಲು, ಅದನ್ನು 20 ರೂಪಾಯಿ ಮಾಡಿದ್ದಾರೆ. ಈ ತರ ಈಗ ರೈತರು ಬ್ಯಾಂಕಿಂದ ಸಾಲ ತಗೊಂಡ್ರೆ ಅದಕ್ಕೂ ಸ್ಟ್ಯಾಂಪ್ ಪೇಪರ್ ಇತ್ತಲ್ಲ, ಮೊದಲು 10 ರೂಪಾಯಿ ಇತ್ತು, ಈಗ 100 ರೂಪಾಯಿ. ಲೋನ್ ತಗೊಳಕ್ಕೆ ಬ್ಯಾಂಕ್ಗೆ ಹೋದ್ರೆ ಲೋನ್ ತಗೊಳಕ್ಕೆ ಅದಕ್ಕೂ ಟ್ಯಾಕ್ಸ್. ಒಂದು ರೀತಿ ನಾನು ಹೇಳ್ದಲ್ಲ, ಇದು ಟ್ಯಾಕ್ಸ್ ಟೆರರಿಸಮ್ ತರ ಈ ಸರ್ಕಾರ ಮಾಡಿದೆ. ನಾನು ಇದನ್ನೆಲ್ಲ ಲೆಕ್ಕ ಮಾಡಿದೆ ಅಧ್ಯಕ್ಷರೇ. ಇದನ್ನೆಲ್ಲ ಯಾರು ಲೆಕ್ಕ ಮಾಡಿರಲ್ಲ, ಈ ಸರ್ಕಾರದವ್ರು ಯಾರು ಲೆಕ್ಕ ಮಾಡಿರಲ್ಲ. ನಾವು ಏನು ಟ್ಯಾಕ್ಸ್ ಹಾಕಿದ್ರಿ, ಅದರಲ್ಲಿ ಏನು ಬರ್ತತೆ, 1000 ಕೋಟಿ 2000 ಕೋಟಿ ಅಂತ ಹಂಗಂತಾರೆ ಎಲ್ಲ. ನಾನು ಯೋಚನೆ ಮಾಡಿ ಇದನ್ನ ಒಂದು ಅಂದಾಜು ಮಾಡೋಣ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದೆ. ಸುಮ್ಮನೆ ಬೆಂಗಳೂರದ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಧ್ಯಕ್ಷರು. ಕಸದ ತೆರಿಗೆ ಸುಮಾರು, ಸುರೇಶ್ ಕುಮಾರ್ ಕರೆಕ್ಟ್ ಇದ್ರೆ ಹೇಳ್ರಿ, 750 ಕೋಟಿ ಬರ್ತದೆ ಕಸದ ತೆರಿಗೆ ಒಂದೇ. ಹಾಲಿನ ತೆರಿಗೆಯಿಂದ 1300 ಕೋಟಿ ಬರ್ತದೆ. ಹಾಲಿನ ತೆರಿಗೆ 1300 ಕೋಟಿ ಬರ್ತದೆ. ಪೆಟ್ರೋಲ್ ಡೀಸೆಲ್ ಇಂದ 6500 ಕೋಟಿ ಬರ್ತೈತೆ ಸರ್ಕಾರಕ್ಕೆ. ಬಸ್ ಪ್ರಯಾಣ ದರ ಏರಿಕೆಯಿಂದ 1000 ಕೋಟಿ ಬರ್ತೈತೆ. ವಾಹನಗಳ ನೋಂದಣಿ ಶುಲ್ಕ 3300 ಕೋಟಿ ಅಡಿಷನಲ್ ಟ್ಯಾಕ್ಸ್ ಹಾಕಿರೋದು ಇವರು. ಅಡಿಷನಲ್ ಟ್ಯಾಕ್ಸ್ ನಾನು ಹೇಳ್ತಾ ಇರೋದು, ಹಳೆ ಟ್ಯಾಕ್ಸ್ ಅಲ್ಲ. ಕಾವೇರಿ ಕುಡಿಯುವ ನೀರಿನ ದರ 600 ಕೋಟಿ ಎಕ್ಸ್ಟ್ರಾ ಬೆಂಗಳೂರು ಜನತೆ ಮೇಲೆ ತೆರಿಗೆಯನ್ನು ಹಾಕಿದ್ದಾರೆ, 600 ಕೋಟಿ. ಒಳಚರಂಡಿ ದಂಡಗಳು 5 ಕೋಟಿ. ಮದ್ಯ ಎಣ್ಣೆ 3000 ಕೋಟಿ. ಮದ್ಯದ ಲೈಸೆನ್ಸ್ಗೆ 300 ಕೋಟಿ. ವಿದ್ಯುತ್ ದರ ಏರಿಕೆ 12,000 ಕೋಟಿ. ಮೆಟ್ರೋ ಪ್ರಯಾಣದಿಂದ 450 ಕೋಟಿ ಎಕ್ಸ್ಟ್ರಾ. ಆಸ್ತಿಗಳ ಮಾರ್ಗಸೂಚಿ ದರ ಜಾಸ್ತಿ ಮಾಡಿದ್ದಾರೆ, 4000 ಕೋಟಿ. ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಳ 2000 ಕೋಟಿ. ವೃತ್ತಿ ತೆರಿಗೆ ಹೆಚ್ಚಳ 150 ಕೋಟಿ. ಸರ್ಕಾರಿ ಕಾಲೇಜುಗಳೆಲ್ಲ ಶೈಕ್ಷಣಿಕ ಶುಲ್ಕ 15 ಕೋಟಿ. ಸರ್ಕಾರಿ ಆಸ್ಪತ್ರೆ ಸೇವಾ ಶುಲ್ಕ 5 ಕೋಟಿ. ಮೃಗಾಲಯ ಪ್ರವೇಶ 25 ಕೋಟಿ. ಕಾರ್ಮಿಕ ಕಲ್ಯಾಣ 2 ಕೋಟಿ. ಬಿಬಿಎಂಪಿ ನಕ್ಷೆ ಮಂಜೂರಾತಿ ಶುಲ್ಕ 5000 ಕೋಟಿ. ಬಿಡಿಎ ಸ್ವತ್ತು 5 ಕೋಟಿ. ಏಕನಿವೇಶನ ಶುಲ್ಕ 15,000 ಕೋಟಿ. ಜನನ ಮರಣ ಪತ್ರ 10 ಕೋಟಿ. ಎಲ್ಲ 56,400 ಅಂದಾಜು 56,422 ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ. ಈ ಸರ್ಕಾರ ಬಂದ ಮೇಲೆ 56,422 ಕೋಟಿ ಅಂದಾಜು ಟ್ಯಾಕ್ಸ್ ಹಾಕಿದ್ದೀರ. ನಿಮಗೆ ಗ್ಯಾರಂಟಿಗಳಿಗೆ ಎಷ್ಟು ಬೇಕು? ನೀವು ಹೇಳೋ ಪ್ರಕಾರ 55,000 ಕೋಟಿ ಏನೋ ಹೇಳಿದ್ರೆ, 56,000 ಕೋಟಿ.
ಇಲ್ಲಿ ಕಲೆಕ್ಟ್ ಮಾಡ್ತಾ ಇರೋದು ನೀವು 50, ಅದನ್ನು ಇವಾಗ ಡಿಸ್ಕೌಂಟ್ ಹೊಡಿತಾ ಇದ್ರಲ್ಲ, ಅದನ್ನು 40,000ಕ್ಕೆ ಕಡಿಮೆ ಮಾಡಿದ್ದೀರ. ಇರಲಿ, ಇಲ್ಲಿ ನೀವು ಕಲೆಕ್ಟ್ ಮಾಡಿದ ಹೊಸದಾಗಿ ನೀವು ಹಾಕಿರೋ ಟ್ಯಾಕ್ಸು, ಜನಗಳ ಮೇಲೆ ಬರೆ ಹಿಡ್ದಿರೋದು, ಜನಗಳ ಮೇಲೆ ಹೊರೆ ಹಾಕಿರೋದು, ಈ ಟ್ಯಾಕ್ಸ್ ಟೆರರಿಸಮ್ ಬಂದಿರೋದು 56,422 ಕೋಟಿ. ಇಷ್ಟು ಹಣ ಜಾಸ್ತಿ ಬಂದ್ರೂ ಕೂಡ ಸರ್ಕಾರ ಅಭಿವೃದ್ಧಿಗೆ ಯಾಕೆ ಹಣ ಕೊಡ್ತಾ ಇಲ್ಲ? ಈ 56,000 ಕೋಟಿ ಟ್ಯಾಕ್ಸ್ದು ಎಲ್ಲೋಯ್ತು? ಇದು ನಮ್ಮ ಪ್ರಶ್ನೆ. ಎಲ್ಲೋಗಿದೆ? ಎಲ್ಲಿ? ನಾನು ಸರ್ಕಾರವನ್ನ ಸುಮ್ಮನೆ ಹಂಗೆ ತಗೊಳ್ಳಲ್ಲ. ಏನೋ ನೀವು ಸರಿ ಇಲ್ಲ, ನೀವು ಹಂಗೆ ಮಾಡಿಲ್ಲ, ಅಂಕಿಅಂಶ ಕೊಟ್ಟಿದ್ದೀನಿ, ನಾನು ಡಾಟಾಸ್ ಕೊಟ್ಟಿದ್ದೀನಿ. ನೀವು ಗ್ಯಾರಂಟಿಗೆ ಏನು ಖರ್ಚು ಮಾಡ್ತೀರಾ, ಟ್ಯಾಕ್ಸ್ ಏನು ಹೆಚ್ಚು ಮಾಡಿದ್ದೀರಾ, ಅದಲ್ದಿರ ನಮ್ಮದು ರೆಗ್ಯುಲರ್ ಇನ್ಕಮ್ ಏನು ಬರುತ್ತೆ ಎಲ್ಲನೂ ಬಿಡಿಸಿ ಹೇಳಿದ್ದೀನಿ ನಾನು. ಇಷ್ಟಾದ್ರೂ ಕಾಂಗ್ರೆಸ್ ಶಾಸಕರ ಅಳಲು ಇನ್ನೂ ನಿಂತಿಲ್ಲ. ಇದು ಇಡೀ ರಾಜ್ಯದ್ದು, ಇವತ್ತು ಇಡೀ ರಾಜ್ಯದ್ದು ನಾನು ಹೇಳ್ತಾ ಇದ್ದೀನಿ. ಈಗ ಬೆಂಗಳೂರಿಗೆ ಬಂದರೆ ರಾಜ್ಯದ್ದು ಆಯಿತು, ಬೆಂಗಳೂರಿಗೂ ಒಂದು ಸ್ವಲ್ಪ ಬೆಂಗಳೂರ್ದು ಹೇಳ್ಬಿಡ್ತೀನಿ. ಇದು ಬೆಂಗಳೂರಂತೂ ಕೂಡ ವಿಧಾನಸೌಧದ ಒಂದು ರೌಂಡು ಸುತ್ತಾಕ ಬಂದ್ಬಿಟ್ರೆ ನೀವು ಬರ್ತೀರಾ ಅಲ್ಲಿ. ನಮಗೆ ಜ್ಞಾಪಕ ಬಂತು, ಒಂದು ಭಗವಾನ್ ಬುದ್ಧ ಇದ್ದ. ಭಗವಾನ್ ಬುದ್ಧ ಒಂದು ಮಾತನ್ನೇ ಹೇಳ್ದ. ಯಾರೋ ಹೋಗಿ ಹೇಳ್ತಾಳೆ, ನೀನು ದೇವರಲ್ಲಪ್ಪ ಬುದ್ಧ, ನೀನು ಮನ್ಸು ಮಾಡಿದ್ರೆ ನನ್ನ ಗಂಡನ್ನ ಉಳಿಸ್ಕೊಡ್ಬೋದು ಅಂತ. ಆರಾಮ್ಸಾಗಿ ಉಳಿಸ್ಕೊಡ್ತೀನಿ, ಏನು ತಲೆ ಕೆಡ್ಸ್ಕೊಂಬೇಡ, ಏನು ಮಾಡಬೇಕು ಅಂತ. ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತತ್ತ ಅಂತಿದ್ರು. 5 ನಿಮಿಷದಾಗ ತತ್ತೀನಿ ಅಂತ ಓದ್ಲು. ಎಲ್ಲರ ಮನೆಗೂ ನಮ್ಮ ತಾತ ಸತ್ತವ್ರೆ, ಅಜ್ಜಿ ಸತ್ತವ್ರೆ, ಚಿಕ್ಕಪ್ಪ ಸತ್ತವ್ರೆ, ಯಾರ ಮನೇಲೂ ಇಲ್ಲ. ಬುದ್ಧ ಮಗು ಆಯ್ತು. ನೋಡಿ ಗೈಡ್ ಹೆಂಗ್ ಮಾಡ್ತಾರೆ ನಮಗೆ. ಅಂದ್ರೆ ಸರ್ಕಾರಕ್ಕೆ ನಾವು ತಿವಿತಾ ಇದ್ರೆ ಇನ್ನಷ್ಟು ತಿವಿರಿ ಅಂತ ಅವರು ನಿಮ್ಮ ವಿರುದ್ಧ ಹಾಗೆ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಅವರೊಂದು ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನ ಯಾವುದಾದ್ರೂ ಒಂದು ರಸ್ತೆ, ಗುಂಡಿ ಇಲ್ಲದ ರಸ್ತೆಗಳನ್ನ ಕೊಡಿ, ನಾನು ಬೆಂಗಳೂರನ್ನು ಅಭಿವೃದ್ಧಿ ಮಾಡಕ್ ಬಿಡ್ತೀನಿ. ಈ ಬೆಂಗಳೂರಿನ ವಿಧಾನಸೌಧದ ಒಂದು ರೌಂಡ್ ಸುತ್ಕೊಂಡ್ ಬಂದ್ಬಿಟ್ರೆ ನೀವು 1,500 ಗುಂಡಿ. ಮೊನ್ನೆ ಹೋದೆ, ನಮ್ಮ ಯಾರೋ ಮಾಧ್ಯಮದ ಸ್ನೇಹಿತರು ಹೇಳಿದ್ರು, ಸರ್ ನೀವು ಒಂದು ರೌಂಡ್ ಹಾಕೊಂಬಂದ್ಬಿಡಿ, ನಿಮ್ಗೊಂದು ಐಡಿಯಾ ಬರ್ತೈತೆ ಅಂತ. ನಾವು ಒಂದು ರೌಂಡ್ ಹೋದೆ, 1,500ಕ್ಕೂ ಮೇಲೆ ಗುಂಡಿ ಬಿದ್ದಿದೆ. ಯಾವ ರಸ್ತೆನೂ ಇಲ್ಲ ಅಧ್ಯಕ್ಷರೇ. ನೀವು ಚೆಕ್ ಮಾಡಿ ತೋರಿಸ್ಬಿಡಿ. ನಾನು ಹಂಗೇನ ಕೊಟ್ಬಿಟ್ರೆ ಇದೇ ಸದನದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವು ಅಭಿನಂದನೆ ತುರಾಯಿ ಹಾಕಿ ಅಭಿನಂದನೆ ಮಾಡಿ ಅವ್ರಿಗೆ ಅವಾರ್ಡು ಕೊಟ್ಬಿಡೋಣ. ಯಾವುದಾನ ಒಂದು ಪದ್ಮಭೂಷಣನೋ ಏನೋ ಅವಾರ್ಡು ಕೊಟ್ಬಿಡೋಣ. ಒಂದು ರಸ್ತೆನೂ ನೆಮ್ಮದಿಗಿಲ್ಲ. ಅದಕ್ಕೆ ಬರ್ತೀನಿ ಡಾಕ್ಟ್ರೇಟ್ ಬೆಂಗಳೂರು. ಅದರಿಂದ ಇಲ್ಲಿ ಪ್ರಾರಂಭದಲ್ಲಿ ಏನು ಹೇಳಿದ್ರು, ಡಿ ಕೆ ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ಮಾಡಿದಾಗ ಮೊದಲು ಪವರ್ ಮಿನಿಸ್ಟರ್ ಆಗಿದ್ರು ಅವರು. ಅವ್ರಿಗೆ ಎಲ್ಲರೂ ಆಗ ಪವರ್ ಮಿನಿಸ್ಟರ್ ಅಂತೇಳಿ ಅದು ಹಂಗೆ ಆಗಿ ಪವರ್ಫುಲ್ ಮಿನಿಸ್ಟ್ರು ಆಗಾಯ್ತು. ಪವರ್ ಇದ್ದಿದ್ದು ಪವರ್ಫುಲ್ ಮಿನಿಸ್ಟರ್ ಆಯಿತು. ಅವ್ರು ಬೆಂಗಳೂರು ಬಂದಾಗ ಏನಂತಂದ್ರು, ಎಲ್ಲ ಒಂದು ಕಲರ್ಫುಲ್ ಕನಸು, ಒಂದು ಕಲರ್ಫುಲ್ ಏನೋ ಡಿ ಕೆ ಬಂದಿದ್ದಾರೆ, ಏನು ಹೇಳಿದ್ರು ದುಡ್ಡು ತಗೊಂಬಂದ್ಬಿಡ್ತಾರೆ. ಅವ್ರು ಕೊಡ್ಲಿಂದ ಒದ್ದು ಹೆಂಗ್ CM ಪದವಿನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ರಲ್ಲ, ಹಂಗೆ ದುಡ್ಡನ್ನು ಒದ್ದು ಕಿತ್ಕೊಂಬಂದ್ಬಿಟ್ಟು ಬೆಂಗಳೂರು ಕೊಡ್ತಾರೆ. ಯಾಕಂದ್ರೆ ಬೆಂಗಳೂರು ಇಡೀ ರಾಜ್ಯದಲ್ಲಿ 60ರಿಂದ 65% ಆದಾಯ ಕೊಡುವಂಥ ಒಂದು ಜಿಲ್ಲೆ. ಕೊಡ್ತಾರೆ ಅಂತ ಕನಸು ಕಂಡಿದ್ರಿ, ಎಲ್ಲರೂ ಕನಸು ಕಂಡಿದ್ರಿ. ಇವತ್ತು ಅದನ್ನು ಬದಲಾವಣೆ ಆಗ್ತೈತೆ. ಏನೋ ಒಂಥರ ಈ ಕಿಂದರ್ ಜೋಗಿ ಬಂದವನೇ, ಈ ಕಿಂದರ್ ಜೋಗಿ ಬಂದಾಗ ಇಲಿಗಳೆಲ್ಲ ಹಿಂದೆ ಹೋದ್ವಲ್ಲ, ಹಂಗೆ ಎಲ್ಲ ಇಲಿಗಳ ಥರ ಎಲ್ಲ ಬೆಂಗಳೂರು ಜನ ಹೋಗ್ಬಿಟ್ರು. ಆ ಕಿಂದರ್ ಜೋಗಿ ಏನು ಮಾಡ್ದ ಅದೇ ಕೆಲಸ ಡಿ ಕೆ ಶಿವಕುಮಾರ್ ಕರ್ಕೊಂಡೋದ, ಬೆಟ್ಟದ ಹತ್ರಕ್ಕೆ ಹೋಗಿ ಊದದ, ಎಲ್ಲ ಇಲಿಗಳೆಲ್ಲ ಹೋಗಿ ಹಳ್ಳಕ್ಕೆ ಬಿದ್ದೋದು. ಹಂಗೆ ಇವತ್ತು ನಾವೆಲ್ಲ ಬೆಂಗಳೂರು ಜನ ಇವತ್ತು ಅನುಭವಿಸ್ತಾ ಇದ್ರಿ ಇವರ ಕಷ್ಟದಿಂದ. ಇವತ್ತು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಹೋಗಿ ಬ್ಯಾಡ್ ಬೆಂಗಳೂರು ಆಗಿದೆ. ಇವತ್ತು ಇದು ಸ್ವಲ್ಪ ತೇಲ್ತಾ ಇರೋದು ಆಗಿದೆ. ಇವತ್ತು ರಸ್ತೆಗಳು ಗುಂಡಿ ಬಿದ್ದಿದೆ. ಇವತ್ತು ಈ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀರಿ. ಈ ಪರಿಸ್ಥಿತಿನ ನಾವು ನೋಡ್ತಾ ಇದ್ದೀರಿ ಇವತ್ತು. ಅಧ್ಯಕ್ಷರೇ, ಇಲ್ಲಿ ಇವತ್ತು ನಾವು
ಬೆಂಗಳೂರಿನ ಹೊಸ ರೂಪ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಇಲ್ಲಿ ಯೋಜನೆ ಮಾಡಿದರೆ ಇಲ್ಲಿ ಕಾಮಗಾರಿಗಳು ಅಷ್ಟೇ, ಕಾಮಗಾರಿಗಳು ಕೂಡ ಸರಿಯಾಗಿ ನಡೀತಾ ಇಲ್ಲ. ಒಂಥರ ಎಲ್ಲ ಮಾಯವೋ ಅನ್ನೋ ರೀತಿ ಯಾಮಾರಿದ್ರೆ ಮಳೆ ಗುಂಡಿಗಳು ಸಾವು ಆಗೋಗ್ತೈತೆ, ಒಂದಿನ ನಾವು ಮಾಯ ಆಗೋಗ್ತೀರಿ ಅನ್ನೋ ಸ್ಥಿತಿಯಲ್ಲಿ ಇವತ್ತು ನಮಗೆ ಇವತ್ತು ಕಾಣಿಸ್ತಾ ಇದೆ ಅಧ್ಯಕ್ಷರೇ. ಈ ಒಂದು ದೃಷ್ಟಿಯಿಂದ ನಾನು ಹೇಳುವಂಥದ್ದು ಇವತ್ತು ನಮಗೆ ಬೇಕಾಗಿರುವಂಥದ್ದು ಇದಕ್ಕೆ ಇವತ್ತು ನಮಗೆ ಪರಿಹಾರ ಬೇಕಿವತ್ತು. ಈ ರಸ್ತೆಗಳ ಗುಂಡಿಗಳನ್ನು ನಾನು ಸರ್ಕಾರನ ಕೇಳ್ತೀನಿ, 2 ವರ್ಷ 3 ತಿಂಗಳಾಯಿತು, ಯಾವಾಗ ಮುಚ್ಚುತ್ತೀರಾ? ತೇಲುತ್ತಿರುವ ಬೆಂಗಳೂರು ಆಯಿತು, ತೆಪ್ಪದ ಬೆಂಗಳೂರು ಆಯಿತು, ಮುಳುಗಿದ ಬೆಂಗಳೂರು ಆಯಿತು. ನಾನು ಮುನಿಯಪ್ಪನವ್ರು ಇದ್ದಾರೆ ಹೇಳ್ತೀನಿ, ಮೊದಲು ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ ಈ ಬಸ್ನ ಸ್ಪೀಡ್ನ ಕೌಂಟ್ ಮಾಡ್ತೀರಿ, ಸ್ಪೀಡ್ ಕೌಂಟ್ ಮಾಡಿ ಅದನ್ನು ಡ್ರೈವರ್ಗಳಿಗೆ ಫಿಕ್ಸ್ ಮಾಡ್ತೀರಿ, ನೀನು ಇಷ್ಟು ಟ್ರಿಪ್ ಮಾಡೇಬೇಕು, ಮಾಡಿಲ್ಲ ಅಂದರೆ ಒಂದು ಸಂಬಳ ಕಟ್ ಮಾಡ್ತಾ ಇದ್ದೀರಿ. ಇವತ್ತು 15 ಕಿಲೋಮೀಟ್ರ್ ಇತ್ತು, ಇವತ್ತು ಅದು 9 ಕಿಲೋಮೀಟ್ರ್ ಬಂದಿದೆ. ಆತನೇ ಇಲ್ಲ, ಸ್ಪೀಡ್ ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅಂದರೆ ಎಲ್ಲ ಕಡೆ ಹಳ್ಳ ಬಿದ್ದುಬಿಟ್ಟಿದೆ. ಅದನ್ನು ಇದುವರೆಗೂ ಇಲ್ಲ. ರಸ್ತೆ ಗುಂಡಿಗಳಿಂದ ಬಸ್ ಸಂಚಾರ ವಿಳಂಬ, ಆರ್ಟಿಕಲ್ಗಳ ಮೇಲೆ ಆರ್ಟಿಕಲ್ ಬರ್ತಾ ಇದೆ, ವಿಳಂಬ ಅಂತ ಹೇಳಿ. ಅದು ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಅದರಲ್ಲಿ ವಿಜಯ ಕರ್ನಾಟಕ, ವಿಜಯವಾಣಿ, ಉದಯವಾಣಿ, ರಸ್ತೆಗಳು ಗುಂಡಿಮಯ. ಆಮೇಲೆ ಸ್ಕೈ ವಾಕ್ ಅಲ್ಲ ಸ್ವಾಮಿ, ಕಸದ ತೊಟ್ಟಿ. ಸ್ಕೈ ವಾಕ್ಗಳೆಲ್ಲ ಔಟವೆ, ಎಲ್ಲ ಕಸದ ತೊಟ್ಟಿ ಔಟವೆ ಸ್ಕೈ ವಾಕ್ಗಳು. ನಾನಂತೂ ಸ್ಕೈ ವಾಕಲ್ಲಿ ಯಾರು ಓಡಾಡೋದೇ ನೋಡಿಲ್ಲ, ಎಲ್ಲ ತುಂಬಿಟ್ಟಿದ್ದಾರೆ, ಕಸ ತುಂಬಿಟ್ಟಿದ್ದಾರೆ. ಅಲ್ಲಿ ಏನೇನು ನಡಿಬೋದೋ ಆ ಎಲ್ಲ ವಿಚಾರಗಳು ನಡೀತಾ ಇದೆ. ಈ ಥರ ಈ ಬ್ಯಾಡ್ ಬೆಂಗಳೂರಿಂದ ಬ್ಯಾಡ್ ರೆಕಾರ್ಡ್ ಒಂದು ಆಗಿದೆ. ನಾವು ವಿಶ್ವದಲ್ಲಿ ಇವಾಗ 3rd ಅಲ್ಲಿದ್ದೀರಿ. ನಾವು ಬ್ಯಾಡ್ ಸಿಟಿಯಲ್ಲಿ 3rd ಬಂದ್ಬಿಟ್ಟಿದ್ದೀರಿ ನಾವು ವಿಶ್ವದಲ್ಲಿ ಇವಾಗ, ಬ್ಯಾಡ್ ಸಿಟಿ. ಇದು ಒಟ್ಟು ನಮ್ಮಲ್ಲಿ ಆರ್ಟೀರಿಯಲ್ ರಸ್ತೆಗಳು ಮತ್ತು ಸಬ್ ಆರ್ಟಿರಿಯಲ್ ರಸ್ತೆಗಳು ಉದ್ದ 874 ಕಿಲೋಮೀಟರ್ ಇದೆ ಬೆಂಗಳೂರಲ್ಲಿ. ಇದಕ್ಕೆ ಇದುವರೆಗೂ ಖರ್ಚು ಮಾಡಿರೋದು 5,000 ಕೋಟಿ ಖರ್ಚು ಮಾಡಿದ್ದಾರೆ ಹಣ. ನನ್ನ ಹತ್ರ ಟೆಂಡರ್ ಕಾಪಿ ಎಲ್ಲ ಇದೆ. ಇಲ್ಲಿ 5,000 ಕೋಟಿ ಖರ್ಚು ಮಾಡಿದ್ದಾರೆ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ಗಳಿಗೆ. ನೀವು ಬೆಂಗಳೂರು ರಸ್ತೆ ನೋಡ್ಬಿಟ್ರೆ ಎಲ್ಲ ಮಾಯವಾಗೋಗ್ಬಿಟ್ಟಿದೆ. ಎಲ್ಲಿ ಖರ್ಚು ಮಾಡಿದ್ದಾರೆ ಈ ದುಡ್ಡು? 5,000 ಕೋಟಿ ಎಲ್ಲೋಯ್ತು? ಇಲ್ಲ, ದುಡ್ಡು ಈ ವಾಲ್ಮೀಕಿ ನಿಗಮದಲ್ಲಿ ಕಳೆದೋದಂಗೆ ಎಲ್ಲೋ ಕಳೆದೋಗ್ಬಿಟ್ಟಿರ್ಬೇಕು. ಯಾರೇ ಬ್ಯಾರ ಸರ್, ಎಲ್ಲೋಯ್ತು 5,000 ಕೋಟಿ ಆನ್ ರೆಕಾರ್ಡ್? ನಾನು ಹೇಳ್ತಾ ಇರೋದು ಟೆಂಡರ್ ಫಾರಮ್ಸ್ ಇದೆ ನನ್ನ ಹತ್ರ. RTIನಲ್ಲಿ ಅಪ್ಲೈ ಮಾಡಿ ತಗೊಂಡಿದ್ದೀರಿ. ಇದರ 441 ಪುಟದ ಮಾಹಿತಿ ಕೊಟ್ಟಿದ್ದಾರೆ ನನ್ನ ಹತ್ರ. RTIನಲ್ಲಿ 441 ಪುಟ ಕೊಟ್ಟಿದ್ದಾರೆ. ಇದು ಇವತ್ತು ಇಷ್ಟಾದ್ರೂ ಕೂಡ ರಸ್ತೆಗಳಿಗೆ ಇನ್ನೂ ಮನಸ್ಸು ಮಾಡಿಲ್ಲ ಸರ್ಕಾರ. ಏನೋ ಅಭಿವೃದ್ಧಿ ಆಗ್ತೈತೆ ಅಂತ ಕನಸು ನಮ್ದೇನಿತ್ತು ಆಗಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಅಂತ 1 ವರ್ಷ ಹೇಳಿದ್ರು DK ಶಿವಕುಮಾರ್, ಯಾಕೋ ಕೈ ಕೊಡ್ತು. ಆಮೇಲೆ ಬೆಂಗಳೂರಿನ ಈ ಭಗವಂತ ಬಂದರು ಬೆಂಗಳೂರು ಕಾಪಾಡು ಮಾಡಲ್ಲ ಅಂತ ಅಲ್ಲಿಗೆ ಹೇಳ್ಬಿಟ್ಟು ಅಲ್ಲಿಗೆ ಒಂದು ಫುಲ್ ಸ್ಟಾಪ್ ಕೊಟ್ಬಿಟ್ರು. ನೆಕ್ಸ್ಟು ಡೈವರ್ಟ್ ಮಾಡಬೇಕಲ್ಲ ಬೆಂಗಳೂರನ್ನ, ಅದಕ್ಕೇನು ಮಾಡಿದ್ರು? ಟನಲ್ ರೋಡ್ ಅಂತ ಶುರು ಮಾಡಿದ್ರು. ಟನಲ್ ರೋಡು ಶುರು ಮಾಡ್ಕೊಂಡು ಈ ಟನಲ್ ರೋಡ್ಗೆ ಈಗ ಎಸ್ಟಿಮೇಟ್ ಮಾಡಿದ್ದಾರೆ ಎಷ್ಟು? 16,000ನೋ 18,000 ಕೋಟಿ, 17,000 ಕೋಟಿ. ಇದು ಒಂಥರ ಎತ್ತಿನ ಹೊಳೆ ಯೋಜನೆ ಪ್ರಾಜೆಕ್ಟು ಅಧ್ಯಕ್ಷರೇ. ಯಾಕೆ ನಗಿತೀರ? ನಮ್ಮ ಸರ್ಕಾರ ಇದ್ದಾಗ ಸದಾನಗೌಡರು 8,000 ಕೋಟಿಗೆ ಮಾಡಿದ್ರು. 8,000 ಕೋಟಿ ನೀರು ಬಂದೇ ಬಿಡ್ತು. ಕೋಲಾರ ಚಿಕ್ಕಬಳ್ಳಾಪುರ 8,000ಕ್ಕೆ ಬಂದುಬಿಡ್ತು. ನೋಡಿ ಟ್ಯಾಪ್ ಅವಾಗ ಎಲ್ಲ ಪೈಪ್ ಶುರು ಮಾಡ್ಬಿಟ್ರು. ಎಲ್ಲಿಂದ? ನಿಮ್ಮೂರಿಂದ ಅಲ್ಲ ಪೈಪ್ ಹಾಕಿದ್ ನಾವು ಬುದ್ಧಿವಂತರು, ನಿಮಗಿಂತ ಬುದ್ಧಿವಂತರು ನಾವು. ನಾವೇನ್ ಮಾಡಿದ್ರಿ? ಈ ಕೋಲಾರದಿಂದ ಪೈಪ್ ಹಾಕೊಂಡು ಹೋಗ್ರಿ.
ಅಲ್ಲಿಗೆ ಪೈಪ್ ಅಲ್ಲಿಂದ ಇಲ್ಲಿಗೆ ತರಲಿಲ್ಲ, ಇಲ್ಲೇ ಪೈಪ್ ಹಾಕೊಂಡು ಹೋಗ್ರಿ. 8,000 ಕೋಟಿ ಅಂತ ಎಸ್ಟಿಮೇಟ್ ಮಾಡಿದ್ರು, ಇಲ್ಲಿಂದ ಹಾಕೊಂಡು ಹೋದ್ರೆ ಕಡಿಮೆ ಆಗುತ್ತೆ ಅಂತೇಳಿ. ಇವತ್ತದು 25,000 ಕೋಟಿಗೆ ಬಂದಿದೆ. ಹಾಂ, ಇನ್ನು 25 ಮನೆ ನಾನು ಹೋಗಿದ್ದೆ, ನಮ್ಮ MLA ಎಲ್ಲಪ್ಪ ಇದಾರಲ್ಲಿ, ಕರ್ಕೊಂಡು ಹೋಗಿದ್ದ, ಹಣ ಬರೇಬೇಕು ಅಂತ ಪಟ್ಟಿದ್ದು ಕರ್ಕೊಂಡು ಹೋಗಿದ್ದ. ನಾನು ಹೋದೆ ಅವತ್ತೇ, ಹೋಗೋಕೆ ಹಿಂದಿನ ದಿನ ಇವರು ಸ್ಟಾರ್ಟ್ ಮಾಡೋರೆ ಬ್ಲಾಸ್ಟ್ ಆಗ್ಬಿಟ್ಟೈತೆ, ಪೂರ್ತಿ ಬ್ಲಾಸ್ಟ್ ಆಗಿ ಇಡೀ ಕಾಫಿ ತೋಟ, ಒಂದು 150-200 ಎಕರೆ ಕಾಫಿ ತೋಟ ಎಲ್ಲ ಕಿತ್ಕೊಂಡು ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಕರ್ಕೊಂಡೋಗಿ ಸ್ಪಾಟ್ಗೆ ಪರಿಹಾರ ಕೊಡಿಸುವಂತ, ಕೊಚ್ಕೊಂಡು ಹೊಟ್ಟೋಗೈತಲ್ಲಪ್ಪ, ಇನ್ನೆಲ್ಲಿ ಪರಿಹಾರ, ಕಾಫಿ ಗಿಡ ನೆಲ್ಲಿ ಹುಡ್ತೀಯ ಅಂತ ಹೇಳಿದ್ರಿ. ಇನ್ನೂ ಅದಾಗಿಲ್ಲ. ನನಗನ್ಸ್ತತೆ ಅದು ಇನ್ನೂ 25 ಅಲ್ಲ, 1 ಲಕ್ಷ ಕೋಟಿ ಆದ್ರೂ ಕೋಲಾರಕ್ಕೆ ನೀರು ಬರೋದು ನನಗೇನೋ ಡೌಟು. 1 ಲಕ್ಷ. ಹಂಗೆ ಈ ಟನಲ್ ರೋಡು ಇದನ್ನು ಕೊರಿತಾ ಇದ್ದೀರಾ, ಸುರಂಗ 17,000 ಕೋಟಿ ಇದೆ. ಇದು ಮುಗಿಯೋಷ್ಟೊತ್ತು 1 ಲಕ್ಷ ಕೋಟಿ ಆಯ್ತು ಅಧ್ಯಕ್ಷರೇ, ಓಕೆ, ನೀವು 1 ಲಕ್ಷ ಅಲ್ಲ 10 ಲಕ್ಷ ಕೋಟಿ ಆಗಲಿ. ಇಲ್ಲಿ ಓಡಾಡ್ತಿರಲ್ಲ ಈ 17 ಕಿಲೋಮೀಟ್ರು ಏನು, ಎಷ್ಟು ಮನಿ, 19 ಕಿಲೋಮೀಟ್ರು, 16, ಆಯ್ತು 16 ಅಂತ ಇಟ್ಕೊಳ್ಳಿ. ಎಷ್ಟು ದುಡ್ಡು ಕೊಡಕ್ಕೆ 700 ರೂಪಾಯಿ ಏನೋ ಫಿಕ್ಸ್ ಮಾಡವ್ರಿ ಇವಾಗ ಎಸ್ಟಿಮೇಟ್ ಮಾಡಿರೋದು. ಏನಕ್ಕೆ 17,000ಕ್ಕೆ 700 ರೂಪಾಯಿ ಮಾಡವ್ರೆ ಈ ಹೋಗಕ್ಕೆ. ನಿಮ್ದೇನ ಜಾಸ್ತಿ ಆಗೋದ್ರೆ ಇದು 1,200 ಆತ. ಯಾವನೋ ತಾನೆ ಈ ರೋಡ್ಗೆ ತಿರುಗಿ ಫ್ಲೈಓವರ್ ಇವಲ್ಲ, ಏನೋ ಸ್ಕೈ ವಾಕ್ಗಳು, ಹಂಗೆ ಕಸದ ತೊಟ್ಟಿ ಆಗೋತತೆ. ಅವಾಗ ಇಡೀ ಬೆಂಗಳೂರು ಕಸನ ಇದಕ್ಕೆ ಲೋಡ್ ಮಾಡ್ಬೋದು ನಾವು ತುಂಬಿಟ್ಟು. ಇವಾಗ ಎಲ್ಲೋ ತಗೊಂಡೋಗಿ ಹಾಕ್ತಾ ಇದ್ದೀರಿ, ಅದ್ರ ಬದಲು ಈ ಟನಲ್ ಮಾಡಿದ್ದು ಒಳ್ಳೇದಾಯ್ತು, ಈ ಟನಲಲ್ಲೇ ತುಂಬೋದು, ಕಸದ ತುಂಬಕ್ಕೆ ಆತತೆ. ನಾವೇನು ಅಭಿವೃದ್ಧಿ ವಿರೋಧಿ ಅಲ್ಲ, ಅಭಿವೃದ್ಧಿ ಮಾಡೋಕ್ಕೆ ವಿ ಆರ್ ಬಾರ್ನ್, ನಾವು ಇಲ್ಲೇ ಹುಟ್ಟಿದಿರಿ, ಇಲ್ಲೇ ಬೆಳೆದಿದ್ರಿ, ಇಲ್ಲೇ ಸಾಯೋರು ನಾವು. ಜೀನಾಯ ಮರ್ನಾಯ ಇಸ್ಕೆ ಬಿನಾ ಜಾನಾ ಕಹ, ನಮ್ಮ ಸ್ಥಿತಿ ಇವತ್ತು. ಅದಕ್ಕೆ ಈ ಟನಲ್ನ ಇಷ್ಟೊಂದು ದುಡ್ಡು ಹಾಳು ಮಾಡಿದ್ರೆ ಬೆಂಗಳೂರು ಅಭಿವೃದ್ಧಿ ಹೆಂಗಾಗ್ತೈತೆ? ಅದರಿಂದ ಇವತ್ತು ಇಡೀ ರಾಜಧಾನಿಯ ರಸ್ತೆಗಳೆಲ್ಲನೂ ಕೂಡ ಇವತ್ತು ಹಾಳಾಗಿ ಹೋಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀರಿ ಅಧ್ಯಕ್ಷರೇ. ಅದೇ ರೀತಿ ಈ ಅಭಿವೃದ್ಧಿಗೆ ಹೊರೆ ಅನ್ನೋ ಥರ ಈ ಖಾತೆ ಮಾಡಿದ್ದಾರೆ ಇವತ್ತು. ನಾನು ಆಗಲೇ ಹೇಳಿದೆ ಈ ಖಾತೆ ಏನು ಪರಿಸ್ಥಿತಿ ಅಂತ. ದುಡ್ಡು ವಸೂಲಿ ಮಾಡೋಕ್ಕೆ ಇದು ಒಂದು 12,000 ರೂಪಾಯಿ ತಗೊಂತಾರೆ ಒಂದೊಂದು ಈ ಖಾತೆ ಮಾಡೋಕ್ಕೆ. ಹಿಂದೆ ನಮ್ಮದೇ ಖಾತೆ, ನಮ್ಮ ಹೆಸರಿಗೆ ಎಲ್ಲ ಇದ್ದಿದ್ದು ನಮ್ಮ ಹೆಸರಿಗೆ, ಅದು ಸಿಸ್ಟಮ್ ಬದಲಾವಣೆ ಅಷ್ಟೇ. ಅದಕ್ಕೆ ನೀವು ದುಡ್ಡುಗಳು ವಸೂಲಿ ಮಾಡ್ತಾ ಇದ್ದೀರಾ. ಈ ಸರ್ವರ್ ಡೌನು ಎಲ್ಲೋಗೋ ಮನೆ ಅವನು ಯಾರಿಗೋ ಇದು ಮಾಡ್ತಾರಲ್ಲ, ನೀವು ಈ ಖಾತೆಗೆ ಅಪ್ಲೈ ಮಾಡಿದ್ರೆ ನಿಮಗೆ ಮೊಬೈಲ್ಗೆ ಇದು ಬರ್ತದೇನೋ OTP. ಪರಮೇಶ್ವರ್ ಅವರು ಈ ಖಾತಾ ಮಾಡಿದ್ರೆ ನೀವು ಅಪ್ಲೈ ಮಾಡಬೇಕಲ್ಲ, ನೀವು ಮಾಡಿದ್ರೆ ಗೊತ್ತಿಲ್ಲ, ನೀವು ಸ್ಪೆಷಲ್ ಕ್ಯಾಟಗರಿ ಇರೋದ್ರಿಂದ ಗೊತ್ತಿಲ್ಲ. ಈ ಖಾತಾ ಮಾಡೋಕ್ಕೆ ನಾವು ಅಪ್ಲೈ ಮಾಡಿದ್ರೆ OTP ಬರ್ತದೆ. ಒಬ್ಬನಿಗೆ 150 ಸರಿ ಬಂದಿದೆ, ದಾಖಲೆ ತಂದು ಕೊಟ್ಬಿಡ್ತೀನಿ ನಿಮಗೆ. OTP 150 ಸರಿ ಬಂದಿದೆ ಅವನ ಮೊಬೈಲ್ಗೆ. ಅಂದ್ರೆ ಎಷ್ಟು ನೀವು ಸಿಸ್ಟಮ್ ಡೆವಲಪ್ ಮಾಡಿದ್ದೀರಾ ಅಂತ. 150 ಬಾರಿ ಈ ಖಾತಾ ಮಾಡೋಕ್ಕೆ 150 ಬಾರಿ OTP ಬರ್ತೈತೆ ಅಂದ್ರೆ ಈ ಸರ್ಕಾರಕ್ಕೆ ಏನು ಹೇಳ್ಬೇಕು ನಾವು? ಈ ಖಾತಾ ಮಾಡಿ ಏನೋ ಸಾಧನೆ ಮಾಡಿದ್ದೀರಾ ಅಂತ. ಏನು ಸಾಧನೆ ಆಯ್ತು ಇದರಿಂದ? ಜನರು ಈ ಖಾತಾ ಅಂದ್ರೆ ಸರಳತೆ ಬರಬೇಕು, ಸರಳತೆ. ಆರಾಮ್ಸೆ ಈ ಖಾತಾ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗ, ನನ್ನ ಅಲ್ಲಿ ಬುಕ್ಕಲ್ಲಿದೆ, ಅದನ್ನ ನಂಗೆ ಟ್ರಾನ್ಸ್ಫರ್ ಮಾಡ್ಬೋದಾಯ್ತು. ಏನೋ ಮಾಡಕ್ ಹೋಗಿ ಇವತ್ತು ಈ ಖಾತಾಯಿಂದ ನನ್ಗೆ ರಾಜ್ಯದಲ್ಲಿ ಅನಿಸುತ್ತೆ ಒಂದು 10,000 ಕೋಟಿ ಅವ್ಯವಹಾರಕ್ಕೆ ದಾರಿ ಆಯ್ತು. ಒಂದು 10,000 ಕೋಟಿ ಆಯ್ತು. ಅದರಿಂದ ಇವೆಲ್ಲನೂ ಕೂಡ ನಾವು ಇವತ್ತು ಈ ಸ್ಲೋಗನ್ಗಳನ್ನು ನಾವು ಇಟ್ಕೊಂಡಿದ್ದೀರಿ. ಇನ್ನು ಬೆಂಗಳೂರು ಮಳೆ ಬಂದರೆ ಅಂತೂ ಕೂಡ ಇವತ್ತು ಓಡಾಡಕ್ಕಾಗದಂಥ ಸ್ಥಿತಿಯಲ್ಲಿ ಇವತ್ತು ನಾವಿದ್ದೀರಿ. ನಾನು ಕಾಂಗ್ರೆಸ್ ಸರ್ಕಾರ ನಾವೆಲ್ಲ ಈಗ ಬಸ್ ಖರೀದಿ ಹೇಳ್ತಾ ಇದ್ರು, 3,000 5,000 ಬಸ್ ಏನೋ ಖರೀದಿ ಮಾಡ್ತಾ ಇದ್ದೀರಿ ಅಂತ. 5,000ನ 5,000 ಬಸ್ ಖರೀದಿ. ಇನ್ಮೇಲೆ ಬಸ್ ಖರೀದಿ ಮಾಡಬಾರ್ದು, ಮಳೆ ಬಂದರೆ ದೋಣಿಗಳು ಖರೀದಿ ಮಾಡ್ಬಿಡೋದು ಬೆಸ್ಟ್. ಬಸ್ ಖರೀದಿ ಬದಲು ದೋಣಿಗಳನ್ನೂ ಸೇರ್ಸ್ಕೊಬೇಕೀಗ. ಒಂದು 50 ಬಸ್ ಖರೀದಿ ಮಾಡಿದ್ರೆ ಒಂದು 10 ದೋಣಿನೂ ನಾವು ಪರ್ಚೇಸ್ ಮಾಡ್ಬೇಕು. ಆ ಪರಿಸ್ಥಿತಿ ಇವತ್ತು ಆಗ್ತಾ ಇದೆ. ಇವತ್ತು ನಾವು ಕರಾವಳಿಗೆ ಹೋಗಂಗಿಲ್ಲ, ಇಲ್ಲೇ ಬೀಚ್ಗಳು ನಿರ್ಮಾಣ ಆಗ್ಬಿಟ್ಟಿದೆ ಈಗ ನಮಗೆ. ಅಲ್ಲೇ ಗೋವಾನೂ ಇಲ್ಲ, ಕೇರಳನೂ ಇಲ್ಲ, ನಲುಗಿದ ಬೆಂಗಳೂರು. ನೇತ್ರಾವತಿ ಎಲ್ಲ ಇಲ್ಲೇ, ಅವ್ರು ಗಲಾಟೆ ಮಾಡಂಗಿಲ್ಲ, ಇಲ್ಲೇ ನೇತ್ರಾವತಿನ ಸೃಷ್ಟಿ ಆತ. ಈ ರೀತಿ
ನಮಗೆ ತೊಂದರೆ ಆಗಿದೆ ಅಧ್ಯಕ್ಷರೇ, ಅಭಿವೃದ್ಧಿಗೆ ಆಗ್ತಾ ಇಲ್ಲ ಇಲ್ಲಿ. ಇನ್ನೊಂದು ನಾನು ಬಹಳ ಇಂಪಾರ್ಟೆಂಟ್ ಹೇಳಬೇಕಾಗಿದೆ. ಬೆಂಗಳೂರಲ್ಲಿ ಈ ಮರಗಳು ಮಳೆ ಬಂದಾಗ ಮರ ಬಿದ್ದು ಪ್ರತಿ ಮಳೆಯಲ್ಲೂ ಸುಮಾರು 4ರಿಂದ 5 ಜನ ಸಾಯ್ತಾ ಇದ್ದಾರೆ. ಬೆಂಗಳೂರು ಅಂತ ಸಿಟಿಯಲ್ಲಿ 4ರಿಂದ 5 ಜನ ಸಾಯ್ತಾರೆ. ದೊಡ್ಡ ಇದು ಅವಮಾನ ನಮಗೆ. ನಾನು ಕೇಳಿದೆ ಅಧಿಕಾರಿಗಳನ್ನ, ಏನಪ್ಪ ನಿಮ್ಮ ಸ್ಥಿತಿ ಅಂತ. ಅದಕ್ಕೆ ಅವ್ರು ಏನು ಹೇಳಿದ್ರು ಅಂದರೆ, ಒಂದು ಕಾನ್ಸ್ಟಿಟ್ಯೂನ್ಸಿಗೆ 5 ಜನ ಇಟ್ಟಿದ್ದೀನಿ ಅಂತ. ಮರಗಳು ಎಷ್ಟಿದೆ? 3ರಿಂದ 4 ಲಕ್ಷ ಮರಗಳಿದೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿ. ಮೋರ್ ದೆನ್ ದಟ್. ಆ 4 ಲಕ್ಷ ಜನ ಇದನ್ನ ಮರನ ಟ್ರಿಮ್ ಮಾಡೋಕ್ಕೆ 5 ಜನ. ಇವತ್ತು ಮರಗಳು ಬಿದ್ದು ಕಾರಲ್ಲಿ ಕೂತಿದ್ದರು ಫ್ಯಾಮಿಲಿನೇ ಸತ್ತೋಗಿದ್ದಾರೆ. ಆಟೋಗಳ ಮೇಲೆ ಬಿದ್ದು ಪಾಪ ಬಡವ್ರ ಆಟೋನು ಹೋಯ್ತು, ಅವನ ಡ್ರೈವರು ಸತ್ತೋದ. ಅಂದ್ರೆ ದುಡ್ಡಿಲ್ಲ ಇವ್ರ ಹತ್ರ, ಹಣ ಇಲ್ಲ, ಡೆವಲಪ್ ಮಾಡೋಕ್ಕೆ ಹಣ ಇಲ್ಲ. ಈಗ ಆ ಟ್ರಿಮ್ ಮಾಡಿದ್ರೆ ಯಾರು ಸಾಯ್ತಾನೆ ಇರಲಿಲ್ಲ. ಟ್ರಿಮ್ ಮಾಡೋಕ್ಕೂ ಇವ್ರ ಹತ್ರ ದುಡ್ಡಿಲ್ಲದಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀರಿ. ಇದರಿಂದ ನನಗನ್ಸ್ತೈತೆ ಬೆಂಗಳೂರು ಒಂದು ರೀತಿ ಹಣ ಇಲ್ಲದೆ ಇವತ್ತು ಅಭಿವೃದ್ಧಿ ದೃಷ್ಟಿಯಿಂದ ನಾವು ಸ್ಲೋ ಆಗ್ತಾ ಇರೋವಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೀರಿ. ಮತ್ತು ತ್ಯಾಜ್ಯ ವಿಲೇವಾರಿ ಅಂತೂ ನಮ್ಮನ್ನು ಹೇಳಿದರು, ಮುಗಿಸ್ಬಿಡ್ತೀನಿ ಆಗಾಯ್ತು. ತ್ಯಾಜ್ಯ ವಿಲೇವಾರಿಗೆ ಬಂದಾಗ ಕಸ ನಮ್ಮನ್ನು ಬೈದರು ಅಂದರೆ, ಈ ಅಮೇರಿಕಾ ಪತ್ರಿಕೆಯಲ್ಲೂ ಕೂಡ ಏನೋ ಗಾರ್ಬೇಜ್ ಬೆಂಗಳೂರು ಅಂತ ಆಯ್ತು. ಗಾರ್ಬೇಜ್ ಬೆಂಗಳೂರು ಒಳಗಡೆ ಗಾರ್ಬೇಜ್ ಇದೆ ಅಂತ ಹೇಳಿ ಅಮೇರಿಕಾ ಪತ್ರಿಕೆಯಲ್ಲೇ ಬಂತು. ಇವತ್ತೇನಾಗಿದೆ? ಗಾರ್ಬೇಜ್ ಒಳಗಡೆ ಬೆಂಗಳೂರು ಸೇರ್ಕೊಂಡ್ಬಿಟ್ಟಿದೆ. ಶಿವಕುಮಾರ್ ಹೇಳಿದ್ರು ನಮ್ಮ ಕೈ ಸಾಧ್ಯನೇ ಇಲ್ಲ ಅಂತ. ಸರ್ಕಾರ ಬಂದಾಗ ಹೇಳಿದ್ರು ಬೆಂಗಳೂರಿನ 4 ಕಡೆ 100 ಎಕರೆ ತಗೊಂಬಿಟ್ಟು 6 ತಿಂಗಳಲ್ಲಿ ನಾವು ಅದನ್ನ ಎಲ್ಲ ಕಸನ ವಿಲೇವಾರಿ ಮಾಡ್ಬಿಡ್ತೀರಿ, ಡೋಂಟ್ ವೆರಿ. ಅವ್ರದ್ದು ಮಾಮೂಲಿ ಡೈಲಾಗ್ ಅಲ್ಲ, ಡೋಂಟ್ ವರಿ ಅಂತ ಅಂದ್ಬಿಟ್ಟು ಹೋದ್ರು. ಈಗ ಜನ ವರಿ ಮಾಡ್ತಾ ಇದ್ದಾರೆ. ನೀವೇ ಓಡಾಡ್ತಿರಲ್ಲ ಬೆಂಗಳೂರಲ್ಲಿ, ಕಸದ ರಾಶಿ ಅಂಡರ್ ಪಾಸಲ್ಲಿ ಹೋದ್ರು ಕಸ ಬಿದ್ದಿರ್ತದೆ. ಅಂಡರ್ ಪಾಸಲ್ಲಿ ಮೂಟೆಗಳು ತಂದು ಜೋಡಿಸ್ಬಿಟ್ಟು ಹೋಗಿರ್ತಾರೆ. ಕ್ಲೀನಿಂಗೇ ಇಲ್ಲ. ನನಗನ್ಸ್ತತೆ ಅವ್ರಿಗೂ 4 ತಿಂಗಳಿಂದ ಸಂಬಳ ಕೊಟ್ಟಿಲ್ಲೋ ಏನೋ ಅಂತ ಕೇಳಿದೆ. 4 ತಿಂಗಳಿಂದ ಸಂಬಳ ಕೊಟ್ಟಂಗಿಲ್ಲ. ಇದಕ್ಕೂ ಏನು ಪಾರ್ಕ್ಗಳಲ್ಲಿ ಮೇಂಟೆನೆನ್ಸ್ ಮಾಡ್ತಾರ, ಅವ್ರಿಗೂ ಸಂಬಳ ಕೊಟ್ಟಿಲ್ಲ. ಈ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀರಿ. ಇದು ಅವ್ರು ಹಾಕಿದ್ದಾರೆ ಬಿಡಿ, ಅಲ್ಲಿ ಕಸ ಇಲ್ಲಿ ಕಸ ಎಲ್ಲೆಲ್ಲೂ ಕಸ. ಆ ಪತ್ರಿಕೆಯವ್ರು ಪಾಪ ಬರೀತಾರೆ, ಸುಳ್ಳು ಬರೀತಾರೆ. DK ಶಿವಕುಮಾರ್ ಸತ್ಯ ಹೇಳ್ತಾರೆ, ಪತ್ರಿಕೆಯವರೆಲ್ಲ ಸುಳ್ಳು ಬರೀತಾರೆ. ಅದಕ್ಕೆ ಈ ಥರ ಕಸ ಕೂಡ ಇವತ್ತು ಹೋಗಿರೋದನ್ನು ನಾವು ನೋಡ್ತಾ ಇದ್ದೀರಿ. ಇನ್ನು ನಾನು ಕೊನೆಯದಾಗಿ ಹೇಳುವಂಥದ್ದು, ನೀವು ಅಭಿವೃದ್ಧಿ ಮಾಡಬೇಕಾಗಿತ್ತು. 2 ವರ್ಷ ನಿಮಗೆ ಸಮಯ ಅಂದರೆ, ಒಂದು ಹನಿಮೂನ್ ಪೀರಿಯಡ್ ಅಂದರೆ ನಿಮ್ಗೊಂದು 6 ತಿಂಗಳು ಇರ್ತೈತಪ್ಪ. ಹನಿಮೂನ್ ಪೀರಿಯಡ್ ಆಯಿತು, ಮಕ್ಕಳು ಸ್ಕೂಲ್ಗೆ ಓದ್ತಾವ್ರೆ. ಹನಿಮೂನ್ ಪೀರಿಯಡ್ ಆಯಿತು, ಸ್ಕೂಲ್ಗೆ ಹೋಗೋ ಮಕ್ಕಳು ಆಯಿತು. ಇನ್ನು ಅಭಿವೃದ್ಧಿ ಕಡೆ ಇವ್ರ ತಲೆ ಹಾಕೇ ಇಲ್ಲ. ಈಗ CM ಅವ್ರು ಹೇಳ್ತಾರೆ ನಾವು 50 ಕೋಟಿ ಕೊಡ್ತೀರಿ, 75 ಕೋಟಿ ಕೊಡ್ತೀರಿ ಅಂತ ಹೇಳ್ತಾವ್ರೆ. ಅದನ್ನೇ ರಾಜುಕಾಗೆ ಹೇಳಿದ್ದು. ನಾನು ತೆಂಗಿನಕಾಯಿ ಆ 25 ಕೋಟಿ ಅವ್ರಿಗೇನೋ ಕೊಟ್ಟಿದ್ದಂತೆ. ಅವಾಗ ಫಸ್ಟ್ ವರ್ಷದಲ್ಲಿ ಅವ್ರಿಗೆ 25 ಕೋಟಿ ಕೊಟ್ಟಿದ್ರಂತೆ. ಅವರು ಎಲ್ಲ ಕಡೆ ಇಲಾಖೆಯಲ್ಲಿ ಓಡಾಡಿ ಅಪ್ರೂವ್ ಮಾಡಿಸಿ ಕೆಲಸ ಶುರು ಮಾಡಪ್ಪ ಅಂದ್ರಂತೆ. ಇವಾಗ 2 ವರ್ಷ ಆಗೈತಂತೆ. ಅವಾಗ ತೆಂಗಿನಕಾಯಿ ಹೊಡೆದಿದ್ದು 2 ವರ್ಷದಿಂದ. ಆ ತೆಂಗಿನಕಾಯಿ ಹೊಡೆದಿದ್ದು ಇದುವರೆಗೂ ಕೆಲಸ ಶುರು ಮಾಡಿಲ್ಲ ರಾಜುಕಾಗೆ ಅವರ ಏರಿಯಾದಲ್ಲಿ, ರೂಲಿಂಗ್ ಪಾರ್ಟಿ. ಅಂದರೆ ಅಭಿವೃದ್ಧಿಯಲ್ಲಿ ಇವತ್ತು ತಾರತಮ್ಯನು ಅದನ್ನು ಹೇಳಿದ್ದಾರೆ. BJP MLAಗಳಿಗೆ ಕೊಡಲ್ಲ ಅಂತ ಹೇಳಿದಾರೋ, ಇಲ್ಲ ತಾರತಮ್ಯ ಮಾಡ್ತೀರಂತ. ನಾನು ಡಿಮ್ಯಾಂಡ್ ಮಾಡ್ತೀನಿ, ಈ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ನೀವು ಹಂಗೆ ಮಾಡಿದ್ರಿ ಬೇಡ. ಅದೆಲ್ಲ ತಗೊಳಕ್ ಹೋದ್ರೆ ನಾವು ಒಂದಷ್ಟು ತಾಮತ್ತೀರಿ. ನಮ್ಮ ಹತ್ರ ದಾಖಲೆ ಇದೆ, ನಾನು ಯಾರ್ಯಾರು ಕೊಟ್ಟಿದ್ದೀನಿ ಹೇಳಿದ್ದೀನಿ ಸದನದಲ್ಲಿ. ಆ ಸುರೇಶ್ ಮಿನಿಸ್ಟರ್ ನಾನೇ 100 ಕೋಟಿ ಕೊಟ್ಟಿದ್ದೀನಿ. ನಮ್ಮ ಶಿವಾಜಿನಗರ MLAಗೆ 90 ಕೋಟಿ ಕೊಟ್ಟಿದ್ದೀನಿ. ಅವರ ಏರಿಯಾದಲ್ಲಿ ಆಲ್ರೆಡಿ 280 ಕೋಟಿ ನಡೀತಾ ಇತ್ತು ವರ್ಕು. ಅದನ್ನ ಹಂಗೆ ಅಪ್ರೂವ್ ಮಾಡಿದಿರಿ, ಅದನ್ನ ಸ್ಟಾಪ್ ಮಾಡಕ್ ಹೋಗಿಲ್ಲ ನಾವು. ರಿಜ್ವಾನ್ ಅರ್ಷದ್ ಕಂಟಿನ್ಯೂ ಮಾಡಿದೆ ನಾನು. ಇವರು ನಮಗೆ
ಇದುವರೆಗೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಅಧ್ಯಕ್ಷರೇ, ನಾನು ಒಬ್ಬ ವಿರೋಧ ಪಕ್ಷ, ನನ್ನ ಕಾನ್ಸ್ಟಿಟ್ಯೂನ್ಸಿಗೆ 20 ಕೋಟಿ ಕೊಟ್ಟಿಲ್ಲ ಇದುವರೆಗೂ. 2 ವರ್ಷ ಚಿಲ್ಲರೆ ಆಯಿತು, ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಇಲ್ಲ. ಕೊಡ್ತೀನಿ ಅಂತ ಇದ್ದಾರೆ. ಕೊಟ್ಟರೆ ಎಲ್ಲರಿಗೂ ಒಟ್ಟಿಗೆ ಒಳ್ಳೆ ತಾರತಮ್ಯ ಮಾಡದೆ ಹಣ ಬಿಡುಗಡೆ ಮಾಡಿ, ಆಗ ರಾಜ್ಯದ ಅಭಿವೃದ್ಧಿ ಆಗ್ತೈತೆ. ಒಂದು ರೀತಿ ನನಗನ್ಸ್ತತೆ ಈ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿಗೆ ನಡೀಲಿಲ್ಲ, ಕೊಟ್ಟು ಮಾತಂತೆ ಮೋಸ ಮಾಡಿದ್ದೀರಾ. ರಾಜ್ಯದ ಜನತೆಗೆ ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಮೋಸ ಮಾಡಿದ್ದೀರಾ, ವಂಚನೆ ಮಾಡಿದ್ದೀರಾ. ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ. ಇನ್ನಾದರೂ ಸರ್ಕಾರ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ. ನಿಮ್ಮ ಗ್ಯಾರಂಟಿಗಳು ಏನಾನ ಮಾಡಲಿ, ಈ ರಸ್ತೆಗಳು, ಈ ಕುಡಿಯೋ ನೀರು ಇರ್ಬೋದು, ಆಸ್ಪತ್ರೆ ಇರ್ಬೋದು, ಈ ಎಲ್ಲ ವಿಚಾರದಲ್ಲೂ ಸರ್ಕಾರ ಇದು 2 ವರ್ಷ 3 ತಿಂಗಳಲ್ಲಿ ಜನಗೆ ದ್ರೋಹ ಬಗ್ದಿದೆ, ವಂಚನೆ ಮಾಡಿದ್ದಾರೆ. ಇಷ್ಟೊಂದು ಜನಗಳ ಮೇಲೆ ತೆರಿಗೆ ಹಾಕಿ ಹೊರೆ ಹಾಕಿ 56,000 ಕೋಟಿ ಲೂಟಿ ಆಗಿದೆ ತೆರಿಗೆಯಿಂದ. ಇಷ್ಟೆಲ್ಲ ಆದರೂ ಕೂಡ ಜನಕ್ಕೆ ನ್ಯಾಯ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾವು ವಿಧಾನಸಭೆಯಲ್ಲಿ ಈ ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ, ಇನ್ನಾದರೂ ಎಚ್ಚೆತ್ಕೊಂಡು ಅಭಿವೃದ್ಧಿ ಮಾಡಿ ಅನ್ನೋ ಸರ್ಕಾರಕ್ಕೆ ಕಿವಿಯಿಂದ ಕೆಲಸ ಮಾಡಬೇಕಾಗಿದೆ. ಆದ್ರಿಂದ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಇನ್ಮೇಲೆ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡಿ, ಇಲ್ಲ ಅಂದರೆ ಜಾಗ ಖಾಲಿ ಮಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷೆ, ಪಾರ್ಟಿ ವೈಸ್ ಸನ್ಮಾನ್ಯ ಅಧ್ಯಕ್ಷೆ, ಈಗಾಗಲೇ ವಿರೋಧ ಪಕ್ಷದ ನಾಯಕರು ಸಾಕಷ್ಟು ಎಲ್ಲ ಇಲಾಖೆನಲ್ಲೂ ಯಾವ ರೀತಿ ಇವರು ಟ್ಯಾಕ್ಸ್ನ ಎಲ್ಲದನ್ನು ಕೂಡ ಹೆಚ್ಚು ಮಾಡಿರ್ತಕ್ಕಂಥದ್ದು ಈ ಸರ್ಕಾರ ಬಂದ ಮೇಲೆ ಎಲ್ಲದನ್ನು ಕೂಡ ವಿವರವಾಗಿ ಹೇಳಿದ್ದಾರೆ. ನಾನು ಅದೆಲ್ಲದಕ್ಕೂ ಹೋಗಲ್ಲ. ಅನುದಾನದ ವಿಚಾರದಲ್ಲಿ ಈಗಾಗಲೇ ನೆನ್ನೆನೂ ಕೂಡ ಪ್ರಸ್ತಾಪ ಮಾಡಿದೆ. ಈ ಕಳೆದ 2 ವರ್ಷಗಳಿಂದ ಇವರು ಏನು ಎಲ್ಲ ಇಲಾಖೆಗೂ ಕೂಡ ಸಮರ್ಪಕವಾಗಿ ಅನುದಾನನ ಕೊಡಲಿಕ್ಕೆ ಇವರು ವಿಫಲವಾಗಿದ್ದಾರೆ ಅಂತಕ್ಕಂಥದ್ದು ನಾವು ಘಂಟಾಘೋಷವಾಗಿ ಹೇಳ್ತಾ ಇದೀವಿ ಅಧ್ಯಕ್ಷೆ. ಯಾಕೆಂದರೆ ಇವ್ರು ಬರೀ ಹಿಂದಿನ ಸರ್ಕಾರ ಇಷ್ಟು ಪೆಂಡಿಂಗ್ ಇಟ್ಟಿತ್ತು, ಅದರಿಂದ ನಾವು ಮಾಡೋಕ್ಕಾಗಿಲ್ಲ ಅಂತಕ್ಕಂಥದ್ದನ್ನ ಇವ್ರು ಪದೇ ಪದೇ ಹೇಳ್ಕೊಂಡೇ ಬಂದಿದ್ದಾರೆ. ಈಗಾಗಲೇ 2 ವರ್ಷ, ಈ ಸರ್ಕಾರ ಬಂದು 2 ವರ್ಷ ಆದರೂ ಕೂಡ ಅದನ್ನೇ ಹೇಳ್ಕೊಂಡು ಹೋಗೋದು ಎಷ್ಟು ಸರಿ? ಅದರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಹೇಳ್ಬೇಕಲ್ಲ. ಈಗ ಇವರು ಹಿಂದಿನ ಸರ್ಕಾರದವ್ರು ಮಾಡಿದ್ದಾರೆ ಅಂದರೆ ಮತ್ತೆ ನೀವು ಅದನ್ನೇ ಮಾಡ್ಕೊಂಡು ಹೋದರೆ ಈಗ ಅಭಿವೃದ್ಧಿ ಎಲ್ಲಿಗೆ ಕುಂಠಿತ ಆಗ್ತಕ್ಕಂಥದ್ದು ಇವತ್ತು ಜನಸಾಮಾನ್ಯರೆಲ್ಲರೂ ಕೂಡ ಕಾಯ್ತಾ ಇರ್ತಕ್ಕಂಥದ್ದು. ನಾವು 224 ಕ್ಷೇತ್ರದಲ್ಲೂ ಕೂಡ ಶಾಸಕರು ನಾವೆಲ್ಲರೂ ಕೂಡ ಅಲ್ಲಿ ಹೋದರೆ ಜನ ಕೇಳ್ತಕ್ಕಂಥದ್ದು ಅಭಿವೃದ್ಧಿ ಗುಂಡಿ ಬಿದ್ದಿರ್ತಕ್ಕಂಥದ್ದು ಇದೆಲ್ಲ ನೋಡಿದಾಗ ಅಲ್ಲಿ ನಾವ್ಯಾರು ಕೂಡ ಉತ್ತರ ಕೊಡ್ಲಿಕ್ಕೆ ಆಗದಂಥ ಪರಿಸ್ಥಿತಿಗಳು ಎಲ್ಲ ಕ್ಷೇತ್ರದಲ್ಲೂ ಇದೆ. ಈ ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷದಲ್ಲಿ ಇರ್ಬೋದು. ಆದರೆ ನಾವು ನೋಡಿದ್ದೀವಿ ಈಗಾಗಲೇ ರಾಜು ಕಾಗೆ ಅವರು ಇರ್ಬೋದು, BR ಪಾಟೀಲ್ ಅವರು ಇರ್ಬೋದು, ಎಲ್ಲರೂ ಕೂಡ ಆಡಳಿತ ಪಕ್ಷದವರು. ಇದು ಹೊಸ ಒಂದು ಸಂಪ್ರದಾಯನೇ ರೂಢಿಯಾಗಿದೆ ಈ ಸರ್ಕಾರ ಬಂದ ಮೇಲೆ. ಅವರೇ ವೆಲ್ಲಿಗೆ ಬರೋಕ್ಕೆ ಹೊರಟಿರ್ತಕ್ಕಂಥದ್ದು, ಅವರೇ ಇವತ್ತು ಅಭಿವೃದ್ಧಿ ಕೊಡ್ತಾ ಇಲ್ಲ, ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳ್ತಕ್ಕಂಥ ಪ್ರವೃತ್ತಿ ಹೊಸದಾಗಿದ್ದು ಸಂಪ್ರದಾಯ ಈ ಸರ್ಕಾರದಲ್ಲಿ ಸೃಷ್ಟಿಯಾಗ್ತಾ ಇದೆ. ಆದ್ರಿಂದ ದಯಮಾಡಿ ಈ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಜನಗಳ ಒಂದು ಗೌರವ ಉಳಿಸ್ಲಿಕ್ಕೆ, ನಿಮ್ಗೆ ಇಷ್ಟೊಂದು ಸೀಟನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ಕಾರು ಗೌರವ ಉಳಿಸ್ಲಿಕ್ಕೆ 224 ಕ್ಷೇತ್ರಕ್ಕೂ ತಾರತಮ್ಯ ಮಾಡಿದ ರೀತಿಯಲ್ಲಿ ನೀವು ಅಭಿವೃದ್ಧಿ ಕೊಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಇವತ್ತು ಈ ಒಂದು ಪ್ರದೇಶ ಅಭಿವೃದ್ಧಿ ನಿಧಿ ಇವತ್ತು ಸರ್ಕಾರ ಒಂದು ನಮ್ಮ ಶಾಸಕರಿಗೂ ಕೂಡ ಪ್ರದೇಶ ಅಭಿವೃದ್ಧಿ ನಿಧಿಯನ್ನ ಈ ಸರ್ಕಾರ ಹಿಂದಿಂದನೂ ಕೂಡ ಕೊಟ್ಕೊಂಡು ಬರ್ತಾ ಇದ್ರು. ಅದರಲ್ಲಿ 2006-07ರಲ್ಲಿ ನಮಗೆ 25 ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾ ಇದ್ರು. ಅಲ್ಲಿಂದ 25 ಲಕ್ಷದಿಂದ 1 ಕೋಟಿಗೆ ಹೆಚ್ಚಿಸಿದ್ರು. ಮತ್ತೆ 2013-14ರಲ್ಲಿ 1 ಕೋಟಿ ಇದ್ದಂಥ ಪ್ರದೇಶಾಭಿವೃದ್ಧಿನ 2 ಕೋಟಿ ರೂಪಾಯಿಗೆ ಹೆಚ್ಚಿಸಿದ್ರು. ಅದು 10 ವರ್ಷದ ಮೇಲಾಯಿತು ಅಧ್ಯಕ್ಷೆ. ಈಗ ನಮ್ಮ ಬಜೆಟ್ ಗಾತ್ರನೂ ಕೂಡ ನಾವು ನೋಡ್ತೀವಿ. 13-14ರಲ್ಲಿ ನಮ್ಮ ಬಜೆಟ್ ಎಷ್ಟಿತ್ತು? 1,21,611,00,000 ಇದ್ದಂಥದ್ದು. ಅದಾದ ನಂತರ ಈಗ 25-26ನೇ ಸಾಲಿನಲ್ಲಿ ನಮ್ಮ ಬಜೆಟ್ 4,09,549 ಕೋಟಿವರೆಗೂ ಏರಿದೆ. ಆದರೂ ನಾವು ಅಭಿವೃದ್ಧಿಗೆ ಯಾಕೆ ಅಷ್ಟೇ ಪರ್ಸೆಂಟೇಜ್ ವೈಸ್ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು, ಇವ್ರು ಯಾಕೆ ಅಭಿವೃದ್ಧಿಗೆ ಹಣವನ್ನು ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ಒತ್ತಾಯನೂ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷೆ. ಇವತ್ತು ಈಗೆಲ್ಲ ಆಡಳಿತ ಪಕ್ಷದವರು ಕೂಡ ಸಾಕಷ್ಟು ಜನ ಇವತ್ತು ಸರ್ಕಾರದ ವಿರುದ್ಧನೇ ಮಾತಾಡುವಂಥ ಸಂದರ್ಭದಲ್ಲಿ ಇಲ್ಲಿಗೆ ಅವರ ಅಬ್ಸರ್ವರ್, ಕೇಂದ್ರದ ಅಬ್ಸರ್ವರ್ ಬಂದು ಕೂಡ ಇವರೆಲ್ಲರಿಗೂ ಕೂಡ ಇದು ಕಿವಿ ಹೇಳಿ ಅವ್ರಿಗೆ ಸರಿಪಡಿಸ್ಲಿಕ್ಕೆ ಕೂಡ ಹೇಳಿದ್ರು ಕೂಡ ಇವರು ಅಭಿವೃದ್ಧಿಗೆ ಹಣವನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಕೊಟ್ಟಿಲ್ಲ.
ಅದಾದ ನಂತರ ಇವರು ಮುಖ್ಯಮಂತ್ರಿಗಳು ಸರ್ಕಾರ 50 ಕೋಟಿ ಎಲ್ಲ ಕ್ಷೇತ್ರಕ್ಕೂ ಕೊಡ್ತೀವಿ ಅಂದರು. ಅದರಲ್ಲಿ ಏನು ಮಾಡಿದ್ದಾರೆ, ಬರೀ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಪತ್ರವನ್ನು ವೆಂಕಟೇಶಯ್ಯನವ್ರ ಹತ್ರ ಕೊಡಿ, ಅವರ PS ಹತ್ರ ಅಂತಕ್ಕಂಥದ್ದು ಕೂಡ ಒಂದು ಸುತ್ತೋಲೆಯನ್ನು ಕೂಡ ಕಳಿಸಿದ್ದಾರೆ. ಆದರೆ ಬೇರೆ ಶಾಸಕರು ಏನು ಮಾಡಿದ್ದೀವಿ ನಾವು, BJPಯವರಾಗ್ಬೋದು, JDSನವರಾಗ್ಬೋದು, ನಾವೇನು ಮಾಡಿದ್ದೀವಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ತಾರತಮ್ಯ ಆಗದ ರೀತಿಯಲ್ಲಿ ಎಲ್ರಿಗೂ ಕೂಡ ಅನುದಾನವನ್ನು ಕೊಡಬೇಕು. ಇವ್ರು ಕೊಡ್ತಕ್ಕಂಥ 50 ಕೋಟಿ ಈಗಿನ ಕಾಲದಲ್ಲಿ ಯಾವುದಕ್ಕೂ ಅಲ್ಲ. ಇವರು ಅದರಲ್ಲೂ ಕೂಡ ಒಂದೇನು ಮಾಡಿದ್ದಾರೆ, ಲೋಕೋಪಯೋಗಿಗೆ 37 ಕೋಟಿ 50 ಲಕ್ಷವನ್ನು ಇಡಬೇಕು. ಇನ್ನು ಮಿಕ್ಕಂಥದ್ದು ಎಲ್ಲ ಇಲಾಖೆಗೂ 12.25 ಕೋಟಿನ ಬಳಸಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಇದು ಬೇರೆ ಎಲ್ಲ 224 ಕ್ಷೇತ್ರಕ್ಕೂ ಕೂಡ ಕೊಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಆ ನಿಟ್ಟಿನಲ್ಲಿ ಇವತ್ತು ಸಮರ್ಪಕವಾಗಿ ಎಲ್ರಿಗೂ ಕೂಡ ಅನುದಾನ ಕೊಡಬೇಕು. ಇವತ್ತು ಕಾಂಗ್ರೆಸ್ ಶಾಸಕರು ಚಲರಾಯಸ್ವಾಮಿ ಅವರಿಲ್ಲ, ಎಲ್ಲ ಹೋದ್ರು, ಆವಾಗಲೇ ಏನೋ ಮಾತಾಡ್ತಿದ್ರು, ಎಲ್ರಿಗೂ 50 ಕೋಟಿ ಕೊಟ್ಟಿದ್ದೀವಿ ಅಂತ. ಇವತ್ತು ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ದಾರೆ ಅಧ್ಯಕ್ಷರೇ. ಕರ್ನಾಟಕ ನಡವಳಿ ಕೂಡ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಇದರಿಂದ ಒಂದು ನಡವಳಿ ಕೂಡ ಮಾಡಿದ್ದಾರೆ. ಈ ಯೋಜನೆ ಅಡಿನಲ್ಲಿ ಅನುದಾನ ಬಾಕಿ ಬಿಲ್ಲುಗಳನ್ನು ಆಧರಿಸಿ ನಿರೀಕ್ಷಿಸಿ ಬಿಡುಗಡೆಗೊಳಿಸಲಾಗುವುದರಿಂದ ಮುಂಗಡವಾಗಿ ಅನುದಾನವನ್ನು ಇಲಾಖೆಯ ಏಜೆನ್ಸಿಗಳಿಗೆ ಬಿಡುಗಡೆ ಮಾಡತಕ್ಕದ್ದಲ್ಲ. ಆದ ಕಾರಣ ಮುಂಗಡವಾಗಿ ಅನುದಾನವನ್ನು ನಿರೀಕ್ಷಿಸದೆ ಆಡಳಿತಾತ್ಮಕ ಅನುಮೋದನೆ ನೀಡಿ ತಕ್ಷಣ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಕಾಮಗಾರಿಯನ್ನು ಅನುಷ್ಠಾನಗೊಳಿಸಬೇಕು ಅಂತ ಮಾಡಿದ್ದಾರೆ. ಇವತ್ತು ಹಣವನ್ನೇ ಹಿಡದೆ ಈ 50 ಕೋಟಿ ಕೊಡ್ತೀವಿ ಅಂತ ಹೇಳಿದರೆ, ಹಣ ಕೊಡದೇನೆ ನೀವು ಟೆಂಡರ್ ಮಾಡಿ ಅಂತ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅಧ್ಯಕ್ಷ. ಇದು ಯಾವ ತರ ಸರಿ? ದುಡ್ಡು ಕೊಡ್ತಾರೆ, ಯಾವನ ಕಾಂಟ್ರಾಕ್ಟ್ರು ಕೆಲಸ ಮಾಡಿದವನು ಮತ್ತೆ ಅವನು ಈ ನಿಮ್ಮ ಎಲ್ಲೋ ನೇಣು ಹಾಕಬೇಕು, ಶಾಸಕರ ಮನೆಗಳಿಗೆ ಹೋಗ್ಬೇಕು, ಮಂತ್ರಿಗಳ ಹತ್ರ ಅಲಿಬೇಕು, ಈ ತರ ಪ್ರಕ್ರಿಯೆ ಆಗುತ್ತೆ. ಇವತ್ತು ಇವರು ಖುಷಿಯಿಂದ ಇರ್ಬೋದು, ಕಾಂಗ್ರೆಸ್ ಶಾಸಕರು 50 ಕೋಟಿ ನಮಗೆ ಕೊಟ್ಟಿದ್ದಾರೆ ಅಂತ, ಅದರ ಅನುದಾನನೇ ಕೂಡ ಇಟ್ಟಿಲ್ಲ. ಇದೆಲ್ಲ ನೋಡಿದ್ರೆ ಖಂಡಿತ ಇವ್ರ ಹತ್ರ ದುಡ್ಡು ಇದೆಯೋ ಇಲ್ವೋ, ನೇರವಾಗಿ ಒಂದು ಶ್ವೇತಪತ್ರವನ್ನು ಹೊರಡಿಸ್ಲಿ. ಇವರು ಇವತ್ತು ಅನುದಾನ ಕೊಡ್ಲಿಕ್ಕೆ ಯಾಕೆ ಕೊರತೆ ಆಗಿದೆ, ಇವತ್ತು ಎಲ್ಲದರಲ್ಲೂ ಕೂಡ ಇವತ್ತು ಭಾಗ್ಯಗಳು ಒಂದು ಹೆಸರು ಹೇಳ್ಕೊಂಡು ಇವರೆಲ್ಲ ಟ್ಯಾಕ್ಸ್ಗಳನ್ನು ಕೂಡ ಹೆಚ್ಚು ಮಾಡಿದ್ದಾರೆ. ಜೊತೆಗೆ CIG ರಿಪೋರ್ಟ್ ಕೂಡ ನೀವು ನೋಡ್ಬೇಕು ಅಧ್ಯಕ್ಷರೇ, ಹೋದ ವರ್ಷಕ್ಕಿಂತ 20% ಹೆಚ್ಚಾಗಿರ್ತಕ್ಕಂಥದ್ದು. ಇದೆಲ್ಲದಕ್ಕೂ ಕೂಡ ಸಾಲ ತಗೊಂಡಿದ್ದಾರೆ. ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತಾರೆ ನಮ್ಮ ರಾಜ್ಯ ಅಂತಕ್ಕಂಥದ್ದನ್ನ ನೀವು ದಯಮಾಡಿ ಯೋಚನೆ ಮಾಡಬೇಕು. ನಿಮ್ಮ ಒಂದು ಈ ಸದನ ನಿಮ್ಮ ಗೌರವ ಉಳಿಸ್ಬೇಕು. ಎಲ್ಲ ಶಾಸಕರನ್ನು ಕೂಡ ಒಂದೇ ರೀತಿಯಲ್ಲಿ ಏನು ಸಮಬಾಳ್ವೆ ಎಲ್ಲದನ್ನು ಕೂಡ ನೀವು ಉಳಿಸಬೇಕು ಅಂತಕ್ಕಂಥದ್ದನ್ನ ನೀವು ಈ ಸದನದ ಗೌರವವನ್ನು ಎತ್ತಿಡಿಬೇಕು ಅಂತ ನಿಮ್ಮನ್ನ ಒತ್ತಾಯ ಮಾಡ್ತಾ ನನ್ನ ಈಗ ಅವಕಾಶ ಮಾಡಿಕೊಡ್ತೀನಿ. ಈಗ ನೋಡಿ, ಬಹುತೇಕ ಎಲ್ಲರಿಗೆ ನಾವು ಮಾತಾಡಲಿಕ್ಕೆ ಅವಕಾಶ ಕೊಡ್ತೇವೆ. ಮತ್ತು ಈಗಾಗಲೇ ಬಹುತೇಕ ಹೇಳಿದ ವಿಚಾರನ ಇಬ್ಬರು ನಾಯಕರು ಕೂಡ ಹೇಳಿದ್ದಾರೆ. ಅದನ್ನೇ ಮತ್ತೆ ನಾವು ಎಕ್ಸಾಮ್ಗೆ ಬರೀತಾರೆ, ಒಂದೇ ಅಕ್ಷರವನ್ನು 1 ಪೇಜ್ ಮಾಡಿ ಬಿಡ್ತೇವೆ. ಅದು ವಿಚಾರ ಆಗುದಿಲ್ಲ. ಅದೇ ಅಲ್ಲಿ ನಿಲ್ಲುವಾಗ 2 ನಿಮಿಷ 5 ನಿಮಿಷ ನಿಂತನ ನಿಮಗೆ ಗೊತ್ತಿಲ್ಲ ಎಷ್ಟು ನಿಮಿಷ ಹೋಗ್ತದೆ ಅಂತೇಳಿ. ಅದಕ್ಕೆ ನಾನು ಹೇಳಿದಿಷ್ಟೇ, ಯಾವ್ಯಾವ ಪಾಯಿಂಟನ್ನು ನೀವು ಹೇಳಬೇಕಾದ್ರೆ ಈಗಲೇ ನೀವು ನೋಟ್ ಮಾಡಿ ಇಡಿ. ನೀವು ಎದ್ದ ನಂತರ ಮಾತಾಡೋದೇ ಬೇರೆ, ನಿಲ್ಲಿಸಿದಾಗ ನಿಮ್ಗೆ ಏನ್ ಮಾತಾಡಬೇಕು ಮಾತಾಡ್ಲಿಕ್ಕೆ ಆಯ್ತು. ಈಗ ಸರ್ ಕೂತ್ಕೊಳ್ಳಿ. ಈಗ ಕಲಬುರಗಿ ಬೀದರ್ ಪುರ ಇಡೀ ರಾಜ್ಯದ ಬಗ್ಗೆ ಮಾತಾಡಿದ್ದಾರೆ. ಅದನ್ನೇ ನಾ ಹೇಳ್ದು ಕೇಳಿ. ಆಯ್ತು ಕೃಷ್ಣಪ್ಪ, ಈಗ ಅಧ್ಯಕ್ಷ ಅಧ್ಯಕ್ಷರೇ ಆಯ್ತು. ಈಗ ನಾವು 2 ಕ್ಲಬ್ ಮಾಡಿ ಅಂತ ಹೇಳಿದಿರಿ, ಅದಕ್ಕೆ 2 ಕ್ಲಬ್ ಆಗಿರೋದ್ರಿಂದ ಎಲ್ಲರಿಗೂ ಮಾತಾಡಕ್ಕೆ ಅವಕಾಶ ಕೊಡಿ. ಎಲ್ಲರಿಗೂ 5 ನಿಮಿಷದಲ್ಲಿ ಮುಗಿಸಿ. ಎಲ್ಲರೂ ಕೂತ್ಕೊಳ್ಳಿ, ಕೊಡ್ತಾರೆ ಎಲ್ಲರಿಗೂ ಕೊಡ್ತಾರೆ. ಸಭಾಧ್ಯಕ್ಷರೇ, ದುಡ್ಡು ತಗೊಂಡ್ರ ಅನ್ನೋದನ್ನ ಹೇಳ್ಬೇಕು ಈಗ. ಆಯ್ತು, ನೀವು ಮಾತಾಡ್ತೀರಾ ಕೋನರೆಡ್ಡಿ ಅವರೇ? ಯಾರು ಮಾತಾಡ್ತೀರಾ? ಇಲ್ಲಿ ಸಭಾಧ್ಯಕ್ಷರೇ, ನಮಗೊಂದು 2 ಮಾತಾಡಕ್ಕೆ ಎಲ್ಲರಿಗೂ ಕೊಡ್ತೇನೆ. ಯಾರು ಮಾತಾಡೋರಿಲ್ಲ ಇಲ್ಲಿ. ಓಕೆ. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಪ್ರತಿಪಕ್ಷದ ನಾಯಕರು ಭಾಳಷ್ಟು ವಿಷಯ ಮಾತಾಡಿದ್ರೆ ನಾನು ರಿಪೀಟ್ ಏನು ಮಾಡಲ್ಲ. ತಾವು ಹೇಳಿದಾಗೆ ಭಾಳ ಮುಖ್ಯವಾಗಿ ಏನೊಂದು ಸರ್ಕಾರದ ಗಮನವನ್ನು ಅಭಿವೃದ್ಧಿ ಮತ್ತು ಆಡಳಿತದ ಬಗ್ಗೆ ಗಮನ ಸೆಳೆಯೋಕ್ಕೆ ಇಷ್ಟಪಡ್ತೀನಿ. ಪ್ರಥಮವಾಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ನಿರ್ವಹಣೆಯನ್ನು ಮಾಡಲಿಕ್ಕೆ ಆದಾಯವನ್ನು ಸಂಗ್ರಹ ಮಾಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಅದರದ್ದೇ ಆದಂಥ ವೆಚ್ಚವನ್ನು ಒಂದು ಮಟ್ಟಕ್ಕೆ ಭರಿಸಬೇಕು ಅನ್ನೋಂಥ ಕಾರಣದಲ್ಲಿ ಸರ್ಕಾರವು ಸ್ಥಳೀಯ ಸಂಸ್ಥೆಗಳಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್ ಅಂತ
ಪ್ರಾರಂಭವನ್ನು ಮಾಡ್ತಾರೆ 2011ರಲ್ಲಿ 1,000 ರೂಪಾಯಿವರೆಗೂ ಮ್ಯಾಕ್ಸಿಮಮ್ ಅಂದ್ರೆ 1,000 ರೂಪಾಯಿವರೆಗೂ ಕಲೆಕ್ಟ್ ಮಾಡಲಿಕ್ಕೆ ಕರ್ನಾಟಕ ಮುನ್ಸಿಪಾಲಿಟಿ ಆಕ್ಟ್ ಅಲ್ಲಿ 1976 ಅಲ್ಲಿ ಒಂದು ಪ್ರೊವಿಷನ್ ಅನ್ನು ಮಾಡ್ಕೋತಾರೆ. ಆ ಪ್ರೊವಿಷನ್ ಅಲ್ಲಿ ಏನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಏನು ರಸ್ತೆಗಳನ್ನು ಗುಡಿಸ್ಲಿಕ್ಕೆ, ಪಾರ್ಕು ಮತ್ತು ವೇಸ್ಟ್ ಅನ್ನು ಕಲೆಕ್ಟ್ ಮಾಡಲಿಕ್ಕೆ, ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಈ ಸೆಸ್ ಅನ್ನು ಹಾಕುವಂಥದ್ದು ಮಾಡ್ತೀವಿ ಅಂತ. ಇದಾದ ನಂತರ ಕೇಂದ್ರ ಸರ್ಕಾರದಲ್ಲಿ ಒಂದು 2016 ರೂಲ್ ಒಂದು ಬರುತ್ತೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಇಲ್ಲಿ ಸ್ಟೇಟ್ ಆಕ್ಟ್ ಅಲ್ಲಿ ಸೆಸ್ ಅನ್ನು ಹಾಕೋತಾರೆ. ತಿರ್ಗಾ ಆ ಕಾರಣವನ್ನು ಬಳಕೆಯನ್ನು ಮಾಡಿಕೊಂಡು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್ ಬೇರೆ, ಅದಲ್ಲದೆ ಈಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಅನ್ನ ಹೇರೋಕೆ ಪ್ರಾರಂಭವನ್ನು ಮಾಡ್ತಾರೆ. ಏನು ಕಳೆದ ವರ್ಷದಿಂದ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಫೀಸ್ ಅನ್ನು ಹಾಕೋದು ಬೇರೆ ಬೇರೆ ರಾಜ್ಯಕ್ಕೆ ನಾವು ಹೋಲಿಸ್ಕೊಂಡಾಗ ಇವರೇನು ತಂದಿದ್ದಾರೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಬಹಳ ಹೆಚ್ಚಳವಾಗಿದೆ. ನಮ್ಮವರು, ನಮ್ಮ ಬೆಂಗಳೂರಿನ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಜಿಲ್ಲಾ ಅಭಿವೃದ್ಧಿ ಸಚಿವರು ಚೆನ್ನೈ ಬಗ್ಗೆ ಹೇಳ್ತಾ ಇದ್ರು, ಬಹಳ ಚೆನ್ನಾಗಿದೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ತಿದ್ದಾರೆ, ಚೆನ್ನೈ ನಗರದಲ್ಲಿ ಬಹಳ ಚೆನ್ನಾಗಿ ಉತ್ತಮವಾಗಿ. ಅಲ್ಲಿಗಾರ ಕಂಪೇರ್ ಮಾಡಲಿ, ಅಲ್ಲಿ ಸೆಸ್ ಇಲ್ಲ. ಬೇರೆ ಯಾವ ರಾಜ್ಯದಲ್ಲೂ ಸೆಸ್ ಅನ್ನುವಂಥದ್ದು ಎಲ್ಲೂ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್ ಅನ್ನುವಂಥದ್ದು ಎಲ್ಲೂ ಇಲ್ಲ. ಸೆಸ್ಸಿನ ಜೊತೆಯಲ್ಲೇ ಯೂಸರ್ ಫೀಸನ್ನು ಹಾಕುವ, ಆ ಯೂಸರ್ ಫೀನು ಸಹ ಬಹಳ ಹೆಚ್ಚಳವಾಗಿದೆ. ಎಷ್ಟು ಮಟ್ಟಿಗಿದೆ ಅಂದರೆ, ನೀವು ನಂಬ್ತಿರೋ ಬಿಡ್ತಿರೋ, ಬೆಂಗಳೂರಿನ ಒಂದು ಆದಾಯ, ನಮ್ಮ ಪ್ರತಿಪಕ್ಷದ ನಾಯಕರು ಹೇಳ್ತಿರೋ, ನನ್ನ ಪ್ರಕಾರ, ಮಾಹಿತಿ ಪ್ರಕಾರ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀಯಲ್ಲೇ ಒಂದು ಸಾಧಾರಣ 3,000 ಕೋಟಿಯಷ್ಟು ಹಣ ಬರ್ತದೆ. 3,000 ಕೋಟಿಯಷ್ಟು ಹಣ ಬರೀ ಯೂಸರ್ ಫೀನಲ್ಲಿ ಬರುವಂಥದ್ದಾಗುತ್ತೆ. ಇವತ್ತು ಕಸ ವಿಲೇವಾರಿ ಮಾಡಲಿಕ್ಕೆ ಪರಮೇಶ್ವರು ಇದ್ದಾರೆ, ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದರು. ಎಷ್ಟು ಖರ್ಚಾಗುತ್ತೆ ಅಂತ 3 ವರ್ಷದಿಂದ ಎಷ್ಟಿತ್ತು? 500 ಕೋಟಿ, 700 ಕೋಟಿ, 800 ಕೋಟಿ, ಈಗ ಒಮ್ಮೆಲೆ 1,400 ಕೋಟಿ. ಸರ್, ಸೆಸ್ಸಲ್ಲಿ ಎಷ್ಟು ಕಲೆಕ್ಟ್ ಮಾಡ್ತೀವಿ, ಯೂಸರ್ ಫೀನಲ್ಲಿ ಎಷ್ಟು ಕಲೆಕ್ಟ್ ಮಾಡ್ತೀವಿ? ಇವತ್ತಿನ ಯೂಸರ್ ಫೀನಲ್ಲಿ 3,000 ಕೋಟಿ. ಬರೀ ಈ ಡೆಫಿನೇಷನ್ ಆಫ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ, ಅಧ್ಯಕ್ಷರೇ, ನಿಮಗೆ ಓದಲಿಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆಂದ್ರೆ ಸರ್, ಇಲ್ಲಿ ಬೆಂಗಳೂರಿನಲ್ಲಿ ಕಾರ್ಪೊರೇಷನ್ ಇಲ್ಲ ಸರ್, ನಾವು ಹೋಗಿ ಯಾರು ಮಾತಾಡ್ಲಿಕ್ಕಾಗಲ್ಲ ಸರ್. ಇವತ್ತು ಈ ಬೆಂಗಳೂರಿನ ಸಮಸ್ಯೆನ ಪಾಪ ಟ್ಯಾಕ್ಸಿನ ಮೇಲೆ ಟ್ಯಾಕ್ಸ್ ಏರ್ತಾನೆ ಇದ್ದಾರೆ. ಜನ ಯಾವ ರೀತಿ ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಪಡಿಸಲಿಕ್ಕೆ, ಆ ಪ್ರತಿಭಟನೆ ಮಾಡಲಿಕ್ಕೂ ಎಲ್ಲೂ ಜಾಗ ಇಲ್ಲ. ಎಲ್ಲರೂ ಒಂದೇ ಬಂದು ಪ್ರೊಟೆಸ್ಟ್ ಮಾಡಬೇಕು. ಯಾರು ಬಂದು ಯಾರು ಕೇಳೋರು, ಹೇಳೋರು ಇದ್ದಾರೆ, ಏನಿಲ್ಲ. ಹಾಗಾಗಿ ಅಲ್ಲ, ಈಗ ತಂಗಡಿಗೆ ನಗು ಬರ್ತಿದೆ. ಅಶ್ವಥ್ ನಾರಾಯಣ ಅವರೇ, ಖುಷಿ. ಅಶ್ವಥ್ ನಾರಾಯಣ್ ಸರ್, ತಾವು ಈ ಕೆಲವೊಂದು ಪಾಯಿಂಟ್ ಅನ್ನು ಹೇಳ್ತಾ ಇದ್ರಿ, ಅದು ನಿಮ್ಗೆ ಏನಾಗಿದೆ, ನಿಮ್ಗೆ ಬೇರೆ ಬೇರೆ ಕೊರತೆ, ನನಗೆ ಇಲ್ಲಿ ಸಮಯದ ಕೊರತೆ. ಈಗ ವಿಚಾರ ಅಂತ ಹೇಳಿದ್ರೆ, ನೀವು ಯಾವಾಗಲೂ ಮಾತಾಡ್ತೀರಿ, ಡೈಲಿ ಮಾತಾಡೋಂತ ಬಹಳಷ್ಟು ಸದಸ್ಯರಿದ್ದಾರೆ. ಸೊ ಅವ್ರಿಗೆ ಈ ಸ್ವಲ್ಪ ಶಾರ್ಟ್ ಕಟ್ ಮಾಡಿ ಅವ್ರಿಗೆ ಅವಕಾಶ ಕೊಡಿ. ಯಾಕೆ ಮತ್ತೆ ಈಗ ಸರ್ಕಾರ RCB ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮತ್ತೆ ಯಾರಿಗೂ ಚರ್ಚೆ ಮಾಡ್ಲಿಕ್ಕೆ ಆಗುದಿಲ್ಲ, ಅದರ ಮುಂಚೆಲ್ಲ ಮುಗಿಸ್ಬೇಕು. ಅದಕ್ಕೆ ಅದು ಶಾರ್ಟ್ ಕಟ್ ಮಾಡಿ ಹೇಳಿ. ನನ್ನ ಗೌರವಾನ್ವಿತ ಸಭಾಧ್ಯಕ್ಷರೇ, ಇಷ್ಟು ದಿನ ನಿಲುವಳಿ ಸೂಚನೆಗಳು ಮಣ್ಣೆ ಆಯ್ತು. ನಾನು ಒಂದರಲ್ಲಿ ಮಾತಾಡೋಣ, ಸ್ಟ್ಯಾಂಪೇಡ್ನಲ್ಲಿ ಮಾತಾಡೋಣ, ಯಾವುದು ನಾನು ತಗೊಂಡೇನು, ನಾನು ಧರ್ಮಸ್ಥಳದ್ದು ಮಾತಾಡಿದ್ರು, ನಾನು ಯಾವ್ದ್ರಲ್ಲೂ ಮಾತಾಡಿ. ನಮ್ಮ ಕೆಲವು ಸಲ ಸುರೇಶ್ ಗೌಡ್ರು ಕೇಳ್ತಾ ಇರ್ತಾರೆ, ನೀವು ಬರೀ ಜೋರಾಗಿ ಬೊಬ್ಬೆ ಹೊಡೆಯೋದ, ಸಬ್ಜೆಕ್ಟ್ ಮಾತಾಡಲ್ವಾ ಅಂತ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ವಿಚಾರನ ಮಾತಾಡಿದ್ರೆ ಶಾರ್ಟ್ ಮಾಡಿ ಬೇಗ ಹೇಳಿಬಿಡಿ. ಬಿಕಾಸ್ ದೇರ್ ಇಸ್ ನೋ ರೆಪ್ರೆಸೆಂಟೇಷನ್, ದೇರ್ ಇಸ್ ನೋ ಬಾಡಿ ಸರ್. ಪ್ಲೀಸ್ ಅಲೋ ಅಸ್ ಟು ಪ್ರೆಸೆಂಟ್. ನಾನೇನು ಟೆಕ್ನಿಕಲ್ ಆಗಿ ನಾನು ಸುಮ್ಮನೆ ಏನೋ ತೌಡು ಕೊಟ್ಟಲ್ಲ ಸರ್. ಅಲ್ಲ, ಹಾಗೆಲ್ಲ ನಮ್ಗೆ ಎಲ್ಲ ಸರಿದ್ರು ಕೂಡ ಅದಕ್ಕೆ ಬೇರೆ ಸಮಯ ಬೇಕಾದ್ರೆ ಕೊಡುವ ಸಪರೇಟ್ ಆಗಿ ನೋಟಿಸ್ ಸರ್. ಏನು ಈ ಡೆಫಿನೇಷನ್ಗಳು ಏನಿದೆ ಅದನ್ನು ನಿಮ್ಮ ಗಮನಕ್ಕೆ ತಂದು, ಯಾಕೆಂದ್ರೆ ನೀವು ಅಪ್ರಿಷಿಯೇಟ್ ಮಾಡ್ತೀರಾ, ನೀವು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದವರು. ನೋಡಿ, ಈ ಬೈಲಾನಲ್ಲಿ ಮೊದಲು ಆಕ್ಟ್ ಅಲ್ಲಿ ಒಂದು ಡೆಫಿನೇಷನ್, ಸೆಸ್ಸಿಗೆ ಏನಂತ ಹೇಳ್ತಾರೆ, ಇಸ್ ಎ ಸ್ಪೆಸಿಫಿಕ್ ಚಾರ್ಜ್ ಇಂಪೋಸ್ ಬೈ ದ BBMP ಆಸ್ ಅ ಪಾರ್ಟ್ ಆಫ್ ದ ಪ್ರಾಪರ್ಟಿ ಟ್ಯಾಕ್ಸ್ ಆನ್ ದ ವೇಸ್ಟ್ ಜನರೇಟರ್ಸ್ ಟು ಕವರ್ ಫುಲ್ ಆರ್ ಪಾರ್ಟ್ ಟುವರ್ಡ್ಸ್ ಪ್ರೊವೈಡಿಂಗ್ ಅಂಡ್ ಮೇಂಟೈನಿಂಗ್
the overall street and public area cleanliness ಸೆಸ್ಸು ಯಾವ ರಾಜ್ಯದಲ್ಲೂ ಇಲ್ಲ. ನೆಕ್ಸ್ಟ್ ಯೂಸರ್ ಫೀ means a specific fee imposed by the BBMP as per the rule 15F of Solid Waste Management Rules 2016 on the waste generator to cover full or part cost of providing specific services of solid waste management collection, transportation, processing and disposal services as per the polluter pays principle. Polluter pays a principle. ಖಾಲಿ ಸೈಟು ಏನು ಸರ್? ಖಾಲಿ ಸೈಟು ಯಾವ ಪೊಲ್ಯೂಷನ್ ಡೆವಲಪ್ ಮಾಡುತ್ತದೆ? ಖಾಲಿ ಸೈಟ್ ಯಾವ ರೀತಿ ವೇಸ್ಟ್ ಡೆವಲಪ್ ಮಾಡುತ್ತೆ ಅಂತ ನಾನು ಕೇಳಬೇಕು. ಇವತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀನ ಯಾವ ರಾಜ್ಯದಲ್ಲೂ ಹಾಕಿಲ್ಲ ಸರ್. ಖಾಲಿ ಸೈಟ್ಗೂ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಹಾಕ್ತಾರೆ ಸರ್. ಆ ಯೂಸರ್ ಫೀ ಎಷ್ಟು ಮಟ್ಟಿಗಿದೆ ಅಂದ್ರೆ ಸರ್, ಪ್ರಾಪರ್ಟಿ ಟ್ಯಾಕ್ಸ್ಗಿಂತ ಡಬಲ್ ಇದೆ ಸರ್. ಯಾವ ನ್ಯಾಯ ಸರ್? ಒಂದು 30-40 ಖಾಲಿ ಸೈಟ್ ಇದ್ರು 6,000 ರೂಪಾಯಿ ಕಟ್ಟಬೇಕು ಸರ್. ಈ ರೀತಿ 60 ಪೈಸೆ ಪರ್ ಸ್ಕ್ವೇರ್ ಫುಟ್ ಪರ್ ಇಯರ್. ಸೊ ಈ ರೀತಿ ಅನ್ಯಾಯವನ್ನ ಇವತ್ತಿಲ್ಲಿ ಮಾಡ್ತಿರುವಂಥದ್ದಾಗ್ತಿದೆ. ದಯವಿಟ್ಟು ಇದು ಏನು ಟ್ಯಾಕ್ಸ್ ಟೆರರಿಸಮ್ ಅಥವಾ ಎಕ್ಸ್ಪ್ಲಾಯ್ಟೇಷನ್ ಇವತ್ತು ಮಾಡೋ ಮೂಲಕ 3,000ಕ್ಕಿಂತ ಹೆಚ್ಚಿನ ಕೋಟಿ ಬರೀ ಬೆಂಗಳೂರಿನಲ್ಲೇ ಯೂಸರ್ ಫೀನಲ್ಲಿ ಸೆಸ್ಸಲ್ಲಿ ಕಲೆಕ್ಟ್ ಆಗ್ತಿರುವಂಥದ್ದು. ದಯವಿಟ್ಟು ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ. ಈ ತಕ್ಷಣ ಈ ಖಾಲಿ ಸೈಟ್ಗೆ ಹಾಕಿರೋದು ಬೇರೆ ಬೇರೆ ರಾಜ್ಯ ಮತ್ತೆ ರ್ಯಾಂಕಿಂಗು ಇಂದೋರ್ನಲ್ಲಿ ಸರ್, ಇಂದೋರ್ ಎಷ್ಟೇ ರ್ಯಾಂಕಿಂಗ್ ಸರ್ ಇಡೀ ದೇಶದಲ್ಲಿ? ಅಬೌಟ್ 10 lakh ಪಾಪ್ಯುಲೇಷನ್ನಲ್ಲಿ ಅದೇ ಕ್ಯಾಟಗರಿನಲ್ಲಿ ಬೆಂಗಳೂರು ಬರುತ್ತೆ ಸರ್. ಅವ್ರು ಎಷ್ಟಾಗ್ತಾರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ? ಸೆಸ್ ಹಾಕ್ತಾರಾ? ಖಾಲಿ ಸೈಟಿಗೆ ಹಾಕ್ತಾರಾ? ಅಥವಾ ಅಹಮದಾಬಾದ್ ಅಥವಾ ಸೂರತ್ ಅವ್ರು ಎಷ್ಟಾಗ್ತಾರೆ? 30 ರೂಪಾಯಿ ಸರ್. ಇಲ್ಲಿ ಲೆಕ್ಕನೇ ಇಲ್ಲ. ಅದು ಪ್ರತಿ ವರ್ಷ 5% ಜಾಸ್ತಿ ಸರ್. 5% ಎವ್ರಿ ಇಯರ್ ಇನ್ಕ್ರಿಮೆಂಟ್. ಈ ರೀತಿ ಹೇರೋದನ್ನ ಮತ್ತು ರಸ್ತೆಗಳು ಗುಡಿಸುವಂಥದ್ದು 2 ದಿನ 3 ದಿನಕ್ಕೊಮ್ಮೆ ರಸ್ತೆ ಗುಡಿಸುವಂಥದ್ದು ಆಗ್ತಿದೆ. ಸಿಬ್ಬಂದಿಗಳು ಎಲ್ಲ ಕೊರತೆ ಇದೆ. ಎಲ್ಲಿ ನೋಡ್ರು ಕಸ ವಿಲೇವಾರಿನೂ ಆಗ್ತಿಲ್ಲ. ಇಷ್ಟು ಹಣ ಕೊಟ್ಟು ಜನಕ್ಕೆ ಪ್ರಯೋಜನ ಆಗ್ತಿಲ್ಲ ಅಂತ ಈ ಕಸ ವಿಲೇವಾರಿ ಬಗ್ಗೆ ಇಷ್ಟು ಹೇಳ್ತಾ, ನೆಕ್ಸ್ಟ್ ನಾನೇನು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಟನ್ನಲ್ ಅಭಿವೃದ್ಧಿ ಮಾಡಲಿ. ನಾವು ಟನ್ನಲ್ ವಿಚಾರಕ್ಕೆ ನಾವು ಅಭಿವೃದ್ಧಿಗೆ ವಿರೋಧಿಗಳಲ್ಲ ಸರ್, ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಟನ್ನಲ್ ಅನ್ನ ಮಾಡಿಕೊಟ್ಟಿರೋದಕ್ಕೆ 17 ಕಿಲೋಮೀಟರ್ ಮತ್ತು ಇನ್ನೊಂದು 25 ಕಿಲೋಮೀಟರ್. ಈ 17 ಕಿಲೋಮೀಟರ್ ಕೇವಲ 2 ವರ್ಷದಿಂದ 3 ವರ್ಷದ ಒಳಗೆ ಪೂರೈಸ್ತೀವಿ. 2 ವರ್ಷದಿಂದ 3 ವರ್ಷದ ಒಳಗಡೆ ಪೂರೈಸ್ತೀವಿ. 17,700 ಕೋಟಿ ಒಳಗೆ ಇಡೀ ದೇಶದಲ್ಲೇ ಮುಂಬೈಗೆ ಹೋಲಿಸ್ಕೊಂಡು ನಾನು ಕಮ್ಮಿ ದರದಲ್ಲಿ ಪರ್ ಕಿಲೋಮೀಟರ್ ಟನ್ನಲ್ ಅನ್ನ ಕಮ್ಮಿ ಕಾಸ್ಟಿಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 8 ಟನ್ನಲ್ ಬೋರಿಂಗ್ ಮಿಷನ್ ಅನ್ನು ಇಟ್ಕೊಂಡು. ಒಂದು ಟನ್ನಲ್ ಬೋರಿಂಗ್ ಮಿಷನ್ ಅನ್ನು ಆರ್ಡರ್ ಮಾಡಿದ್ರೆ ಸರ್ ಯಾರಿಗೆ ಟೆಂಡರ್ ಆಗುತ್ತೆ? ಇನ್ನೇನು ಟೆಂಡರ್ ಆಗಿದೆಯಾ ಸರ್? ಟೆಂಡರ್ ಯಾರು? ಬೂಟಲ್ಲಿ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಯಾರಿಗೆ ಟೆಂಡರ್ ಆಗ್ತಾನೆ ಅವನು ಬಿಲ್ಡ್ ಓನ್ ಟ್ರಾನ್ಸ್ಫರ್. ಒಂದು ಟನ್ನಲ್ ಮಿಷನ್ಗೆ ಆರ್ಡರ್ ಮಾಡಿದ್ರೆ ಸರ್, ಇವತ್ತು ಆರ್ಡರ್ ಮಾಡಿದ್ರೆ ಟನ್ನಲ್ ಬೋರಿಂಗ್ ಮಿಷನ್ ಬರೋದು TBM ಬರೋದು 18 ತಿಂಗಳ ನಂತರ ಸರ್. ಫಾರ್ ಒಂದು ಟನ್ನಲ್ ಬೋರಿಂಗ್ ಮಿಷನ್ ಏನಾರು ತರಬೇಕು ಅಂದರೆ 18 ತಿಂಗಳು ಬೇಕು. ಮತ್ತು ಕಲ್ಲಿಗೆ ಬೇರೆ, ಸಾಫ್ಟ್ ಸಾಯಿಲ್ಗೆ ಬೇರೆ ಬರ್ತದೆ. ಬ್ಲೇಡ್ಗಳು ರಿಪ್ಲೇಸ್ ಮಾಡಬೇಕು, ಚೇಂಜ್ ಮಾಡಬೇಕು. ಅದೇ ಮಿಷನ್ ಹಾಕಿದ್ರು ಸಹ ಬ್ಲೇಡ್ಗಳನ್ನ ಚೇಂಜ್ ಮಾಡ್ತಾ ಇರಬೇಕು. ಸೊ ಇವತ್ತು ಬರೀ ಪ್ಲಾನಿಂಗಿಗೆ ಸರ್, DPR ಮಾಡಲಿಕ್ಕೆ ಒಂದು DPR ಮಾಡಬೇಕು ಅಂದರೆ 2 ವರ್ಷ ಬೇಕು ಸರ್. ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಸ್ಟಡಿಯನ್ನು ಮಾಡಲಿಕ್ಕೆ ಆ ಸೌಂಡ್ ಪೊಲ್ಯೂಷನ್ ಎಷ್ಟು, ಸ್ಮೋಕ್ ಪೊಲ್ಯೂಷನ್ ಎಷ್ಟು, ಫೈರ್ ಸೇಫ್ಟಿ ಏನು, ಅಂಡರ್ಗ್ರೌಂಡ್ ವಾಟರ್ ಏನೊಂದು ಜಾಲಗಳಿದ್ದಾವೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಕೆರೆ ಕಟ್ಟೆಗಳ ಸೋರಿಕೆ ಆದರೆ ಅದನ್ನು ತಡೆಗಟ್ಟೋದು ಹೇಗೆ, ಇದನ್ನ ಅರ್ಥ ಮಾಡ್ಕೊಂಡು ಮಾಡಲಿಕ್ಕೇನೆ 2 ವರ್ಷ ಬೇಕಾಗುತ್ತೆ ಸರ್. ಇದೇನು ಕೂಡಲೇ ಬಹುಮಾನ ಸ್ಕೀಮ್ ಅಲ್ಲ ಸರ್.
ಇವತ್ತಾಯ್ತು, ಅವ್ರು 3 ವರ್ಷದಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಮುಂದುವರೆದು ನಾನು ಹೇಳೋದಾದ್ರೆ ಸರ್ ಎಳೆಯಲ್ಲ. ಇವತ್ತು 17,000 ಕೋಟಿ ಹೇಳಿದ್ದಾರೆ ಸರ್. ಈ 17,000 ಕೋಟಿಯಲ್ಲಿ ಬೂಟಲ್ಲಿ 60% ಬೂಟ್ ಆಪರೇಟರ್ ಕೊಡೋದು, 40% ಯಾರು ಕೊಡೋದು? ವಯಬಿಲಿಟಿ ಗ್ಯಾಪ್ ಫಂಡು, ಬಿಬಿಎಂಪಿ ಆಸ್ತಿಯ ಅಡಮಾನ ಇಟ್ಟು, ಬಿಬಿಎಂಪಿ ಆಫೀಸೇ ಅಡಮಾನ. ನಾನು ಹೇಳ್ತಿರೋದು ಇಲ್ಲಿರುವಂತ ನಾನು ನ್ಯೂಸ್ ಪೇಪರ್ನಲ್ಲಿ ಕರೆದಿರೋ ಟೆಂಡರ್ನಲ್ಲಿ ಕೇಳ್ತಿರೋದು ಸರ್, ಹುಡ್ಕೋಯಿಂದ ಲೋನು. ಇವತ್ತು ಇದಕ್ಕೆ ಅಡಮಾನವನ್ನು ಇಡಲಿಕ್ಕೆ ಬಿಬಿಎಂಪಿ ಆಫೀಸು, ಮೇಯೋ, ಸ್ಮಶಾನಗಳು, ಸ್ಕೂಲ್ಗಳು, ಬಿಬಿಎಂಪಿ ಏನೇನು ಆಸ್ತಿ ಇದೆಯಲ್ಲ ಸರ್, ಎಲ್ಲ ಆಸ್ತಿನ ಅಡಮಾನ ಇಟ್ಟು ಇವತ್ತು 8,000 ಕೋಟಿ ಅಂತ ಹೇಳಿದ್ದಾರೆ ಸರ್. ಯಾವ ಗ್ಯಾರಂಟಿ ಇವರು ಬರ್ಕೊಡ್ತಾರ? 17,000 ಕೋಟಿಯಲ್ಲೇನೆ ಈ ಪ್ರಾಜೆಕ್ಟ್ ಮುಗ್ದೋದ್ರೆ, ಹೆಚ್ಚಿಗೆ ಆದ್ರೆ ಯಾರ ಜೋಬಿಂದ ಕೊಡ್ತಾರೆ? ಯಾರಿಗೆ ಇದಕ್ಕೆ ಹೊಣೆ? ಇವತ್ತು ಜನರು ಹಣ ಸರ್, ಇವತ್ತು ಪ್ರತಿಯೊಬ್ಬ ಆಸ್ತಿ ತೆರಿಗೆದಾರನ ಹಣದಿಂದ ಆಗ್ತಿರೋದು ಸರ್. ಇದು ಯಾಕೆಂದ್ರೆ ಸರ್, ಇದು ಇವತ್ತು ಸರ್ಕಾರ ಇದೆ, ಬಹುಮತ ಸಿಕ್ಕಿದೆ ಅಂತ ನಾವು ಈ ಪ್ರಾಜೆಕ್ಟ್ ಅನ್ನು ಎತ್ಕೊಂಡು ಇವತ್ತು ಮುಂದಕ್ಕೆ ಹೋಗಿ, ಇವತ್ತು ಜನ ಈ ತಪ್ಪು ನಿರ್ಧಾರಕ್ಕೆ ಇವತ್ತು ನಮ್ಮ ಪ್ರತಿಪಕ್ಷದ, ಯಾಕೆಂದ್ರೆ ನೀವು ಇದು ಬಹಳ ಸೀರಿಯಸ್ ಮ್ಯಾಟರ್ ಇರೋದು ಸರ್. ದಯವಿಟ್ಟು ಹೇಳ್ತೀನಿ, ಬಾಸ್ಟನ್ ಬಿಗ್ ಅಂತ ಕೇಳ್ಕೊಳ್ಳಿ. ನೀವು ಎಷ್ಟೆಷ್ಟು ಸರ್, ನೀವು ಬರೀ ನಾನು ಹೇಳೋದು ಬೇಡ ಸರ್, ನೀವು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಚಾಟ್ GPT ನಲ್ಲಿ ಕೇಳ್ಕೊಂಡ್ರು ನಿಮ್ಗೆ ಹೇಳುತ್ತೆ ಸರ್. 7-8 ವರ್ಷದ ಕಮ್ಮಿ, ಬಹಳ ವೇಗದಲ್ಲಿ ಮಾಡಿದ್ರು 7-8 ವರ್ಷದ ಕಮ್ಮಿ ಆಗೋಲ್ಲ. ಮತ್ತೆ ಇದಕ್ಕೆ ಆಸ್ತಿ ಮತ್ತು ಏನು ಕಾಸ್ಟ್, ಇವತ್ತು ಪ್ರೆಸೆಂಟೇಷನ್ ಎಲ್ಲರೂ ಹೇಳ್ಕೋತಾರೆ, ನಾನು ಇಷ್ಟೇ ಕಾಸ್ಟ್ನಲ್ಲಿ ಮಾಡ್ತೇನೆ, ಹೆಚ್ಚಾದ್ರೆ ಯಾರು ಹೊಣೆ? ಈ ಮುಂಚೆನು ಹುಡ್ಕೋ ಲೋನು ಇಂದಿನ ಆಗ ಬಿಟ್ವೀನ್ 1999-2004ನಲ್ಲೂ ಹುಡ್ಕೋಯಿಂದ 1,000 ಕೋಟಿ ಲೋನ್ ತಗೊಳ್ತಾರೆ ಸರ್. ಆ 1,000 ಕೋಟಿ ಲೋನ್ ತಗೊಂಡಿದ್ದು ಸರ್ಕಾರ ತಗೊಳುತ್ತೆ, ಬಿಬಿಎಂಪಿ ಅಭಿವೃದ್ಧಿಗೆ ತಗೊಂಡು ಆ ಸಾಲಕ್ಕೆ ಅಡಮಾನ ಗ್ಯಾರಂಟಿ ಸರ್ಕಾರ ಕೊಟ್ಟಿರ್ತಾರೆ. ಯಾವಾಗ ಆ ಸರ್ಕಾರ ಹುಡ್ಕೋ ಲೋನನ್ನು ಬಿಬಿಎಂಪಿಯಿಂದ ಬರ್ಸ್ಲಿಕ್ಕಾಗಲ್ಲ, ಆಗ ಏನು ಮಾಡ್ತಾರೆ, ಬೇರೆ ನ್ಯಾಷನಲೈಸ್ ಬ್ಯಾಂಕಿಗೆ ಶಿಫ್ಟ್ ಆಗುತ್ತೆ. ಆಗ ಬಿಬಿಎಂಪಿ ಆಸ್ತಿಗಳನ್ನು ಅಡಮಾನ ಮಾಡುವಂಥದ್ದಾಗುತ್ತೆ, ಆಗ ಬಿಜೆಪಿ ಮೇಲೆ ಆಪಾದನೆ ಮಾಡುವಂಥದ್ದಾಗುತ್ತೆ. ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಇದನ್ನು ಈ ಮುಂಚೆನೂ ಸಾಲ ತಗೊಂಡಿರುವಂಥದ್ದು 99-2004 MB ಪಾಟೀಲ್ ರೇ 99-2000 ನಲ್ಲಿ ಹುಡ್ಕೋ ಸರ್. ನೀವು ಪಾಯಿಂಟ್ ಬಿಟ್ಟು ನಾನೇನೋ ರಿಪೀಟ್ ಮಾಡ್ತೀನಿ ಸರ್. ಟನಲ್ ನಾನು ಶಾಸಕರು ಮಾತಾಡ್ತಾರೆ ನಿಮಗೆ ಅಲ್ಲ ಸರ್, ಇದು 25 ಕಿಲೋಮೀಟರ್ 25,000 ಪ್ರಾಜೆಕ್ಟ್ ಬಗ್ಗೆ ಮಾತಾಡಿ. ಪ್ರಾಜೆಕ್ಟ್ ಅಂದ್ರೆ ಇನ್ನೇನ್ ಮಾತಾಡ್ಲಿ ಸರ್? ಸರ್ಕಾರದಿಂದ ಈ ಸರ್ಕಾರ 2023, 24, 25, 26 ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ಸರ್. ಸ್ಟೇಟ್ ಫೈನಾನ್ಸ್ ಇಂದ ಅನ್ಟೈಡ್ ಫಂಡ್ಸ್ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ಸರ್. 4 ಲಕ್ಷ ಕೋಟಿ ಬಡ್ಜೆಟ್ ಅಲ್ಲಿ ಇವತ್ತಿನ ಬೆಂಗಳೂರಿನ ಜನರ ಹತ್ರ ಎಲ್ಲಾ ರೀತಿಯಾದಂತ ಇವತ್ತು ಹಣಗಳನ್ನ ಪಡ್ಕೊಂಡು ಇವತ್ತು ಜನರಿಗೆ ನಾವು, ಯಾಕೆಂದ್ರೆ ಈ ಟನಲ್ ನಾವು ವಿರೋಧಿಗಳಂತ ಹೇಳಕ್ ಹೋಗ್ಬಾರ್ದು ಅಂತ, ಇವತ್ತು ಅವೈಜ್ಞಾನಿಕವಾಗಿ ಯಾವ ಒಂದು ಹೋಮ್ವರ್ಕ್ ಅನ್ನು ಮಾಡದೆ ಜನರ ಬದುಕಿನ ಜೊತೆ, ಜನರ ಹಣದ ಜೊತೆ, ತೆರಿಗೆಗಾರರ ಹಣದ ಜೊತೆಯಲ್ಲಿ ಹುಡುಗಾಟಿಕೆ ಸರ್. ಇಟ್ ನಥಿಂಗ್ ಬಟ್ ಚೈಲ್ಡ್ಸ್ ಪ್ಲೇ ಆಗಿದೆ. ಜವಾಬ್ದಾರಿಯುತವಾಗಿ ಮಾಡ್ಲಿ, ಪ್ಲಾನಿಂಗ್ ಮಾಡ್ಲಿ. ಇವತ್ತು ಯಾವತ್ ಮಾಡಿದ್ರು ಟನಲ್, ಇವತ್ತು ಇವ್ರು ಪ್ರಾರಂಭ ಏನ್ ಮಾಡ್ತಾರೋ ಟನಲ್, ಇವ್ರಿಗೆ ಕೀರ್ತಿ ಬರುತ್ತೆ, ಇವ್ರಿಗೆ ಕ್ರೆಡಿಟ್ ಕೊಡೋಣ, ನಮ್ಗೇನು ಕ್ರೆಡಿಟ್ ಬೇಡ ಸರ್. ಉತ್ತರ ಸರ್ ಉತ್ತರ ಕೊಡ್ಲಿ, ಆದ್ರೆ ನಾವು ಹೇಳೋದು ಹೆಜ್ಜೆ ಬಿಟ್ಟು ಹೋಗ್ಬೇಕು ಅಂತ ಬರೇ ಬಿಟ್ಟು ಹೋದ್ರೆ ಕಷ್ಟ. ಓಕೆ. ಹಾಗೆ ನೆಕ್ಸ್ಟ್ ಸರ್, ಅಡ್ವರ್ಟೈಸ್ಮೆಂಟ್ ಪಾಲಿಸಿ. ಡೆವಲಪ್ಮೆಂಟ್ಗೆ ಅದಕ್ಕೆ ಸಂಬಂಧ ಏನು? ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಸರ್. ಈಗ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ಡೆವಲಪ್ಮೆಂಟ್ ಪಾಲಿಸಿ ಬಗ್ಗೆ, ಆಡಳಿತ ಅಭಿವೃದ್ಧಿ ಕರೆಕ್ಟ್ ಸರ್. ಪಾಲಿಸಿ ಇಲ್ಲ, ಈಗ ಬೇರೆ ಬೇರೆ ಎಮರ್ಜೆನ್ಸಿ ಕೇಸಲ್ಲೆಲ್ಲ ಮಾತಾಡುವವರು ಇದ್ದಾರೆ. ಈಗ ಸರ್ ನಮ್ಮ ಬಾಯಿನ ನಾವು ಹೇಳ್ದ ಆಲ್ರೆಡಿ, ಕಾರ್ಪೊರೇಷನ್ ಬಾಯಿಂತೂ ಮುಚ್ಚಿಸ್ಬಿಟ್ಟಿದ್ದೀರಾ. ಇಲ್ಲಿ ಬೆಳಕಿಗೆ ತರ್ತೇವೆ. ನೀವೇ ಹೇಳಿದ್ರಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ, ಯಾರಿಗೂ ನೇರವಾಗಿ ಆಪಾದನೆ ಮಾಡಿ, ನಾನೇನಾರು ಆಪಾದನೆ ಮಾಡಿ ನೀವು ರಾತ್ರಿ ಎಲ್ಲ ಸರ್ ಎಲ್ಲಾರ್ಗು ತೌಡ್ ಕೊಟ್ಟಾಗಿ ಸೋಸಲ್ಲಿ ಯಾರ್ಯಾರಿಗೂ ಬಿಟ್ಟಿದ್ದೀರ. ಫ್ಯಾಕ್ಟ್ ಮಾತಾಡ್ತಿದ್ದೀನಿ. ಲೆಟ್ ಮೀ,
ನಾ ಹೇಳೋದ್ರಲ್ಲಿ ಸಬ್ಜೆಕ್ಟ್ ಟು ಕರೆಕ್ಷನ್ ಅಡ್ವರ್ಟೈಸ್ಮೆಂಟ್ ಪಾಲಿಸಿ. ನಗರಸಭಾ ಸದಸ್ಯರು ಸಮಸ್ಯೆನ ಅರ್ಥ ಮಾಡಿಕೊಂಡು ವಿಚ್ ವಾಸ್ ಎ ಬಿಗ್ ಮೆನೆನ್ಸ್ ರೆಗ್ಯುಲೇಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದಾಯ ಬರೀ 20 ಕೋಟಿ ಬರ್ತಿತ್ತು ಸರ್. 20 ಕೋಟಿ ಆದಾಯ ಅಡ್ವರ್ಟೈಸ್ಮೆಂಟ್ ನಲ್ಲಿ ಬರ್ತಿತ್ತು ಸರ್. ಆ 20 ಕೋಟಿಯಲ್ಲಿ ಬರೀ ಲೀಗಲ್ ಫೀಗೆ 20 ಕೋಟಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ, ಬಟ್ ಒಂದ್ ತಿಳ್ಕೊಳ್ಳಿ, ಈ ಟನಲ್ ನಲ್ಲಿ ಕಾಸ್ಟ್ ಉಳಿದೆಲ್ಲ ಟನಲ್ಸ್ ಕಂಪೇರ್ ಮಾಡ್ಕೊಂಡು ಮುಖ್ಯಮಂತ್ರಿಗಳು ಒಂದನ್ನ ಈಗಾಗಲೇ ಹೇಳಿದಾರೆ. ಅದನ್ನ ನಿಮ್ದೆಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಎಲ್ಲ ಟನಲ್ ಮಾಡಿದಾರಲ್ಲ, ಅದಕ್ಕೆ ಕಂಪೇರ್ ಕಾಸ್ಟ್ ಪರ್ ಕಿಲೋಮೀಟರ್ ಬಹಳ ವ್ಯತ್ಯಾಸ ಇದೆ. ಅವ್ರು ಕೊಡ್ತಾರೆ, ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿಗಳು. ಇದೆಲ್ಲ ಯಾವಾಗ ಒಪ್ಕೋಬಹುದು? ಎಂ ಬಿ ಪಾಟೀಲ್ ಸಾಹೇಬ್ರು ಒಂದು ಬಂಗಾರದ ಮಾತುಗಳನ್ನ ಅಂದ್ರೆ, ನೀವೆಲ್ಲ ಪೂರ್ತಿ ಪ್ರಾಜೆಕ್ಟ್ ಅನ್ನು ಮುಗಿಸಿ ಆಗ ನೀವು ಹೇಳಿರಲ್ಲ, ಆಗ ಈ ಕಾಸ್ಟ್ ಅಲ್ಲಿ ಮಾಡಿದ್ದೀನಿ ಅಂತ ಹೇಳಿದಾಗ ನಿಮ್ಮ ಮಾತುಗಳೆಲ್ಲ ಒಪ್ಕೊಳ್ತೀನಿ. ನಾನೇನು ಪ್ರಾಕ್ಟಿಕಲ್ ಆಗಿ ಮಾತಾಡ್ತಿದ್ದೀನಿ, ಇಂಪ್ರಾಕ್ಟಿಕಲ್ ಆಗಿ ಇವತ್ತೇ ಸವಾಲ್ ಹಾಕ್ತೀನಿ. 3 ವರ್ಷದಲ್ಲಿ ಈ ಪ್ರಾಜೆಕ್ಟು ಖಂಡಿತ ಮುಗಿಯಲ್ಲ, ಈ ಕಾಸ್ಟಲ್ಲೂ ಮುಗಿಯಲ್ಲ. ಇದ್ರ 2 ಪಟ್ಟು ಮತ್ತೆ ಇದ್ರ 2 ಸಮಯ ಆಗುತ್ತೆ. 3 ವರ್ಷದಲ್ಲಿ ಆಗಲ್ಲ. ಆಯ್ತು. ಅಡ್ವರ್ಟೈಸ್ಮೆಂಟ್ ಬಗ್ಗೆ ಸಭಾಧ್ಯಕ್ಷರು ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ನಗರಸಭಾ ಸದಸ್ಯರಿಗೆ ತಿಳುವಳಿಕೆ ಇತ್ತು. ಏನೊಂದು ಪಾಲಿಸಿಯನ್ನು ನೋಡಿದ್ರು ದುರ್ಬಳಕೆ ಆಗ್ತಿತ್ತು, ಜನ ಅದರ ಲಾಭವನ್ನು ಪಡ್ಕೊಂಡು ದುಡ್ಡು ಮಾಡ್ತಿದ್ರು, ಕಾರ್ಪೊರೇಷನ್ಗೆ ಆದಾಯ ಬರ್ತಿರ್ಲಿಲ್ಲ. ಇದು ಸರ್ಕಾರಿ ಪ್ರಾಪರ್ಟಿ, BBMP ಪ್ರಾಪರ್ಟಿ, ಪ್ರೈವೇಟ್ ಪ್ರಾಪರ್ಟಿ, ಈ 3 ಪ್ರಾಪರ್ಟಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಹೋರ್ಡಿಂಗ್ ಹಾಕ್ಲಿಕ್ಕೆ ಅವಕಾಶ ಇತ್ತು ಸರ್. ಸರ್ಕಾರ ಮತ್ತು BBMP ಪ್ರಾಪರ್ಟಿನಲ್ಲಿ ಹಾಕಿದ್ರೆ ಓಕೆ ಸರ್. ಪ್ರೈವೇಟ್ ಪ್ರಾಪರ್ಟಿನಲ್ಲಿ ಹಾಕೋದನ್ನ ರೆಗ್ಯುಲೇಟ್ ಮಾಡಕ್ಕಾಗಲ್ಲ ಅಂತಾನೆ 2014ರಲ್ಲಿ 15ರಲ್ಲಿ ಕಾರ್ಪೊರೇಷನ್ ನಿಶ್ಚಯ ಮಾಡ್ತಾರೆ. ಅಡ್ವರ್ಟೈಸ್ಮೆಂಟ್ ಹೋರ್ಡಿಂಗ್ ಈಸ್ ಬಿನ್ ಬ್ಯಾಂಡ್ ಇನ್ ದ ಸಿಟಿ ಆಫ್ ಬೆಂಗಳೂರು ಅಂತ ಬಹಳ ಸ್ಪಷ್ಟವಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಲಿಮಿಟ್ಸ್ ಅಲ್ಲಿ ದೇರ್ ಇಸ್ ನೋ ಕ್ವಶನ್ ಆಫ್ ಅಡ್ವರ್ಟೈಸ್ಮೆಂಟ್ ಹೋರ್ಡಿಂಗ್ಸ್ ಇಲ್ಲ ಅಂತ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಬ್ಯಾನ್ ಮಾಡ್ತಾರೆ. ಅದನ್ನ 2018ರಲ್ಲಿ ಸರ್ಕಾರ ಆಜ್ಞೆ ಹೊರಡಿಸುತ್ತೆ, ಆಜ್ಞೆ ಆಗುತ್ತೆ. ಇವತ್ತು ಮತ್ತೊಮ್ಮೆ ಈಗಿರುವಂತ ಬಸ್ ಶೆಲ್ಟರ್ ಎಷ್ಟು ಲೀಗಲ್ ಇದೆ, ಎಷ್ಟು ಇಲ್ಲೀಗಲ್ ಇದೆ ಸರ್ಕಾರ ಹೇಳಿ. BBMPನಲ್ಲಿ ಲೀಗಲಿ ಎಷ್ಟು ಬಸ್ ಶೆಲ್ಟರ್ ಇದೆ, ಎಷ್ಟು ಇಲ್ಲೀಗಲ್ ಇದೆ, ಎಷ್ಟು ಸ್ಕೈ ವಾಕ್ ಲೀಗಲ್ ಇದೆ, ಎಷ್ಟು ಇಲ್ಲೀಗಲ್ ಇದೆ, ಎಷ್ಟು ಅಂಡರ್ ಪಾಸ್ ಅಲ್ಲಿ ನೀವು ನೋಡ್ಬೋದು. ಮೇಕ್ರಿ ಸರ್ಕಲ್ ಇಂದ ಬರ್ತೀರಾ ಸರ್, ಆ ಮೇಕ್ರಿ ಸರ್ಕಲ್ ಅಲ್ಲಿ ತುಂಬಾ ಅಂಡರ್ ಪಾಸ್ಗಳಲ್ಲಿ ಇಲ್ಲೀಗಲ್ ಆಗಿರುವಂತ ಅಡ್ವರ್ಟೈಸ್ಮೆಂಟ್ ಏನಾದ್ರು ತೆಗೆದಾಕ್ಲಿಕ್ಕೆ ಏನೋ ಮಾಡ್ಲಿಕ್ಕೆ ಆಗಿದೆಯಾ? ಒಂದು ಸ್ಟೇ ಕೋರ್ಟಿಗೆ ಹೋಗೋದು, ಒಂದು ಸ್ಟೇ ತರೋದು, ಇಲ್ಲೀಗಲ್ ಆಗಿ ದುಡ್ಡು ಕಟ್ಟದೆ ಏನು ಕಟ್ಟದೆ ಇಲ್ಲೀಗಲ್ ಆಗಿ ಮುಂದುವರಿಯೋದು, ಇಲ್ಲೀಗಲ್. ಇನ್ನು ಪ್ರೈವೇಟ್ ಜಾಗದಲ್ಲಿ ಹೋರ್ಡಿಂಗ್ ಹಾಕ್ಲಿಕ್ಕೆ ಕೊಟ್ರೆ ಇವ್ರು ಹೇಗೆ ರೆಗ್ಯುಲೇಟ್ ಮಾಡ್ತಾರೆ? 200 ಮೀಟರ್, ಮೊದಲು 150 ಮೀಟರ್ಗೆ ಇತ್ತು, ಇವತ್ತು 200 ಮೀಟರ್ಗೆ ಒಂದು ಹೋರ್ಡಿಂಗ್. ಯಾವ ಮನೆಗೆ ಅಂತ ಕೊಡ್ತಾರೆ ಸರ್? ಯಾವ ಬಿಲ್ಡಿಂಗಿಗೆ ಅಂತ ಕೊಡ್ತಾರೆ ಸರ್? ರಾತ್ರಿ ಹೋರ್ಡಿಂಗ್ ಬರುತ್ತೆ, ಒಂದು ಕೋರ್ಟಿಗೆ ಹೋಗ್ತಾನೆ, ಒಂದು ಸ್ಟೇ ತರ್ತಾನೆ. ಅವನಿಗೆ ಹೋರ್ಡಿಂಗ್ ಹಾಕ್ಲಿಕ್ಕೆ ಕೊಡ್ತಿರೋ, ಇವನಿಗೆ ಹೋರ್ಡಿಂಗ್ ಹಾಕ್ಲಿಕ್ಕೆ ಕೊಡ್ತಿರೋ? ಯಾರು ಬೇಕಾದ್ರೂ ಹೋರ್ಡಿಂಗ್ ಹಾಕೋಬಹುದು ಸರ್. ಮತ್ ನಿಮಗೆ ಗೊತ್ತಿದೆ ರೋಡ್ ಸೇಫ್ಟಿ ವಿಜುವಲ್ LED ಸ್ಕ್ರೀನ್ ಅನ್ನ ಹಾಕೊಂಡ್ರೆ LED ಸ್ಕ್ರೀನ್ ಮೂವ್ ಆಗ್ತಾ ಇರುತ್ತೆ. LED ಸ್ಕ್ರೀನ್ ಮೂವ್ಮೆಂಟ್ ಇದ್ದಾಗ ರೋಡ್ ಸೇಫ್ಟಿ, ರೋಡ್ನೆಲ್ಲ ಸೇಫ್ಟಿ ಕಾಪಾಡ್ಲಿಕ್ಕಾಗುತ್ತೆ. ವಿಜುವಲ್ ಪೊಲ್ಯೂಷನ್ ಏನಿದೆ ಇದನ್ನು ಅರ್ಥ ಮಾಡ್ಕೊಂಡೇನೆ ನಿರ್ಬಂಧನೆ ಹಾಕುವಂತದ್ದಾಗಿದೆ. ದಯವಿಟ್ಟು ನಾನು ಈ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ವಿಚಾರದಲ್ಲಿ ಸರ್ಕಾರವನ್ನ ಈ ಮುಂಚೆ ನಿರ್ಬಂಧನೆ ಆಗಿದೆಯೋ ಅದೇ ರೀತಿ ನಿರ್ಬಂಧನೆಯನ್ನು ಮಾಡಲಿಕ್ಕೆ ಮಾಡಿ ಅಂತಾನು ಒತ್ತಾಯವನ್ನು ಮಾಡ್ತೀನಿ. ಹಾಗೆ ನಮ್ಮ ಬೆಲೆ ಏರಿಕೆ ವಿಚಾರದಲ್ಲಿ ಮಾತಾಡಿದ್ದಾರೆ. ಇವತ್ತು ಬೆಂಗಳೂರು ನಗರದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್, ಬಿ ಖಾತಾ ಎ ಖಾತಾ ಹೇಳಿದ್ರಿ. ಖಾತಾ ಇರೋದು ಒಂದೇ, ಎಲ್ಲರೂ ಇದೆಯಾ ಸರ್? ನಿಮ್ಗೆ ಗೊತ್ತಿದ್ರಿ ಹೇಳಿ. ಬಿ ಖಾತಾ ಅಂತ ಯಾವ್ದಾರು ಇದೆಯಾ ಸರ್? ಎ ಖಾತಾ ಅಂತ ಇದೆಯಾ ಸರ್? ಇವತ್ತು ಸರ್ಕಾರನೇ ಬಿ ಖಾತಾ ಕೊಡ್ತೀನಿ, ಎ ಖಾತಾ ಕೊಡ್ತೀನಿ, ಬಿ ಖಾತೆಯಿಂದ ಎ ಖಾತಾ ಮಾಡ್ತೀನಿ ಅಂತ ಎಲ್ಲಿದೆ ಸರ್? ಅದು ಯಾವ ಆಕ್ಟಲ್ಲೂ ಇಲ್ಲ, ಯಾವ ಆಕ್ಟಲ್ಲೂ ಇಲ್ಲ, ರೆವಿನ್ಯೂ ಆಕ್ಟಲ್ಲೂ ಇಲ್ಲ. ಯಾವ ಆಕ್ಟಲ್ಲಿ ಇದ್ರೆ ಅವ್ರು ತೋರಿಸ್ಬೇಕು ಸರ್.
ಈ ಜನರಿಗೆ ಸರ್ಕಾರನೇ ಈ ರೀತಿ ಸುಳ್ಳು ಹೇಳೋದು, ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡಿದ್ರೆ ಕಾನೂನಾತ್ಮಕವಾಗಿ ಎ ಇಂದ ಬಿ ಇಂದ ಹೇಗೆ ವರ್ಗೀಕರಣ ಮಾಡೋದು ಸರ್? ಈ ರೀತಿ ದಾರಿ ತಪ್ಪಿಸುವಂಥದ್ದು ಸರ್ಕಾರದಿಂದ, ಜನರಿಂದ ಹಣವನ್ನು ಪಡ್ಕೊಳ್ಳಿಕ್ಕೆ, ಜನರಿಗೆ ಮೋಸ ಮಾಡಲಿಕ್ಕೆ ಸರ್ಕಾರನೇ ಮುಂದೆ ನಿಂತಾಗ ಯಾವ ರೀತಿ ನ್ಯಾಯವನ್ನು ಕೊಡ್ಲಿಕ್ಕಾಗತ್ತೆ? ಮತ್ತು ಹೌಸಿಂಗ್ ಸರ್, ಹೌಸಿಂಗ್ ವಿಚಾರದಲ್ಲಿ ಮುಖ್ಯಮಂತ್ರಿ ಗೃಹ ನಿರ್ಮಾಣ ಯೋಜನೆ ಬೆಂಗಳೂರು ನಗರದಲ್ಲಿ ನೀವು ನೋಡಿದ್ದೀರಾ, ಲೋಕಲ್ ಬಾಡಿ, ಹೌಸಿಂಗ್ ಮತ್ತು ಕೇಂದ್ರ ಮೂರನ್ನು ಸೇರಿಕೊಂಡು ಕನ್ವರ್ಜೆನ್ಸ್ನಲ್ಲಿ ಹೌಸಿಂಗ್ ಮಾಡಬೇಕು. ಹೌಸಿಂಗ್ ಡಿಪಾರ್ಟ್ಮೆಂಟ್ಗೂ BBMPಗೂ ಏನು ಕನೆಕ್ಷನ್ ಇಲ್ಲ, ಲೋಕಲ್ ಬಾಡಿಗೂ ಕನೆಕ್ಷನೇ ಇಲ್ಲ ಸರ್. ಕನ್ವರ್ಜೆನ್ಸ್ ಅನ್ನೋದೇ ಇಲ್ವಾ? ಈಗ ನೋಡಿ 1 ಲಕ್ಷ ಮನೆ ನಿರ್ಮಾಣ ಮಾಡಬೇಕು ಅಂತ ನಿಶ್ಚಯ ಆಗಿದೆ ಯಾವಾಗ? 2016ರಲ್ಲಿ 2016ರಲ್ಲಿ ನಿಶ್ಚಯ ಆಗಿರೋ ಸರ್. ಇವತ್ತು 2025, ಇವತ್ತಿಗೂ ಒಂದು 10,000 ಮನೆ ನಿರ್ಮಾಣ ಆಗಿರ್ಬೋದು, ಹ್ಯಾಂಡ್ ಓವರು ಒಂದು 2,000 ಮನೆ ಆಗಿರ್ಬೋದು. ಮುಖ್ಯಮಂತ್ರಿಗಳ ಗೃಹ ಯೋಜನೆ ಇಲ್ಲಿ ಮನೆಗಳು ತಗೊಂಡಿರೋರಿಗೆ ಸರ್, ನ್ಯಾಷನಲೈಸ್ ಬ್ಯಾಂಕಿಂದ ಸಾಲ ಕೊಡ್ಸಕ್ಕಾಗ್ತಿಲ್ಲ ನಮ್ಮ ಹೌಸಿಂಗ್ ವಸತಿ ಇಲಾಖೆಯವರು. NBF ಅವ್ರ ಹತ್ರ ಹೋಗಿ ಸಾಲ ಇವತ್ತು 15%, 16%, ಮನ ಬಂದಂತೆ ಯೂಸರ್ ಚಾರ್ಜ್. ಇವತ್ತು ವಸತಿ ಇಲಾಖೆಯ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅವರೇ NBF ಹತ್ರ ಹೋಗಿ ಸಾಲ ತಗೊಳ್ಳಿ, ನ್ಯಾಷನಲೈಸ್ ಬ್ಯಾಂಕಲ್ಲಿ ಈ ಮನೆಗಳು ಸರ್, ದಟ್ ಅಸೆಟ್ ಇವತ್ತು ನಾವು ಕೊಡ್ತಿರೋದು 25 ಲಕ್ಷ ರೂಪಾಯಿವರೆಗೂ ಬೆಲೆ ಇದೆ. ಇವ್ರಿಗೆ ಬೇಕಾಗಿರೋ ಸಾಲ 5 ಲಕ್ಷ ರೂಪಾಯಿ ಸರ್, 5-6 ಲಕ್ಷ ರೂಪಾಯಿ, 6 ಲಕ್ಷ ರೂಪಾಯಿ ಸಾಲ ಬೇಕಾಗಿದೆ. ಇದನ್ನು ಒದಗಿಸ್ಲಿಕ್ಕಾಗದೆ ಜನ ಅರ್ಜಿ ಹಾಕ್ಲಿಕ್ಕೂ 50,000 ರೂಪಾಯಿ ಮಾಡಿದ್ದಾರೆ. 1 ಲಕ್ಷಕ್ಕೆ ಅರ್ಜಿ ಕರೆದಿರೋ ಇವತ್ತು ಬೆಂಗಳೂರಿನಲ್ಲಿ ಲಕ್ಷಾಂತರ ಮನೆ ಬೇಕಾಗಿದೆ ಸರ್. ಅರ್ಜಿ ಹಾಕಿರೋರು ಎಷ್ಟು ಗೊತ್ತಾ ಸರ್? ಬರೀ 45,000. ಬರೀ 45,000 ಪೀಪಲ್ ಮುಂದಕ್ಕೆ ಹೋಗಿ ಅರ್ಜಿ ಹಾಕಿರೋದು. ನಿಮ್ಗೆ ಅಂಕಿ ಶಂಕಿ ಕೊಟ್ಟಿದ್ದು ಸರ್. ಅಂದ್ರೆ ಪೀಪಲ್ ಆರ್ ನಾಟ್ ಏಬಲ್ ಟು ಅಪ್ಲೈ. ಇವತ್ತು ನಿಮ್ಮ ಗ್ರಾಮೀಣ ಭಾಗದಲ್ಲಿ ಆಶ್ರಯ ಯೋಜನೆಯಲ್ಲಿ ನೀವು ದುಡ್ಡು ಇಸ್ಕೋತೀರಾ ಸರ್? ನೀವು ಜಾಗ ಕೊಟ್ಟು ನಿವೇಶನ ಕೊಟ್ಟು ಮನೆ ಕೊಡ್ತೀರಾ? ಇಲ್ಲಿ ನಿವೇಶನ ಬಿಡಿ ಸರ್, ಮನೆ ಕೊಡಿ ಅಂತ ಕೇಳ್ತಾರೆ ಬಡವರು. ಅವ್ರಿಗೆ 50,000 ರೂಪಾಯಿ ಕೊಟ್ಟು ಅರ್ಜಿ ಹಾಕ್ಲಿಕ್ಕೆ 50,000 ಮನೆಗೆ ಅರ್ಜಿ ಹಾಕ್ಲಿಕ್ಕೆ ದುಡ್ಡಿಲ್ಲ ಸರ್. ಸೊ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇವತ್ತು ವಸತಿ ಇಲಾಖೆ ಆಗಲಿ, ಒಂದು ನಗರ ಆಗಲಿ ಒಟ್ಟಿಗೆ ವರ್ಕ್ ಮಾಡ್ದೇನೆ ಈ ಒಂದು ಸಿಟಿ ಬಡವರು ಬೇವರು ಸುರಿಸಿ ಬೇವರು ಸುರಿಸ್ತಿರೋಂಥ ಜನಕ್ಕೆ ಒಂದು ಸೂರನ್ನು ಕೊಡ್ಲಿಕ್ಕೆ ಆಗಲ್ಲ ಒಂದು ಸರ್ಕಾರದಲ್ಲಿ. ಅಂದ್ರೆ ಯಾವ ರೀತಿ ಕೆಲಸಗಳು ನಡೆಯುತ್ತೆ ಸರ್? ಇವತ್ತು ಶಿಕ್ಷಣ, ಇವತ್ತು ನಿಮ್ಗೆ ಗೊತ್ತಿದ್ದಾಗೆ ಅಂಕಿಅಂಶಗಳು ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಇಂಗ್ಲಿಷ್ ಮೀಡಿಯಂ ಮಾಡಿ ಎಲ್ಲ ಮಾಡಿದ್ರು ಇವತ್ತು 45 ಲಕ್ಷದಿಂದ 40 ಲಕ್ಷಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ ಡ್ರಾಪ್ ಆಗಿದೆ. ತಾವು ನೋಡಿದ್ದೀರಾ. ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಆದ್ರೂ ಗುಣಮಟ್ಟ ಇನ್ನೂ ಕೊಡಕ್ಕಾಗಿಲ್ಲ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಒಂದು ಕಟ್ ಅಂಡ್ ರೈಸರ್ ಪ್ರೋಗ್ರಾಮ್ನಲ್ಲಿದ್ದರು ಬೆಂಗಳೂರು ಟೆಕ್ ಸಬ್ಮಿಟ್ನಲ್ಲಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಹೇಳಿಕೆ ನೋಡಿದೆ, 50% ಅಷ್ಟು ಜನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಸ್ಕಿಲ್ ಇರುವಂಥ ಭಾರತದಲ್ಲಿರುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಸ್ಕಿಲ್ ಇರುವಂಥ ಜನ 50% ನಮ್ಮ ಬೆಂಗಳೂರಿನಲ್ಲಿದ್ದಾರೆ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟರು. ತಾವು ಕೊಟ್ಟಿರೋಂಥ ಹೇಳಿಕೆ ನಾನು ನಿಮ್ಮ ಗಮನಕ್ಕೆ, ಯಾಕೆಂದ್ರೆ ಯಾವಾಗಲೂ ಸಾಮಾಜಿಕ ನ್ಯಾಯ, ಬಡವರ ಪರವಾಗಿ ನೀವು ಯಾವಾಗಲೂ ಕಾಳಜಿ ವಹಿಸ್ತಾ ಇರ್ತೀರ ಸರ್. ಆದರೆ ಈ ಟರ್ಮ್ನಲ್ಲಿ ನೀವು ಬಂದಾಗಿಂದ ನಾವು ನೋಡ್ತಿರೋದು ಸರ್, ಇದು ಯಾವುದು ಕಾಣ್ತಿಲ್ಲ ಸರ್. ಇವಾಗ ನಾನು ಮುಖ್ಯವಾಗಿ ನಿಮ್ಗೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಡವರಿಗಂತೂ ನಮ್ಮ ನಗರದಲ್ಲಿ ಮನೆಗಳೇ ಸಿಗಲ್ಲ ಸರ್. 50,000 ರೂಪಾಯಿಗೆ ನೀವು ನಿಮ್ಮ 2016ರಲ್ಲಿ ಘೋಷಣೆ ಮಾಡಿದ್ರಲ್ಲ ಸರ್, 1 ಲಕ್ಷ ಅರ್ಜಿಗಳು ಕರೆದಿದ್ರಿ ಸರ್. ಇವತ್ತರೆಗೂ ಬರೀ ಅರ್ಜಿ ಹಾಕಿರೋದು ಬರೀ 45,000 ಸರ್. ಇನ್ನು ಬೇರೆಯವ್ರಿಗೆ 50,000 ಕೊಟ್ಟು ಅರ್ಜಿ ಹಾಕ್ಲಿಕ್ಕೂ ದುಡ್ಡಿಲ್ಲ ಸರ್. ಎರಡನೇದು ಶಿಕ್ಷಣದ ಬಗ್ಗೆ ಹೇಳ್ತಿದ್ದೆ ಸರ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸೊಸೈಟಲ್ ಈಕ್ವಲೈಸರ್ ಅಂತ ಸರ್, ಸಮಾನತೆಯನ್ನು ಕೊಡಲಿಕ್ಕೆ ಗುಣಮಟ್ಟದ ಶಿಕ್ಷಣವನ್ನು ಇವತ್ತು ಕುಗ್ರಾಮದಲ್ಲೂ ಕೊಡಬೇಕು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ತಾವು ಶಿಕ್ಷಣದಲ್ಲಿ ಅಡಾಪ್ಟ್ ಆಗಬೇಕು ಸರ್, ಆರೋಗ್ಯದಲ್ಲಿ ಅಡಾಪ್ಟ್ ಆಗಬೇಕು ಸರ್, ಗವರ್ನೆನ್ಸ್ನಲ್ಲಿ ಅಡಾಪ್ಟ್ ಆಗಬೇಕು ಸರ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋದು ಬೇರೆ ದೇಶಕ್ಕೆ ಸೇವೆ ಕೊಡ್ಲಿಕ್ಕಲ್ಲ ಸರ್. ಇಲ್ಲಿ ನಮ್ಮಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ವ್ಯವಸ್ಥೆಗಳಲ್ಲಿ ಇದಕ್ಕೆ ದುಡ್ಡು ಖರ್ಚಾಗಲ್ಲ ಸರ್. ನೀವು ಇವತ್ತೇನು ದುಡ್ಡು ಖರ್ಚು ಮಾಡ್ತಿದ್ದೀರಲ್ಲ ಸರ್, ದುಡ್ಡು ಖರ್ಚು ಮಾಡ್ತಿರೋದನ್ನು ಕಡಿವಾಣ ಆಗುತ್ತೆ ಸರ್.
ಗುಣಮಟ್ಟದ ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ದಿಸ್ ಇಸ್ ದ ಗ್ರೇಟೆಸ್ಟ್ ರೆವಲ್ಯೂಷನ್ ನೀವು ಮಾಡ್ಲಿಕ್ಕೆ ಆಗುತ್ತೆ ಸರ್. ನೀವು ಮಾಡಿ, ಸಂಪನ್ಮೂಲ ಇದೆ, ಜನ ಇದ್ದಾರೆ, ಟೆಕ್ನಾಲಜಿ ಇದೆ, ಅಳವಡಿಸ್ಕೊಳ್ಳುವಂತ ಕೆಲಸಗಳು ಆದರೆ ತಾನಾಗ್ತಾನೆ ಗುಣಮಟ್ಟದ ಶಿಕ್ಷಣ ಯಾರು ಸರ್ ಪ್ರೈವೇಟ್ ಸ್ಕೂಲಿಗೆ ಯಾರು ಹೋಗಲ್ಲ ಸರ್. ಗವರ್ಮೆಂಟ್ ಸ್ಕೂಲಲ್ಲೇ ಗುಣಮಟ್ಟವನ್ನು ಕೊಡ್ಲಿಕ್ಕಾಗುತ್ತೆ, ಗವರ್ಮೆಂಟ್ ಕಾಲೇಜ್, ಆರೋಗ್ಯ ಸೇವೆಯಲ್ಲಿ ಗುಣಮಟ್ಟ ಕೊಡ್ಲಿಕ್ಕಾಗುತ್ತೆ, ಆಡಳಿತದಲ್ಲಿ ಗುಣಮಟ್ಟ ಕೊಡ್ಲಿಕ್ಕಾಗುತ್ತೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಗರದಲ್ಲಿ ಈಗಾಗಲೇ ಹೇಳ್ದಂಗೆ ಪಾಟೋಲ್ ಬರೀ ಊರಲ್ಲಿ ಮನೆಯಿಂದ ಆಚೆ ಹೋದವರು ಮನೆಗೆ ವಾಪಸ್ ಬರ್ತಾರೆ ಅಂತ ಹೇಳಕ್ಕಾಗಲ್ಲ ಸರ್. ಎಲ್ಲಿ ನೋಡಿದ್ರು ಪಾಟೋಲ್ ಸರ್, ಎಲ್ಲಿ ನೋಡಿದ್ರು ಪಾಟೋಲ್ಗಳಿದೆ. ಈ ಪಾಟೋಲ್ಗಳು ಮುಚ್ಚುವಂತ ಕೆಲಸಗಳು ಆಗಿಲ್ಲ, ಆಗಬೇಕು. ಈ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಹೇಳ್ತಾನೆ ಇದ್ದಾರೆ, ಯಾವ ಬ್ರ್ಯಾಂಡ್ ಗೊತ್ತಿಲ್ಲ ನನಗೆ. ಮತ್ತೆ ಆರೋಗ್ಯದ್ದು ಹೇಳಿದ್ರು ಸರ್, ಬೆಂಗಳೂರಿನಲ್ಲಿ ನಿಮಗೆ ಗೊತ್ತಿರಲಿ ಸರ್, ಉಸಿರಾಡೋದಕ್ಕೂ ನಾವು ಟ್ಯಾಕ್ಸ್ ಕೊಟ್ಟೆ ಉಸಿರಾಡೋದಿಲ್ಲಿ. ಉಸಿರಾಡಬೇಕು ಅಂದ್ರೂ ನೀರು ಕುಡಿದ್ರು ಟ್ಯಾಕ್ಸ್ ಕೊಟ್ಟೆ ಕುಡಿಯೋದು ಸರ್. ನಿಮಗೆ ಗೊತ್ತಿರಲಿ ಸರ್, ಒಂದು BWSSBಗೆ ವರ್ಷಕ್ಕೆ ರೆವಿನ್ಯೂ ಎಷ್ಟು ಗೊತ್ತಿದೆ ಸರ್? ನಿಮಗೆ ಬೆಳಕು ಚೆಲ್ಲಕ್ಕೆ ಇಷ್ಟಪಡ್ತೀನಿ. 4,000 ಕೋಟಿ. ಎಷ್ಟು ಸರ್? 4,000 crores is a collection in the BWSSB. ಇಲ್ಲಿ ಫ್ರೀ ಅಂತ ಏನು ಇಲ್ಲ ಸರ್. ಮತ್ತೆ ಕರೆಂಟಿನ ಬಗ್ಗೆ ನಮ್ಮ ವೇದವ್ಯಾಸರು ಪವರ್ ಬಗ್ಗೆ, ಪವರ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದ್ರೆ ಸರ್, ಈ ಸರ್ಕಾರ ಬಂದ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಒಂದೇ ವರ್ಷಕ್ಕೆ ಕಲೆಕ್ಷನ್ ಎಷ್ಟು ಜಾಸ್ತಿ ಆಗುತ್ತೆ ಗೊತ್ತಾ ಸರ್? 16,000 ಕೋಟಿ ಜಾಸ್ತಿ ಆಗಿದೆ ಕಲೆಕ್ಷನ್. 16,000 ಕೋಟಿ ನೀವು ಅಧಿಕಾರಕ್ಕೆ ಬಂದ ನಂತರ ಪ್ರತಿ ವರ್ಷ, ಈಗ ಈ ವರ್ಷ 16,000 ಕೋಟಿ ರೆವಿನ್ಯೂ ಕಲೆಕ್ಷನ್ ಬರೀ ಎಸ್ಕಾಂಗಳಲ್ಲಿ 16,000 ಕೋಟಿ ಜಾಸ್ತಿ ಆಗಿದೆ. ಪೆನ್ಷನ್ ಕೊಡ್ಲಿಕ್ಕೆ, ಗ್ರಾಚ್ಯುಟಿ ಕೊಡ್ಲಿಕ್ಕೆ ಬಳಕೆದಾರನಿಗೆ ಸಪರೇಟ್ 36 ಪೈಸೆ ಹಾಕಿದ್ದಾರೆ. ಅದಕ್ಕೊಂದು ಪ್ರೊಟೆಸ್ಟ್ ಮಾಡಿದ್ದಾರೆ. ಇವತ್ತು ಈ ರೀತಿ ಅಲ್ಲ ಸರ್, ಇವತ್ತು ಬೇರೆ ರಾಜ್ಯ, ಒಂದು ಮಹಾರಾಷ್ಟ್ರ ರಾಜ್ಯ 26% ಏರಿಕೆಯನ್ನು ಇಳಿಸಬೇಕು ಅಂತ ಇವತ್ತು ನಾವು ಬೇರೆ ದೇಶದ ಜೊತೆ ಕಾಂಪೀಟ್ ಮಾಡಬೇಕಾಗಿದೆ. ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಇನ್ಪುಟ್ ಕಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಎಲೆಕ್ಟ್ರಿಸಿಟಿ. ಇವತ್ತು ನಾವು ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಮಾಡಬೇಕು ಅಂತ ಪಾಪ ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ನು ಪಾಪ ಬೇರೆ ಬೇರೆ ದೇಶಗಳನ್ನ ಬಾರಿನೂ ಬಹಳಷ್ಟು ಕಡೆ ಭೇಟಿ ಮಾಡಿ ಬಹಳಷ್ಟು ಯೋಜನೆಗಳನ್ನ ತರಬೇಕು ಅಂತೆಲ್ಲ ಹೋಗಿ ಬರ್ತಿರ್ತಾರೆ. ಆದ್ರೆ ಇಲ್ಲಿ ಬಂದಾಗ ಇನ್ಪುಟ್ ಕಾಸ್ಟ್, ಒಂದು ಮ್ಯಾನುಫ್ಯಾಕ್ಚರಿಂಗಿಗೆ ಕರೆಂಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಸರ್. ಹಾಗಾಗಿ ಬರೀ ಸರ್ ಪೆನ್ಷನ್ ಗ್ರಾಚ್ಯುಟಿ ಬೆಸ್ಕಾಂ ಅಲ್ಲಿ ಎಲ್ಲ ಇದೆ ಅಂತಾರೆ ಸರ್. ಪೆನ್ಷನ್ ಗ್ರಾಚ್ಯುಟಿ ಕೊಡಕ್ಕೂ 36 ಪೈಸೆ ಹಾಕಿದ್ದಾರೆ ಸರ್ ಅವ್ರ ನೌಕರರುಗಳು ಕೊಡಕ್ಕೆ. ಈ ರೀತಿ 2,600 ಕೋಟಿ ಅಲ್ಲ. ನೀವು ಬೆಳಕು ಚೆಲ್ಲಿದ್ದೀರಿ, ಬಹಳಷ್ಟು ಪಾಯಿಂಟ್ ಇದೆ, ಎಲ್ಲ ಒಂದು ಬರೆದು ಕೊಡಿ, ಅದನ್ನು ನೋಡ್ತಾರೆ. ಈಗ ಅನಗಜಾನಂದ್ ಅವರೇ, ಸ್ಟ್ರೀಟ್ ಲೈಟ್ ಆಯ್ತು, ಇದೆಲ್ಲ ನಾನು ಮುಖ್ಯಮಂತ್ರಿಗಳಿಗೆ ಒಂದು ನಿಮಿಷ ಸರ್. ಯಾಕೆಂದ್ರೆ ಸರ್, ಯಾಕೆ ಒಂದು ಸ್ವಲ್ಪ ನಾವು ಸಭಾಧ್ಯಕ್ಷರಲ್ಲಿ ಕೇಳ್ಕೊತೀನಿ, ಬೆಂಗಳೂರಿನಲ್ಲಿ ಇವತ್ತು ಚುನಾಯಿತ ಪ್ರತಿನಿಧಿಗಳು ಬೀದಿ ದೀಪ ಸರ್, ರಾಜ್ಯದ ಬಗ್ಗೆ ಬೇರೆಯವರಿಗೆ ಮಾತಾಡಿಕೊಳ್ಳೋದು ಹೇಗೆ? ಎಲ್ಲ ವಿಷಯ ನೀವು ಮಾತಾಡಿದ್ರೆ ಮತ್ತೆ ಅವ್ರು ಏನ್ ಮಾತಾಡೋದು? ಯಾವ ಸಬ್ಜೆಕ್ಟ್ ಕವರ್ ಮಾಡಿದ್ದೀನಿ ಸರ್? ಇಲ್ಲಿ ಬರೀ 2-3 ಸಬ್ಜೆಕ್ಟ್ ಆಯ್ತು, ಎಲ್ಲ ಸಬ್ಜೆಕ್ಟ್ ಕರೆಂಟ್ ಆಯ್ತು, ಮಾತಾಡಿ ಏನ್ ಚಾನ್ಸ್ ಇಲ್ಲ. ಹೇಳಿದ್ದನ್ನು ಹೇಳಿಕ್ಕೆ ಆಗುದಿಲ್ಲ ಅವರಿಗೆ. ನಾನು ಹೇಳಿದ್ನ ಹೇಳಲ್ಲ ಸರ್. ಆಯ್ತು, ಬೇರೆ ಮಾತಾಡ. ದಯವಿಟ್ಟು ನಾನು ಕೇಳ್ಕೊಳ್ಳೋದು, ಆಯ್ತು, ಸ್ಟ್ರೀಟ್ ಲೈಟ್ ಮೇನ್ ರೋಡ್ಗಳಲ್ಲೇ ಉರಿಯಲ್ಲ. ಮುಖ್ಯಮಂತ್ರಿಗಳೇ ನೋಡ್ಲಿ ಎಲ್ಲಾ ಕಡೆ ಎಷ್ಟು ಕಡೆ ಇದೆ ಬೀದಿ ದೀಪ ಉರಿಯುತ್ತದೆ ಅಂತ ನೋಡಿ ಹೇಳಿ ನನಗೆ ಸರ್. ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ಸರ್, ನಡೆಯೋಕ್ಕೆ ಫುಟ್ಪಾತ್ ಇಲ್ಲ ಸರ್, ವಾಕೇಬಲ್ ಫುಟ್ಪಾತ್. ಸುಪ್ರೀಂ ಕೋರ್ಟ್ 16 ಬಾರಿ ನಮ್ಮವರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತಲ್ಲ ಸರ್ OCCC ವಿಚಾರದಲ್ಲಿ. ತಕ್ಷಣ ಇಡೀ ದೇಶದಲ್ಲಿ ಪ್ರಥಮವಾಗಿ ಮೊದಲನೇ ರಾಜ್ಯ ಕಡ್ಡಾಯ ಮಾಡ್ಲಿಕ್ಕೆ ಕೊಟ್ಟಿದ್ದು ನಮ್ಮ ರಾಜ್ಯ. ಅದೇ ರೀತಿ ಫುಟ್ಪಾತ್, ವಾಕೇಬಲ್ ಫುಟ್ಪಾತ್ ನಮಗೇನಂದ್ರೆ ಎಕ್ಕಾಮಿಕ್ಕಿ ಹೋಗಿದ್ದಾರೆ ಸರ್, ಕಂಡಲ್ಲಿ ಹೋಗಿದ್ದಾರೆ ಸರ್. ನಾವು ಅವ್ರು ಏನು ಅನ್ಕೊಂಡ್ಬಿಟ್ಟಾರೆ, ಶಾಸಕರು ಅಂದ್ರೆ ಹೇಳಿದೆಲ್ಲ ಆಗುತ್ತೆ ಅನ್ಕೊಂಡ್ಬಿಟ್ಟಿರ್ತಾರೆ ಸರ್. ಅಶ್ವಥ್ ನಾರಾಯಣ, ನಾವು ಅಸಹಾಯಕರಾಗಿ ಎಲ್ಲೋ ನೀವು ಕಾರ್ಪೊರೇಷನ್ ಮಾತಾಡಿದಲ್ಲಿ ಮಾತ್ರ ಸ್ಟ್ರೀಟ್ ಲೈಟ್ ಇಲ್ಲ, ಫುಟ್ಪಾತ್ ಇಲ್ಲ, ಆಗ್ತದ ಸರ್? ನೀವು ಯಾವ ಕಾರ್ಪೊರೇಷನ್ ದೊಡ್ಡ ವಿಚಾರ ನೀವು ಹೇಳಿದಿರಿ. ಈಗ ಪಾಲಿಸಿ ಮಾಡಿ 2-3 ವಿಚಾರ ಎಲ್ಲ ಕೂಡ, ಈಗ ಟನಲ್ ಬಗ್ಗೆ ಹೇಳಿದಿರಿ, ನಮ್ಮ ಅಡ್ವರ್ಟೈಸಿಂಗ್ ಪಾಲಿಸಿ ಹೇಳಿದಿರಿ, ಇನ್ನೊಂದು ಹೇಳಿದಿರಿ. ಸ್ಟ್ರೀಟ್ ಲೈಟ್ ಎಲ್ಲ ಇಲ್ಲಿ ಕೂತು ಮಾತ್ರ ಪ್ರತಿಯೊಬ್ಬರಿಗೆ, ಪ್ರತಿಯೊಂದು ನಗರಸಭೆಯಲ್ಲಿ ಸಮಸ್ಯೆ ಮಾತಾಡಲಿ. ಮುಖ್ಯಮಂತ್ರಿಗಳೇ ಮಾತಾಡಿ. ಆಯ್ತು ಸರ್, ನಾವ್ ಏನೋ ಸ್ವಲ್ಪ ಸತ್ಯ ಹೇಳ್ರಿ. ನೀವು ಪ್ರಿಸೈಡಿಂಗ್ ಆಫೀಸರ್ ಕರೆಕ್ಟ್ ಎಲ್ಲರೂ ಸುಧಾರಿಸಬೇಕಲ್ಲ.
ನೀವು ಅಜ್ಜಿಗೆ ಹೋಗಿ ಬಂದು ನಾವು ಸೀನಿಯರ್ ಮೋಸ್ಟ್ ಮೆಂಬರ್ ಹಾಜಿ ಯುಟಿ ಖಾದರ್ ಜಿ, ಹಾಜಿ ಅಶ್ವಥ್ ಯುಟಿ ಖಾದರ್ ಅವರು ನಾವು ಇದ್ದಾಗ ಫುಟ್ಪಾತ್ ಮಾಡ್ಲಿಲ್ಲ, ಈಗ ಇಲ್ಲಿ ಬಂದು ಭಾಷಣ ಹೊಡಿತಾ ಇದಾರ. ನಾವು ಮಾಡಿಲ್ಲ, ಅದಕ್ಕೆ ಇಲ್ಲಿ ಕೂಡ್ಸಿದ್ದಾರೆ, ನಿಮ್ಮನ್ನ ಅಲ್ಲಿ ಕೂಡ್ಸಿದ್ದಾರೆ. ನಮ್ ಸಿದ್ದರಾಮಯ್ಯ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಕೆಲಸ ಸರಿ ಮಾಡಿಲ್ಲ ಅಂತ ನಮ್ ನಿಲ್ ಕೂಡ್ಸಿದ್ದಾರೆ. ಈಗ ನನ್ನನ್ನು ಇಲ್ಲಿ ಕೂರಿಸಿ ಯಾಕೆ ಅಲ್ಲಿ ಸಮಾಧಾನ ಇರಿ, ಮಾತಾಡ್ಲಿ ಬೇರೆಯವರು ಸಪರೇಟ್ ಕೊಡುವ ಮಾತಾಡ್ಲಿಕ್ಕೆ. ಆರ್ಟಿಕಲ್ ಬೆಂಗಳೂರು ನಗರ ಬಗ್ಗೆ ಮಾತಾಡ್ಲಿಕ್ಕೆ ಸಪರೇಟ್ ಕೊಡುವ. ಕೇಳ್ತಿರೋದು ಸಣ್ಣ ಸಣ್ಣ ಆಯ್ತು, ಬೇರೆಯವ್ರು ಮಾತಾಡ್ಬೇಕಲ್ಲ, ಟೈಮ್ ಆಯ್ತು. ಆರ್ಟಿಕಲ್ 20 minutes ವಾಕ್ಯಬಲ್ ಆಯ್ತು ಸರ್. ಇನ್ನ ನಾಳೆವರೆಗೂ ಮಾತಾಡ್ಲಿಕ್ಕಿದೆ. ಇಲ್ಲ ನೋಡಿ, ನಿಮಗೆ RCB ಉತ್ತರ ಕೊಡುವಾಗ ಇದನ್ನು ನಾವು ಈ ನಿಮ್ಮ ಚರ್ಚೆಯನ್ನು ಮುಗಿಸಿದ ನಂತರ ಉತ್ತರ ಸಿಕ್ಕುವಂತ, ಮತ್ತೆ ನಾಳೆಗೆ ಉತ್ತರ ಆಗ್ತದೆ. ಅದಕ್ಕೆ ನಾನು ಬೇಗ ಮುಗಿಸಿ ಶುಕ್ರವಾರದವರೆಗೂ ಕೊಡಿ, ಇವತ್ತು ದಯವಿಟ್ಟು ಇವತ್ತೆಲ್ಲ ಇಂಥ ವಿಚಾರಗಳನ್ನ ನಾನು ಹೇಳ್ಬಿಟ್ಟು ಫುಟ್ಪಾತ್ ದಯವಿಟ್ಟು ಮುಖ್ಯಮಂತ್ರಿಗಳೇ, ನಾವು ನೀವು ಕಾರಲ್ಲಿ ಓಡಾಡ್ತೀವಿ, ಬಡವರು ನಿರ್ಗತಿಕರು ಸರ್, ಮಹಿಳೆಯರು ಓಡಾಡೋದು. ಇದು ಬಿಜೆಪಿ ಶಾಸಕಾಂಗ ಸಭೆ ಆಯ್ತು, ಬಿಜೆಪಿ ಶಾಸಕಾಂಗ ಸಭೆ ನಡೆದಂಗೆ ನಡೀತಾ ಐತೆ. ಹೌದು, ಬೆಂಗಳೂರು ಬಿಜೆಪಿ ಶಾಸಕಾಂಗ ಸಭೆ ಮಾಡ್ಕೊಂಡಿರಲ್ಲ ವಿಧಾನಸಭೆ. ರಾಜಕೀಯ ಬಿಟ್ಟು ಇನ್ನೇನಾರ ಮಾತಾಡಿ. ವರ್ಷದಿಂದ ಸದನದಲ್ಲಿದ್ದೀನಿ, 69 ಒಂದು ಇಡೀ ಸದನ ಶಿವಲಿಂಗ ನೀವು ವಿಸಿಟಿಂಗ್ ಪ್ರೊಫೆಸರ್ ಬಂದು ಹೋಗ್ತೀರಿ, ಮಾತಾಡ್ತಾರೆ. ನಮ್ಗೆ ಗೊತ್ತಿದೆ ಯಾರು ಕೊಡ್ಬೇಕಂತ ಹೇಳಿ. ನೀವು ಯಾವಾಗ ಬರ್ತೀರಿ, ಬಂದು ಏನೋ ಮಾತಾಡಿ ಹೋಗ್ತೀರಿ, ಮತ್ತೆ ಬಂದು ಮಾತಾಡಿ ಹೋಗ್ತೀರಿ. ನೀವು ಕರೆಕ್ಟ್ ಆಗಿ ಕೂತ್ಕೊಳ್ಳಿ. ಅವ್ರು ಆಗೋದಿಂದ ಕೂತ್ಕೊಳ್ತಿದ್ದಾರೆ, ಬೆಳಿಗ್ಗೆಯಿಂದ ರಾತ್ರಿ 12 ಗಂಟೆ ಕೂತ್ಕೊಳ್ತೀರಿ. ನೀವು ಯಾವಾಗ ಕೂತ್ಕೊಳ್ತೀರಿ? 11 ಗಂಟೆಗೆ ಬರ್ತೀರಿ, ಕ್ವಶನ್ ಮಾಡ್ತೀರಿ, ಹೋಗ್ತೀರಿ. ಇನ್ನೊಮ್ಮೆ ಬರ್ತೀರಿ, ಏನೋ ಮಾತಾಡಿ ಹೋಗ್ತೀರಿ. ಅವ್ರು ಕೂತ್ಕೊಂಡು ಅವ್ರಿಗೆ ತುಂಬಾ ಜನ ಕೂತ್ಕೊಂಡು ಅವ್ರಿಗೆ ಮಾತಾಡಿ ಕೊಡ್ಲಿಕ್ಕೆ ಬೇಕಾಗಿದೆ. ನೀವು ಬೆಳಗಿನ ಸಮಯ ಕೂತ್ಕೊಳ್ಳಿ, ಮತ್ತೆ ಮಾತಾಡಿ. ಆಯ್ತು, 6 ಜನ ಮಾತಾಡಿ, ಈಗ ಟೈಮ್ ಆಯ್ತು. ನಾನೇನು ಇವತ್ತು ಸರ್ಕಾರದಲ್ಲಿ ಕೇಳ್ಕೊಳ್ಳೋದು ಅಂದ್ರೆ, ಆಗ್ರಹ ಮಾಡುವಂಥದ್ದು, ಅಭಿವೃದ್ಧಿಗೂ ದುಡ್ಡಿಲ್ಲ ನಿಮ್ಮ ಹತ್ರ, ಆಡಳಿತದಲ್ಲೂ ಏನಿಲ್ಲ, ಸಂಪೂರ್ಣವಾಗಿ ವಿಫಲರಾಗಿದ್ದೀರಾ. ಆಡಳಿತಕ್ಕಾರ ಒತ್ತನ್ನು ಕೊಡಿ, ವ್ಯವಸ್ಥೆ ಚೆನ್ನಾಗುತ್ತೆ ಅಂತ ನಿಮ್ಮನ್ನ ಒತ್ತಾಯ ಕೇರ ಫುಟ್ಪಾತ್ ಆಗಿದ್ದಾರೆ. ಈಗ ಮಾತಾಡ್ತಾ ಇದ್ದಾರೆ ಅವರೇ, ನೋಡಿ ಹೇಳಿದ ಪಾಯಿಂಟ್ ಬೇಡ, ಬೇರೆ ಕೆಲವು ವಿಚಾರ ಮಾತಾಡಿ, ಆದಷ್ಟು ಬೇಗ ಮುಗಿಸಿ. ನೀವು ಡೆಲ್ಲಿಗೆ ಹೋಗ್ಬೇಕಂದ್ರೆ ಕಾರಣ ಬೇಕು. ಇದು 10 ಲಕ್ಷ ಮತ್ತೆ ಅಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದ. ಯಾವ ಸದಸ್ಯರು ನೀವು ಟೆನ್ಷನ್ ಮಾಡಬೇಡಿ, ಎಲ್ಲ ಸದಸ್ಯರು ಟೈಮ್ ಕೊಡ್ತೇನೆ ಸರ್. 2 ನಿಮಿಷಪ್ಪ, 2 ನಿಮಿಷ. ಓಕೆ, ಯಾರಿಗೆ ಮಾತಾಡಿಗೆ ಚಾನ್ಸ್ ಸಿಗ್ಲ ಫಸ್ಟ್ ಕೊಡುವ. ಮಾನ್ಯ ಆಯ್ತು, 1 ನಿಮಿಷ ಇರಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾರೆ. ಅವರು ಬಹಳ ಮಹತ್ವಾಕಾಂಕ್ಷೆಯಿಂದ ಚುನಾವಣೆಯಲ್ಲಿ ಅನೇಕ ಆಶ್ವಾಸನೆ ಕೊಟ್ಟು, ಬಿಜೆಪಿ ಸರ್ಕಾರ ನಿಮ್ಗೆ ಅನ್ಯಾಯ ಮಾಡಿಬಿಟ್ಟಿದೆ, ನಾನು ಬಂದರೆ ಹಾಲು ಜೇನಿನ ಹೊಳೆ ಹರಿತದೆ ಅಂತೇಳಿ ಹೇಳಿ ಆಶ್ವಾಸನೆ ಕೊಟ್ರಿ. ಅಧಿಕಾರಕ್ಕೆ ಬಂದು 2 ವರ್ಷ 3 ತಿಂಗಳು ಮುಗೀತು, ಇನ್ನೂ ನಿಮ್ಮ ಸರ್ಕಾರ ಟೇಕ್ ಆಫ್ ಆಗಲಿಲ್ಲ ಅನ್ನುವಂಥದ್ದು ದುರಂತ. ಇವತ್ತು ನೀವು ಅಧಿಕಾರಕ್ಕೆ ಬರೋದು ಗ್ಯಾರಂಟಿ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಗ್ಯಾರಂಟಿ ಅನೌನ್ಸ್ ಮಾಡಿದ್ರಿ. ಈಗ ನುಡಿದಂತೆ ನಡೆದ ಸರ್ಕಾರ ನಂದು ಅಂತೇಳಿ ಹೇಳಿ ಗ್ಯಾರಂಟಿಗಳದ್ದೇ ಒಂದು ಅಚೀವ್ಮೆಂಟ್ ಅಂತೇಳಿ ಹೇಳಿ ಅದನ್ನೇ ಟಾಮ್ ಹೊಡ್ಕೊಳ್ತಾ ಬರ್ತಾ ಇದ್ದೀರಿ. ಇನ್ನೂ 3 ವರ್ಷ ಅದನ್ನೇ ಮಾಡೋರ ಅಥವಾ ಅಭಿವೃದ್ಧಿಗೆ ಹಣ ಕೊಡೋರ ಅನ್ನುವಂಥದ್ದು ಇವತ್ತು ಜನ ಕೇಳ್ತಾ ಇದ್ದಾರೆ ನಿಮ್ಮಿಂದ. ಈಗ ಬಜೆಟ್ ಪೂರ್ವದಲ್ಲಿ ಒಂದಷ್ಟು ಟ್ಯಾಕ್ಸ್ ಹಾಕ್ತೀರಿ, ಬಜೆಟ್ಟಿನಲ್ಲಿ ಏನು ಮಾಡಲ್ಲ ಅಂತ ಹೇಳ್ತಾ ಇದ್ದೀರಿ. ಸಾಲ ಮಾಡೋದನ್ನ ಮಾತ್ರ 1,16,000 ಕೋಟಿ ಪ್ರಸ್ತಾಪ ಮಾಡಿದ್ದೀರಿ. ಬಜೆಟ್ ನಂತರ ಒಂದಷ್ಟು ಟ್ಯಾಕ್ಸ್ ಹಾಕ್ತಾರೆ. ನಿಮ್ಮದು ಭಾಳ ಸರಿ ಬಜೆಟ್ ಮಂಡನೆ ಮಾಡಿದಂಥ ಒಂದು ಆರ್ಥಿಕ ತಜ್ಞ ಅಂತೇಳಿ ಹೇಳಿ ಕರ್ನಾಟಕ ರಾಜ್ಯ ಒಪ್ಪಿದೆ. ಆದರೆ ಈ ತಜ್ಞತೆ ಜನರ ಕಿವಿ ಮೇಲೆ ಈ ರೀತಿ
ಟ್ಯಾಕ್ಸನ್ನು ಬೇರೆ ಬೇರೆ ರೀತಿ ಹಾಕಿ ಜನರ ಕಿವಿ ಮೇಲೆ ಹೂವಿಡಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಅನ್ನುವಂಥದ್ದು ಜನರ ಬೇಸರ. ಹಾಗೇನೆ ಇವತ್ತು ನೋಡಿ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ಈಗಾಗಲೇ ನನ್ನ ಶಾಸಕ ಮಿತ್ರರೆಲ್ಲ ಹೇಳಿದ್ರು, ನಾನು ಅದನ್ನ ಚರ್ವಣ ಮಾಡೋದಿಲ್ಲ. ಆಡಳಿತ ಪಕ್ಷದ ಶಾಸಕರೇ ಎಷ್ಟು ಸಾರಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಗೊತ್ತಿದೆ. ಅವ್ರಿಗೇನಾದ್ರು ಮಾಡಿ ಸಮಾಧಾನ ಮಾಡಲಿಕ್ಕೆ ಮೊನ್ನೆ ಹೇಳಿದ್ರೆ 50 ಕೋಟಿ ಕೊಟ್ಬಿಡ್ತೀನಿ ಅಂತ. ಸ್ವಾಮಿ, ನಾವು ಈ ಕಡೆ ಬೆಂಚ್ನವ್ರು ನಾವೇನು ಮಾಡಿದ್ದೀವಿ ಅಂದರೆ, ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅನ್ನುವಂಥ ನಿಮ್ಮ ಚಿಂತನೆ ಇದ್ರೆ ಎಲ್ಲ ಭಾಗದ ಶಾಸಕರಿಗೂ ಕೊಟ್ರೆ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗ್ತದೆ, ಇಲ್ದಿರೆ ಅಂಗವಿಕಲ ಆಗ್ತದೆ. ನೀವು ಇದ್ದಾಗ ಏನ್ ಮಾಡಿದ್ರಿ? ಇದು ಹಾಕಿದ್ ನೀವೇ ಲೆಕ್ಕ ಕೊಡ್ತೀವಿ, ಲೆಕ್ಕ ಕೊಡ್ತೀವಿ. ನಿಮ್ಮವರು ಒಬ್ಬೊಬ್ಬರು ಶಾಸಕರು ಎಷ್ಟೆಷ್ಟು ತಗೊಂಡೋಗಿದ್ದಾರೆ ಶಾಸಕರಿಗೆ ಇದು ಮಾಡ್ಬೇಕು ಅಂತ ನೀವು ಕೊಡ್ಲಿಲ್ಲ. ಎಂ ಬಿ ಪಾಟೀಲ್ ರೇ ಬೇಡ, ನೀವು ಮಾಡಿದ್ರೆ ಹೇಳಿ ಅದನ್ನ. ಎಂ ಬಿ ಪಾಟೀಲ್ ರೇ, ನೀವು ಬಿಜೆಪಿ ಶಾಸಕರಿಗೆ 50 ಕೋಟಿ, ಕಾಂಗ್ರೆಸ್ ಶಾಸಕರಿಗೆ 25 ಕೋಟಿ ಎಲ್ಲ ಪರಿಪಾಠ ಹಾಕಿದವ್ರು ನೀವೇ. ಅಲ್ಲ, ಇಲ್ಲಿ ಕೆಲವರೆಲ್ಲ ಎಷ್ಟೆಷ್ಟು ಹಣ ತಗೊಂಡೋಗಿದ್ದಾರೆ ನಿಮ್ ಕಾಂಗ್ರೆಸ್ ಶಾಸಕರು ಅಪೋಸಿಷನ್ ಅಲ್ಲಿ ಇದ್ದಾಗ ಅಂತೇಳಿ ಹೇಳಿ ನಾನು ಲೆಕ್ಕ ಕೊಡ್ತೀನಿ. ನಮಗಿಂತ ಆಡಳಿತ ಪಕ್ಷದ ಅವತ್ತಿನ ಆಡಳಿತ ಪಕ್ಷ ಶಾಸಕರಿಂದ ಸರ್ ಎಂ ಬಿ ಪಾಟೀಲ್ರಿಗೆ ಒಂದು ಸ್ವಲ್ಪ ನನಗೆ ಅವಕಾಶ ಕೊಡ್ಲಿಕ್ಕೆ ಹೇಳಿ ಸರ್, ಅವ್ರು ಹಿರಿಯರವರು. ಆದ್ರಿಂದ ಆಡಳಿತ ಪಕ್ಷದ ಶಾಸಕರಿಗಿಂತ ಅವತ್ತು ಕೆಲವು ಕಾಂಗ್ರೆಸ್ ಶಾಸಕರು ಜಾಸ್ತಿ ತಗೊಂಡೋಗಿದ್ದಾರೆ ನಮ್ಮ ಮಂತ್ರಿಗಳ ಹತ್ರ. ನಾವೇ ಅನೇಕ ಸಾರಿ ಜಗಳ ಆಡಿದ್ದೀವಿ. ಹೀಗೆ ಕೊಟ್ಟಿದ್ದಾರೆ, ಕೊಡ್ಲಿಲ್ಲ ಅಂತ ಹೇಳಲ್ಲ. ನೀವೇನು ಕೊಡೋದಿಲ್ಲ, ನಿಮ್ಗೆ ಅವರಿಗೆಲ್ಲ 50 ಕೊಡ್ತೀನಿ, ನಿಮ್ಗೆ 5 ಕೊಡಲ್ಲ ಅಂತ ಹೇಳುವಂಥ ಸ್ಥಿತಿನಲ್ಲಿ ನೀವಿದ್ದೀರಿ. ಏನು ಕಥೆ ಇದು? ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗಬೇಕಲ್ಲ. ಹಾಗಾಗಿ ಇವತ್ತು ವಿದ್ಯುತ್ ಧಾರಣೆ ಎಷ್ಟು ಜಾಸ್ತಿ ಆಗಿದೆ ಅಂತ ನಿಮ್ಗೆ ಗೊತ್ತಿದೆ. ವಿದ್ಯುತ್ ಬಿಲ್ಲು ನಿಮ್ಮ ಮನೆಗೆ ಬರ್ತದಲ್ಲ ಪಾಟೀಲ್ರೆ, ದಯವಿಟ್ಟು ತೆಗೆದು ಓದಿ. ಫಿಕ್ಸೆಡ್ ಚಾರ್ಜು ಸಿಕ್ಕಾಬಟ್ಟೆ ಜಾಸ್ತಿ. ಆ ಕಾರ್ಪೊರೇಷನ್ ನೌಕರರಿಗೆ ಪಿಂಚಣಿ ಕೊಡಲಿಕ್ಕೆ ನಾವು ದುಡ್ಡು ಕೊಡಬೇಕು. ಪೆನ್ಷನ್ ಅಧ್ಯಕ್ಷರೇ, ನಾನು ನನ್ನ ಮನೆಯ ಉರಿಸಿದ ವಿದ್ಯುತ್ ಬಿಲ್ನಲ್ಲಿ ನಾನು ಪೆನ್ಷನ್ ಕೊಡ್ಬೇಕಂತ. ಇದು ಯಾವ ನ್ಯಾಯ ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಅದನ್ನ ಸ್ವಲ್ಪ ತೆಗೆದು ನೋಡಿ. ನೀವು ಭಾಳ ದೊಡ್ಡ ಬಿಲ್ ಬರ್ತದೆ, ನೀವು ಲೆಕ್ಕಕ್ಕಿಲ್ಲ ನಿಮಗೆ, ಅದನ್ನ ಯಾರಿಗೋ ಹೇಳ್ತೀರಿ ಕಟ್ಟಕ್ಕೆ. ಒಂದ್ಸರಿ ಬಿಲ್ ಓದ್ಬೇಕು ನಾವು. ಇದು ಯಾವ ನ್ಯಾಯ ಇದು? ಸರ್ಕಾರಕ್ಕೆ ಹಂಗಾದ್ರೆ ಅವ್ರು ಪೆನ್ಷನ್ ಕೊಡ್ಲಿಕ್ಕಾಗಲ್ವಾ? ಬಳಕೆದಾರ ಆ ಪೆನ್ಷನ್ ನಾವು ಕೊಡ್ಬೇಕಾಗ್ತದಾ? ಈಗಾಗಲೇ ನಮ್ಮ ನಾಯಕರು ಹೇಳಿದ್ರು, ಎಲ್ಲಿ ಮಾಡಿದ್ದೀರಿ ನೀರಾವರಿ? ಪಾದಯಾತ್ರೆ ಅದು ಇದು ಮಾಡಿದಂಥವ್ರು ನೀರಾವರಿಗೆ ಎಷ್ಟು ಹಣವನ್ನು ಖರ್ಚು ಮಾಡಿದ್ದೀರಿ? ವಿದ್ಯುತ್ ಉತ್ಪಾದನೆ ಜಾಸ್ತಿ ಮಾಡಿದ್ದೀರಿ ಇವತ್ತು? ಎಲ್ಲಾಗಿದೆ ಸರ್ಕಾರದ ಕಡೆಯಿಂದ? ಹಾಗೆ ಯೂನಿವರ್ಸಿಟಿಗಳು ಯಾವುದು ಹೊಸ್ತು ಮಾಡಿದ್ದೀರಿ? ಯಾವ ಕಾಲೇಜ್ ಹೊಸ್ತು ಮಾಡಿದ್ದೀರಿ ನೀವು? ಈಗಾಗಲೇ ಮಿತ್ರರು ಹೇಳಿದ್ರು, ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿ 2 ಕೋಟಿ ಕೊಡ್ತಾ ಎಷ್ಟು ವರ್ಷ ಆಯಿತು? ಈಗ ಬಜೆಟಿನ ಗಾತ್ರ ಜಾಸ್ತಿ ಆಗಿದೆ. ದಯವಿಟ್ಟು ಒಂದು 5 ಕೋಟಿನಾದರೂ ಶಾಸಕರಿಗೆ ಪ್ರದೇಶಾಭಿವೃದ್ಧಿ ನಿಧಿ ಕೊಟ್ಟರೆ ಎಲ್ಲ ಭಾಗದ ಶಾಸಕರು ಒಂದು ಗೌರವದಿಂದ ಕೆಲಸ ಮಾಡ್ಬೋದು. ಈಗ ಶಾಸಕರು ನೀವು ಹೌದು, ನಾವು ಹೌದು, ಹೋದಲ್ಲೆಲ್ಲ ನಿಮ್ಮ ಮಂತ್ರಿಗಳು ಕೇಳಿದ್ರೆ ನೀವು ಆಶ್ವಾಸನೆ ಇದನ್ನ ಕೊಟ್ಟು ಬಂದುಬಿಡ್ತೀರಿ. ನಮ್ಮ ಕತೆ ಅಂದರೆ ನಾವು ಶಾಲೆ ವಾರ್ಷಿಕೋತ್ಸವಕ್ಕೂ ಹೋಗೋಂಗಿಲ್ಲ, ಎಲ್ಲಿಗೂ ಹೋಗೋಂಗಿಲ್ಲ. ನಮ್ಮ ಎದುರುಗಡೆ ಅರ್ಜಿಗಳು ಬರ್ತಾವೆ, ನಾವೇನು ಮಾಡೋದು ಗೊತ್ತಿಲ್ಲ. ಆದ್ದರಿಂದ ದಯವಿಟ್ಟು ಪ್ರದೇಶಾಭಿವೃದ್ಧಿ ನಿಧಿಯನ್ನು ಜಾಸ್ತಿ ಮಾಡಿ. ನಮ್ಮಂಥ ಅನೇಕ ತಾಲೂಕುಗಳಲ್ಲಿ ಈ ಸರಿ ಪ್ರವಾಹ ಪೀಡಿತಕ್ಕೆ ಒಳಗಾಗಿದ್ದೀವಿ. ರಸ್ತೆಗಳು ಮೋರಿಗಳು ಕೊಚ್ಕೊಂಡು ಹೋಗಿದ್ದಾರೆ, ಸಂಪರ್ಕ ಬಂದಾಗಿದೆ, ಊರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾವುದೋ ಮರಳು ಮೂಟೆ ಇಟ್ಟು ಹಾಗೂ ಈಗ ಟೆಂಪರರಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದೆಷ್ಟು ದಿವಸ ನಡೀತದೆ ಗೊತ್ತಿಲ್ಲ. ಇದಕ್ಕೆ ಹಣನ ನೀವು ಬಿಡುಗಡೆ ಮಾಡದೆ ಹೋದರೆ ತುಂಬ ಜಾಸ್ತಿ ಆಗ್ತದೆ. ಇವತ್ತು ಟ್ಯಾಕ್ಸ್ ಜಾಸ್ತಿ ಮಾಡಿದ್ರ ಜೊತೆಗೆ ಸಾಲನೂ ಕೂಡ ಜಾಸ್ತಿ ಮಾಡ್ಕೊಂಡಿದ್ದೀರಿ. ಇಷ್ಟೆಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಹಳೆ ಬಿಲ್ಲನ್ನು ಕೊಡ್ತಾ ಇಲ್ಲ. ಅಧ್ಯಕ್ಷರೇ, ಇವತ್ತು ನಿಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇರ್ಬೋದು, ಕಾಂಟ್ರಾಕ್ಟ್ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ ಯಾರು. ಒಂದು 25 ಲಕ್ಷದ ಕೆಲಸ ನೀನು ಮಾಡೇ ಅಂದರೆ ಮೊದಲೆಲ್ಲ ಬಂದು ಜೀವ ತಿಂತಿದ್ರು, ನನಗೆ ಕೊಡಿ ಅವನಿಗೆ ಕೊಡಬೇಡಿ ಅಂತ. ಇವತ್ತೇನಿಲ್ಲ, ಯಾರು ಬರೋದಿಲ್ಲ ಮುಂದೆ, ಯಾಕಂದರೆ ಬಿಲ್ ಕೊಡೋದಿಲ್ಲ. ಅವ್ರು ವಿಷ ತಗೊಂಡು ಸಾಯುವಂಥ ಒಂದು ಪರಿಸ್ಥಿತಿ 3 ವರ್ಷ ಆಗಿದೆ. ಇವತ್ತು ನೀವು ಹೇಳ್ಬೋದು, ನೀವು ಮಾಡಿಟ್ಟಿದ್ದೀರಿ ಆ ಬಿಲ್ಲು, ನೀವು ಆವಾಗ ಸರ್ಕಾರ ಬಿಡುವಾಗ ಮಾಡಿಟ್ಟಿದ್ರಿ. ಪಕ್ಷಗಳ ಬದಲಾವಣೆ ಆಗ್ತದೆ ಸರ್ಕಾರದಲ್ಲಿ, ಅದರ ಸರ್ಕಾರ ಕಂಟಿನ್ಯೂಸ್ ಬಾಡಿ, ಅದು ಕೊಡಬೇಕಾಗ್ತದೆ. ನೀವು ಅದನ್ನು ಕೂಡ ಕೊಡ್ತಾ ಇಲ್ಲ. ಇಷ್ಟು ಜಾಸ್ತಿ ಹಣ ಬಂದರೂ ಕೂಡ ಯಾಕೆ ಜಾಸ್ತಿ ಈ ಬಿಲ್ಗಳನ್ನು ಜಾಸ್ತಿ
ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಮಗೆ. ಇವತ್ತು ಎಲ್ಲ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳು, ತಾಲೂಕು ಆಫೀಸಲ್ಲಿ ಕೆಲಸ ಮಾಡೋರಿಲ್ಲ, ಆಸ್ಪತ್ರೆಗಳಲ್ಲಿ ಕಡಿಮೆ ಸಂಖ್ಯೆ ಇದೆ, ನರ್ಸ್ಗಳಿಂದ ಹಿಡಿದು ಯಾರ್ದು ಅಪಾಯಿಂಟ್ಮೆಂಟ್ ಇತ್ತೀಚೆಗೆ ಏನೂ ಇಲ್ಲ. ಅಧ್ಯಾಪಕರದು ಎಲ್ಲ ಗೌರವ ಶಿಕ್ಷಕರು ನಮ್ಮ ಪ್ರೈಮರಿ ಶಾಲೆಗಳಿಗೆ ಅವರು ಈಗ 10-12 ಸಾವಿರ ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಅಪಾಯಿಂಟ್ಮೆಂಟ್ ಮಾಡಿದ್ರೆ, ಪರ್ಮನೆಂಟ್ ಮಾಡಿದ್ರೆ ಅವ್ರಿಗೆ 60,000ದಿಂದ ಕೆಲಸ ಸಂಬಳ ಶುರು ಆಗ್ತದೆ. ಹಾಗಾಗಿ ಬಕ್ಕಸಕ್ಕೆ ಉಳಿತದೆ ಅಂತೇಳಿ ಹೇಳಿ ನೀವು ಗೌರವ ಶಿಕ್ಷಕರ ಮೇಲೆ ಮಾಡ್ತಾ ಇದ್ದೀರಿ. ಇವತ್ತು ಕಾಲೇಜಿನ ಉಪನ್ಯಾಸಕರನ್ನು ಕೂಡ ಅಪಾಯಿಂಟ್ಮೆಂಟ್ ಮಾಡಲಿಲ್ಲ ಅಂದರೆ ಶಿಕ್ಷಣ ನಿಮ್ಮ ಆದ್ಯತೆ ಅಲ್ವಾ? ನೆಲ ಒರೆಸ್ಲಿಕ್ಕೆ ನೆಲ ಇದಕ್ಕೆ ಜನ ಇಲ್ಲ. ನಮ್ಮ ಶಾಲೆಗಳಲ್ಲಿ ಲ್ಯಾಬರೇಟರಿಗಳನ್ನು ತೊಳೆಯೋರು ಯಾರು? ಇದಕ್ಕೇನು ವ್ಯವಸ್ಥೆ ಮಾಡಿದ್ದೀರಿ? ಮಕ್ಕಳ ಹತ್ರ ತೊಳಸಿದ್ರೆ ಯಾರಾದರೂ ಫೋಟೋ ತೆಗೆಯೋ ದೊಡ್ಡಕ್ಕೆ ಮೀಡಿಯಾದಲ್ಲಿ ಹಾಕ್ತಾರೆ, ಮೀಡಿಯಾದಲ್ಲಿ ಭಾಳ ದೊಡ್ಡಕ್ಕೆ ಬರ್ತದೆ, ಅವ್ರನ್ನ ಸಸ್ಪೆಂಡ್ ಮಾಡು, ಇನ್ನೊಂದು ಮಾಡು. ಅಲ್ಲಿ ಶಿಕ್ಷಕರಲ್ಲಿ ಒಳ ಜಗಳ, ಅವರೇ ಫೋಟೋ ತೆಗಿಯೋದು ಶಿಕ್ಷಕರೇ, ಮೀಡಿಯಾಕ್ಕೆ ಹಾಕ್ಬಿಡೋದು. ನಾನು ಹೇಳೋದು ಇಷ್ಟೊಂದು ಯಾಕೆ ಮಾಡ್ತೀರಿ? ಅವ್ರಿಗೆ ಹೇಳಿ ಮಕ್ಕಳ ಹತ್ರನೇ ತೊಳಸಿ, ನೀವೆಲ್ಲ ಸ್ವಚ್ಛತೆ ಮಾಡಿ. ಮಹಾತ್ಮ ಗಾಂಧೀಜಿ ಇದರ ಆದ್ಯತೆ ಮೇಲೆ ಅವರು ಅದನ್ನೆಲ್ಲ ಸ್ವಚ್ಛತೆಯನ್ನು ಮಾಡಿ ಇವತ್ತು ಬಂದಿದ್ದಾರೆ. ಅವ್ರಿಗಿಂತ ದೊಡ್ಡವರು ನಾವು, ನಮ್ಮ ಮಕ್ಕಳು ದೊಡ್ಡವರ. ಇದನ್ನು ಕಲಿಸದೇ ಇದ್ರೆ ಹೆಂಗಾಗುತ್ತೆ? ಇಲ್ಲ ಗ್ರೂಪ್ ಡಿಗಳನ್ನು ಕೊಡಿ ನೀವು. ಇದನ್ನು ನೀವು ಮಾಡಲಿಕ್ಕೆ ಆಗದೇನೆ ಇವತ್ತು ಶಾಲೆ ನಡೆಸಿ ಅಂತ ಹೇಳಿದ್ರೆ ಹೆಂಗಾಗುತ್ತೆ? ಹಾಗಾಗಿ ಅಧ್ಯಕ್ಷರೇ, ಇವತ್ತು ನಾನು ಹೆಚ್ಚು ಹೇಳೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದೆ ನಾನು, ನಮ್ಮ ಅಡಿಕೆ ಎಲೆ ಚುಕ್ಕಿ ರೋಗಕ್ಕೆ ಹಣ ಇಡಿ ಅಂತ. ಬಜೆಟ್ನಲ್ಲಿ ಹಣ ಇಟ್ಟಿದ್ದೀರಿ, ರಿಲೀಸ್ ಮಾಡಲಿಲ್ಲ. ಎಲೆ ಚುಕ್ಕಿ ರೋಗ ಬಂದು ಇವತ್ತು ಅಡಿಕೆ ತೋಟಗಳು ಸರ್ವನಾಶ ಆಗ್ತಾ ಇದೆ. ಮೊನ್ನೆ ನಾನು ಹೇಳಿದೆ, 1 ಕ್ವಿಂಟಾಲ್ ಅಡಿಕೆ ನಾನು ಮಾರಾಟ ಮಾಡಿದ್ರೆ 3,000 ರೂಪಾಯಿ ನಿಮ್ಮ GST ಹೋಗ್ತದೆ. 3,000 ರೂಪಾಯಿ ನಿಮ್ಮ GSTನಲ್ಲಿ ಹೋಗ್ತದೆ. ಇಷ್ಟು ಆದಾಯ ಬರುವಂಥ ಒಂದು ಅಡಿಕೆಗೆ ತಾವು ಒಂದು ರಕ್ಷಣೆ ಕೊಡದೆ ಹೋದರೆ ಹೇಗಾಗ್ತದೆ? ಹಾಗಾಗಿ ಅಧ್ಯಕ್ಷರೇ, ಇವತ್ತು ದಯಮಾಡಿ ಎಲ್ಲ ಶಾಸಕರುಗಳಿಗೂ ನಮ್ಮ ಭಾಗದಲ್ಲಿ ಅಭಿವೃದ್ಧಿಗೆ ಹಣವನ್ನು ದಯವಿಟ್ಟು ಬಿಡುಗಡೆ ಮಾಡಿ, ತಾರತಮ್ಯವನ್ನು ಮಾಡಬೇಡಿ. ತಾರತಮ್ಯ 2 ವರ್ಷಕ್ಕೆ ನೀವು ಅವ್ರಿಗೆ 50 ಕೋಟಿ ಏನು ಮಹಾ ಅಲ್ಲ ಅದು. ಆಯ್ತು, ನಾನು ಹೇಳೋದು ಆಡಳಿತ ಪಕ್ಷದವ್ರಿಗೂ 50 ಕೋಟಿ ಕೊಡ್ತೀನಿ, ಏನು ಮಹಾ ಅದು 2ನೇ ವರ್ಷಕ್ಕೆ? ಇವತ್ತು ಹಣನೂ ಇಡಲಿಲ್ಲ ನೀವು, ಯಾವ್ದ್ರಲ್ಲಿ ಕೊಡ್ತೀರಿ ಗೊತ್ತಿಲ್ಲ. ಆಯ್ತು, ಅವರಿಗೆ ಸದ್ಯಕ್ಕೆ ಸಮಾಧಾನ ಮಾಡುವಂಥದ್ದು, ಅವರ ಆಕ್ರೋಶವನ್ನು ತಪ್ಪಿಸುವಂಥದ್ದು ಮಾಡಿದ್ದೀರಿ. ನಮ್ಮ ವಿರೋಧ ಪಕ್ಷದ ಸಾಲಿನಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿಗೆ ಹಣವನ್ನು ಕೊಡಬೇಕು. ಸಮಗ್ರವಾಗಿ ಈ ರಾಜ್ಯದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಹೇಳಿ ವಿನಂತಿ ಮಾಡ್ಕೊತೀನಿ. ಅನೇಕ ಮಾತಾಡೋದಿದ್ದರೂ ಕೂಡ ನೀವು ಸಮಯ ನಿರ್ಬಂಧ ಹಾಕಿಬಿಟ್ಟಿದ್ದೀರಿ. ನಮ್ಮ ಅನೇಕ ಸ್ನೇಹಿತರು ಮಾತನಾಡೋರಿದ್ದಾರೆ, ಹಾಗಾಗಿ ನಾನು ಲಂಬಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ. ಈಗ 2 ಗಂಟೆ ಆಯ್ತು. 1 ಸೆಕೆಂಡ್. ಈಗ 2 ವಿಚಾರ ಇದೆ. ಈಗ 2 ಗಂಟೆ ಬಿಟ್ಟು 3 ಗಂಟೆಗೆ ಮತ್ತೆ ಪ್ರಾರಂಭ ಮಾಡೋದು. ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ನಾವು ನೋಟ್ ಮಾಡ್ತೇನೆ. ಯಾರು ಫಸ್ಟ್ ಒಳಗಡೆ ಬರ್ತಾರೆ ಅವ್ರಿಗೆ ಫಸ್ಟ್ ಮಾತಾಡಿ ಕೊಡೋದು. ನಿಲ್ಲ ಮಾತಾಡ್ಬೇಡಿ, ಗರ್ಭಿಣಿ ಮಾಡಬೇಡ. 2ನೇನಂತ ಹೇಳಿದ್ರೆ, ಯಾರಿಗೆ ಹಸಿವಾಗ್ತದೆ ನೀವು ಊಟ ಮಾಡಿ ಬನ್ನಿ. ಯಾರು ಮಾತಾಡ್ತಾರೆ ನಮ್ಗಿಲ್ಲಿ ಮಾತಾಡ್ಕೊಂಡು ನಮ್ಮ ಮುಂದೆ ನಾನು 2ಗೂ ತಯಾರಿದ್ದೇವೆ. ಏನಂತ ತಾವು ಹೆಂಗೆ ಹೇಳ್ತೀರ ಅಧ್ಯಕ್ಷರೇ? ಆಯ್ತು, ತಮ್ಮ ಆದೇಶ ಅಧ್ಯಕ್ಷರೇ. ಈಗ ಸದನವನ್ನು 2 ಗಂಟೆ 45 ನಿಮಿಷಕ್ಕೆ ಮುಂದುವರಿಸ್ತೇನೆ. ಅಥವಾ ಬೇಗ ಬನ್ನಿ ಹೋಗಿ.